ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಲಾಸ್ಟ್ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಈ ಕ್ಲಾಸಲ್ಲಿ ಅದಕ್ಕಿಂತ ಒಳ್ಳೆ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೋಣ. ಅದೇನಪ್ಪ ಅಂತಂದರೆ, ನಾವು ಲಾಸ್ಟ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ? ಯಾವುದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ವರ್ಕ್ ಆಗಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕಂತ ಹೇಳಿದ್ವಲ್ಲ. ಬಟ್ ಈ ಕ್ಲಾಸಲ್ಲಿ ನಾವು ಏನು ಹೇಳೋಕ್ಕೆ ಹೊರಟಿದ್ವು ಅಂತಂದರೆ, ಆ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸರಿನಾ? ಈ 8th ಸ್ಟ್ಯಾಂಡರ್ಡಲ್ಲಿ ನಾವು ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಓದಿದ್ದೀವಿ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನು ಓದಿದ್ವಿ? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಓದಿದ್ವಿ. ಅದೇ ರೀತಿ ಇನ್ನು ಏನಾದರೂ ಎಫೆಕ್ಟ್ಸ್ ಇದೆನಾ ಕರೆಂಟ್ದು? ಅದಕ್ಕೆ ಉತ್ತರ ಹೌದು, ಇನ್ನೊಂದು ಎಫೆಕ್ಟ್ ಇದೆ. ಅದೇನಪ್ಪ ಅಂತಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ. ಅದು ಏನು ಮಾಡುತ್ತೆ? ಹೇಗೆ ಎಲೆಕ್ಟ್ರಿಕ್ ಕರೆಂಟ್ ಮ್ಯಾಗ್ನೆಟ್ನ ಪ್ರೊಡ್ಯೂಸ್ ಮಾಡುತ್ತೆ? ಅದರಿಂದ ಉಪಯೋಗಗಳೇನೇನು ಅನ್ನೋದು ತಿಳ್ಕೋಬೇಕಾಗಿದೆ. ಜನರಲಿ ನಾವು ಈ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ವರ್ಕಿಂಗ್ ಪ್ರಿನ್ಸಿಪಲನ್ನು ಕಲಿತೀವಿ. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ನಾವು ಮನೆಯಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನಾವು ಫ್ಯಾನ್ ತಿರುಗೋದನ್ನು ನೋಡಿರ್ತೀವಲ್ವಾ? ಅದು ಹೇಗೆ ತಿರುಗುತ್ತೆ? ಇಲ್ಲಿ ನಾವು ಜಸ್ಟ್ ಸ್ವಿಚ್ ಆದ ತಕ್ಷಣ ನಮಗೆ ಫ್ಯಾನ್ ರೊಟೇಟ್ ಆಗುತ್ತೆ. ಅದು ಹೇಗೆ ರೊಟೇಟ್ ಆಗುತ್ತೆ? ಮತ್ತೆ ನಾವು ಪಂಪ್ ಸೆಟ್ಟಲ್ಲಿ, ಹೊಲ ಗದ್ದೆಗಳಲ್ಲಿ ನಾವು ಪಂಪ್ ಸೆಟ್ಟನ್ನು ಜಸ್ಟ್ ಸ್ವಿಚ್ ಆನ್ ಮಾಡಿದಾಗ ಏನಾಗುತ್ತೆ? ವಾಟರ್ ಫ್ಲೋ ಆಗುತ್ತೆ. ಮೀನ್ಸ್ ಗ್ರೌಂಡಿಂದ ನೀರು ಬರುತ್ತೆ, ಆ ನೀರನ್ನು ನಾವು ಹೊಲಕ್ಕೆ ಹಾಕ್ತೀವಿ ಅಲ್ವಾ? ಸೊ ಹೊಲಕ್ಕೆ ಯೂಸ್ ಮಾಡ್ತೀವಿ, ಹೊಲ ಗದ್ದೆಗಳಿಗೆ. ಅದೇ ರೀತಿ ಮತ್ತೆ ಈ ಎಲೆಕ್ಟ್ರಿಕ್ ಕಾರ್ಗಳು, ಈ ಮಧ್ಯೆ ಎಲೆಕ್ಟ್ರಿಕ್ ಕಾರ್ಗಳು, ಎಲೆಕ್ಟ್ರಿಕ್ ಸ್ಕೂಟರ್ಗಳು ಎಲ್ಲ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಅಲ್ವಾ? ಸೊ ಇವು ಹೇಗೆ ವರ್ಕ್ ಆಗುತ್ತೆ? ಇದೆಲ್ಲನೂ ತಿಳ್ಕೊಬೇಕಂತಂದರೆ ಫಸ್ಟ್ ನಾವು ಈ ಎಫೆಕ್ಟ್, ಅದೇ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಮೊದಲು ತಿಳ್ಕೋಬೇಕಾಗಿದೆ. ಸರಿನಾ? ಇನ್ನೇನಕ್ಕೆ ತಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಏನಪ್ಪ ಅಂತಂದರೆ, ಈ ಕ್ಲಾಸಲ್ಲಿ ಏನು ಓದ್ತೀವಿ, ಈ ಕ್ಲಾಸಲ್ಲಿ ಏನು ಓದ್ತೀವಿ ಅನ್ನೋದು ತಿಳ್ಕೋಬೇಕು. ನಾನು ಪ್ರತಿ ಟೈಮಲ್ಲೂ, ಅಂದರೆ ಪ್ರತಿ ಟಾಪಿಕ್ ಎಕ್ಸ್ಪ್ಲೈನ್ ಮಾಡುವಾಗ ಈ ಕಂಟೆಂಟ್ನ ಕೊಡ್ತಾ ಇರ್ತೀನಿ ಅಲ್ವಾ? ಯಾಕೆ ಕೊಡ್ತಾ ಇರ್ತೀನಿ? ನಾವು ಯಾವುದೇ ಒಂದು ಪ್ರಿಪೇರ್ ಆಗಬೇಕಂದ್ರೆ, ಒಂದು ಟಾಪಿಕ್ನ ಪ್ರಿಪೇರ್ ಆಗಬೇಕಂದ್ರೆ ಎಷ್ಟು ಸಮಯ ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಿಮಗೆ ಒಂದು ಓವರ್ ವ್ಯೂ ಸಿಕ್ಬಿಟ್ರೆ ನಿಮಗೆ ಎಷ್ಟೆಷ್ಟು ಟೈಮ್ ಯಾವ್ಯಾವ ಕಾನ್ಸೆಪ್ಟ್ಗೆ ಕೊಡಬೇಕನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅದರಿಂದ ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ, ಫಸ್ಟ್ ನಾವೇನು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ, ಬಿಫೋರ್ ಮೂವಿಂಗ್ ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಫಸ್ಟ್ ನಾವು ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಬೇಕಾಗಿದೆ. ಅಂದರೆ ಆರ್ಟಿಫಿಷಿಯಲ್ ಆಸ್ ವೆಲ್ ಆಸ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಬೇಕಾಗಿದೆ. ಸೊ ಅದರಿಂದ ಫಸ್ಟ್ ಆಗಿ ನಾನು ಏನು ಡಿಸ್ಕಸ್ ಮಾಡ್ತೇನೆ? ಮ್ಯಾಗ್ನೆಟ್. ಆದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಜಸ್ಟ್ ಇಟ್ ಈಸ್ ದ ಕಂಟೆಂಟ್, ಏನನ್ನು ಓದ್ತೀವ ಅನ್ನೋದು. ಅದಾದಮೇಲೆ ಓಎರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ, ಇದಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ, ನೋಡೋಣ ಆಮೇಲೆ, ಓಕೆನಾ? ಆದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ಸ್ ಪ್ರೊಡ್ಯೂಸ್ ಬೈ ಡಿಫ್ರೆಂಟ್ ಶೇಪ್ಸ್ ಆಫ್ ಎ ಕಂಡಕ್ಟರ್ಸ್. ಅಂದರೆ ಬೇರೆ ಬೇರೆ ಶೇಪ್ ಅಲ್ಲಿದ್ದಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಮೀನ್ಸ್ ವೈರ್ ಒಂದೇ ಶೇಪಲ್ಲಿರಲ್ಲ, ಯಾವಾಗಲೂ ಸ್ಟ್ರೈಟ್ ವೈರ್ ಆಗಿರಲ್ಲ, ಒಂದೊಂದು ಟೈಮಲ್ಲಿ ಬೆಂಡ್ ಆಗಿರುತ್ತೆ ಅಲ್ವಾ? ಸೊ ಆ ಟೈಮಲ್ಲಿ ಇದು ಯಾವ ಥರ ಎಫೆಕ್ಟ್ ತೋರಿಸುತ್ತೆ ಅನ್ನೋದು ಡಿಸ್ಕಸ್ ಮಾಡಬೇಕು. ಆಮೇಲೆ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅಂದರೆ ಯಾವ ಥರ ಫೋರ್ಸ್ ಅದ್ರ ಮೇಲೆ ಬೀಳುತ್ತೆ ಅಥವಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದು ಈ ಟಾಪಿಕಲ್ಲಿ ನಾವು ನೋಡ್ತೀವಿ. ಅಂದರೆ ಒಂದು ವೈರ್, ಅದು ಕರೆಂಟ್ ಫ್ಲೋ ಆಗ್ತಿದೆ, ಆ ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ, ಆ ವೈರ್ನ ನಾವು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದ್ರ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಆ ಫೋರ್ಸ್ ಯಾವ ಥರ ಆ್ಯಕ್ಟ್ ಆಗುತ್ತೆ ಅನ್ನೋದು ಇದ್ರದ್ದು ಇಂಪಾರ್ಟೆನ್ಸ್. ಆದಮೇಲೆ ಎಲೆಕ್ಟ್ರಿಕ್ ಮೋಟರ್ ಹೇಳಿದ್ನಲ್ಲ, ಜಸ್ಟ್ ಫ್ಯಾನ್ ಹೇಗೆ ವರ್ಕ್ ಆಗುತ್ತೆ, ಪಂಪ್ ಸೆಟ್ ನೀರು ಹೇಗೆ ಹೊರಗೆ ಬರುತ್ತೆ, ಆಮೇಲೆ ವೆಹಿಕಲ್ಸ್ ವೀಲ್ ಟರ್ನ್ ಆಗುತ್ತಲ್ವಾ, ಅದು ಹೇಗೆ ಟರ್ನ್ ಆಗುತ್ತೆ. ಒಂದು ಸಿಂಪಲ್ ಆಗಿ ಒಂದು ಚಿಕ್ಕ ಮಕ್ಕಳದ್ದು ಒಂದು ಲೆಸನ್ ಹೇಳ್ಬೇಕಂತಂದರೆ, ನಾವು ಯಾವಾಗಾದ್ರೂ ಜಾತ್ರೆಗೆ ಹೋಗ್ತೀವಲ್ಲ, ಊರಿನ ಜಾತ್ರೆ ಅಲ್ವಾ? ಸೊ ಜಾತ್ರೆಗೆ ಹೋದಾಗ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಾ ಇದ್ವಿ? ಮ್ಯಾಗ್ನೆಟ್ ಜೊತೆ ಆಟ ಆಡ್ತಾ ಇದೀವಲ್ಲ, ಅದು ಈ ಪಾಠಲ್ಲಿ ನೋಡ್ತೀವಿ. ಆಮೇಲೆ ಮ್ಯಾಗ್ನೆಟ್ ಬಿಟ್ಟರೆ ನಮಗೆ ಭಾರಿ ಇಷ್ಟವಾದ ವಸ್ತು ಅಂತಂದರೆ ಅದು ರಿಮೋಟ್ ಕಾರ್ ಅಲ್ವಾ? ಆ ರಿಮೋಟ್ ಕಾರ್ ನೀವು ಜಸ್ಟ್ ಪ್ರೆಸ್ ಮಾಡಿದ ತಕ್ಷಣ ಅದು ಮುಂದೆ ಹೋಗೋದು, ಹಿಂದೆ ಬರೋದೆಲ್ಲ ಮಾಡುತ್ತಲ್ಲ, ನೀವು ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ಬೋದು. ಅದು ಹೇಗೆ ರೊಟೇಟ್ ಆಗುತ್ತೆ, ವೀಲ್ ಹೇಗೆ ರೊಟೇಟ್ ಆಗುತ್ತೆ ಅನ್ನೋದು ಈ ಮೋಟರ್ ಮೂಲಕ ನಾವು ತಿಳ್ಕೊಬಹುದು.
ಆಮೇಲೆ ಎಲೆಕ್ಟ್ರಿಸಿಟಿ ಫ್ರಮ್ ಮ್ಯಾಗ್ನೆಟಿಸಮ್. ಇಲ್ಲಿ ನಾವು ಜನರಲಿ ಎಲೆಕ್ಟ್ರಿಸಿಟಿ ಹೇಗೆ ಜನರೇಟ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತು. ಯಾವುದಾದ್ರ ಮೂಲಕ ತಯಾರಿಸ್ಬೋದು, ಈ ನೀರಿನಿಂದ ತಯಾರಿಸ್ಬೋದು, ಅದನ್ನೇ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅದಾದಮೇಲೆ ಥರ್ಮಲ್ ಎಲೆಕ್ಟ್ರಿಸಿಟಿ ಅಂದರೆ ಕೋಲ್ ಮುಖಾಂತರ ನಾವು ತಯಾರು ಮಾಡ್ಬೋದು. ಆಮೇಲೆ ನ್ಯೂಕ್ಲಿಯರ್ ಎಲೆಕ್ಟ್ರಿಸಿಟಿ ಅದರಿಂದನೂ ತಯಾರು ಮಾಡ್ಬೋದು. ಸೊ ಅದೇ ರೀತಿ ಎಲೆಕ್ಟ್ರಿಸಿಟಿ ಫ್ರಮ್ ಮ್ಯಾಗ್ನೆಟಿಸಮ್, ಈ ಮ್ಯಾಗ್ನೆಟ್ ಮೂಲಕನೂ ಈ ಎಲೆಕ್ಟ್ರಿಸಿಟಿ ರೆಡಿ ಮಾಡ್ಬೋದಾ, ತಯಾರಿಸಬಹುದಾ ಅನ್ನೋದು ಒಂದು ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ಬೋದು. ಮತ್ತು ಎ ಸಿ ಜನರೇಟರ್ ಅಂದರೆ ನಮಗೆ ಗೊತ್ತೇ ಇದೆ. ಯಾವಾಗಾದ್ರೆ ಕರೆಂಟ್ ಹೋದಾಗ ಏನು ಮಾಡ್ತೀವಿ, ಜನರೇಟರ್ ಆನ್ ಮಾಡ್ರು ಅಂತ ಹೇಳ್ತೀವಿ. ಯಾಕೆ? ಆ ಜನರೇಟ್ ಏನು ಮಾಡುತ್ತೆ ಅಂತಂದರೆ ಇಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಅಲ್ವಾ. ಸೊ ಅದರಿಂದ ಹೇಗೆ ಆ ಜನರೇಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಈ ಪಾಯಿಂಟ್ 8 ನಾವು ನೋಡ್ಬೋದು. ಅದು ಡಿಟೇಲ್ ಆಗಿ ನೋಡೋಣ. ಈ ಮೋಟಾರ್ ಮತ್ತು ಜನರೇಟರ್ ತುಂಬ ಇಂಪಾರ್ಟೆಂಟ್ ಡೇ ಟು ಡೇ ಲೈಫ್ಗೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕೆಂದರೆ ನಾವು ಸೈನ್ಸ್ ಓದ್ತಿರೋದು. ಸೊ ಯಾರಾದರೂ ಕೇಳಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ರೆಡಿ ಇರಬೇಕಲ್ಲ. ಸೈನ್ಸ್ ಸ್ಟೂಡೆಂಟ್ಸ್ ಯಾವಾಗಲೇ ರೆಡಿ ಇರಬೇಕು. ಸೈನ್ಸ್ ಅಂದ್ರೇ ಇದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಅ ನಾಲೆಡ್ಜ್ ಅಲ್ವಾ. ಯಾವುದೇ ಒಂದು ತಿಳ್ಕೊಬೇಕಂದ್ರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಬೇರೆಯವ್ರಿಗೆ ಹೇಳಬೇಕು. ಇಲ್ಲಾಂತಂದರೆ ಅದು ಕರೆಕ್ಟ್ ಅನ್ಸಲ್ಲ. ಓಕೆ, ನಾವು ಓದಿನೂ ವ್ಯರ್ಥ ಆಗಿಬಿಡುತ್ತೆ ನಾವೇನಾದ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಅಲ್ವಾ. ಸೊ ಅದಾಯಿತು. ಆಮೇಲೆ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತಂದರೆ ಗೃಹ ಬಳಕೆ. ನಾವು ಮನೆಯಲ್ಲಿ ಹೇಗೆ ಸರ್ಕ್ಯೂಟ್ನ ಕನೆಕ್ಟ್ ಮಾಡ್ತೀವಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಬಟ್ ಇಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, 1 by 1 ಸ್ಟೆಪ್ ಬೈ ಸ್ಟೆಪ್. ಯಾವ ಥರ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಕನೆಕ್ಟ್ ಮಾಡ್ತಾರೆ, ಯಾವ ಥರ ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗಿ ನಮ್ಮ ಮನೆಗಳಿಗೆ ಬರುತ್ತೆ, ಮನೆಯಿಂದ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ಈ ಲಾಸ್ಟ್ ಪಾಯಿಂಟಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಇಷ್ಟು ಈ ಕಂಟೆಂಟು, ಈ ಪಾಠದಲ್ಲಿ ನಾವು ಕಲಿಬೇಕಾಗಿರೋ ಕಂಟೆಂಟು ಇಷ್ಟೇ. ಫೈನ್. ಸೊ ಸ್ಟಾರ್ಟ್ ವಿತ್ ಮ್ಯಾಗ್ನೆಟ್. ಇವಾಗ ಮ್ಯಾಗ್ನೆಟಿಂದ ಸ್ಟಾರ್ಟ್ ಮಾಡೋಣ. ಏನದು ಮ್ಯಾಗ್ನೆಟ್? ಇಲ್ಲಿ ನೋಡಿ, ಜನರಲಿ ನಾವು ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಗ್ನೆಟ್ಸ್ ಇದೆ. ಸೊ ಫಾರ್ ಈಸಿ ಎಕ್ಸ್ಪ್ಲನೇಷನ್, ನಮಗೆ ಈಸಿಯಾಗಿ ಅರ್ಥ ಆಗಬೇಕಂತಂದರೆ ನಾನು ಬಾರ್ ಮ್ಯಾಗ್ನೆಟನ್ನು ತೊಗೊಂಡಿದ್ದೀನಿ. ಓಕೆನಾ? ಸೊ ಈ ಮ್ಯಾಗ್ನೆಟ್ಸ್ ಡಿಫ್ರೆಂಟ್ ಶೇಪಲ್ಲಿ ಅವೈಲಬಿಲಿಟಿ ಇದೆ. ಹೇಗೆ? ಒಂದು ಬಾರ್ ಮ್ಯಾಗ್ನೆಟ್ ಇಲ್ಲಿ ನೋಡ್ಬೋದು ನೀವು, ಇದು ಬಾರ್ ಮ್ಯಾಗ್ನೆಟ್ ಅಂತ ಕರೀತಾರೆ, ಸ್ಟ್ರೈಟ್ ಆಗಿದೆ. ಓಕೆನಾ? ಅದಾದಮೇಲೆ ಯು ಶೇಪ್ ಮ್ಯಾಗ್ನೆಟ್ ಅಂತ ಇರುತ್ತೆ. ಯು ಶೇಪ್ ಮ್ಯಾಗ್ನೆಟ್ ಹೇಗೆ ಇರುತ್ತೆ ಅಂತಂದರೆ ಈ ಥರ ನೋಡಿರ್ತೀರ ನೀವು, ಈ ಥರ ಯು ಶೇಪ್. ಮತ್ತು ಆರ್ಶು ಶೇಪ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಅಂದರೆ ಕುದುರೆ ಪಾದ ಇರುತ್ತಲ್ಲ, ಆ ಶೇಪಲ್ಲಿ ಇರೋದಕ್ಕೆ ಆರ್ಶು ಮ್ಯಾಗ್ನೆಟ್ ಅಂತ ಕರೀತಾರೆ. ಅದು ಹೇಗೆ ಅಂತಂದರೆ ಯು ಶೇಪ್ ಥರನೇ ಕಾಣಿಸುತ್ತೆ, ಬಟ್ ಏನಂದರೆ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಹೇಗೆ ಅಂತಂದರೆ ಇದು ಯು ತಾನೆ, ಜಸ್ಟ್ ಇಲ್ಲಿ ಮುಂದ್ಗಡೆ ಬಂದಿರುತ್ತೆ. ಇದು ಆರ್ಶು ಶೇಪ್ ಅಂತ ಕರೀತಾರೆ. ಸೊ ಈ ಥರ ಬೇರೆ ಬೇರೆ ಶೇಪಲ್ಲಿ ಅವೈಲಬಿಲಿಟಿ ಇದೆ ಮ್ಯಾಗ್ನೆಟ್ಸ್. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಈ ಮ್ಯಾಗ್ನೆಟ್ ಅಂದರೆ ಏನು? ಕಾಂತ, ಕನ್ನಡದಲ್ಲಿ ಕಾಂತ ಅಂತ ಕರಿತೀವಿ. ಈ ಕಾಂತ ಅಂದರೆ ಏನು? ಇಲ್ಲಿ ಮ್ಯಾಗ್ನೆಟ್ is a object which attracts magnetic substance. ಎಕ್ಸಾಂಪಲ್ ಏನು ಹೇಳ್ಬೋದು? ಐರನ್, ಕೋಬಾಲ್ಟ್, ನಿಕ್ಕಲ್. ಇನ್ನು ಎಕ್ಸಾಂಪಲ್ ಹೇಳ್ಬೋದು. ಓಕೆನಾ? ಸೊ ಇಲ್ಲಿ ಮ್ಯಾಗ್ನೆಟ್ ಅನ್ನೋದು ಒಂದು ವಸ್ತು. ಈ ವಸ್ತು ಏನು ಮಾಡುತ್ತೆ ಅಂತಂದರೆ ಈ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ನ ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮ್ಯಾಗ್ನೆಟ್ ಜೊತೆ ಪ್ಲೇ ಮಾಡಿದಾಗ ನೀವೇನು ಮಾಡ್ತೀರಿ, ಒಂದು ಐರನ್ ನೇಲನ್ನು ಇಟ್ಕೊಂಡ್ರೆ ಅದೇನಾಗುತ್ತೆ, ಅದಕ್ಕೆ ಜೋತ್ ಬೀಳುತ್ತಲ್ವಾ. ಓಕೆನಾ? ಅದಕ್ಕೆ ಅಂಟ್ಕೊಳ್ಳುತ್ತೆ. ಅದನ್ನೇ ನಾವು ಅಟ್ರಾಕ್ಟ್ ಅಂತ ಕರಿತೀವಿ. ಇಲ್ಲಿ ಡೆಫಿನೇಷನ್ ಇಂಪಾರ್ಟೆಂಟ್. ಹೇಗೆ ಅಂತಂದರೆ ಮ್ಯಾಗ್ನೆಟ್, ವಾಟ್ ಯು ಮೀನ್ ಬೈ ಮ್ಯಾಗ್ನೆಟ್ ಅಂತ ಕೇಳ್ತಾರೆ. ಅವಾಗ ನೀವು ಇದನ್ನು ಬರೀಬೇಕು. ಮ್ಯಾಗ್ನೆಟ್ ಈಸ್ an object which attracts magnetic substance. ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತಂದರೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ ಅಂತ. ಯಾವುದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತಲ್ಲ ಆ ಸಬ್ಸ್ಟೆನ್ಸ್ನ ನಾವು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ಐರನ್, ಕೋಬಾಲ್ಟ್,
ನಿಕ್ಕಲ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಎಷ್ಟು ಬರೆದ್ರೆ ಸಾಕು, ಸರಿನಾ? ಅದಾದ್ಮೇಲೆ ಈ ಮ್ಯಾಗ್ನೆಟ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇವು ಬಾರ್ ಮ್ಯಾಗ್ನೆಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಸೆಕೆಂಡ್ ಪಿಕ್ಚರ್ ಅಲ್ಲಿ, ಇದು ಫಸ್ಟ್ ಪಿಕ್ಚರ್ ಅನ್ಕೊಳ್ಳಿ, ಈ ಸೆಕೆಂಡ್ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಐರನ್ ಫೈಲ್ಸ್ ಇದೆ, ಅಂದ್ರೆ ಚಿಕ್ಕ ಚಿಕ್ಕ ಐರನ್ ಫೈಲ್ಸ್ ಇದೆ, ಫೈಲಿಂಗ್ಸ್ ಅಂತ ಕರಿತೀವಿ. ಇವು ಏನ್ ಮಾಡುತ್ತೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಟ್ರಾಕ್ಟ್ ಆಗಿದೆ, ಇಲ್ಲೂ ಅಟ್ರಾಕ್ಟ್ ಆಗಿದೆ, ಇಲ್ಲೂ ಅಟ್ರಾಕ್ಟ್ ಆಗಿದೆ. ಓಕೆನಾ? ಸೊ ಇದು ಆ ಈ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಐರನ್ ಫೈಲಿಂಗ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಪ್ರಾಪರ್ಟಿ ಆಫ್ ಮ್ಯಾಗ್ನೆಟ್ ಅಂತ ಕರಿಬಹುದು. ಓಕೆ, ಸೊ ನಾವು ಇಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ಪ್ರಾಪರ್ಟೀಸ್. ಇದರ ಗುಣಲಕ್ಷಣ ಏನು? ಪ್ರಾಪರ್ಟೀಸ್. ಗುಣಲಕ್ಷಣ ಅಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದ ಗುಣಲಕ್ಷಣಗಳು ಇರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ಕರಿತೀವಿ ಜನರಲ್ ಆಗಿ. ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ಮನುಷ್ಯನ ತಗೊಳ್ಳಿ. ಮನುಷ್ಯನಿಗೆ ಯಾವ ಗುಣಲಕ್ಷಣಗಳಿದೆ? ನಾರ್ಮಲ್ ಆಗಿ 2 ಕಿವಿ ಇರುತ್ತೆ, 2 ಕಣ್ಣು ಇರುತ್ತೆ, ಮೂಗಿರುತ್ತೆ, ಬಾಯಿ ಇರುತ್ತೆ, ಒಂದು ತಲೆ ಇರುತ್ತೆ ಅಂತ ಒಂದು ಗುಣಲಕ್ಷಣಗಳಿದೆ. ಅದನ್ನ ಸೊ ಅದೇ ತರ ಈ ಮ್ಯಾಗ್ನೆಟ್ಗೂ ಗುಣಲಕ್ಷಣಗಳಿದೆ, ಪ್ರಾಪರ್ಟೀಸ್ ಅಂತ ಕರೀತಾರೆ. ಅದು ಏನಪ್ಪಾ ಅಂತಂದ್ರೆ, ಇವಾಗ ನಾನು ಇಲ್ಲಿ ಮ್ಯಾಗ್ನೆಟ್ ಅಂತ ತಗೊಂಡ್ರೆ ಇಟ್ ಹ್ಯಾಸ್ 2 ಪೋಲ್ಸ್, 2 ಧ್ರುವಗಳಿದೆ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತಿದೆ. ಇದು ಫಸ್ಟ್ ಪ್ರಾಪರ್ಟಿ. ಇಟ್ ಹ್ಯಾಸ್ 2 poles. 2 poles, that is north, south pole. ಓಕೆನಾ? ಇದು ಫಸ್ಟ್ ಪ್ರಾಪರ್ಟಿ, ಮೊದಲನೇ ಗುಣಲಕ್ಷಣ. ಇನ್ನೊಂದೇನಪ್ಪ ಅಂತಂದ್ರೆ, ಈ ನಾರ್ತ್ ಮತ್ತೆ ಸೌತ್ ಏನಿದೆ, ಇದು ಒಂದು ಮ್ಯಾಗ್ನೆಟ್, 2 ಧ್ರುವಗಳಿದೆ. ಇನ್ನೊಂದು ಮ್ಯಾಗ್ನೆಟ್ ತಗೋತೀನಿ, ಅದಕ್ಕೂ ನಾರ್ತ್ ಸೌತ್ ಅಂತಾನೆ ಇರುತ್ತೆ. ಆವಾಗ ಏನ್ ಮಾಡ್ತೀನಿ ಅಂತಂದ್ರೆ, 2 ಮ್ಯಾಗ್ನೆಟ್ ತರ್ತೀನಿ. ನೀವು ಚಿಕ್ಕವರಿದ್ದಾಗ ನೀವು ಮ್ಯಾಗ್ನೆಟ್ ಜೊತೆ ಪ್ಲೇ ಮಾಡಿರ್ಬೋದು. ಓಕೆನಾ? ಅದು ಏನಾಗುತ್ತಂದ್ರೆ, ನೀವು 2 ಧ್ರುವಗಳನ್ನು, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಮ್ಯಾಗ್ನೆಟ್ ತಗೋತೀನಿ. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅನ್ಕೊಳ್ಳೋಣ. ಇನ್ನೊಂದು ಮ್ಯಾಗ್ನೆಟ್ ತಗೋತೀನಿ, ಇಲ್ಲಿ ಸೌತ್ ಪೋಲ್, ಇಲ್ಲಿ ನಾರ್ತ್ ಪೋಲ್ ಇದೆ. ಇವಾಗ ಇದೇನಾಗುತ್ತೆ, ಇದು ಸೌತ್ ಪೋಲ್, ಇದು ಸೌತ್ ಪೋಲ್ ಆಗಿರುತ್ತೆ. ಆವಾಗ ನಾವು ಸಮೀಪ ತಂದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವು ಕೂಡೋದಿಲ್ಲ, ಅಟ್ರಾಕ್ಟ್ ಆಗೋದಿಲ್ಲ, ಒಂದಕ್ಕೊಂದು ತಳ್ಳುತ್ತೆ, ಹಿಂಗೆ ಹೀಗೆ ಹೀಗೆ ಹೋಗೋದಾಗುತ್ತೆ. ಅದು ಅಟ್ರಾಕ್ಟೇ ಆಗಲ್ಲ, ಮಿಸ್ ಆಗ್ತಿರುತ್ತೆ. ಸೊ ಅದನ್ನ ನಾವು ರಿಪಲ್ಷನ್ ಅಂತ ಕರಿತೀವಿ. ರಿಪಲ್ಷನ್ ಅಂತ ಕರಿತೀವಿ. ಇಲ್ಲಿ ಸೌತ್ ಇದ್ದಾಗ ರಿಪಲ್ಷನ್ ಆಯ್ತು. ನೀವು ಕೇಳ್ಬೋದು, ಸರ್ ಇದು ಸೌತ್ ಇದ್ದಾಗ ಮಾತ್ರ ರಿಪಲ್ಷನ್ ಆಗುತ್ತಾ? ನಾರ್ತ್ ಇದ್ದಾಗ ಏನಾಗುತ್ತೆ? ಅವಾಗಲೂ ರಿಪಲ್ಷನ್ ಆಗುತ್ತೆ. ಸೊ ಅದರಿಂದ ನಾನು ಹೇಳಬಲ್ಲೆ ಏನಂತಂದ್ರೆ, ಲೈಕ್ ಪೋಲ್ಸ್ ರಿಪಲ್ಸ್ ಈಚ್ ಅದರ್ ಅಂತ ಹೇಳ್ತೀನಿ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್. ಇನ್ನೊಂದೇನಂತಂದ್ರೆ, ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ತೀನಿ. ಅದು ಏನಂತಂದ್ರೆ, ಇದು ಸೌತ್, ಇದು ನಾರ್ತ್, ಇದು ಸೌತ್, ಇದು ನಾರ್ತ್. ಈ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿ, ಇದು ಯಾವ ಪೋಲ್? ನಾರ್ತ್ ಪೋಲ್. ಇದು ಸೌತ್ ಪೋಲ್. ನಾನು ಈ ಸೌತ್ ಪೋಲ್ ಮತ್ತೆ ನಾರ್ತ್ ಪೋಲ್ ಅನ್ನು ಒಂದ್ರ ಪಕ್ಕದಲ್ಲಿ ಒಂದು ತಂದಾಗ ಏನಾಗುತ್ತೆ? ಅಟ್ರಾಕ್ಟ್ ಆಗ್ಬಿಡುತ್ತೆ, ಆಕರ್ಷಣೆಗಳಾಗುತ್ತೆ. ಪ್ಲೇ ಮಾಡಿದ್ರಾ? ಯಾವತ್ತಾದ್ರೂ ಮ್ಯಾಗ್ನೆಟ್ ಜೊತೆ ಆಡಿದ್ರಾ? ನಾನಂತೂ ಆಡಿದ್ದೀನಿ, ನನ್ಗೆ ಗೊತ್ತಾಗ್ತಿದೆ ಯಾವ ಥರ ಆಡಿದ್ದೀನಿ ಅದ್ರ ಜೊತೆ ಅಂತ. ಸೊ ಅದರಿಂದ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಅನ್ಲೈಕ್ ಪೋಲ್, ಇಲ್ಲಿ ನೋಡಿ, ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್, ಇಲ್ಲಿ ಇದು ಬೇರೆ ಧ್ರುವ, ಇದು ಬೇರೆ ಧ್ರುವ ಆಗಿದೆ. ಸೊ ಅದರಿಂದ ಇಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ಅಟ್ರಾಕ್ಷನ್. ಇಲ್ಲಿ ನಾನು ನಾರ್ತ್ ಸೌತ್ ತಗೊಂಡಿದ್ದೀನಿ. ಇಲ್ಲಿನೂ ಇನ್ನೊಂದು ಸಿನಾರಿಯೋ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್.
ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್. ಇಲ್ಲೂ ಅಷ್ಟೇ, ಇಲ್ಲಿ ಸೌತ್ ಪೋಲ್ ಇದೆ, ಇಲ್ಲಿ ನಾರ್ತ್ ಪೋಲ್ ಇದೆ. ಇದ್ರ ಮಧ್ಯನೂ ಅಟ್ರಾಕ್ಷನ್ ಆಗುತ್ತೆ. ಅದರಿಂದ ನಾನು ಹೇಳ್ತೀನಿ, ಲೈಕ್ ಪೋಲ್ಸ್ ಆಫ್ ಅ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್ ಅಂಡ್ unlike poles of magnet attract each other. ಇಷ್ಟು ತಿಳ್ಕೊಂಡ್ರೆ ಸಾಕು. ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೆಕೆಂಡ್, ಇದ್ರ ಪ್ರಾಪರ್ಟೀಸ್, ಇದ್ರ ಗುಣಲಕ್ಷಣಗಳು ಏನು ಅಂತ ತಿಳ್ಕೋಬೇಕು. ಇಲ್ಲಿ ಮೊದಲನೇದಾಗಿ ಇಟ್ ಹ್ಯಾಸ್ 2 ಪೋಲ್ಸ್ ಅಂತ ಇದೆ. ಯಾವುದೇ ಒಂದು ಕಾಂತವನ್ನು ಕನ್ಸಿಡರ್ ಮಾಡಿದಾಗ ನಮಗೆ 2 ಧ್ರುವಗಳಿರುತ್ತೆ. ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ ಅಂತ ಇರುತ್ತೆ. ಅದನ್ನ ನಾವು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಕರಿತೀವಿ. ಓಕೆನಾ? ಅದು ಫಸ್ಟ್ ಪ್ರಾಪರ್ಟಿ ಆಯ್ತು. ಸೆಕೆಂಡ್ ಪ್ರಾಪರ್ಟಿ ಏನಂದ್ರೆ ಲೈಕ್ ಪೋಲ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಯಾವುದೇ ಇವಾಗ ನಾರ್ತ್ ತಗೊಂಡ್ರೆ ಈ ಉತ್ತರ ಧ್ರುವ ಮತ್ತೆ ಉತ್ತರ ಧ್ರುವ ಅಥವಾ ದಕ್ಷಿಣ ಧ್ರುವ ಒಂದರ ಸಮೀಪ ಒಂದು ತಂದಾಗ ಅಲ್ಲಿ ವಿಕರ್ಷಣೆಗೊಳಗಾಗುತ್ತೆ. ಅವು ಅಟ್ರಾಕ್ಟ್ ಆಗೋದಿಲ್ಲ, ಅದು ದೂರ ಹೋಗುತ್ತೆ. ಅದನ್ನ ನಾವು ವಿಕರ್ಷಣೆ ಅಂತ ಕರಿತೀವಿ. ಅದನ್ನೇ ನಾನು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಅಥವಾ ದಕ್ಷಿಣ ಧ್ರುವ ಅಥವಾ ಉತ್ತರ ಧ್ರುವ, ಈ ತರ ನಾರ್ತ್ ಪೋಲ್ ಸೌತ್ ಪೋಲ್ ಆರ್ ಸೌತ್ ಪೋಲ್ ನಾರ್ತ್ ಪೋಲ್ ಒಂದರ ಸಮೀಪ ಒಂದು ತಂದಾಗ ಅವು ಅಟ್ರಾಕ್ಟ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಸೆಕೆಂಡ್ ಪ್ರಾಪರ್ಟಿಯಲ್ಲಿ ಹೇಳೋದು. ಲೈಕ್ ಪೋಲ್ಸ್ ಆಫ್ ಅ ಮ್ಯಾಗ್ನೆಟ್ ರಿಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಟ್ರಾಕ್ಟ್ ಈಚ್ ಅದರ್ ಅಂತ. ಇಷ್ಟಾಯ್ತು. ಓಕೆ ಸರ್, ನಮಗೆ ಮ್ಯಾಗ್ನೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಮತ್ತೆ ಅದ್ರ ಉಪಯೋಗಗಳು ಪ್ರಾಪರ್ಟೀಸ್, ಗುಣಲಕ್ಷಣಗಳು ಏನು ಅಂತ ಗೊತ್ತಾಯ್ತು. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಸರ್ ಅದ್ರ ಉಪಯೋಗ ಏನು? ನಾವು ತಿಳ್ಕೊಂಡು ಅದೇನು ಅಂತ ತಿಳ್ಕೊಂಡ್ವಿ, ಬಟ್ ಅದ್ರ ಉಪಯೋಗ ಏನು ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಇದನ್ನ ಇಗ್ನೋರ್ ಮಾಡಿ, ಫಸ್ಟ್ ಯೂಸಸ್ ನೋಡೋಣ. ಯೂಸಸ್ ಆಫ್ ಮ್ಯಾಗ್ನೆಟ್, ಕಾಂತದ ಉಪಯೋಗಗಳೇನು? ಅನುಕೂಲಗಳು ಅಥವಾ ಉಪಯೋಗಗಳು. ಓಕೆನಾ? ಫಸ್ಟ್ ಏನಪ್ಪ ಅಂತಂದ್ರೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಹೇಗೆ ಅಂತಂದ್ರೆ ಇದು ಬೋರ್ಡ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ತುಂಬಾ ಪ್ರಾಮುಖ್ಯತೆ ಇರುವ ಪಾಠವಾಗಿದೆ. ಓಕೆನಾ? ಸೊ ಫಸ್ಟ್ ಉಪಯೋಗ ಏನಂತಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಮ್ಯಾಗ್ನೆಟ್ನ. ಹೇಗೆ ಅಂತಂದ್ರೆ ನಾವು ಜನರಲ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಸ್ಕ್ಯಾನ್ ಮಾಡ್ತಾರಲ್ವಾ, MRI ಸ್ಕ್ಯಾನಿಂಗ್ ಅಂತ ನೀವು ಕೇಳಿರ್ಬೋದು. MRI ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಮೆಡಿಕಲ್ ಫೀಲ್ಡ್ MRI ಅಂತ. ಈ MRI ಅಂತಂದು ಒಂದು ಸ್ಕ್ಯಾನಿಂಗ್. ಈ MRI ಅಂತಂದ್ರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಪಿಕ್ಚರ್ ತೆಗೀತದೆ. ನಮ್ಮ ಬಾಡಿಯಲ್ಲಿ ಏನಾದರೂ ಎಫೆಕ್ಟ್ ಆಗಿದೆನಾ, ಏನೇನಾಗಿದೆ ಬಾಡಿ ಒಳಗೆ, ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ಲ ಅನ್ನೋದು ಚೆಕ್ ಮಾಡೋಕ್ಕೆ ಇದನ್ನ ಈ ಸ್ಕ್ಯಾನಿಂಗ್ ಮಾಡ್ತಾರೆ, MRI ಸ್ಕ್ಯಾನಿಂಗ್ ಅಂತ. ಸರಿನಾ? ಅದು ಮೆಡಿಕಲ್ ಫೀಲ್ಡ್ ಆಯಿತು. ಮತ್ತೆ ನೀವು ಜನರಲ್ ಆಗಿ ನೋಡಿರ್ಬೋದು, ಹಳೆ ಕಾಲದಲ್ಲಿ ನಮಗೆ ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ಗಳು ನೋಡಿರ್ತೀವಿ. ಅದರ ರೀಲ್ ಬರ್ತಾ ಇತ್ತು ಗೊತ್ತಾ, ಬ್ಲ್ಯಾಕ್ ಕಲರ್ ರೀಲ್ ಇರ್ತಾ ಇತ್ತು. ಸೊ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದರೆ ಅದರಲ್ಲಿ ಸ್ವಲ್ಪ ಪಾರ್ಟ್ ಮ್ಯಾಗ್ನೆಟ್ನ ಯೂಸ್ ಮಾಡ್ತಾರೆ. ನೀವು ಅದನ್ನು ಟಚ್ ಮಾಡಿ ನೋಡಿ, ಅಂಟಂಟಾಗಿರುತ್ತೆ, ಅದು ಅಬ್ಸರ್ವ್ ಮಾಡಿ ಬೇಕಿದ್ರೆ. ಓಕೆನಾ? ಆ ಸೆಕೆಂಡ್ ಬಂದ್ಬಿಟ್ಟು ಆಡಿಯೋ ಮತ್ತು ವಿಡಿಯೋ ಕ್ಯಾಸೆಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಕ್ಯಾಸೆಟ್ಸ್. ಓಕೆನಾ? ಇದು ಎರಡನೇ ಉಪಯೋಗ, ಸೆಕೆಂಡ್ ಯೂಸ್. ಮತ್ತು ಇನ್ನೊಂದು ಏನಂತಂದರೆ, ನಾವು ಈಗಿನ ಕಾಲದಲ್ಲಿ TV ಇಲ್ಲ ಅಂತಂದ್ರೆ ನಡೆಯೋದಿಲ್ಲ, ಟೆಲಿವಿಷನ್, ರೇಡಿಯೋ ಇಲ್ಲ ಅಂದ್ರೆ ನಡೆಯುತ್ತೆ, ಬಟ್ TV ಇಲ್ಲ ಅಂತಂದ್ರೆ ನಡೆಯಲ್ಲ. ನಮಗೆ ಅದರಿಂದ ಬರೋ ಸೌಂಡ್ ಕೇಳಿಸುತ್ತಲ್ವಾ? ಸೊ ಆ ಸೌಂಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ? ನೀವು ಅದನ್ನು ಯಾವುದಾದ್ರೂ ಕೆಟ್ಟೋಗಿರೋ TV ಅಥವಾ ರೇಡಿಯೋ ಇದ್ದರೆ ತೆಗೆದು ನೋಡಿ,
ಅದರಲ್ಲೊಂದು ರೌಂಡ್ ಆಗಿರೋ ಮ್ಯಾಗ್ನೆಟ್ ಯೂಸ್ ಮಾಡಿರ್ತೀವಿ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಮ್ಯಾಗ್ನೆಟ್ಸ್ ಅನ್ನು ಆ ರೇಡಿಯೋ ಮತ್ತೆ ಟೆಲಿವಿಷನ್ ಅಲ್ಲೂ ಯೂಸ್ ಮಾಡ್ತಾರೆ ಅಂತ. ಸೊ ಇಲ್ಲಿ ನಾನು 3ನೇ ಪಾಯಿಂಟ್ ಇನ್ಕ್ಲೂಡ್ ಮಾಡ್ತೀನಿ, ಏನಂತಂದ್ರೆ ರೇಡಿಯೋ ಅಂಡ್ ಟೆಲಿವಿಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಟಿವಿ ಎಷ್ಟು ಉಪಯೋಗಗಳಾಯಿತು, ಸರಿನಾ? ನೋಡ್ಕೊಳ್ಳಿ 3 ಪಾಯಿಂಟ್ಸ್. ಮೆಡಿಕಲ್ ಫೀಲ್ಡಲ್ಲಿ MRI ಅಂತಂದ್ರೆ ಇದು ಜನರಲ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ, ಫುಲ್ ಫಾರ್ಮ್ ಕೇಳ್ತಾರೆ. MRI ಅಂದ್ರೇನು, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರೀತಾರೆ. ಮತ್ತೆ ಆಡಿಯೋ ಮತ್ತೆ ವಿಡಿಯೋ ಕ್ಯಾಸೆಟ್ಗಳಲ್ಲಿ ಆ ರೀಲ್ ಇರುತ್ತಲ್ಲ, ಆ ರೀಲ್ ಮತ್ತೆ ರೇಡಿಯೋ ಮತ್ತೆ ಟೆಲಿವಿಷನ್ಗಳಲ್ಲಿ ಈ ಮ್ಯಾಗ್ನೆಟ್ ಅನ್ನು ಯೂಸ್ ಮಾಡ್ತಾರೆ. ಇಷ್ಟು ಇದ್ರ ಬಗ್ಗೆ ಆಯಿತು. ಸೊ ಇವಾಗ ನಾವು ಏನನ್ನು ಕಲ್ತೇವೆ ಅಂತಂದ್ರೆ ಮ್ಯಾಗ್ನೆಟ್ ಅಂದ್ರೇನು, ಕಾಂತ ಅಂದ್ರೇನು, ಮತ್ತೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್, ಅದರ ಗುಣಲಕ್ಷಣಗಳೇನು, ಆ್ಯಂಡ್ ಯೂಸಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಗ್ನೆಟ್ ಅಂದರೆ ಅದ್ರ ಉಪಯೋಗಗಳೇನು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಜಸ್ಟ್ ಇವಾಗ ತಾನೇ ಮುಗಿಸಿದ್ವಿ. ನೋಡಿ ಒಂದ್ಸತಿ ನೋಟ್ ಡೌನ್ ಮಾಡ್ಕೋತೀರಾ, ಮಾಡ್ಕೊಳ್ಳಿ. ಎಷ್ಟು ಯೂಸಸ್ ಆಯಿತು, ಉಪಯೋಗಗಳು. ಮತ್ತೆ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಇದು ಏನಪ್ಪಾ ಅಂತಂದ್ರೆ ಕಾಂತಕ್ಷೇತ್ರ ಮತ್ತು ಕಾಂತಕ್ಷೇತ್ರದ ಬಲರೇಖೆಗಳು ಅಂತ. ಬಲ ರೇಖೆಗಳು ಇದನ್ನು ನಾವು ಕನ್ನಡದಲ್ಲಿ ಹೀಗೆ ಕರಿತೀವಿ, ಬಟ್ CBSE ಮಕ್ಕಳಿಗೆ ಈ ಥರ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಇದು ಏನು, ಇದು ಒಂದ್ಸತಿ ನೋಟ್ ಡೌನ್ ಮಾಡ್ಕೊಳ್ಳಿ, ಅದನ್ನು ನಾನು ಎರೇಸ್ ಮಾಡ್ತೀನಿ, ಸರಿನಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಕಾಂತಕ್ಷೇತ್ರ ಮತ್ತು ಕಾಂತಕ್ಷೇತ್ರದ ಬಲರೇಖೆಗಳು. ಏನು ಇದು ಕಾಂತಕ್ಷೇತ್ರ ಮತ್ತೆ ಕಾಂತಕ್ಷೇತ್ರದ ಬಲರೇಖೆಗಳು? ಇಲ್ಲಿ ನೋಡಿ, ನೀವು ಒಂದು ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ, ಇವಾಗ ನಾನು ಐರನ್ ಇಟ್ಟರೆ ಅದೇನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ ತಾನೆ? ಅದು ಯಾಕೆ ಅಟ್ರಾಕ್ಟ್ ಆಗುತ್ತೆ, ಯಾಕೆ ಅಟ್ರಾಕ್ಟ್ ಆಗಬೇಕು? ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ನಾನು ಯಾವುದಾದ್ರೂ ಒಂದು ಮ್ಯಾಗ್ನೆಟ್ ಇಟ್ಟರೆ, ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅನ್ಕೊಳ್ಳಿ. ಇವಾಗ ನಾನು ಏನಾದರೂ ಐರನ್ ನೇಲ್ಸ್ ತಗೊಂಡ್ರೆ ಈ ಥರ ಅಂದ್ಕೊಳ್ಳುತ್ತೆ, ಈ ಥರ ಅಂದ್ಕೊಳ್ಳುತ್ತೆ ಅಲ್ವಾ? ಈ ಥರ ಅಂದ್ಕೊಳ್ಳುತ್ತೆ. ಸೊ ಎಲ್ಲ ಕಡೆನೂ ಈ ಥರ ಅಂದ್ಕೊಳ್ಳುತ್ತೆ. ಯಾಕೆ ಅಂದ್ಕೊಳ್ಬೇಕು? ಅದೇ ನಾನು ಸ್ವಲ್ಪ ದೂರ ಇಟ್ಟರೆ, ಅದೇ ನಾನು ಈ ನೇಲ್ನ ಸ್ವಲ್ಪ ಅಂದರೆ ಮೊಳೆ, ಕಬ್ಬಿಣದ ಮೊಳೆ, ಇಲ್ಲಿ ನಾನು ಸಮೀಪ ಇಟ್ಟರೆ ಇದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಅದೇ ಸ್ವಲ್ಪ ದೂರ ಇಟ್ಟರೆ ಇದು ಅಟ್ರಾಕ್ಟ್ ಆಗಲ್ಲ. ಯಾಕೆ ಅಟ್ರಾಕ್ಟ್ ಆಗಲ್ಲ? ಯಾಕೆ ಅಂತಂದರೆ ಇದ್ರ ಸುತ್ತಮುತ್ತ ಪರ್ಟಿಕ್ಯುಲರ್ ರೇಂಜ್ ಅಂದರೆ ಸ್ವಲ್ಪ ದೂರದವರೆಗೆ ಅದ್ರದ್ದು ಎಫೆಕ್ಟ್ ಇರುತ್ತೆ. ಓಕೆನಾ? ಅದ್ರದ್ದು ಎಫೆಕ್ಟ್ ಇರುತ್ತೆ. ಆ ಎಫೆಕ್ಟ್ ಇರೋ ಜಾಗವನ್ನೇ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ, ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ಕಬ್ಬಿಣದ ಮೊಳೆ ಬಂದಾಗ ಮಾತ್ರ ಅದು ಅಟ್ರಾಕ್ಟ್ ಆಗುತ್ತೆ. ಇಲ್ಲಾಂತಂದ್ರೆ ಅದ್ರ ಮೇಲೆ ಯಾವುದೇ ತರ ಎಫೆಕ್ಟ್ ಇರೋದೇ ಇಲ್ಲ. ನೋಡಿ, ಬೇಕಿದ್ರೆ ಟ್ರೈ ಮಾಡಿ. ಅದು ದೂರ ಸ್ವಲ್ಪ ದೂರ ಇಟ್ಟು ನೋಡಿ, ಅದು ಏನು ಎಫೆಕ್ಟೇ ಇರಲ್ಲ. ಅದೇ ಸ್ವಲ್ಪ ಸಮೀಪ ತಗೊಂಡು ಬನ್ನಿ, ಅದು ಸ್ವಲ್ಪ ಅಲ್ಗಡೆಗೆ ಸ್ಟಾರ್ಟ್ ಮಾಡುತ್ತೆ. ಸಮೀಪ ಬಂದ ತಕ್ಷಣ ಅಂದ್ಕೊಳ್ಳುತ್ತೆ. ಟ್ರೈ ಮಾಡಿ ಬೇಕಿದ್ರೆ ಅದನ್ನ. ಓಕೆನಾ? ಸೊ ಇದು ಏನಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತು. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಂದ್ರೆ ಡೆಫಿನೇಷನ್ ಬರಿಬೇಕು ತಾನೆ. ಏನಪ್ಪ ಕಾಂತಕ್ಷೇತ್ರ ಅಂದ್ರೇನು? ನಮಗೆ ಅರ್ಥ ಆಯಿತು, ಬಟ್ ಅರ್ಥ ಆದ ತಕ್ಷಣ ನಾವು ಎಕ್ಸಾಮಲ್ಲಿ ಯಾವ ಥರ ಬರೀತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಸರಿನಾ? ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಏನಿದು ಮ್ಯಾಗ್ನೆಟಿಕ್ ಫೀಲ್ಡ್? ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಹೈಯರ್ ಕ್ಲಾಸಸ್ಸಲ್ಲಿ ಬಿ ಅಂತ ಕರಿತೀವಿ ಲೆಟರಲ್ಲಿ. ಇವಾಗ ಕರೆಂಟ್ ಐ ಅಂತ ಮೆನ್ಷನ್ ಮಾಡಿದ್ವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅಂತ ಮೆನ್ಷನ್ ಮಾಡಿದ್ವಿ. ಅದೇ ರೀತಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಬಿ ಅನ್ನೋ ಲೆಟರಲ್ಲಿ ಇಂಡಿಕೇಟ್ ಮಾಡ್ತೀವಿ, ಸರಿನಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ದ ಸ್ಪೇಸ್ ಸರೌಂಡಿಂಗ್ the magnet in which the force
ಈಸ್ ಎಕ್ಸ್ಪೀರಿಯನ್ಸ್ಡ್ ಆರ್ ಎಕ್ಸರ್ಟೆಡ್ ಅಂತ. ಅಂದರೆ ಇವಾಗ ನಾನಿಲ್ಲಿ ಮ್ಯಾಗ್ನೆಟ್ ಅನ್ನು ಕನ್ಸಿಡರ್ ಮಾಡಿದ್ದೀನಿ, ಓಕೆನಾ. ಈ ರೀಜನಲ್ಲಿ ಮಾತ್ರ ಇದ್ರದ್ದು ಎಫೆಕ್ಟ್ ಇರುತ್ತೆ. ಅದೇ ಸ್ವಲ್ಪ ದೂರ ಹೋದ ತಕ್ಷಣ ಇದ್ರದ್ದು ಎಫೆಕ್ಟ್ ಇರೋದೇ ಇಲ್ಲ, ಮ್ಯಾಗ್ನೆಟಿಕ್ ಎಫೆಕ್ಟ್ ಇರೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಅಟ್ರಾಕ್ಷನ್ ಇರೋದಿಲ್ಲ. ಅದರಿಂದ ಅದ್ರ ರೇಂಜ್ ಏನಿದೆ ಸ್ವಲ್ಪ ದೂರದ ಮಟ್ಟಿಗೆ ಮಾತ್ರ ಇರುತ್ತೆ. ಅದನ್ನೇ ಈ ಮ್ಯಾಗ್ನೆಟಿಂದ ಎಷ್ಟು ದೂರ ಈ ಅಟ್ರಾಕ್ಷನ್ ಪ್ರಾಪರ್ಟಿ ಅಥವಾ ರಿಪಲ್ಷನ್ ಪ್ರಾಪರ್ಟಿ ಇರುತ್ತಲ್ಲ, ಅದನ್ನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ, ಓಕೆನಾ. ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಬಿ ಲೆಟರ್ ಇಂದ ಇಂಡಿಕೇಟ್ ಮಾಡ್ತೀವಿ, ಸರಿನಾ. ಬಟ್ ನೀವು ಇನ್ನೊಂದು ವರ್ಡ್ ನೋಡ್ಬೋದು, ಏನಪ್ಪ ಅದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ ಏನು ನೋಡೋಣ ಬನ್ನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಆಲ್ಸೋ ಕಾಲ್ಡ್ ಲೈನ್ಸ್ ಆಫ್ ಫೋರ್ಸ್. ಲೈನ್ಸ್ ಆಫ್ ಫೋರ್ಸ್ ಈ ತರನು ಕರೀತಾರೆ. ಇದನ್ನೇ ನಾವು ಕಾಂತಕ್ಷೇತ್ರದ ಬಲರೇಖೆಗಳು ಅಂತ ಕರಿತೀವಿ. ಏನು ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನಾವು ಒಂದು ಮ್ಯಾಗ್ನೆಟ್ ಅನ್ನು ಇಟ್ಕೊಂಡ್ರೆ ನಾನು ಹೇಳಿದೆ ಇದರ ಸುತ್ತಮುತ್ತ ಒಂದು ಕ್ಷೇತ್ರ ಇರುತ್ತೆ. ಆ ಕ್ಷೇತ್ರದಲ್ಲಿ ನಾವೇನಾದ್ರೂ ಕಬ್ಬಿಣ ಅಥವಾ ಕೋಬಾಲ್ಟ್ ಅಥವಾ ನಿಕ್ಕಲ್ ಇಟ್ಟರೆ ಅದಕ್ಕೆ ಅಂಟ್ಕೊಳ್ಳುತ್ತೆ ಅಲ್ವಾ. ಸೊ ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಮತ್ತೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ ನಮಗೆ ಕಾಣಿಸೋದೇ ಇಲ್ಲ. ನೀವೇನಾದ್ರೂ ನೋಡ್ತೀರಾ ಮ್ಯಾಗ್ನೆಟಿಕ್ ಫೀಲ್ಡ್ನ? ಕಾಣಿಸೋದಿಲ್ಲ. ಬಟ್ ಅಸ್ಯೂಮ್ ಮಾಡ್ತೀವಿ. ಹೇಗೆ ಅದು ಎಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಕಬ್ಬಿಣದ ಮೊಳೆ ಹಿಡ್ಕೊಂಡ್ರೆ ಅದು ಎಲ್ಲಿವರೆಗೆ ಅಟ್ರಾಕ್ಟ್ ಆಗ್ತಾ ಹೋಗ್ತಲ್ಲ ಅಷ್ಟರವರೆಗೆ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ತೇನೆ. ಬಟ್ ಇದು ನಮ್ಗೆ ಇನ್ನೊಂದು ಕ್ವಶನ್ ಇದೆ, ಅಂದರೆ ಟಾಪಿಕ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ, ಕಾಂತಕ್ಷೇತ್ರದ ಬಲರೇಖೆಗಳಂತಿದೆ. ಅದು ಈ ಥರ ಡ್ರಾ ಮಾಡಿದ್ದಾರೆ ಆಲ್ರೆಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೀವು ನೋಡ್ಬೋದು. ಬಟ್ ಅದು ಹೇಗೆ ಡ್ರಾ ಮಾಡಿದ್ರು? ಇಲ್ಲಿ ನಮ್ಗೆ ಒಂದು ಕ್ವಶನ್ ಕಾಡುತ್ತೆ, ಸರ್ ಇಲ್ಲಿ ಮ್ಯಾಗ್ನೆಟ್ ಇದೆ ಬಟ್ ನನಗೆ ಯಾವುದೇ ಥರ ಲೈನ್ಗಳು ಕಾಣಿಸ್ತಾ ಇಲ್ಲ ಅಲ್ವಾ, ನನಗೂ ಕಾಣಿಸ್ತಿಲ್ಲ. ಬಟ್ ಹೇಗೆ ಈ ಲೈನ್ಸ್ಗಳನ್ನು ಡ್ರಾ ಮಾಡಿದ್ರು? ಇಲ್ಲಿ ಫಸ್ಟ್ ಆಫ್ ಆಲ್ ಈ ಲೈನ್ಸ್ ಏನು? ಈ ಲೈನ್ಸ್ ನಾವು ಕಾಣಿಸೋದೇ ಇಲ್ಲ, ನಮಗೆ ಕಾಣಿಸೋದೇ ಇಲ್ಲ ಅಲ್ವಾ. ಸೊ ಅದರಿಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ ಇಲ್ಲಿ ನಾನು ಹೇಳ್ತೀನಿ, ದ ಇಮ್ಯಾಜಿನರಿ ಅಂದರೆ ಇಮ್ಯಾಜಿನ್ ಮಾಡಿಕೊಂಡು ಬರೀತೀವಿ, ಇಮ್ಯಾಜಿನರಿ ಲೈನ್ಸ್ drawn surrounding the magnet. ಇಲ್ಲಿ ನಾವು ಇಮ್ಯಾಜಿನರಿ ಲೈನ್ಸ್ ಅದು ನಮ್ಗೆ ಕಾಣಿಸೋದಿಲ್ಲ, ಬಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಈ ಥರ ಇದೆ ಅಂತ ನಾವು ಡ್ರಾ ಮಾಡ್ತೀವಿ. ಬಟ್ ನಿಮಗೆ ಒಂದು ಕ್ವಶನ್ ಕಾಡುತ್ತೆ, ಹೇಗೆ ಅಂತಂದರೆ, ಸರ್ ಇಮ್ಯಾಜಿನ್ ಮಾಡ್ಕೊಂಡು ಹೇಗೆ ಬರೀತೀರಾ ನೀವು? ಅದು ಈ ಥರ ಸ್ಟ್ರೇಟ್ ಅಥವಾ ಈ ಕಡೆ ಯಾವ ಕಡೆನೂ ಹೋಗಿರ್ಬೋದು. ಬಟ್ ಇಲ್ಲಿ ನಾವು ನೋಡ್ಬೋದು ಕ್ಲೀನ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅಥವಾ ಈ ಪ್ರೀವಿಯಸ್ ಸ್ಲೈಡಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಲೈನ್ಸ್. ಇಲ್ಲಿ ಕರ್ವ್ ಲೈನ್ ಇದೆ, ಇಲ್ಲಿ ನೋಡಿ ಬೆಂಡ್ ಆಗಿದೆ, ಇಲ್ಲಿ ಸ್ಟ್ರೇಟ್ ಲೈನ್ ಇದೆ. ಅದನ್ನು ಹೇಗೆ ಡ್ರಾ ಮಾಡೋಕ್ಕೆ ಸಾಧ್ಯ? ಅದರಿಂದನೇ ನಮಗೆ ಫಾರ್ ಎಕ್ಸಾಂಪಲ್ ನಮಗೆ ಎಲೆಕ್ಟ್ರಿಕ್ ಕರೆಂಟ್ನ ಮೆಜರ್ ಮಾಡಬೇಕು. ನಾವು ಹೇಗೆ ಮೆಜರ್ ಮಾಡ್ತೀವಿ? ಆಮೀಟರ್ ಯೂಸ್ ಮಾಡ್ಕೊಂಡು ಮೆಜರ್ ಮಾಡ್ತೀವಿ. ಅದೇ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಗೆ ಮೆಜರ್ ಮಾಡ್ತೀವಿ? ವೋಲ್ಟ್ ಮೀಟರ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅದೇ ರೀತಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡಬೇಕಂದ್ರೆ ಒಂದು ಸ್ಮಾಲ್ ಡಿವೈಸ್ ಇದೆ, ಒಂದು ಚಿಕ್ಕ ಉಪಕರಣ ಇದೆ. ಅದು ಏನಪ್ಪ ಅಂತಂದರೆ ಕಾಂಪಸ್ ನೀಡಲ್ ಅಂತ ಕರಿತೀವಿ. ಕಾಂಪಸ್ ನೀಡಲ್ ನೋಡಿದ್ದೀರಾ? ಈ ಫಿಲಮ್ಗಳೆಲ್ಲ ತೋರಿಸ್ತಾ ಇರ್ತಾರೆ ನೋಡಿ, ಟ್ರಾವೆಲರ್ ಅಥವಾ ಎಲ್ಲೋ ಈ ಟ್ರೆಕ್ಕಿಂಗ್ ಹೋದವರೆಲ್ಲ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಚಿಕ್ಕ ಗೋಲಾಗಿರುತ್ತೆ, ಅದ್ರ ಮಧ್ಯದಲ್ಲಿ ಅದ್ರ ಒಳಗಡೆ ಗ್ಲಾಸ್ ಇರುತ್ತೆ. ಗ್ಲಾಸ್ ಒಳಗಡೆ ಒಂದು ಮೆಟಲ್ ಥರ ಇರುತ್ತೆ, ಒಂದು ಸೂಜಿ, ದಂಡಾಕಾಂತ ಅಂತ ಕರಿತೀವಿ ನಾವು, ಓಕೆನಾ. ಆ ಸೂಜಿಯಲ್ಲಿ ನಿನಗೆ ಎರಡು ದಿಕ್ಕುಗಳು ತೋರಿಸ್ತಾ ಇರುತ್ತೆ. ಒಂದು ನಾರ್ತ್ ಪೋಲನ್ನು ಇಂಡಿಕೇಟ್ ಮಾಡುತ್ತೆ, ಇನ್ನೊಂದೇನಪ್ಪ ಅಂತಂದರೆ ಸೌತ್ ಪೋಲ್ನ ಇಂಡಿಕೇಟ್ ಮಾಡುತ್ತೆ. ನಾವು ಹೇಗೆ ಆ ಇಂಡಿಕೇಶನ್ ಸೌತ್ ಪೋಲ್ ಅಥವಾ ನಾರ್ತ್ ಪೋಲ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಈ ನಾರ್ತ್ ಪೋಲ್ ಏನಿದೆಯಲ್ಲ ಅದು ರೆಡ್ ಕಲರಲ್ಲಿ ಇಂಡಿಕೇಟ್ ಮಾಡಿರ್ತಾರೆ, ಓಕೆನಾ. ರೆಡ್ ಕಲರಲ್ಲಿ ಇಂಡಿಕೇಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಇದೆಯಲ್ಲ ಅದು ಬ್ಲೂ ಅಥವಾ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಬಟ್ ನಾರ್ತ್ ಪೋಲ್ ಯಾವಾಗಲೂ ರೆಡ್ ಕಲರ್ ಇರುತ್ತೆ. ಸೊ ಅದು ಯಾವ ಥರ ಡಿಫ್ಲೆಕ್ಟ್ ಆಗುತ್ತಲ್ಲ ಆ ಥರ ಡೈರೆಕ್ಷನ್ ಹೋಗ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ, ಸರಿನಾ.
ಅದು ದಂಡಕ ಅಂತ. ಅದ್ರ ಮುಖಾಂತರ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡ್ಬೋದು. ಅದು ಹೇಗೆ ಅಂತಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಮ್ಯಾಗ್ನೆಟ್ ತಗೋತೀನಿ. ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಸೌತ್ ಪೋಲ್. ಇಲ್ಲಿ ನಾರ್ತ್ ಪೋಲ್ ನಾನು ರೆಡ್ ಕಲರಲ್ಲಿ ಇಂಡಿಕೇಟ್ ಮಾಡ್ತೀನಿ, ಸರಿನಾ? ಇಲ್ಲಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ನ ಡ್ರಾ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ನಾಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡಬೇಕು. ಬಲರೇಖೆಗಳನ್ನು ನಾನು ಡ್ರಾ ಮಾಡಬೇಕು. ನಾನು ಹೇಗೆ ಡ್ರಾ ಮಾಡ್ತೀನಿ ಅಂತಂದ್ರೆ ಆ ಕಾಂಪಸ್ ತಗೋತೀನಿ. ಆ ಕಾಂಪಸ್ ತಗೊಂಡಾಗ ಈ ಪ್ಲೇಸಲ್ಲಿ ಇಡ್ತೀನಿ. ಫಸ್ಟ್ಗೆ ಈ ಪ್ಲೇಸಲ್ಲಿ ಇಟ್ಟಾಗ ಅದೇನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದನ್ನು ನೀಡಲ್ ಅನ್ಕೊಳ್ಳಿ. ಇದೇನೋ ಆರೋ ಮಾರ್ಕ್ ಇದೆಯಲ್ಲ, ಇದನ್ನು ನಾರ್ತ್ ಪೋಲ್ ಅನ್ಕೊಳ್ಳಿ. ಇದು ಹೇಗೆ ತೋರಿಸುತ್ತೆ ಅಂತಂದ್ರೆ ಹೀಗೆ ತೋರಿಸುತ್ತೆ, ಓಕೆನಾ? ಈ ಥರ ತೋರಿಸುತ್ತೆ. ನಾನೇನು ಮಾಡ್ತೀನಿ, ಇಲ್ಲೊಂದು ಪಾಯಿಂಟ್ ಇಡ್ತೀನಿ. ಮತ್ತೆ ಈ ಪಾಯಿಂಟಲ್ಲಿ ಇಟ್ಟಾಗ ಇದು ಈ ಥರ ತೋರಿಸುತ್ತೆ. ಮತ್ತೆ ಇಲ್ಲಿಡ್ತೀನಿ. ಈ ಪಾಯಿಂಟಲ್ಲಿ ಇಟ್ಟಾಗ ಮತ್ತೆ ಈ ಥರ ತೋರಿಸುತ್ತೆ, ಇಲ್ಲಿಡ್ತೀನಿ. ಮತ್ತೆ ಈ ಪಾಯಿಂಟಲ್ಲಿ ಇಟ್ಟಾಗ ಈ ಡೈರೆಕ್ಷನಲ್ಲಿ ತೋರಿಸುತ್ತೆ. ಮತ್ತೆ ಈ ಪಾಯಿಂಟಲ್ಲಿ ಇಟ್ಟಾಗ ಈ ಡೈರೆಕ್ಷನಲ್ಲಿ ತೋರಿಸುತ್ತೆ. ಫೈನಲಿ ನಾನು ಇದನ್ನು ಜಾಯಿನ್ ಮಾಡಬೇಕಂತಂದ್ರೆ ಈ ಎಲ್ಲ ಪಾಯಿಂಟ್ನ ಜಾಯಿನ್ ಮಾಡಿದ್ರೆ ನನಗೆ ಈ ಥರ ಕಾಣಿಸುತ್ತೆ ರಫ್ ಆಗಿ, ಓಕೆನಾ? ಅದೇ ಥರ ಈ ಸಮೀಪ ಸಮೀಪ ಇಟ್ಟಂಗೆಲ್ಲ ಈ ಥರ ಕಾಣಿಸ್ತಾ ಇರುತ್ತೆ. ಈ ಥರ ಕಾಣಿಸುತ್ತೆ. ಅದೇ ಈ ಕಡೆ ಕೆಳಗಡೆ ಇಟ್ಟರು ಸೇಮ್ ಇದೇ ಥರ ಕಾಣಿಸುತ್ತೆ. ಮತ್ತೆ ಇಲ್ಲಿ ಮಧ್ಯದಲ್ಲಿ ಈ ಥರ ಕಾಣಿಸುತ್ತೆ. ಇದು ಹೇಗೆ ಡ್ರಾ ಮಾಡ್ತು ಅಂದರೆ ಯೂಸಿಂಗ್ ಕಾಂಪಸ್. ಇಲ್ಲಿ ನಾವು ನೀಡಲ್ ಯಾವ ಥರ ಡಿಫ್ಲೆಕ್ಟ್ ಆಗ್ತದೆ, ನಾವು ನಾರ್ತ್ ಪೋಲ್ನ ರೆಪ್ರೆಸೆಂಟ್ ಮಾಡ್ಕೊಂತೀವಿ. ಅಂದರೆ ನಾರ್ತ್ ಪೋಲ್ ಯಾವ ಥರ ತೋರಿಸುತ್ತಲ್ಲ ಆ ಥರ ಈ ಡಾಟೆಡ್ ಲೈನ್ನ ಜಾಯಿನ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಇದರ ಮುಖಾಂತರ ನಾವು ಅದ್ರ ನೀಡಲ್ ಅಥವಾ ಕಾಂಪಸ್ ನೀಡಲ್ ಕನ್ಸಿಡರ್ ಮಾಡಿದ್ರೆ ಈ ಡೈರೆಕ್ಷನ್ ಈ ಥರ ಇರುತ್ತೆ. ಇಲ್ಲೂ ಅಷ್ಟೇ ಈ ಥರ ಇರುತ್ತೆ. ಈ ಆರೋ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ಓಕೆನಾ? ಇಲ್ಲಿ ನಿಮಗೆ ಕಾಣಿಸ್ತಿದೆನಾ ಡಯಾಗ್ರಾಮ್? ಇಲ್ಲಿ ನೋಡ್ತಿರ್ಬೋದು ನೀವು ಈ ಥರ. ಸೊ ಅದು ಮ್ಯಾಗ್ನೆಟ್ ಮತ್ತು ಅದು ಲೈನ್ಸ್ ಏನಿದೆಯಲ್ಲ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಈ ಲೈನ್ ನೋಡಿ, ಇದ್ರ ಮೂಲಕ ನಾವೊಂದು ಗುಣಲಕ್ಷಣವನ್ನು ಸ್ಟಡಿ ಮಾಡಬೇಕಾಗಿದೆ. ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೇನೆ. ಅರ್ಥ ಆಯ್ತಾ? ಸೊ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೇನು ಅಂತ ಗೊತ್ತಾಯಿತು. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಗುಣಲಕ್ಷಣಗಳೇನು, ಕಾಂತಕ್ಷೇತ್ರ ಬಲರೇಖೆಗಳ ಗುಣಲಕ್ಷಣಗಳು. ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ, ಈಸಿ. ಮತ್ತು ಹಾಗೆ ನಿಮಗೆ ಟ್ರಿಕ್ ಹೇಳ್ಕೊಡ್ತೇನೆ. ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲ ಪಾಯಿಂಟ್ಸ್ ರಿಮೆಂಬರ್ ಮಾಡ್ಕೊಳ್ಳೋಕ್ಕಾಗಲ್ಲ ಎಕ್ಸಾಮ್ ಹಾಲಲ್ಲಿ, ಓಕೆನಾ? ಆ ಟೈಮಲ್ಲೇ ನೀವು ಯಾವ ಥರ ಈ ಪಾಯಿಂಟ್ಸ್ ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಕ್ಲೀನಾಗಿ ಸ್ಟಡಿ ಮಾಡೋಣ ಒನ್ ಬೈ ಒನ್, ಓಕೆ? ಇಲ್ಲಿ ನೋಡಿ ಫಸ್ಟ್ ಡಯಾಗ್ರಾಮ್ನ ನೋಡಿ. ಈ ಡಯಾಗ್ರಾಮಲ್ಲಿ ನೀವು ನೋಡ್ತಿರ್ಬೋದು ಈ ಡೈರೆಕ್ಷನ್ ಏನಿದೆಯಲ್ಲ ಇದನ್ನು ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್ ಏನು ನೋಡಿ, ಈ ಲೈನ್ ಎಲ್ಲಿಂದ ಒರಿಜಿನೇಟ್ ಆಗುತ್ತದೆ ಅಂದರೆ ಎಲ್ಲಿಂದ ಜನರೇಟ್ ಆಗ್ತದೆ, ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೋಡಿ ಈ ಲೈನ್ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಹೋಗ್ತಿದೆ, ಓಕೆನಾ? ಇಲ್ಲಿ ನೋಡಿ ಮೇಲ್ಗಡೆನೂ ಅಷ್ಟೇ, ಕೆಳಗಡೆನೂ ಅಷ್ಟೇ. ಇಲ್ಲಿ ನೋಡಿ ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ ನಾರ್ತ್ ಪೋಲಿಂದ ಸೌತ್ ಪೋಲ್ಗೆ ಹೋಗ್ತಿದೆ. ಸೊ ಫಸ್ಟ್ ಪಾಯಿಂಟ್ ನಾನು ಏನು ಬರಿಬೋದು? ಫಸ್ಟ್ ಪ್ರಾಪರ್ಟಿ, ಮೊದಲನೇ ಗುಣಲಕ್ಷಣ ಏನಿರ್ಬೋದು? ಇಲ್ಲಿ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ದ ಫೀಲ್ಡ್ ಲೈನ್ಸ್
the field lines originate from north pole of magnet and moves to south pole. ಆಯ್ತಾ? ಫಸ್ಟ್ ಪ್ರಾಪರ್ಟಿ, the field lines originate from north pole of magnet and moves to south pole of magnet. ಹೇಗೆ ಅಂದ್ರೆ ಈ ಕಾಂತಕ್ಷೇತ್ರ ಬಲರೇಖೆಗಳು ಏನಿದೆಯಲ್ಲ, ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವ ಕಡೆಗೆ ಹೊರಡುತ್ತೆ. ಇಲ್ಲಿ ನೋಡಿ, ಔಟ್ಸೈಡ್ ದ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಹೊರಗಡೆ ಹೇಗೆ ಮೂವ್ ಆಗ್ತಂದ್ರೆ ನಾರ್ತ್ ಪೋಲ್ ಇಂದ ಸೌತ್ ಪೋಲ್ಗೆ ಮೂವ್ ಆಗ್ತಿದೆ. ನೋಡಿ, ಎಷ್ಟು ಲೈನ್ಸ್ ಆದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಎಕ್ಸಿಟ್ ಆಗ್ತದೆ, ಎಕ್ಸಿಟ್ ಅಂದ್ರೆ ಆರಿಜಿನೇಟ್ ಆಗ್ತದೆ. ಇಲ್ಲಿ ನೋಡಿ, ಎಂಟ್ರಿ ಆಗ್ತದೆ ಅಂದ್ರೆ ಮೂವಿಂಗ್ ಟುವರ್ಡ್ಸ್ ಸೌತ್ ಪೋಲ್ ಅಂತ. ಫಸ್ಟ್ ಪ್ರಾಪರ್ಟಿ ಕ್ಲಿಯರ್. ಮತ್ತೆ ಸೆಕೆಂಡ್ ಪ್ರಾಪರ್ಟಿ, ಇಲ್ಲಿ ನೋಡಿ ಮಧ್ಯದಲ್ಲಿ ನಿಮ್ಗೊಂದು ಲೈನ್ ತೋರಿಸಿದ್ದಾರೆ. ಇಲ್ಲಿ ಡೈರೆಕ್ಷನ್ ನೋಡಿ ಈ ತರ ಇದೆ, ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್, ಅಂದ್ರೆ ಸೌತ್ ಪೋಲ್ ಇಂದ ನಾರ್ತ್ ಪೋಲ್ಗೆ ಇದೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇನ್ಸೈಡ್ ದ ಮ್ಯಾಗ್ನೆಟ್ ನ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನೆಟ್ ಒಳಗಡೆ ಏನಿದೆಯಲ್ಲ, ಈ ಫೀಲ್ಡ್ ಲೈನ್ಸ್ ಸೌತ್ ಟು ನಾರ್ತ್, ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಇಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ಎಲ್ಲಿ? ಇನ್ಸೈಡ್ ಆರ್ ಔಟ್ಸೈಡ್? ಇನ್ಸೈಡ್ ದ ಮ್ಯಾಗ್ನೆಟ್. ಔಟ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಆಲ್ವೇಸ್ ಒರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್ ಅಂತ. ಬಟ್ ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಅಪೋಸಿಟ್, ಮೀನ್ಸ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಸೊ ಇಲ್ಲಿ ನಾರ್ತ್ ಪೋಲ್, ಸೌತ್ ಪೋಲ್ ಟು ನಾರ್ತ್ ಪೋಲ್ ಈ ತರ ಬರೀಬಹುದು. ಓಕೆನಾ? ಸೊ ಸೆಕೆಂಡ್ ಪಾಯಿಂಟ್ ಏನು ಬರೀಬಹುದು? ಇನ್ಸೈಡ್ ದ ಮ್ಯಾಗ್ನೆಟ್, inside the magnet the field lines moves from south pole to north pole of magnet. ಇಷ್ಟಾಯ್ತಾ? ಈ ಡೈರೆಕ್ಷನ್ ಬಗ್ಗೆ ಆಯ್ತು. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಔಟ್ಸೈಡ್ ದ ಮ್ಯಾಗ್ನೆಟ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಫ್ರಮ್ ನಾರ್ತ್ ಟು ಸೌತ್ ಪೋಲ್ ಆಫ್ ಎ ಮ್ಯಾಗ್ನೆಟ್. ಬಟ್ ಇನ್ಸೈಡ್ ದ ಮ್ಯಾಗ್ನೆಟ್ ಇಟ್ ಈಸ್ ಆಲ್ವೇಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಇಟ್ ಈಸ್ ಇನ್ಸೈಡ್. ಓಕೆ, ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಹೊರಗಡೆ ಮತ್ತೆ ಒಳಗಡೆ, ಇನ್ಸೈಡ್ ದ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ಔಟ್ಸೈಡ್ ದ ಮ್ಯಾಗ್ನೆಟ್, ಅದೇಗೆ ಫಾರ್ಮ್ ಆಗುತ್ತಂದ್ರೆ ಒಂಥರ ಲೂಪ್ ಆಗಿ ಫಾರ್ಮ್ ಆಗುತ್ತೆ. ನೋಡಿ ಬೇಕಿದ್ರೆ ಇದನ್ನ ನಾರ್ತ್ ಪೋಲ್, ಇದು ಸೌತ್ ಪೋಲ್, ಇದು ಲೂಪ್ ಫಾರ್ಮ್ ಆಗಿದೆ. ಮತ್ತೆ ಎಲ್ಲೂ ಬ್ರೇಕ್ಸ್ ಇಲ್ಲ. ನೀವು ನೋಡಿ ಬೇಕಿದ್ರೆ ಎಲ್ಲೂ ಬ್ರೇಕ್ಸ್ ಇಲ್ಲ, ಕಂಟಿನ್ಯೂಸ್ ಆಗಿದೆ. ಸೊ ಈ ಥರ್ಡ್ ಪಾಯಿಂಟ್ ಏನಂತಂದ್ರೆ ದ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್ and closed loops. ಕಂಟಿನ್ಯೂಸ್ ಆಗಿದೆ ಮತ್ತೆ ಕ್ಲೋಸ್ ಆಗೂ ಇದೆ, ಎಲ್ಲೂ ಬ್ರೇಕ್ ಇಲ್ಲ, ಅದಕ್ಕೆ ಯಾವುದೇ ತರ ಬ್ರೇಕ್ ಆಗಿಲ್ಲ. ಓಕೆನಾ? ಅದು ಥರ್ಡ್ ಪಾಯಿಂಟ್. ಮತ್ತೆ ಫೋರ್ತ್ ಪಾಯಿಂಟ್ ನೋಡಿ, ಈ ಮ್ಯಾಗ್ನೆಟ್ ಅಲ್ಲಿ ನೋಡಿ, ಫಸ್ಟ್ ಮ್ಯಾಗ್ನೆಟ್ ಅಲ್ಲೇ ನೋಡಿ, ಇಲ್ಲಿ ನೋಡಿ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಅಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರೌಡ್ ಆಗಿದೆ, ಎಲ್ಲ ಒಟ್ಟಿಗೆ ಕೂಡ್ಕೊಂಡಿದೆ. ನೋಡಿ ಬೇಕಿದ್ರೆ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಸೌತ್ ಪೋಲ್ ಅಲ್ಲಿ ಮತ್ತೆ ನಾರ್ತ್ ಪೋಲ್ ಅಲ್ಲಿ ನೋಡಿ, ದ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್, ಎಲ್ಲ ದಟ್ಟಣೆಯಾಗಿದೆ, ಎಲ್ಲ ಬಲರೇಖೆಗಳು ಕೂಡ್ಕೊಂಡಿದೆ. ಇಲ್ಲಿ ಕೂಡ್ಕೊಂಡಿದೆ, ಎಲ್ಲಿ? ಸೌತ್ ಪೋಲ್ ಅಲ್ಲಿ ಎಲ್ಲ ಫೀಲ್ಡ್ ಲೈನ್ಸ್, ಎಲ್ಲ ಬಲರೇಖೆಗಳು ಕೂಡ್ಕೊಂಡಿದೆ. ಬಟ್ ಈ ನಾರ್ತ್ ಪೋಲ್ ಅಲ್ಲಿ ಎಲ್ಲ ಬಲರೇಖೆಗಳು ಡೈವರ್ಸ್ ಆಗ್ತದೆ, ಬಟ್ ಸೌತ್ ಪೋಲ್ ಅಲ್ಲಿ ಕನ್ವರ್ಜ್ ಆಗ್ತದೆ. ಇಲ್ಲಿ ಕ್ರೌಡೆಡ್ ಏನೋ ಇದೆಯಲ್ಲ, ಈ ಕ್ರೌಡ್ ಏನ್ ಇಂಡಿಕೇಟ್ ಮಾಡುತ್ತಂತಂದ್ರೆ ಆ ಪೋಲ್ಸ್ಗಳಲ್ಲಿ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ಸ್ಗಳಲ್ಲಿ ಅಲ್ಲಿ
ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಈಸ್ ಮೋರ್ ಅಂತ. ಇವಾಗ ಎಂಟೈರ್ ಮ್ಯಾಗ್ನೆಟ್ ತಗೊಂಡ್ರೆ ಎಲ್ಲ ಪ್ಲೇಸಲ್ಲೂ ಸೇಮ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಲ್ಲ. ಅಂದರೆ ಎಲ್ಲ ಪ್ಲೇಸಲ್ಲೂ ಒಂದೇ ಥರದ ಮ್ಯಾಗ್ನೆಟಿಕ್ ಎಫೆಕ್ಟ್ ಇರಲ್ಲ, ಅಟ್ರಾಕ್ಟ್ ಆಗಲ್ಲ. ಅದೇ ನೀವು ನೋಡಿ ಈ ಎಂಡ್ಸ್ ನೋಡಿ, ಈ ಎಂಡ್ಸ್ ಅಲ್ಲಿ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ವಿಲ್ ಬಿ ಮೋರ್. ಇದರ ಶಕ್ತಿ ಏನಿದೆಯಲ್ಲ, ಮ್ಯಾಗ್ನೆಟಿಕ್ ಶಕ್ತಿ ಅಥವಾ ಕಾಂತಕ ಶಕ್ತಿ ಏನಿದೆಯಲ್ಲ, ಅದು ಜಾಸ್ತಿ ಇರುತ್ತೆ. ಎಲ್ಲಿ? ಪೋಲ್ಸ್ಗಳಲ್ಲಿ. ಅದು ನಾರ್ತ್ ಪೋಲ್ ಆಗಿರ್ಬೋದು ಅಥವಾ ಸೌತ್ ಪೋಲ್ ಆಗಿರ್ಬೋದು. ಮತ್ತು ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಈ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ಇಟ್ ಈಸ್ ಡೈವರ್ಜಿಂಗ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಕನ್ವರ್ಜಿಂಗ್ ಅಟ್ ಸೌತ್ ಪೋಲ್ ಅಂತ ಈ ಕ್ವಶನ್ ಕೇಳ್ಬೋದು. ಓಕೆನಾ? ಡ್ಯಾಶ್ ದ ಫೀಲ್ಡ್ ಲೈನ್ಸ್ ಡೈವರ್ಜಸ್ ಡ್ಯಾಶ್ ಫೀಲ್ಡ್ ಲೈನ್ಸ್ ಕನ್ವರ್ಜಸ್ ಅಂತ. ಸೊ ಇಲ್ಲಿ ನಾರ್ತ್ ಪೋಲ್ ಡೈವರ್ಜಿಂಗ್, ಸೌತ್ ಪೋಲ್ ಕನ್ವರ್ಜಿಂಗ್. ಅಂದರೆ ಎಲ್ಲ ಫೀಲ್ಡ್ ಲೈನ್ಸು ನಾರ್ತ್ ಪೋಲ್ ಇಂದ ಡೈವರ್ಜ್ ಆಗುತ್ತೆ, ಸೌತ್ ಪೋಲ್ ಅಲ್ಲಿ ಕನ್ವರ್ಜ್ ಆಗುತ್ತೆ. ಸರಿನಾ? ಸೊ ಥರ್ಡ್ ಪಾಯಿಂಟ್ ಆಯಿತು. ಇನ್ನು ಫೋರ್ತ್ ಪಾಯಿಂಟ್. ಈ ಫೋರ್ತ್ ಪಾಯಿಂಟ್ ಅಂದರೆ ಎಟ್ ದ ಪೋಲ್ ಅಥವಾ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಅಂತ ಕರಿಬಹುದು. ಎಟ್ ದ ಪೋಲ್ಸ್ ಆಫ್ ಮ್ಯಾಗ್ನೆಟ್ the field lines are crowded. That is, strength of the magnet is more at the poles. ಇದೇನು ಇಂಡಿಕೇಟ್ ಮಾಡುತ್ತಂದ್ರೆ strength of the magnet is more at the poles of magnet. ಇಷ್ಟ ಆಯಿತು. ಈ ಪಾಯಿಂಟ್ಸ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್. ಮತ್ತೆ ಲಾಸ್ಟ್ ಪಾಯಿಂಟ್ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ, ಈ ಪಾಯಿಂಟ್ ನೀವು ಎಕ್ಸಾಮಲ್ಲಿ ಬರೀಲೇಬೇಕು. ಏನಪ್ಪ ಆ ಪಾಯಿಂಟ್? ಏನಂತಂದ್ರೆ ಆ ಪಾಯಿಂಟ್ ಫಿಫ್ತ್ ಪಾಯಿಂಟ್. ಇವಾಗ ನಾನು ಈ ಮ್ಯಾಗ್ನೆಟ್ ಏನಿದೆಯಲ್ಲ, ಈ ಒಂದು ಮ್ಯಾಗ್ನೆಟ್ ಏನು ಮಾಡ್ತೀನಿ, ಈ ಸೆಂಟರ್ಲಿ ನಾನು ಒಂದು ದಾರ ತಗೊಂಡು ಹಿಂಗೆ ಹಿಡ್ಕೊತೀನಿ. ಈ ಥರ ಹಿಡ್ಕೊಂಡಾಗ ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಸಮಯದ ನಂತರ ಏನಾಗುತ್ತಂದ್ರೆ, ಇದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುತ್ತೆ. ಈ ಥರ ಡಿಫ್ಲೆಕ್ಟ್ ಆಗಲ್ಲ. ಇದು ನಿಂತ್ಕೊಳ್ಳೋ ಜಾಗ ಒಂದೇ ಡೈರೆಕ್ಷನಲ್ಲಿ ನಿಂತ್ಕೊಳ್ಳುತ್ತೆ. ಇದು ಯಾಕೆ ನಿಂತ್ಕೊಳ್ಳುತ್ತೆ ಅಂತಂದರೆ, ನಮಗೆ ಗೊತ್ತು, ನಾರ್ತ್ ಪೋಲ್ ರಿಪಲ್ಸ್, ಸೌತ್ ಪೋಲ್ ರಿಪಲ್ಸ್, ನಾರ್ತ್ ಪೋಲ್ ಸೌತ್ ಪೋಲ್ ಅಟ್ರಾಕ್ಟ್ಸ್, ಸೌತ್ ಪೋಲ್ ನಾರ್ತ್ ಪೋಲ್ ಅಟ್ರಾಕ್ಟ್ಸ್ ಅಂತ. ಸರಿನಾ? ಎಲ್ಲಿ ಈ ಮ್ಯಾಗ್ನೆಟ್ ಈ ಡೈರೆಕ್ಷನಲ್ಲಿ ನಿಂತ್ಕೊಂಡಿದೆ ಅಂತಂದರೆ, ಅಲ್ಲಿ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ನಿಂತ್ಕೊಂಡಿದೆ ಅಂದರೆ ಈ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಅಟ್ರಾಕ್ಷನ್ ಇದೆ ಅಂತ. ಓಕೆನಾ? ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ನಮ್ಮ ಭೂಮಿ ಏನಿದೆಯಲ್ಲ, ಅರ್ತ್, ಈ ಅರ್ತ್ನು ಒಂದು ಮ್ಯಾಗ್ನೆಟ್ ಆಗಿ ಆಕ್ಟ್ ಆಗುತ್ತೆ ಅಂತ ಅರ್ಥ. ಸರಿನಾ? ಈ ನಾರ್ತ್ ಪೋಲ್ಗೆ ನಾರ್ತ್ ಪೋಲ್, ಸೌತ್ ಪೋಲ್ಗೆ ಸೌತ್ ಪೋಲ್ ಅಂತ. ಸೊ ಇದನ್ನ ನಾವು ಯಾವ ಥರ ಹೇಳ್ಬೋದು ಅಂತಂದರೆ, ವೆನ್ ಬಾರ್ ಮ್ಯಾಗ್ನೆಟ್ ಸಸ್ಪೆಂಡೆಡ್ ಫ್ರೀಲಿ, ಇಟ್ ಈಸ್ ಆಲ್ವೇಸ್ ಅಲೈನ್ಸ್ ಇನ್ ದ ನಾರ್ತ್-ಸೌತ್ ಡೈರೆಕ್ಷನ್. It shows the earth is also a magnet. ಈ ಒಂದು ಸ್ಮಾಲ್ ಆಕ್ಟಿವಿಟಿ ತೋರಿಸುತ್ತೆ ಭೂಮಿನೂ ಒಂದು ಕಾಂತ ಅಂತ. ಸರಿನಾ? ಇಲ್ಲಿ ಲಾಸ್ಟ್ ಒನ್, ದ ಫ್ರೀಲಿ ಸಸ್ಪೆಂಡೆಡ್ ಬಾರ್ ಮ್ಯಾಗ್ನೆಟ್ aligns in the north-south direction. It indicates
ಅರ್ತ್ ಈಸ್ ಆಲ್ಸೋ ಮ್ಯಾಗ್ನೆಟ್. ಅರ್ತ್ ಈಸ್ ಆಲ್ಸೋ ಮ್ಯಾಗ್ನೆಟ್. ಇಷ್ಟು ಈ 5 ಪಾಯಿಂಟ್ ಇದ್ರೆ ಸಾಕು. ಇಲ್ಲಿ ಟ್ರಿಕ್ ಏನಪ್ಪಾ ಅಂತಂದ್ರೆ ಪ್ರಾಪರ್ಟಿ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಯಾವ ತರ ಬರ್ಕೋಬೇಕಂದ್ರೆ ಕ್ಲೋಸ್ ಅಂತ ಬರ್ಕೊಳ್ಳಿ. ಓಕೆನಾ? ಈ ಕ್ಲೋಸ್ 5 ಪಾಯಿಂಟ್ ಇದೆಯಲ್ಲ, 5 ಪಾಯಿಂಟ್, C ಫಾರ್ 1, L ಫಾರ್ 2, O ಫಾರ್ 3, S ಫಾರ್ 4, E ಫಾರ್ 5. ಇಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ಸ್. ಎಷ್ಟನೇ ಪಾಯಿಂಟ್ ಅದು? ಈ ಥರ್ಡ್ ಪಾಯಿಂಟ್ ಇದೆ, ಕಂಟಿನ್ಯೂಸ್. ಓಕೆ, ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್. ಈ ಕಂಟಿನ್ಯೂಸ್ ಅನ್ನೋದು ಸಿ, ಎಲ್ ಫಾರ್ ಲೂಪ್ಸ್. ಓಕೆನಾ? ಕಂಟಿನ್ಯೂಸ್ ಅಂಡ್ ಕ್ಲೋಸ್ಡ್ ಲೂಪ್ಸ್. ಎಲ್ ಮತ್ತೆ ಸಿ ಆಯಿತು. ಮತ್ತೆ ಓ, ಓ ಏನು ಇಂಡಿಕೇಟ್ ಮಾಡುತ್ತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್ ಆಫ್ ಅ ಮ್ಯಾಗ್ನೆಟ್. ದಟ್ ಈಸ್ ಓ. ಎಲ್ಲಿ ನೋಡಿ, ಆರಿಜಿನೇಟ್. ದಿಸ್ ಇಸ್ ಫಾರ್ ಓ, ದಿಸ್ ಇಸ್ ಫಾರ್ ಸಿ, ದಿಸ್ ಇಸ್ ಫಾರ್ ಎಲ್. ಮತ್ತೆ ಎಸ್ ಅಂದ್ರೇನು? ದ ಸ್ಟ್ರೆಂತ್ ಆಫ್ ಅ ಮ್ಯಾಗ್ನೆಟ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಇಂಡಿಕೇಟ್ ಮಾಡುತ್ತೆ. ಎಲ್ಲಿದು? ಯಾ, ಫೋರ್ತ್ ಪಾಯಿಂಟ್ ಇದೆ ನೋಡಿ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್. ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಈಸ್ ಮೋರ್ ಎಟ್ ದ ಪೋಲ್ಸ್ ಆಫ್ ಮ್ಯಾಗ್ನೆಟ್. ಸೊ ಇಟ್ ಈಸ್ ಇಂಡಿಕೇಟೆಡ್ ಬೈ ಎಸ್. ಓಕೆ, ಇಲ್ಲಿ ಎಸ್ ಮುಗಿತು. ಮತ್ತೆ ಈ ಏನ್ ಇಂಡಿಕೇಟ್ ಮಾಡುತ್ತೆ? ಅರ್ತ್. ಅರ್ತ್ ಈಸ್ ಆಲ್ಸೋ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಅದು ಯಾವ ಥರ ಪ್ರೂವ್ ಮಾಡ್ಬೋದು ಅಂತಂದರೆ, ಒಂದು ಸ್ಮಾಲ್ ಮ್ಯಾಗ್ನೆಟ್ ತೊಗೊಂಡು ಅದಕ್ಕೆ ದಾರ ಕಟ್ಟಿ ಕರೆಕ್ಟಾಗಿ ಮಿಡ್ ಪಾಯಿಂಟಲ್ಲಿ ಕಟ್ಟಿ ಅದನ್ನು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಒಂದು ಡೈರೆಕ್ಷನಲ್ಲಿ ಅಲೈನ್ ಆಗುತ್ತೆ. ಆ ಡೈರೆಕ್ಷನ್ ಏನಂತಂದರೆ ನಾರ್ತ್ ಸೌತ್ ಡೈರೆಕ್ಷನ್ ಅಂತ. ಈ ಸ್ಮಾಲ್ ಆಕ್ಟಿವಿಟಿ ಏನಿದೆಯಲ್ಲ, ಇದು ಏನು ತೋರಿಸುತ್ತೆ ಅಂದರೆ ಅರ್ತ್ ಈಸ್ ಆಲ್ಸೋ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಭೂಮಿಯೂ ಸಹ ಒಂದು ಕಾಂತ ಆಗಿದೆ ಅನ್ನೋದು ಪ್ರೂವ್ ಮಾಡುತ್ತೆ. ಎಷ್ಟು? ಮ್ಯಾಗ್ನೆಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಅ ಮ್ಯಾಗ್ನೆಟ್ಸ್, ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಷ್ಟಾಯಿತು. ಸರಿನಾ? ನಾನು ಒಂದು ಆಕ್ಟಿವಿಟಿ ಮಾಡಿದೆ, ಅದೇನಂತಂದರೆ ಹೌ ಟು ಡ್ರಾ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ. ಯಾವುದ್ರ ಮುಖಾಂತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡ್ತೀವಿ? ಯೂಸಿಂಗ್ ಕಾಂಪಸ್ ಅಂತ. ಕಾಂಪಸ್ಸಲ್ಲಿ ಆ ನೀಡಲ್ ಏನಿದೆಯಲ್ಲ, ಅದು ಯಾಕೆ ಡಿಫ್ಲೆಕ್ಟ್ ಆಗಬೇಕು ಅಂದರೆ, ಇದು ಮ್ಯಾಗ್ನೆಟ್ ಇದೆ, ಈ ಮ್ಯಾಗ್ನೆಟ್ ಪಕ್ಕ ನಾನು ಕಾಂಪಸ್ ಇಡ್ತೀನಿ. ಇಟ್ಟಾಗ ಆ ನಾರ್ತ್ ಸೌತ್ ಏನು ನೀಡಲ್ ಇದೆಯಲ್ಲ, ಅದು ಡಿಫ್ಲೆಕ್ಟ್ ಆಗುತ್ತೆ. ಯಾಕೆ ಆಗಬೇಕು? ಯಾಕಂತಂದರೆ ಆ ನೀಡಲ್ ಇದೆಯಲ್ಲ, ಆ ನೀಡಲ್ ಸಹ ಒಂದು ಕಾಂತ ವಸ್ತುವಿಂದ ಮಾಡಲ್ಪಟ್ಟಿದೆ. ಅಂದರೆ ಆ ನೀಡಲ್ ಈಸ್ ಆಲ್ಸೋ ಈಸ್ ಮೇಡ್ ಅಪ್ ಆಫ್ ಎ ಮ್ಯಾಗ್ನೆಟ್. ಈ ಎರಡು ಮ್ಯಾಗ್ನೆಟ್ ಇದೆಯಲ್ಲ, ಈ ಬಾರ್ ಮ್ಯಾಗ್ನೆಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಈ ನೀಡಲ್ ಸಹ ಅದ್ರ ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಬಟ್ ಏನಪ್ಪ ಅಂತಂದರೆ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿಸ್ ಕಾಂಪಸ್ ನೀಡಲ್ ಸೇಮ್ ಆಗಿರಲ್ಲ, ಬೇರೆ ಬೇರೆ ಆಗಿರುತ್ತೆ. ಆವಾಗ ಸ್ಟ್ರೆಂತ್ ಬೇರೆ ಬೇರೆ ಆದಾಗ ಆ ಎರಡು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಂಟರಾಕ್ಟ್ ಆಗುತ್ತೆ. ಇಂಟರಾಕ್ಷನ್ ಆದಾಗ ಇದೇನು ಮಾಡುತ್ತೆ, ಈ ಬಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರೋದ್ರಿಂದ ಅದು ಡಿಫ್ಲೆಕ್ಟ್ ಆಗುತ್ತೆ. ಸರಿನಾ? ಆ ಡಿಫ್ಲೆಕ್ಷನ್ನೇ ನಾವು ಆ ಡಿಫ್ಲೆಕ್ಷನ್ ಮೂಲಕನೇ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡ್ತೀವಿ. ಇಷ್ಟೇ. ಕ್ವಶನ್ ಏನಾದರೂ ಬಂದರೆ ವೈ ದ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ಸ್ ವೆನ್ ಇಟ್ ಈಸ್ ಕೆಪ್ಟ್ ನಿಯರ್ ದ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಇಷ್ಟು ಬರೀರಿ. ದ ಇಂಟರಾಕ್ಷನ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ನೀಡಲ್, ಆಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಬಾರ್ ಮ್ಯಾಗ್ನೆಟ್ ಈಸ್ ಮೋರ್, ಹೆನ್ಸ್ ದ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಟ್ಸ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಹೇಳ್ಬೋದು. ಇಷ್ಟು ಹೇಳಿದ್ರೆ ಸಾಕು. ಸರಿನಾ? ಇಷ್ಟು ಮ್ಯಾಗ್ನೆಟ್ ಬಗ್ಗೆ ಆಯಿತು. ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಏನಂತಂದರೆ, ಸರ್ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಿದೆಯಲ್ಲ, ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೇವಲ ಮ್ಯಾಗ್ನೆಟ್ಸ್ ಮೂಲಕ ಮಾತ್ರ ಸಾಧ್ಯನಾ? ಬೇರೆ ಯಾವುದೇ ವಸ್ತುಗಳು ಮ್ಯಾಗ್ನೆಟ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಒಬ್ಬ ವಿಜ್ಞಾನಿ ಆಕ್ಸಿಡೆಂಟಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಕಂಡ್ಕೊಳ್ಳೋದೇನಂತಂದರೆ, ಮ್ಯಾಗ್ನೆಟ್ಸ್ ಮಾತ್ರ ಅಲ್ಲ, ಎಲೆಕ್ಟ್ರಿಕ್ ಕರೆಂಟ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಅವ್ರು ಯಾರು ನೋಡೋಣ ಬನ್ನಿ. ನೋಡಿ, ಸ್ಕ್ರೀನ್ ಶಾಟ್ ತೊಗೊಂಡ್ರೆ ತೊಗೊಳ್ಳಿ. ಇಷ್ಟ ಆಯ್ತಾ? ಬನ್ನಿ ನೆಕ್ಸ್ಟು. ಇವರು
ಹ್ಯಾನ್ಸ್ ಕ್ರಿಶ್ಚಿಯನ್ ಅರಿಸ್ಟೆಡ್ ಅಂತ. ಅರಿಸ್ಟೆಡ್, ಹ್ಯಾನ್ಸ್ ಕ್ರಿಶ್ಚಿಯನ್ ಅರಿಸ್ಟೆಡ್ ಅಂತ. ಈ ವಿಜ್ಞಾನ ಏನು ಮಾಡ್ತಿರ್ತಾನಪ್ಪ ಅಂತಂದರೆ, ಇದರ ಹಿನ್ನೆಲೆ ಏನಂತಂದ್ರೆ ಭಾರಿ ಸಕ್ಕತ್ತಾಗಿದೆ. ಏನಂತಂದರೆ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ ಒಂದು ಲ್ಯಾಬಲ್ಲಿ, ಓಕೆನಾ, ಪ್ರಯೋಗಶಾಲೆಯಲ್ಲಿ ಅವರೊಂದು ಪ್ರಯೋಗವನ್ನು ಮಾಡ್ತಿರ್ತಾರೆ. ಅವ್ರಿಗೆ ಆಕ್ಸಿಡೆಂಟಲಿ ಏನಾಗುತ್ತೆ ಅಂದರೆ, ಅವರು ಕಂಪಸ್ ನೀಡಲ್ ಇಟ್ಟಿರ್ತಾರಲ್ಲ, ಅದೇನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ಯಾವಾಗ ಅಂತಂದರೆ ಅವ್ರು ಏನೋ ಎಲೆಕ್ಟ್ರಾನಿಕ್ ರಿಲೇಟೆಡ್ ಆಗಿ ಒಂದು ಪ್ರಯೋಗ ಮಾಡ್ತಿರ್ತಾರೆ. ಆ ವೈರಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಅವಾಗ ಏನು ಮಾಡ್ತಾರೆ, ಅವ್ರು ಏನು ಅಬ್ಸರ್ವ್ ಮಾಡ್ತಾರೆ ಅಂದರೆ, ಅದ್ರ ಪಕ್ಕದಲ್ಲಿ ಒಂದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ, ಅದು ಡಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು, ಈ ಮ್ಯಾಗ್ನೆಟಿಕ್ ನೀಡಲ್ ಏನಿದೆಯಲ್ಲ, ಇದು ಮ್ಯಾಗ್ನೆಟ್ ಪಕ್ಕದಲ್ಲಿಟ್ಟಾಗ ಮಾತ್ರ ಇದು ಡಿಫ್ಲೆಕ್ಟ್ ಆಗಬೇಕು. ಬಟ್ ಯಾಕೆ ಈ ಮ್ಯಾಗ್ನೆಟಿಕ್ ನೀಡಲ್ ಈ ವೈರ್ ಪಕ್ಕದಲ್ಲಿ, ಅಂದರೆ ಕರೆಂಟ್ ಕ್ಯಾರಿಂಗ್ ವೈರ್ ಪಕ್ಕದಲ್ಲಿ ಇಟ್ಟಾಗ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಒಂದು ಆಶ್ಚರ್ಯವಾಗುತ್ತೆ. ಇದು ಆಶ್ಚರ್ಯಕಾರಿ ಘಟನೆ ಅಂತಲೂ ಹೇಳ್ಬೋದು. ಬಟ್ ಎಟ್ ದ ಸೇಮ್ ಟೈಮ್ ಇಟ್ ಈಸ್ ದ ಮೈಲ್ ಸ್ಟೋನ್ ಇನ್ ಫಿಸಿಕ್ಸ್. ಅದು ಏನ ಆಗುತ್ತಂದರೆ, ಮತ್ತೆ ಅವ್ರು ಏನು ಮಾಡ್ತಾರೆ, ಆ ಮ್ಯಾಗ್ನೆಟಿಕ್ ನೀಡಲ್ ಮತ್ತು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರುತ್ತಲ್ಲ, ಪರ್ಪಸ್ಫುಲಿ ಅವರು ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ, ಅಬ್ಸರ್ವ್ ಮಾಡೋಕ್ಕೆ ಏನೇನು ಎಫೆಕ್ಟ್ ಆಗ್ಬೋದು ಈ ಎರಡರದ್ದು ಕನ್ಸಿಡರ್ ಮಾಡ್ಕೊಂಡು. ಅಂದರೆ ಒಂದು ಮ್ಯಾಗ್ನೆಟಿಕ್ ನೀಡಲ್ ಅಂದರೆ ಕಾಂಪಸ್ಸು ಮತ್ತು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಒಂದ್ರ ಸಮೀಪ ಒಂದು ತಂದಾಗ ಯಾವ ಥರ ಡಿಫ್ಲೆಕ್ಟ್ ಆಗುತ್ತೆ, ಯಾಕೆ ಡಿಫ್ಲೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ತಿಳ್ಕೊಬೇಕನ್ನೋ ಕುತೂಹಲ ಮೂಡುತ್ತೆ. ಅದರಿಂದ ಅವರು ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ನೇ ನಾವು ಅರಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಹಾಗೆ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಇಸ್ ಅ ಟೆಸ್ಲಾ ಅಥವಾ ವೇಬರ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕರಿತೀವಿ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಟ್ ಏನಪ್ಪ ಅಂತಂದರೆ ಟೆಸ್ಲಾ ಅಂತ ಕರಿತೀವಿ. ಟೆಸ್ಲಾ ರೆಪ್ರೆಸೆಂಟ್ ಬೈ ಟಿ ಅಥವಾ ವೇಬರ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಕರಿತೀವಿ, ಓಕೆನಾ. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆಯಲ್ಲ, ಅದರದ್ದು SI ಯೂನಿಟ್ ಏನಪ್ಪ ಅಂತಂದರೆ ಅರಿಸ್ಟೆಡ್ ಅಂತಾನೆ ಕರೀತಾರೆ. ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರಿಸ್ಟೆಡ್ ಅಂತ ಕರೀತಾರೆ. ಇಲ್ಲಿ ನೋಡಿ, ಅವ್ರ ಎಕ್ಸ್ಪೆರಿಮೆಂಟಲ್ಲಿ ಏನೇನು ಅಬ್ಸರ್ವ್ ಮಾಡ್ತಾರೆ ನೋಡಿ. ಇಲ್ಲಿ ನೀವು ಡಯಾಗ್ರಾಮ್ ನೋಡ್ತಿರ್ಬೋದು. ಫಸ್ಟ್ ಡಯಾಗ್ರಾಮ್, ಸೆಕೆಂಡ್ ಡಯಾಗ್ರಾಮ್, ಥರ್ಡ್ ಡಯಾಗ್ರಾಮಲ್ಲಿ ನೀವು ಒಂದು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈ ಆಕ್ಟಿವಿಟಿಗೆ ಅಥವಾ ಈ ಎಕ್ಸ್ಪೆರಿಮೆಂಟ್ಗೆ ಅವರು ಏನೇನು ಕನ್ಸಿಡರ್ ಮಾಡಿರೋದು ಅನ್ನೋದು ಫಸ್ಟ್ ತಿಳ್ಕೊಳ್ಳೋಣ. ಅವ್ರು ಫಸ್ಟ್ ಏನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ, ಬ್ಯಾಟ್ರಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಆದಮೇಲೆ ಒಂದು ಬಟನ್ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಕ್ಕೆ ಸ್ವಿಚ್ ಯೂಸ್ ಮಾಡ್ಕೊಂಡ್ರೆ ನಾವು ಜನರಲ್ ಆಗಿ ಬಟನ್ ಅಂತಾನೆ ಕರಿತೀವಿ, ಓಕೆನಾ. ಆದಮೇಲೆ ಇಲ್ಲಿ ಕಾಂಪಸ್ ಯೂಸ್ ಮಾಡ್ಕೊಂಡಿದ್ದಾರೆ, ಕಾಂಪಸ್ ನೀಡಲ್, ಓಕೆನಾ. ಇಲ್ಲಿ ನೋಡಿ, ಮತ್ತೆ ಅವರು ವಯರ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಇದು ವಯರ್ಸ್, ಇದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿಂದ ಇಲ್ಲಿಗೆ ಇಲ್ಲೇನಿದೆ, ಮೆಟಲ್ ಇದೆ. ಮೆಟಲ್ ಅಂದರೆ ಕರೆಂಟ್ ಕ್ಯಾರಿಂಗ್ ವಯರ್ ಅಂತ. ಇದು ಸಹ ವಯರೇ, ಬಟ್ ಇದು ಕಂಡಕ್ಟರ್. ಅದು ಯಾವುದೇ ಇನ್ಸುಲೇಷನ್ ಇಲ್ಲ ಅದ್ರ ಮೇಲೆ. ಇನ್ಸುಲೇಷನ್ ಇದ್ರೂ ಇಲ್ದಿದ್ರೂ ಎಫೆಕ್ಟ್ ತೋರಿಸುತ್ತೆ. ಫಸ್ಟ್ ನೋಡಿ, ಅದನ್ನು ಇಂಕ್ ಎರೇಸ್ ಮಾಡ್ತೀನಿ. ಇಲ್ಲಿ ನೋಡಿ, ಬ್ಯಾಟ್ರಿ ಕನ್ಸಿಡರ್ ಮಾಡಿದ್ದಾರೆ, ಇದು ಬ್ಯಾಟ್ರಿ. ಅದಾದ್ಮೇಲೆ ಸ್ವಿಚ್ ಕನ್ಸಿಡರ್ ಮಾಡಿದ್ದಾರೆ, ಆಮೇಲೆ ಮ್ಯಾಗ್ನೆಟಿಕ್ ನೀಡಲ್, ಆಮೇಲೆ ಕನೆಕ್ಟಿಂಗ್ ವಯರ್ಸ್, ಒಂದು ಬ್ಲ್ಯಾಕು ಒಂದು ರೆಡ್ ಕಲರಲ್ಲಿದೆ, ಮತ್ತು ಮ್ಯಾಗ್ನೆಟಿಕ್ ನೀಡಲ್, ಅದಕ್ಕೆ ಸ್ಟ್ಯಾಂಡ್ ಒಂದು ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, ನೀವು ಸ್ವಿಚ್ಚನ್ನು ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ವಿಚ್ ಓಪನ್ ಆಗಿದೆ. ಓಪನ್ ಆದಾಗ ಏನಾಗುತ್ತೆ, ಬ್ರಿಡ್ಜ್ ಓಪನ್ ಆಗಿದೆ, ಅವಾಗೇನಾಗುತ್ತೆ, ಕರೆಂಟು ಫ್ಲೋ ಆಗೋದೇ ಇಲ್ಲ. ಅವು ಕರೆಂಟು ಫ್ಲೋ ಆಗದೇ ಇರುವಾಗ ಅವರು ಅಬ್ಸರ್ವ್ ಮಾಡ್ತಾರೆ. ಫಸ್ಟ್ ಥಿಂಗ್ ಏನಂತಂದರೆ, ಈ ನಾರ್ತ್ ಸೌತ್ ಡೈರೆಕ್ಷನ್ ಏನಿದೆಯಲ್ಲ, ಏನೂ ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಆಗಿರುತ್ತೆ, ಅದು ಚೇಂಜೇ ಆಗಲ್ಲ. ಅವ್ರಿಗೆ ಏನಪ್ಪ ಇದು ಹಿಂಗಾಯ್ತು ಅಂತಾರೆ. ಆಮೇಲೆ ಏನು ಮಾಡ್ತಾರೆ, ಈ ಸ್ವಿಚ್ ಏನಿದೆಯಲ್ಲ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿದಾಗ ಈ ಸೆಕೆಂಡ್ ಕೇಸ್ ತೊಗೊತಾರೆ. ಇಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಪಾಸಿಟಿವ್, ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದು ನೆಗೆಟಿವ್. ಅಂದರೆ ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ, ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಫ್ಲೋ ಆಗ್ತಿದೆ. ಒಂದು ಪಾಯಿಂಟ್, ಓಕೆನಾ. ಅವಾಗ ನೋಡಿ, ಈ ನಾರ್ತ್ ಸೌತ್ ಡೈರೆಕ್ಷನಲ್ಲಿರೋದು ಈ ಥರ ಹೊರಗೆ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಹೊರಗೆ ಬಂದ್ಬಿಟ್ಟಿದೆ. ಬಟ್ ಒಂದು ಅಬ್ಸರ್ವ್ ಮಾಡಬೇಕು, ವಾಟ್ ಈಸ್ ದ ಪೊಸಿಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಅಂತಂದರೆ ಬಿಲೋ ದ ವೈರ್. ಇದು ವೈರ್ ಅಂದ್ಕೊಂಡ್ರೆ ಇದ್ರ ಕೆಳಗಡೆ ನೀಡಲ್ ಇದೆ, ಓಕೆನಾ. ಇದು ವೈರ್ ಅಂತಂದರೆ ಈ ಥರ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ,
ಇದು ವಯರು, ಯಾವ ಥರ ಕರೆಂಟ್ ಫ್ಲೋ ಆಗ್ತಿದೆ, ಈ ಕಡೆಯಿಂದ ಈ ಕಡೆ, ಅಂದರೆ ಆ ಕಡೆಯಿಂದ ಈ ಕಡೆ ಫ್ಲೋ ಆಗ್ತಿದೆ. ಅವಾಗ ಏನಾಗುತ್ತೆ ಅಂದರೆ ಈ ಥರ ಡಿಫ್ಲೆಕ್ಟ್ ಆಗ್ತಿದೆ, ಕಾಣಿಸ್ತಿದೆ, ಈ ಥರ ಡಿಫ್ಲೆಕ್ಟ್ ಆಗಿದೆ ಕೆಳಗಡೆಯಿಂದ. ಇಲ್ಲ ಆಯಿತು. ಮತ್ತು ಅವ್ರು ಏನು ಮಾಡ್ತಾರೆ, ಓ ಹೌದಾ ಈ ಥರ ಆಗ್ತಿದೆನಾ, ಒಂದು ಕೆಲಸ ಮಾಡೋಣ, ಈ ಟರ್ಮಿನಲ್ನ ಚೇಂಜ್ ಮಾಡೋಣ. ಅಂದರೆ ಡೈರೆಕ್ಷನ್ ಏನಿದೆ, ಕರೆಂಟ್ ಡೈರೆಕ್ಷನು ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಬರ್ತಾ ಇತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಏನಾಗ್ಬೋದು, ಕರೆಂಟ್ನ ನಾನು ಲೆಫ್ಟಿಂದ ರೈಟಿಗೆ ಫ್ಲೋ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಚೆಕ್ ಮಾಡೋಕೆ ಏನು ಮಾಡ್ತಾರೆ, ಟರ್ಮಿನಲ್ಸ್ನ ಚೇಂಜ್ ಮಾಡ್ತಾರೆ. ಇಲ್ಲಿ ನೋಡಿ, ಇದನ್ನು ಪಾಸಿಟಿವ್ ಆಗಿ ಇಟ್ಕೊತಾರೆ, ಇದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾರೆ. ಇವಾಗ ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಫ್ಲೋ ಆಗ್ತಿದೆ. ನೋಡ್ಬೋದು ನೀವು ಡಯಾಗ್ರಾಮಲ್ಲಿ, ಥರ್ಡ್ ಡಯಾಗ್ರಾಮಲ್ಲಿ ದ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್. ಅವಾಗ ಏನಾಗುತ್ತೆ, ಈ ನೀಡಲ್ ಅಂತಂದರೆ ಈ ಥರ ಡಿಫ್ಲೆಕ್ಟ್ ಆಗುತ್ತೆ ಕೆಳಗಡೆಯಿಂದ ಈ ಥರ. ಇವಾಗ ಫಾರ್ ಎಕ್ಸಾಂಪಲ್ ಇದು ಸ್ಟ್ರೇಟ್ ಪೊಸಿಷನ್ ಅಂದ್ಕೊಳ್ಳಿ, ಲೆಫ್ಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗುತ್ತೆ. ಮೊದಲು ಯಾವ ಥರ ಡಿಫ್ಲೆಕ್ಟ್ ಆಗಿತ್ತು, ರೈಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗಿತ್ತು. ಇಲ್ಲಿ ಕಂಡೀಷನ್ ಅಬ್ಸರ್ವ್ ಮಾಡಬೇಕು, ಈ ನೀಡಲ್ ಏನಿದೆಯಲ್ಲ ಆ ವೈರ್ ಕೆಳಗಡೆ ಇದೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕೆಳಗಡೆ ಇದೆ, ಓಕೆನಾ. ಫಸ್ಟ್ ಸೆಕೆಂಡ್ ಕೇಸು ಮತ್ತು ಥರ್ಡ್ ಕೇಸಲ್ಲಿ ದ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಬಿಲೋ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ, ಮೇಲ್ಗಡೆ ಇಲ್ಲ. ಆ ಟೈಮಲ್ಲಿ ಏನಾಗುತ್ತೆ, ಕರೆಂಟ್ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಇದ್ದಾಗ ಇದು ಸೇಮ್ ಪೊಸಿಷನಿಂದ ರೈಟ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದಾಗ ಲೆಫ್ಟ್ ಕಡೆ ಡಿಫ್ಲೆಕ್ಟ್ ಆಗುತ್ತೆ, ನೀವು ನೋಡ್ತಿರ್ಬೋದು. ಇಷ್ಟು ಅಬ್ಸರ್ವ್ ಮಾಡ್ತಾರೆ. ಓಕೆ, ಟರ್ಮಿನಲ್ ಚೇಂಜ್ ಮಾಡದೆ ಈ ಥರ ಅಬ್ಸರ್ವ್ ಆಯಿತು. ನಾ ಏನು ಮಾಡ್ತೀನಿ, ಅವ್ರು ಯೋಚನೆ ಮಾಡ್ತಾರೆ, ನಾನು ಏನು ಮಾಡ್ಬೋದು ಇನ್ನ ಅಂತ. ಅವ್ರು ಏನು ಮಾಡ್ತಾರೆ, ಒಂದು ಐಡಿಯಾ ಸಿಗುತ್ತೆ, ಏನಂತಂದರೆ ಈ ಮ್ಯಾಗ್ನೆಟಿಕ್ ನೀಡಲ್ನ ಮೇಲ್ಗಡೆ ಇಟ್ಟರೆ ಏನಾಗುತ್ತೆ ಅಂತ. ಆ ಟೈಮಲ್ಲಿ ಏನು ಮಾಡ್ತಾರೆ, ಸೇಮ್ ಈ ಪೊಸಿಷನ್ನ ಕನ್ಸಿಡರ್ ಮಾಡ್ತಾರೆ. ಏನು, ಪಾಸಿಟಿವ್ ಪ್ಲೇಸಲ್ಲಿ ಪಾಸಿಟಿವ್, ನೆಗೆಟಿವ್ ಪ್ಲೇಸಲ್ಲಿ ನೆಗೆಟಿವ್. ಅಂದರೆ ಕರೆಂಟ್ ಡೈರೆಕ್ಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್, ಈ ಥರ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಈ ಥರ ಆಗುತ್ತೆ. ಆ ಥರ ಆದಾಗ ಇಲ್ಲಿ ಪೊಸಿಷನ್ ಚೇಂಜ್ ಮಾಡ್ತಾರೆ, ಅದು ಮ್ಯಾಗ್ನೆಟಿಕ್ ನೀಡಲ್ನ ಪೊಸಿಷನ್ ಚೇಂಜ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇವಾಗ ಕರೆಂಟ್ ಇದು ವಯರು, ಇಲ್ಲಿ ಮ್ಯಾಗ್ನೆಟಿಕ್ ನೀಡಲ್. ಅವಾಗ ಏನಾಗುತ್ತೆ ಅಂತಂದರೆ ಇದು ಫಸ್ಟ್ ಯಾವ ಥರ ಮೂವ್ ಆಗಿತ್ತು, ಕೆಳಗಡೆ ಇಟ್ಟಾಗ ರೈಟಿಗೆ ಮೂವ್ ಆಗಿತ್ತು ಅಲ್ವಾ. ಇವಾಗ ಏನಾಗುತ್ತೆ, ಮೇಲ್ಗಡೆ ಇಟ್ಟಾಗ ಲೆಫ್ಟಿಗೆ ಮೂವ್ ಆಗುತ್ತೆ, ಈ ಥರ ಮೂವ್ ಆಗುತ್ತೆ, ಓಕೆನಾ. ಅದೇ ಟರ್ಮಿನಲ್ ಚೇಂಜ್ ಮಾಡಿದ್ರೆ ಈ ಥರ ಮೂವ್ ಆಗುತ್ತೆ ರೈಟ್ ಸೈಡ್ಗೆ. ಸೊ ಅವ್ರು ಏನು ಮಾಡ್ತಾರೆ, ಈ ಆಕ್ಟಿವಿಟಿ ಕಂಡಕ್ಟ್ ಮಾಡಿದಾಗ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾವಾಗ ಕರೆಂಟ್ ಫ್ಲೋ ಆಗ್ತಿರುತ್ತಲ್ಲ, ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್ ಅಂತ. ಎಷ್ಟರವರೆಗೆ ಆ ಕರೆಂಟ್ ಫ್ಲೋ ಆಗ್ತಾನೇ ಇರುತ್ತಲ್ಲ, ಅಷ್ಟರವರೆಗೆ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಅದನ್ನೇ ನಾವು ಜನರಲ್ ಆಗಿ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಇಲ್ಲಿ ಯಾವಾಗ ಕರೆಂಟ್ ಫ್ಲೋ ಆಗುತ್ತಲ್ಲ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟ್ ಆಗಿ ಬಿಹೇವ್ ಆಗುತ್ತೆ ಅಂತ ಅರ್ಥ. ಅವರಿಗೆ ಒಂದು ಗೊತ್ತಾಗೋದೇನಂತಂದರೆ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಿದೆಲ್ಲ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡಿಂದನೇ ಈ ಮ್ಯಾಗ್ನೆಟಿಕ್ ನೀಡಲ್ ಕಾಂಬಸ್ ಏನಿದೆಯಲ್ಲ ಡಿಫ್ಲೆಕ್ಟ್ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಅವ್ರು ಇನ್ನೊಂದು ಅಬ್ಸರ್ವ್ ಮಾಡ್ತಾರೆ, ಏನಪ್ಪ ಅಂತಂದರೆ ಕರೆಂಟ್ ಇನ್ಕ್ರೀಸ್ ಮಾಡಿದಾಗ ಅದು ಡಿಫ್ಲೆಕ್ಷನ್ ಏನಿತ್ತಲ್ಲ, ಫಾರ್ ಎಕ್ಸಾಂಪಲ್ ಡಿಫ್ಲೆಕ್ಷನ್ ಎಷ್ಟಾಗುತ್ತೆ ಅಂದ್ರೆ ಒಂದು 30 ಡಿಗ್ರಿ ಅನ್ಕೊಳ್ಳಿ. ಇನಿಷಿಯಲಿ ಅವ್ರು ಏನು ಮಾಡ್ತಾರೆ, ಕರೆಂಟ್ನ ಇನ್ಕ್ರೀಸ್ ಮಾಡಿದಾಗ ಆ ಡಿಫ್ಲೆಕ್ಷನ್ ಏನಿದೆಯಲ್ಲ ಇನ್ನೂ ಜಾಸ್ತಿ ಆಗುತ್ತೆ. 30 ಇದ್ದು 45, 50 ಈ ಥರ ಆಗುತ್ತೆ. ಆಸ್ ಕರೆಂಟ್ ಇನ್ಕ್ರೀಸಸ್ ದ ಡಿಫ್ಲೆಕ್ಷನ್ ವಿಲ್ ಬಿ ಮೋರ್. ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಏನಂತಂದರೆ, ಕರೆಂಟ್ ಇನ್ಕ್ರೀಸ್ ಮಾಡಿದಷ್ಟು ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆಯಲ್ಲ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ಎಷ್ಟು ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಅದೇ ಥರ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಇನ್ಕ್ರೀಸಸ್ ಅಂತ ಹೇಳ್ತಾರೆ. ಡೈರೆಕ್ಟ್ಲಿ ಪ್ರಪೋರ್ಷನಲ್, ಸರಿನಾ. ಅವರು ಈ ಮೂಲಕ ಹೇಳ್ತಾರೆ, ನಾಟ್ ಓನ್ಲಿ ಮ್ಯಾಗ್ನೆಟ್ಸ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಆಲ್ಸೋ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ಅಂತ ಹೇಳ್ತಾರೆ. ಸುತ್ತಮುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಕಾಂತ ಕ್ಷೇತ್ರ ಡೆವಲಪ್ ಆಗುತ್ತೆ. ಅದನ್ನೇ ಈ ಓಎರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಮೂಲಕ ನಾವು ತಿಳ್ಕೊಬೋದು. ಅಷ್ಟಾಯ್ತಾ. ನೆಕ್ಸ್ಟ್ ಏನಪ್ಪ, ಇಲ್ಲಿ ನೋಡಿ, ಓಎರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡ್ತಾರೆ, ಅಬ್ಸರ್ವೇಷನ್. ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೆಕೆಂಡ್ ಪಾಯಿಂಟ್ ಏನಂದರೆ ಇಟ್ ಇನ್ಫ್ಲುಯೆನ್ಸ್ ಅಂತಂದರೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತಂದರೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ, ಅದ್ರ ಮೇಲೆ ಕಾಂಪಸ್ ನೀಡಲ್ ಮೇಲೆ ಇನ್ಫ್ಲುಯೆನ್ಸ್ ಆದಾಗ ಅದು ಡಿಫ್ಲೆಕ್ಟ್ ಆಗುತ್ತೆ. ಅದನ್ನು ಹೇಳಿರೋದು, ಚೇಂಜ್ ದ ಡೈರೆಕ್ಷನ್ ಫ್ರಮ್ ನಾರ್ತ್ ಟು ಸೌತ್ ಅಂತ. ಮತ್ತೆ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಇನ್ಕ್ರೀಸಸ್.
ಅದನ್ನು ನಾವು ಥರ್ಡ್ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಆನ್ ಸ್ಟ್ರೆಂತ್ ಆಫ್ ದ ಕರೆಂಟ್. ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಇದ್ದರೆ ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಅದೇ ನಾವು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಸ್ಟ್ರೆಂತ್ ಡಿಗ್ರೀಸ್ ಆಗುತ್ತೆ. ಯಾವ ಸ್ಟ್ರೆಂತು? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನು ಡಿಗ್ರೀಸ್ ಆಗುತ್ತೆ. ಅಂದರೆ 1 ಆಂಪಿಯರ್ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದ್ಕೊಳ್ಳಿ, 2 ಆಂಪಿಯರ್ ಇದ್ದಾಗ ಮೊದಲನೇ ಕೇಸ್ಗಿಂತ ಜಾಸ್ತಿ ಇರುತ್ತೆ, ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದೇ 5 ಆಂಪಿಯರ್ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಅದೇ 10 ಆಂಪಿಯರ್ ಇದ್ದಾಗ ಅದಕ್ಕಿಂತನೂ ಜಾಸ್ತಿ ಆಗುತ್ತೆ. ಅದೇ ನಾವು ಕಮ್ಮಿ ಮಾಡ್ತಾ ಹೋದ್ರೆ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಲ್ಸೋ ಡಿಗ್ರೀಸಸ್. ಅದನ್ನೇ ಈ ಎಕ್ಸ್ಪೆರಿಮೆಂಟ್ ಮೂಲಕ ಹೇಳ್ತಾರೆ, ಅವ್ರು ಅಬ್ಸರ್ವ್ ಮಾಡಿರೋದನ್ನ. ಓಕೆನಾ? ಲಾಸ್ಟ್ ಒನ್, ದ ಡೈರೆಕ್ಷನ್ ಆಫ್ ಫೀಲ್ಡ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಸದ್ಯಕ್ಕೆ ಇದು ಬೇಡ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಈ ರೂಲ್ ಇಲ್ಲ ಅಂತಂದ್ರೆ ನಮಗೆ ಯಾವ ಥರ ಇಂಡಿಕೇಟ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಅಂತ. ಇಲ್ಲೇನಾಗುತ್ತೆ, ಯಾವುದೇ ಒಂದು ನೇರ ವಿದ್ಯುತ್ ತಂತಿಯನ್ನು ತಗೊಂಡಾಗ ಅದರಲ್ಲಿ ಯಾವಾಗ ವಿದ್ಯುತ್ ಪ್ರವಹಿಸುತ್ತೋ, ಯಾವಾಗ ಕರೆಂಟ್ ಫ್ಲೋ ಆಗುತ್ತೋ ಆ ಟೈಮಲ್ಲಿ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಅದೇ ಯಾವ ಥರ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಡಯಾಗ್ರಾಮೆಟಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ ಇಲ್ಲಿ ಏನೇನು ತೊಗೊಂಡಿದ್ದಾರೆ ಆಕ್ಟಿವಿಟಿಗೆ ಅಂತಂದರೆ, ಬ್ಯಾಟರಿ ತೊಗೊಂಡಿದ್ದಾರೆ PA, ಆದಮೇಲೆ ಅಮೀಟರ್ ತೊಗೊಂಡಿದ್ದಾರೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದಕ್ಕೆ ತೋರಿಸೋಕೆ. ಆಮೇಲೆ ರಿಯೋಸ್ಟಾಟ್ ಅಂದರೆ ವೇರಿಯಬಲ್ ರೆಸಿಸ್ಟೆನ್ಸ್. ಈ ವೇರಿಯಬಲ್ ರೆಸಿಸ್ಟೆನ್ಸಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಾನ್ಸ್ಟಂಟ್ ಆಗಿಟ್ಟು ಈ ರೆಸಿಸ್ಟೆನ್ಸ್ನ ವೇರಿ ಮಾಡಿದ್ರೆ ಕರೆಂಟ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಬೋದು. ಓಕೆನಾ? ಕರೆಂಟ್ ವೇರಿ ಮಾಡ್ಬೋದು. ಯಾವ ಥರ ಅಂತಂದರೆ ಬೈ ಕೀಪಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್. ಅದಕ್ಕೆ ನಾವು ರಿಯೋಸ್ಟಾಟ್ ಅಂತ ಕರಿತೀವಿ. ಆಲ್ರೆಡಿ ಫಸ್ಟ್ ಚಾಪ್ಟರ್ಲಿ ಓದಿದ್ವಿ ರಿಯೋಸ್ಟಾಟ್. ಓಕೆ, ಅದನ್ನೇ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡಿ, ಇದು ಪ್ಲಗ್ ಕೀ ಏನಂದ್ರೆ ಸ್ವಿಚ್, ಜಸ್ಟ್ ಸ್ವಿಚ್ ಬಟನ್, ಕರೆಂಟ್ ಫ್ಲೋ ಆಗೋಕ್ಕೆ, ಕರೆಂಟು ಫ್ಲೋ ಆಗೋದನ್ನು ತಪ್ಸೋಕ್ಕೆ, ಸ್ವಿಚ್ ಆನ್ ಸ್ವಿಚ್ ಆಫ್ ಆ ಥರ. ಇದು ಪ್ಲಗ್ ಕೀ, ಕೆ ಇಂದ ಇಂಡಿಕೇಟ್ ಮಾಡಿದ್ದಾರೆ. ನೋಡಿ ಇದು ಏನಿದೆಯಲ್ಲ, ಇದು ಮ್ಯಾಗ್ನೆಟಿಕ್ ಕಾಂಪಸ್ ಅಂತ. ಒಳಗಡೆ ಏನಿದೆಯಲ್ಲ ಮಾರ್ಕ್ ತೋರಿಸ್ತಾರೆ ಬಾಣದ ಗುರುತು, ಅದು ಮ್ಯಾಗ್ನೆಟಿಕ್ ನೀಡಲ್ ಅಂತ ಅರ್ಥ. ಇಲ್ಲಿ ನೋಡಿ ಫಸ್ಟ್ ಕಂಡೀಷನ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕೀ ಈಸ್ ಕ್ಲೋಸ್ಡ್ ಅಂತಂದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ, ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅರ್ಥ. ಯಾವ ಡೈರೆಕ್ಷನ್ ಅಲ್ಲಿ ಆಗ್ತಿದೆ ಅನ್ನೋದು ನೋಡಿ. ಇಟ್ ಈಸ್ ಅ ಪಾಸಿಟಿವ್ ಟರ್ಮಿನಲ್, ದಿಸ್ ಇಸ್ ಅ ಪಾಸಿಟಿವ್ ಟರ್ಮಿನಲ್ ಅಂಡ್ ದಿಸ್ ಇಸ್ ಅ ನೆಗೆಟಿವ್ ಟರ್ಮಿನಲ್. ಅಂದರೆ ಮೇಲ್ಗಡೆ ಹೋಗ್ತಾ ಇದೆ. ಇಲ್ಲಿಂದ ಅಮೀಟರ್ಗೆ ಬರುತ್ತೆ. ಅಮೀಟರ್ ಏನು ಮಾಡುತ್ತೆ, ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದು ನೋಟ್ ಡೌನ್ ಮಾಡ್ಕೊಳ್ಳುತ್ತೆ. ಪಾಸಿಟಿವ್ ಟರ್ಮಿನಲ್ ಆಫ್ ಬ್ಯಾಟ್ರಿ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಎ ಅಮೀಟರ್. ಅಂದರೆ ಈ ಟರ್ಮಿನಲ್ನ ಪಾಸಿಟಿವ್ ಇಂದ ಪಾಸಿಟಿವ್ಗೆ ಕನೆಕ್ಟ್ ಮಾಡಬೇಕು. ಅದೇ ನೆಗೆಟಿವ್ ಕನೆಕ್ಟ್ ಮಾಡಿದ್ರೆ ಬರಲ್ಲ, ಆ ಡಿವೈಸ್ ವರ್ಕ್ ಆಗಲ್ಲ, ಕರೆಂಟ್ ಫ್ಲೋ ಆಗಲ್ಲ, ಆ ಥರ ಆಗುತ್ತೆ. ಬಟ್ ಇನ್ನೊಂದು ಏನಂತಂದರೆ, ಈ ಅಮೀಟರ್ನ ಯಾವ ಥರ ಕನೆಕ್ಟ್ ಮಾಡಿದ್ದಾರೆ ನೋಡ್ಕೊಳ್ಳಿ, ಸೀರೀಸ್, ಒಂದಾದ್ರ ಮೇಲೆ ಒಂದು, ಪ್ಯಾರಲಲ್ ಕನೆಕ್ಟ್ ಮಾಡಿಲ್ಲ. ಮತ್ತು ಈ ರಿಯೋಸ್ಟಾಟ್ ಇದೆ, ಈ ರಿಯೋಸ್ಟಾಟ್ನ ಮೇನ್ ಪರ್ಪಸ್ ಏನಂತಂದರೆ ಕರೆಂಟ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋಕ್ಕೆ. ಬ್ಯಾಟ್ರಿ ಫಿಕ್ಸ್ ಆಗಿರುತ್ತೆ. ಓಕೆನಾ? ಬ್ಯಾಟ್ರಿ ಏನು ಮಾಡುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ರೊವೈಡ್ ಮಾಡುತ್ತೆ, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ನಾವು ಕರೆಂಟ್ನ ವೇರಿ ಮಾಡಿ ನೋಡಬೇಕು ಯಾವ ಥರ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅನ್ನೋದು. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೇಟ್ ವೈರ್. ಎಲ್ಲಿ ಈ ವೈರ್ ಏನಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ, ಇದು ಸ್ಟ್ರೇಟ್ ವೈರ್. ಸೊ ಡೈರೆಕ್ಷನ್ ಆಫ್ ಕರೆಂಟ್ ದಿಸ್ ವೇ. ಈ ಥರ ಇದ್ದಾಗ ಇಲ್ಲಿ ನೋಡಿ, ಲೈನ್ಸ್ನ ಸ್ವಲ್ಪ ಬೇರೆ ಕಲರ್ ಯೂಸ್ ಮಾಡ್ಕೊತೀನಿ. ಇಲ್ಲಿ ಈ ಥರ ಇದೆ, ನೆಕ್ಸ್ಟು ಈ ಥರ ಇದೆ, ನೆಕ್ಸ್ಟು ಈ ಥರ ಇದೆ, ನೆಕ್ಸ್ಟು ಈ ಥರ ಇದೆ, ಈ ಥರ ಇದೆ. ಇಲ್ಲಿ ಡೈರೆಕ್ಷನ್ ಏನಿದೆ ಈ ಥರ ಇಂಡಿಕೇಟ್ ಮಾಡಿದ್ದಾರೆ, ಈ ಕಡೆ ಈ ಥರ. ಈ ಡೈರೆಕ್ಷನ್ ಯಾವುದ್ರ ಮೂಲಕ ನಾವು ಇಂಡಿಕೇಟ್ ಮಾಡ್ಬೋದು, ಯಾಕಂದರೆ ಇಲ್ಲಿ ನಾವು ಮ್ಯಾಗ್ನೆಟಿಕ್ ಕಾಂಪಸ್ ಯೂಸ್ ಮಾಡಿದ್ವಿ. ಯಾವ ಕಡೆ ನಾರ್ತ್ ಪೋಲ್ ತೋರಿಸುತ್ತೋ, ಡಿಫ್ಲೆಕ್ಷನ್ ತೋರಿಸುತ್ತೋ ಆ ಕಡೆ ಆರೋ ಮಾರ್ಕ್ ಇಟ್ಟಿದ್ದಾರೆ. ಈ ಕಡೆ ಇಟ್ಟರೆ ಇದು ನಾರ್ತ್ ಪೋಲ್ ಅಂತ, ಇದು ಸೌತ್ ಪೋಲ್ ಅಂತ. ಅದೇ ಈ ಕಡೆ ಇಟ್ಟರೆ ಇದು ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್ ಅಂತ. ಓಕೆನಾ? ಇಷ್ಟಾಯಿತು. ಇದು ನೀವು ಒಂದು ಅಬ್ಸರ್ವ್ ಮಾಡಿ, ಈ ಪಿಂಕ್ ಕಲರ್ ಏನಿದೆಯಲ್ಲ ಅದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ. ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ, ಮೇಲಿಂದ ಕೆಳಗೆ ಫ್ಲೋ ಆಗ್ತಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿದೆ. ಫೀಲ್ಡ್ ಜನರೇಟ್ನ ಯಾವ ಥರ ತೋರಿಸ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್
ಮೂಲಕ ತೋರಿಸ್ಬೋದು. ಇಲ್ಲಿ ನೋಡಿ ಎಷ್ಟು ಲೈನ್ಸ್ ಇದೆ, 1 2 3 4 4 ಲೈನ್ಸ್ ಇದೆ. ಓಕೆನಾ, 4 ಲೈನ್ಸ್ ಇದೆ. ಯಾವುದೋ ಒಂದು ಅಮೌಂಟ್ ಸೇ 2 ಆಂಪಿಯರ್ ಇದ್ದಾಗ ಇಲ್ಲಿ ನಂಬರ್ ಆಫ್ ಸರ್ಕಲ್ಸ್ ಎಷ್ಟು ಫಾರ್ಮ್ ಆಗಿದೆ, 4 ಲೈನ್ಸ್ ಅಥವಾ 4 ಸರ್ಕಲ್ಸ್ ಫಾರ್ಮ್ ಆಗಿದೆ. ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಮಗೆ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ವೈರ್ ಅಂತಾನು ತಗೋಬಹುದು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ವೈರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಅದ್ರ ಸುತ್ತಮುತ್ತಲು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಿದೆ, ಪ್ರೊಡ್ಯೂಸ್ ಆಗಿದೆ ಅಂತ ಹೇಳುತ್ತೆ ಫಸ್ಟ್ ಪಾಯಿಂಟ್. ಇಲ್ಲಿ ನೋಡ್ಬೋದು ಯಾವ ತರ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮೂಲಕ ನಾವು ಹೇಳ್ಬೋದು ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಎನ್ಸರ್ಕಲ್ಡ್. ನೋಡಿ, ಎನ್ಸರ್ಕಲ್ಡ್ ಸರ್ಕಲ್ ಶೇಪ್ ಅಲ್ಲಿ ಇದೆ ತಾನೆ, ಅದನ್ನೇ ಸೆಕೆಂಡ್ ಪಾಯಿಂಟ್ ಹೇಳೋದು. ಏನಂತಂದ್ರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ lines are encircled near the current carrying wire ಅಂತ ಹೇಳ್ಬೋದು. ಥರ್ಡ್ ಪಾಯಿಂಟ್ ನೋಡಿ, ಈ ಸರ್ಕಲ್ ನೋಡಿ ಸಮೀಪ ಇದ್ದಾಗ ಚಿಕ್ಕ ಸರ್ಕಲ್ ಇದೆ. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್ ಸರ್ಕಲ್ ದೊಡ್ಡದಾಗ್ತಾ ಹೋಗ್ತಾ ಇದೆ. ಸಮೀಪ ಇದ್ದಾಗ ಇಟ್ ಈಸ್ ಅ ವೆರಿ ಸ್ಮಾಲ್ ಸರ್ಕಲ್. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್, ಸಿ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ. ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಆಲ್ಸೋ ಇನ್ಕ್ರೀಸಸ್. ಅಂದ್ರೆ ಇದು ಏನಾಗ್ತಿದೆಯಲ್ಲ, ನಿಯರ್ ದ ಕಂಡಕ್ಟರ್ ಆ ವೈರ್ ಮೂಲಕ ಕರೆಂಟ್ ಫ್ಲೋ ಆದಾಗ ಅದು ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಕಂಡ್ಕೊಳ್ಳೋಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಯೂಸ್ ಮಾಡ್ಕೋತಿದ್ವಿ. ಅದು ಯಾವ ತರ ಪ್ಯಾಟರ್ನ್ ಆಗಿದೆ ಅಂದ್ರೆ ಎನ್ಸರ್ಕಲ್, ಅಂದ್ರೆ ಸರ್ಕಲ್ ಶೇಪ್ ಅಲ್ಲಿ ಫಾರ್ಮ್ ಆಗಿದೆ ಅಂತ ಅರ್ಥ. ಅಂದ್ರೆ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಸರೌಂಡಿಂಗ್, ಅದು ಸುತ್ತಮುತ್ತಲ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋ ತೋರ್ಸಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಅಂತ ತಗೊಂಡಿದೀವಿ. ಇಲ್ಲಿ ನಾನು ಒಂದು ಏನ್ ಚೇಂಜ್ ಮಾಡ್ತೀನಿ ಅಂತಂದ್ರೆ ಈ 2 ಆಂಪಿಯರ್ ಏನಿದೆಯಲ್ಲ 5 ಆಂಪಿಯರ್ಗೆ ಕನ್ವರ್ಟ್ ಮಾಡ್ತೀನಿ ಯೂಸಿಂಗ್ ರಿಯೋಸ್ಟಾಟ್. ಈ ರಿಯೋಸ್ಟಾಟ್ ಯೂಸ್ ಮಾಡಿಕೊಂಡು ಆ 2 ಆಂಪಿಯರ್ನ ಇನ್ಕ್ರೀಸ್ ಮಾಡ್ತೀನಿ, ಕರೆಂಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈಗ ಏನಾಗುತ್ತೆ ಈ ಸರ್ಕಲ್ಸ್ಗೆ, ಅದೇನಾಗುತ್ತಂದ್ರೆ ನಂಬರ್ ಆಫ್ ಸರ್ಕಲ್ಸ್ ಇನ್ಕ್ರೀಸಸ್. ಇಲ್ಲಿ ಬರೀ 4 ಲೈನ್ಸ್ ಇದೆ, ನಾನು ಇನ್ಕ್ರೀಸ್ ಮಾಡಿದಾಗ ಈ ನಂಬರ್ಸ್ 10 ಲೈನ್ಸ್ ಆಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಐ ಆಮ್ ಕನ್ಸಿಡರಿಂಗ್ ದೀಸ್ ನಂಬರ್ಸ್, ನಾಟ್ ಎಕ್ಸಾಕ್ಟ್ಲಿ 4 and 10. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ನಾನು ಈ ತರ 4 ಮತ್ತೆ 10 ಅಂತ ಯೂಸ್ ಮಾಡ್ತಾ ಇದ್ದೀನಿ. 2 ಆಂಪಿಯರ್ ಇದ್ದಾಗ ಬರೀ 4 ಲೈನ್ಸ್ ಇದೆ. ಅದೇ 10 ಲೈನ್ಸ್, ಅದೇ ಕರೆಂಟ್ 5 ಆಂಪಿಯರ್ ಇದ್ದಾಗ ಈ ಲೈನ್ಸ್ ಎಷ್ಟಾಗಿದೆ, ಮೀನ್ಸ್ ಸರ್ಕಲ್ಸ್ ಎಷ್ಟಾಗಿದೆ, 10 ಸರ್ಕಲ್ಸ್ ಆಗಿದೆ. ಅಂದ್ರೆ ಇದ್ರ ಪ್ರಕಾರ ಈ ತರ 10 ಲೈನ್ಸ್ ಫಾರ್ಮ್ ಆಗುತ್ತೆ. ನೋಡಿ, ಇದ್ರ ಮಧ್ಯೆ 1 ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗೆ ಸ್ಪೇಸಿಂಗ್ ನೋಡಿ, ಸ್ಪೇಸಿಂಗ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ ಅಂತಂದ್ರೆ ಸ್ಟ್ರೆಂತ್ ಈಸ್ ಡಿಕ್ರೀಸಿಂಗ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ಡಿಕ್ರೀಸಿಂಗ್ ಅಂತ ಅರ್ಥ. ಹಿಯರ್ ನಾವು ಏನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ ಆಸ್ ಎ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಮತ್ತೆ ಡಿಸ್ಟೆನ್ಸ್ ಹೇಗಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸಸ್. 1 ಪಾಯಿಂಟ್. ಮತ್ತೇನಂತಂದ್ರೆ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ? ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ನೋಡಿ, ಈ ಸ್ಪೇಸಿಂಗ್, ಈ ಸರ್ಕಲ್ ಸ್ಪೇಸಿಂಗು ಮತ್ತೆ ಈ ಸರ್ಕಲ್ ಸ್ಪೇಸಿಂಗ್ ನೋಡಿ, ಅಂದ್ರೆ 1 ಸರ್ಕಲ್ ಇಂದ ಇನ್ನೊಂದು ಸರ್ಕಲ್ಗಿರೋ ದೂರ. ಇಲ್ಲಿ ನೋಡಿ,
ದೂರ ಜಾಸ್ತಿ ಇದೆ, ಒಂದು ಸರ್ಕಲಿಂದ ಇನ್ನೊಂದು ಸರ್ಕಲ್ಗೆ ದೂರ ಜಾಸ್ತಿ ಇದೆ. ಬಟ್ ಇಲ್ಲಿ ನೋಡಿ ದೂರ ತುಂಬ ತುಂಬ ಕಮ್ಮಿ ಇದೆ. ದೂರ ಕಮ್ಮಿ ಇದೆ ಅಂತಂದ್ರೆ ಏನಾಗುತ್ತೆ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮೋರ್ ಅಂತ. ಇಷ್ಟ ಅರ್ಥ ಆಯ್ತಾ? ಸೊ ಥರ್ಡ್ ಪಾಯಿಂಟ್ ಏನಂತಂದ್ರೆ the strength of the magnetic field is directly proportional to the magnitude of current. ಇನ್ನೊಂದೇನು, ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾವುದಕ್ಕೆ? ಡಿಸ್ಟೆನ್ಸ್ಗೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಡಿಗ್ರೀಸ್ ಆಗುತ್ತೆ. ಅದೇ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಂತ. ಕರೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ನೇರ ಅನುಪಾತ, ವಿಲೋಮ ಅನುಪಾತ. ನೇರ ಅನುಪಾತಕ್ಕೆ ಯಾವುದು? ಕರೆಂಟ್ಗೆ. ವಿಲೋಮ ಅನುಪಾತಕ್ಕೆ ಯಾವುದು? ಡಿಸ್ಟೆನ್ಸ್ಗೆ. ಡಿಸ್ಟೆನ್ಸ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ದೂರ ಎಷ್ಟು ಬೆಳೆಯುತ್ತಲ್ಲ ಅಷ್ಟು ಸ್ಟ್ರೆಂತ್ ಡಿಗ್ರೀಸ್ ಆಗುತ್ತೆ. ಅದೇ ಕರೆಂಟ್ ಇನ್ಕ್ರೀಸ್ ಆದಂಗೆಲ್ಲ ಸ್ಟ್ರೆಂತು ಇನ್ಕ್ರೀಸ್ ಆಗುತ್ತೆ. ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್. ಬಟ್ ಇಲ್ಲಿ ನೋಡಿ ಡೈರೆಕ್ಷನ್ ನೀವು ನೋಡ್ಬೋದು. ಇಲ್ಲಿ ಅಪ್ವರ್ಡ್ ಇನ್ ಡೈರೆಕ್ಷನ್, ಇಲ್ಲಿ ಡೌನ್ವರ್ಡ್ ಇನ್ ಡೈರೆಕ್ಷನ್. ಈ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ ಚೇಂಜ್ ಮಾಡ್ಬೋದಾ? ಒಂದು ಕ್ವಶನ್ ನನಗೆ. ಈ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ ಚೇಂಜ್ ಮಾಡ್ಬೋದಾ? ಆಬ್ವಿಯಸ್ಲಿ ಚೇಂಜ್ ಮಾಡ್ಬೋದು. ಹೇಗೆ ಅಂತಂದರೆ ಈ ಟರ್ಮಿನಲ್ ಚೇಂಜ್ ಮಾಡಿದ್ರೆ ಸಾಕು. ಇಲ್ಲಿ ಪಾಸಿಟಿವ್ ಜಾಗದಲ್ಲಿ ನೆಗೆಟಿವ್ ಕನೆಕ್ಟ್ ಮಾಡು, ನೆಗೆಟಿವ್ ಜಾಗದಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡು. ಈ ಡೈರೆಕ್ಷನ್ಸ್ ಏನಿದೆಯಲ್ಲ ಇದು ಕೆಳಗಡೆ ಆಗುತ್ತೆ, ಇವು ಮೇಲ್ಗಡೆ ಆಗುತ್ತೆ. ಸೊ ಹಿಯರ್ ಯು ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಅಕಾರ್ಡಿಂಗ್ ಟು ದ direction of flow of current. Just if you reverse the terminals, ಇಲ್ಲಿ direction of magnetic fields lines also changes. ಇಷ್ಟು ಈ ಸ್ಟ್ರೇಟ್ ವೈರ್ ಬಗ್ಗೆ ಆಯಿತು, ಸರಿನಾ? ನೆಕ್ಸ್ಟ್ ಏನು, ಇಲ್ಲಿ ಡೈರೆಕ್ಷನ್ ಅಂತ ಹೇಳ್ತಿದ್ವಿ. ಪ್ರಾಕ್ಟಿಕಲಿ ನಾವು ಕಾಂಪಸ್ ಯೂಸ್ ಮಾಡಿಕೊಂಡು ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ನ ಫೈಂಡ್ ಮಾಡ್ತಾ ಇದ್ವಿ. ಬಟ್ ಥಿಯರಿಟಿಕಲಿ ಯಾವ ಥರ ಹೇಳಬೇಕು? ಪ್ರಾಕ್ಟಿಕಲಿ ನಮಗೆ ಮ್ಯಾಗ್ನೆಟಿಕ್ ನೀಡಲ್ ಇದೆ ಅಥವಾ ಕ್ಯಾಂಪಸ್ ಇದೆ, ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಮಾಡ್ಬೋದು. ಅದೇ ಥಿಯರಿಟಿಕಲಿ ಯಾವ ಥರ ಹೇಳ್ಬೋದು? ಯಾವ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಫೈಂಡ್ ಮಾಡ್ಬೋದು? ಅದಕ್ಕೆ ಉತ್ತರ ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ. ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವೆಲ್ಲ ಅಬ್ಸರ್ವೇಷನ್ ಮಾಡಿ, ಇದೇನಿದೆಯಲ್ಲ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಅನ್ಕೊಳ್ಳಿ. ಈ ಟಿಪ್ ಇದೆಯಲ್ಲ ಇದನ್ನ ಡೈರೆಕ್ಷನ್ ಆಫ್ ಕರೆಂಟ್ ಅನ್ಕೊಳ್ಳಿ. ಡೈರೆಕ್ಷನ್ ಆಫ್ ಕರೆಂಟ್ ಇಲ್ಲಿ ನೋಡಿ ಯಾವ ಕಡೆ ಇದೆ ಡೈರೆಕ್ಷನ್ ಆಫ್ ಕರೆಂಟ್? ಮೇಲ್ಗಡೆಗೆ. ಓಕೆ, ಅಪ್ವರ್ಡ್ ಇನ್ ಡೈರೆಕ್ಷನ್. ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಪ್ವರ್ಡ್ ಇನ್ ಡೈರೆಕ್ಷನ್. ಇಲ್ಲಿ ನಾನು ಏನು ಮಾಡ್ತೀನಿ, ಈ ಕೈ ತಗೋತೀನಿ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಒಂದು ರೂಲ್ ಇದೆ, ಓಕೆನಾ? ಏನು ಮಾಡ್ತೀನಿ, ನಾನು ಈ ಥರ ಇಡ್ಕೊತೀನಿ. ಇಲ್ಲಿ ನೋಡಿ, ಈ ಥರ ಇಡ್ಕೊತೀನಿ. ಈ ಥರ ಇಡ್ಕೊಂಡಾಗ ಈ ಥಂಬ್ ಏನಿದೆಯಲ್ಲ ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲಿ ಇರುತ್ತೆ. ಈ ಥರ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಮತ್ತು ಈ ಬೆರಳುಗಳೇನಿದೆಯಲ್ಲ ಎನ್ ಸರ್ಕಲ್ ಆಗುತ್ತೆ. ಈ ಥರ ಎನ್ ಸರ್ಕಲ್ ಆಗುತ್ತೆ. ಇಲ್ಲಿ ನೋಡಿ, ಇದೇನಿದೆಯಲ್ಲ ಡೈರೆಕ್ಷನ್ ಆಫ್ ಕರೆಂಟ್. ಈ ಎನ್ ಸರ್ಕಲ್ ಇದೆಯಲ್ಲ ಸರ್ಕಲ್ ಫಾರ್ಮ್ ಆಗುತ್ತೆ. ಈ ಸರ್ಕಲ್ ಏನಿದೆಯಲ್ಲ ಈ ಸರ್ಕಲ್ ಏನು ಇಂಡಿಕೇಟ್ ಮಾಡುತ್ತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಥಂಬ್ ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಮೇಲ್ಗಡೆ ಇದೆ, ನಮ್ಗೆ ಯಾವ ಥರ ಟರ್ನ್ ಆಗ್ತಿದೆ ನೋಡಿ. ಫಾರ್ ಎಕ್ಸಾಂಪಲ್ ಯಾವ ಥರ ಟರ್ನ್ ಆಗ್ತಿದೆ? ಗಡಿಯಾರ ನೋಡಿದಿರಲ್ಲ, ಗಡಿಯಾರ ಯಾವ ಥರ ಮೂವ್ ಆಗುತ್ತೆ ಅದನ್ನು ನಾವು ಕ್ಲಾಕ್ ವೈಸ್ ಅಂತೀವಿ. ಅದೇ ಅಪೋಸಿಟಲ್ಲಿ ಮೂವ್ ಆಗ್ತಿದ್ರೆ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಆಗ್ತೀವಿ.
ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಇಲ್ಲಿ ನೋಡಿ, ಇದು ಯಾವ ಥರ ಮೂವ್ ಆಗ್ತಿದೆ? ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎ ಕ್ಲಾಕ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಆಫ್ ಎ ಕ್ಲಾಕ್. ಆ ಮುಳ್ಳಿರುತ್ತಲ್ಲ, ಮುಳ್ಳಿನ ಮುಖಾಂತರ ನಡೀತಾ ಮುಳ್ಳು ಯಾವ ಥರ ಟರ್ನ್ ಆಗ್ತಿದೆ ಅದೇ ಥರ ಟರ್ನ್ ಆಗ್ತಿದೆನಾ, ಅಥವಾ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಟರ್ನ್ ಆಗ್ತಿದೆನಾ ನೋಡಿ. ಸೊ ಹಿಯರ್ ಆಂಟಿ ಕ್ಲಾಕ್ ವೈಸ್ ನೋಡಿ, ಆಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಅಂದ್ರೆ ಈ ಥರ. ಅರ್ಥ ಆಗ್ತಿದೆನಾ? ಈ ಥರ 9, 10, 11, 12, 1, 2, 3, 4, 6 ಈ ಥರ ಕ್ಲಾಕ್ ರೊಟೇಟ್ ಆಗ್ತದೆ. ಇಲ್ಲಿ ಏನಾಗ್ತಿದೆ? ಇಲ್ಲಿ ಉಲ್ಟಾ ರೊಟೇಟ್ ಆಗ್ತಿದೆ, ಸರ್ಕಲ್ ನೋಡಿ, ಆಂಟಿ ಕ್ಲಾಕ್ ವೈಸ್. ಸೊ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಆಂಟಿ ಕ್ಲಾಕ್ ವೈಸ್. ಅದನ್ನೇ ನಾನು ಡೈರೆಕ್ಷನ್ ಆಫ್ ಕರೆಂಟ್ನ ಡೌನ್ವರ್ಡ್ ಮಾಡಿದ್ರೆ, ಈ ಥರ ಮಾಡಿದ್ರೆ ಸೇಮ್ ಏನು ಮಾಡ್ಬೇಕು? ನೀನು ರೈಟ್ ಹ್ಯಾಂಡ್ ತಗೋಬೇಕು, ತಮ್ ರೂಲ್. ತಮ್ ಯಾವ ಕಡೆ ಇರಬೇಕು? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ ಥರ. ಇವಾಗ ಏನು ಮಾಡಬೇಕು? ಎನ್ ಸರ್ಕಲ್ ಮಾಡು. ಇವಾಗ ಯಾವ ಥರ ಇದೆ? ಇಲ್ಲಿ ನೋಡಿ, ಈ ಥರ ಮೂವ್ ಆಗ್ತದೆ ಸರ್ಕಲ್. ಸೊ ಈ ಥರ ಮೂವ್ ಆದರೆ ಏನಾಗುತ್ತೆ? ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ? ಕ್ಲಾಕ್ ವೈಸ್. ಸೊ ಇವಾಗ ಕರೆಂಟ್ ಡೌನ್ವರ್ಡ್ ಆಗ್ತಿದ್ರೆ ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. Direction of current is downward. Okay, when the direction of current is downward, the magnetic field direction is clockwise. If the direction of current is upward, the direction of magnetic field lines is anti-clockwise. ಅರ್ಥ ಆಯ್ತಾ? ಅದನ್ನೇ ನಾವು ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲ್ ಅಂತ ಕರಿತೀವಿ. ಇನ್ನೊಂದು ಕರೀತಾರೆ ಸ್ಕ್ರೂ ರೂಲ್ ಅಂತ ಕರೀತಾರೆ. ನಾವು ಸ್ಕ್ರೂ ಟೈಟ್ ಮಾಡೋದು ಲೂಸ್ ಮಾಡೋದು ಮಾಡ್ತೀವಲ್ಲ, ಟೈಟ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಕ್ಲಾಕ್ ವೈಸಲ್ಲಿ ತಿರುಗಿಸ್ತೀವಿ. ಓಕೆನಾ? ಅದೇ ಲೂಸ್ ಮಾಡಬೇಕಂದ್ರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇರ್ತೀವಿ. ಸೊ ಅದನ್ನು ಮೂವ್ ಆಗುತ್ತಲ್ಲ, ಯಾವುದು? ಆ ಸ್ಕ್ರೂ. ಇವಾಗ ಸ್ಕ್ರೂ ಒಳಗೆ ಹೋಗ್ತಾ ಇದ್ರೆ ಅದು ಡೈರೆಕ್ಷನ್ ಆಫ್ ಕರೆಂಟ್. ಸ್ಕ್ರೂ ಒಳಗೆ ಹೋಗ್ತಿದ್ರೆ ಡೈರೆಕ್ಷನ್ ಆಫ್ ಕರೆಂಟ್. ಇದು ಏನು ಟರ್ನ್ ಆಗ್ತಿದೆಯಲ್ಲ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಡೈರೆಕ್ಷನ್ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಆಗ್ತದೆ? ಈ ಥರ ಟರ್ನ್ ಮಾಡಿದಾಗ ಕರೆಂಟ್ ಒಳಗೆ ಹೋಗ್ತಾ ಇರುತ್ತೆ, ಆ ಸ್ಕ್ರೂ ಯಾವ ಥರ ತಿರುಗ್ತಾ ಇರುತ್ತೆ? ಕ್ಲಾಕ್ ವೈಸಲ್ಲಿ. ಅದೇ ನೀವು ಮೇಲ್ಗಡೆ ಲೂಸ್ ಮಾಡಿದಾಗ ಏನಾಗುತ್ತೆ? ಆ ಸ್ಕ್ರೂ ಮೇಲೆ ಬರ್ತಾ ಇರುತ್ತೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಮೇಲ್ಗಡೆ. ಹೌ ದ ಸ್ಕ್ರೂ ಈಸ್ ರೊಟೇಟಿಂಗ್? ಯಾವ ಥರ ಅದು ಮೊಳೆ ತಿರುಗ್ತಾ ಇದೆ? ಆ್ಯಂಟಿ ಕ್ಲಾಕ್ ವೈಸ್. ಅದಕ್ಕೆ ಇದನ್ನ ಮ್ಯಾಕ್ಸ್ವೆಲ್ಸ್ ಥಂಬ್ ರೂಲ್ನ ಸ್ಕ್ರೂ ರೂಲ್ ಅಂತಲೂ ಕರೀತಾರೆ. ಇಷ್ಟ ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ? ಇಲ್ಲಿ ನೋಡಿ, ಈ ಥಂಬ್ ಏನು ಇಂಡಿಕೇಟ್ ಮಾಡ್ತಲ್ಲ, ಡೈರೆಕ್ಷನ್ ಆಫ್ ಕರೆಂಟ್. ಈ ಡೈರೆಕ್ಷನ್ ಏನಿದೆಯಲ್ಲ, ಸರ್ಕಲ್ ಅಲ್ಲಿ ತೋರಿಸಿದ್ರೆ, ಒಂದು ಸರ್ಕಲ್ ತೋರಿಸಿದ್ರೆ, ಆ ಸರ್ಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮತ್ತೆ ಇಲ್ಲಿ ನೋಡಿ, ಅಪ್ವರ್ಡ್ ಡೈರೆಕ್ಷನ್, ಡೌನ್ವರ್ಡ್ ಡೈರೆಕ್ಷನ್. ಅಪ್ವರ್ಡ್ ಇದ್ದಾಗ ಏನಾಗುತ್ತೆ? ಆಂಟಿ ಕ್ಲಾಕ್ ವೈಸ್. ಅದೇ ಡೌನ್ವರ್ಡ್ ಇದ್ದಾಗ ಕ್ಲಾಕ್ ವೈಸ್. ಇಷ್ಟೇ. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಏನು ಮಾಡ್ತೀರಾ? ವಿಚ್ ರೂಲ್ ಈಸ್ ಯೂಸ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನಿಮ್ಮ ಆನ್ಸರ್ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅವ್ರೇನು ಕೇಳ್ತಿದಾರೆ ಅಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೇಳ್ತಿದ್ದಾರೆ. ಅದರಿಂದ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡಬೇಕು. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಏನಿದೆ ಇಲ್ಲಿ. ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ದಿಸ್ ಫಿಂಗರ್ಸ್ ಇಂಡಿಕೇಟ್ಸ್, ಎನ್ಸರ್ಕಲ್ಡ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆನಾ? ಇಷ್ಟ ಆಯಿತು. ಸೊ ಇಲ್ಲಿ ನಾನು ಬರೀತೀನಿ, thumb indicates the direction of current. ಮತ್ತೆ encircled fingers. ಫಿಂಗರ್ಸ್ ಯಾವ ಥರ ಫಾರ್ಮ್ ಆಗ್ತದೆ? ಸರ್ಕಲ್ ಫಾರ್ಮ್ ಅಲ್ಲಿ ತಾನೆ? ಎನ್ಸರ್ಕಲ್ಡ್ ಫಿಂಗರ್ಸ್ ಏನು ಇಂಡಿಕೇಟ್ ಮಾಡುತ್ತೆ? ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟು ಓಕೆನಾ? ಅದಾದಮೇಲೆ ಇಲ್ಲಿ ನಾವು ಯಾವ ಥರ ವೈರ್ ಕನ್ಸಿಡರ್ ಮಾಡಿದ್ದೀವಿ? ಸ್ಟ್ರೇಟ್ ವೈರ್. ನಮಗೆ ಸರ್ಕಲಲ್ಲಿ ಫಾರ್ಮ್ ಆಗುತ್ತೆ. ಯಾವುದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಸ್ ಇನ್ ಸರ್ಕಲ್ ಫಾರ್ಮ್ ವೆನ್ ದ ವೈರ್ ಇಸ್ ಇನ್ ಸ್ಟ್ರೇಟ್ ಫಾರ್ಮ್. ಓಕೆ, ಸ್ಟ್ರೇಟ್ ಆಗಿದ್ದಾಗ, ಸ್ಟ್ರೇಟ್ ಶೇಪಲ್ಲಿದ್ದಾಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ಅ ಫಾರ್ಮ್ ಆಫ್ ಸರ್ಕಲ್ ರೈಟ್. ಬಟ್ ನಮ್ಗೆ ಕ್ವಶನ್ ಏನಂತಂದರೆ ಏನು ಆಗುತ್ತೆ
ಸಪೋಸ್ ದ ವೈರ್ ಇಟ್ ಈಸ್ ನಾಟ್ ಇನ್ ದ ಸ್ಟ್ರೇಟ್ ಫಾರ್ಮ್ ಅಥವಾ ಸ್ಟ್ರೇಟ್ ಶೇಪಲ್ಲಿ ಇಲ್ಲದೇ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಮ್ಯಾಗ್ನೆಟಿಕ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇರುತ್ತೆ ಅನ್ನೋದು ನೋಡೋಣ. ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಒಂದು ಸರ್ಕ್ಯುಲರ್ ಲೂಪ್ ತಗೋತೀನಿ, ಇನ್ನೊಂದು ಏನು ತಗೋತೀನಿ ಅಂತಂದರೆ ಸೊಲೆನಾಯ್ಡ್ ಅಂತ ತಗೋತೀನಿ. ಈ ಎರಡರ ಮೂಲಕ ನಾವು ಆರಾಮ್ಸೆ ಅರ್ಥ ಮಾಡ್ಕೋಬೋದು ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಫೀಲ್ಡ್ ಲೈನ್ಸ್ ವೇರಿ ಆಗುತ್ತೆ ಇಫ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಸ್ಟ್ರೇಟ್ ವೈರ್. ರೆಡಿನಾ? ಬನ್ನಿ ನೋಡೋಣ. ಸೊ ನೆಕ್ಸ್ಟ್, the magnetic field lines due to current in a loop or circular coil. ಇಲ್ಲಿ ನೋಡಿ, ಈ ಲೂಪ್ ಮತ್ತೆ ಸರ್ಕ್ಯುಲರ್ ಕಾಯಿಲ್. ಇಲ್ಲಿ ನೋಡಿ, ಇದು ಸರ್ಕ್ಯುಲರ್ ಕಾಯಿಲ್, ಇದು ಲೂಪ್ ಅಂತಲೂ ಕರಿಬೋದು ಅಥವಾ ಸರ್ಕ್ಯುಲರ್ ಕಾಯಿಲ್ ಅಂತಲೂ ಕರಿಬೋದು. ಅವರು ಎಕ್ಸಾಮಲ್ಲಿ ಪಾಸಿಬಿಲಿಟಿ ಇದೆ ಏನಂತಂದರೆ ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿತ್ ರೆಸ್ಪೆಕ್ಟ್ ಟು ಲೂಪ್ ಆರ್ ಸರ್ಕ್ಯುಲರ್ ಕಾಯಿಲ್ ಅಂತ ಕೇಳ್ತಾರೆ. ಆವಾಗ ಈ ಥರ ನೀವು ಡ್ರಾ ಮಾಡಬೇಕು. ಅದೇನಪ್ಪ ಅಂತಂದರೆ ನೀವು ನೋಡ್ಬೋದು, ಕಾಣಿಸ್ತಿದೆನಾ ಡಯಾಗ್ರಾಮ್? ಯಾ, ಸೊ ಇಟ್ ಈಸ್ ಯಾ ಅಪಿಯರಿಂಗ್ ವೆರಿ ವೆಲ್, ಫೈನ್. ಇಲ್ಲಿ ಯಾವುದು ಗ್ರೀನ್ ಕಲರ್ ತೊಗೊಳ್ತಾನೆ, ಇಲ್ಲ ಪಿಂಕ್ ಕಲರ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಓಕೆ, ಗ್ರೀನ್ ಕಲರ್ ತೊಗೋತೀನಿ. ಸೊ ಜಸ್ಟ್ ಇದೇನಿದಿಲ್ಲ, ಲೂಪ್ ಇದೆ ತಾನೆ, ಸರ್ಕಲ್. ಓಕೆನಾ? ಇದರಲ್ಲಿ ಕರೆಂಟ್ ಫ್ಲೋ ಆದಾಗ ಯಾವ ಥರ ಆಗುತ್ತೆ ಅನ್ನೋದು ನಾವು ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ಕರೆಂಟ್ ಈ ಥರ ಫ್ಲೋ ಆಗ್ತಿದೆ, ಕರೆಂಟ್ ಈ ಥರ ಫ್ಲೋ ಆಗ್ತಿದೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಫ್ಲೋ ಆಗ್ತಿದೆ. ಓಕೆನಾ? ಈ ಟೈಮಲ್ಲಿ ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಆಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ಫ್ಲೋ ಆಗ್ತಿದೆ ಅನ್ಕೊಳ್ಳಿ. ಯಾವ ರೂಲ್ ಯೂಸ್ ಮಾಡಬೇಕು ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್? ರೈಟ್ ಹ್ಯಾಂಡ್ ಥಂಬ್ ರೂಲ್. ಯಾರ್ದು? ಮ್ಯಾಕ್ಸ್ವೆಲ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಎಕ್ಸಾಮಲ್ಲಿ ಈ ಥರ ಕನ್ಫ್ಯೂಸ್ ಮಾಡ್ತಾರೆ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಾನೆ ಕೇಳ್ತಾರೆ. ಬಿ ಕೇರ್ಫುಲ್. ಓಕೆ, ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದ ರೂಲ್ ಈಸ್ ಯೂಸ್ಡ್ ಬೈ ಮ್ಯಾಕ್ಸ್ವೆಲ್ಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಅದನ್ನು ಮಾತ್ರ ಯೂಸ್ ಮಾಡ್ತಾರೆ. ಓಕೆನಾ? ಈ ಪ್ಲೇಸಲ್ಲಿ ನೋಡಿ, ರೈಟ್ ಹ್ಯಾಂಡ್ ಸೈಡಲ್ಲಿ ನಾನೇನು ಮಾಡ್ತೀನಿ, ಡೈರೆಕ್ಷನ್, ಈ ತಂಬ್ ಏನು ಇಂಡಿಕೇಟ್ ಮಾಡುತ್ತೆ? ಡೈರೆಕ್ಷನ್ ಆಫ್ ಕರೆಂಟ್. ಇಟ್ ಈಸ್ ಇನ್ ದ ಫಾರ್ಮ್, ಒಳಗಡೆ ಹೋಗ್ತಾ ಇದೆ. ಸೊ ಸರ್ಕಲ್ ಈ ಥರ ಫಾರ್ಮ್ ಆಗ್ತಿದೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಥರ ಫಾರ್ಮ್ ಆಗುತ್ತೆ. ಓಕೆನಾ? ಇಲ್ಲಿ ಏನಾಗುತ್ತೆ? ಔಟ್ಸೈಡ್ ಆಗ್ತಿದೆ, ಇಲ್ಲಿ ಔಟ್ಸೈಡ್ ಬರ್ತಾ ಇದೆ, ಇಲ್ಲಿ ಇನ್ಸೈಡ್ ಹೋಗ್ತಾ ಇದೆ. ಈ ಥರ ಫಾರ್ಮ್ ಆಗುತ್ತೆ. ಅದೇ ನಾನು ಈ ಕಡೆ ತೊಗೊಂಡ್ರೆ ದ ಡೈರೆಕ್ಷನ್ ಆಫ್ ಕರೆಂಟ್ ವಿಲ್ ಬಿ ಈ ಥರ ಕಂಪ್ಲೀಟ್ ಸರ್ಕಲ್ ಆಗಬೇಕಲ್ಲ. ಕಂಪ್ಲೀಟ್ ಸರ್ಕಲ್ ಆದಾಗ ಸೇಮ್ ರೈಟ್ ಹ್ಯಾಂಡ್ ಥಂಬ್ ರೂಲೇ ಯೂಸ್ ಮಾಡ್ತೀನಿ. ಡೈರೆಕ್ಷನ್ ಆಫ್ ಕರೆಂಟ್ ಅರ್ಥ ಆಗ್ತಿದೆನಾ? ಡೈರೆಕ್ಷನ್ ಆಫ್ ಕರೆಂಟ್. ಇವಾಗ ಸರ್ಕಲ್ ಮಾಡ್ತೀನಿ. ಸರ್ಕಲ್ ಮಾಡಿದಾಗ ಏನಾಗುತ್ತೆ? ಸರ್ಕಲ್ ಈ ಥರ ಮಾಡಿದಾಗ ಇದು ಔಟ್ಸೈಡ್ ಏನಿದೆಯಲ್ಲ ಈ ಥರ ಆಗುತ್ತೆ, ಇನ್ಸೈಡ್ ಏನಿದೆಯಲ್ಲ ಈ ಥರ ಡೈರೆಕ್ಷನಲ್ಲಿ ಬರುತ್ತೆ. ಅಷ್ಟಾಯ್ತಾ? ರೈಟ್ ಸೈಡ್ ಆಸ್ ವೆಲ್ ಆಸ್ ಲೆಫ್ಟ್ ಸೈಡ್ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದು ಗೊತ್ತಾಯಿತು. ಬಟ್ ಇನ್ಸೈಡ್ ನೋಡಿ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ನೋಡಿ ಒಂದ್ಸತಿ, ಒಂದೇ ಡೈರೆಕ್ಷನಲ್ಲಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸೇಮ್ ಎಲ್ಲಾನು ಈ ಥರ ಇದೆ. ಓಕೆನಾ? ಸೊ ಇಷ್ಟು ಅಬ್ಸರ್ವೇಷನ್ ಮಾಡ್ತಾರೆ. ಈ ಅಬ್ಸರ್ವೇಷನ್ ಮೂಲಕ ನಾವು ಒಂದೊಂದೇ ಪಾಯಿಂಟ್ನ ಬರೆಯೋಣ. ಏನು? ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, the circular coil, the current carrying circular coil or loop produces magnetic field. Yes, ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ನಿಯರ್ ದ ವೈರ್ ನೋಡಿ, ನಿಯರ್ ದ ವೈರ್ ಯಾವ ಥರ ಅಂತಂದರೆ ಇಲ್ಲಿ ಮತ್ತೆ ಇಲ್ಲಿ ಯಾವ ಥರ ಇದೆ? ನಿಯರ್ ದ ವೈರ್
near the wire, current carrying wire, okay? The direction of magnetic field lines can be determined by Maxwell right hand thumb rule. Right hand thumb rule. ಇಷ್ಟ ಆಯ್ತಾ? ಮತ್ತೆ ಥರ್ಡ್ ಪಾಯಿಂಟ್ ನೋಡಿ, ನಿಯರ್ ದ ದಿಸ್ ಸೈಡ್ ಆಸ್ ವೆಲ್ as ದಿಸ್ ಸೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಇದೆ? ಸರ್ಕಲ್ ಶೇಪಲ್ಲಿದೆ. ಬಟ್ ದ ಸ್ಪೇಸ್ ಈಸ್ ಎನ್ಕ್ಲೋಸ್ಡ್. The space is enclosed by the wire in the space. In the space enclosed by the wire. ಇಲ್ಲಿ ನೋಡಿ, enclosed by the wire. ಇಲ್ಲಿ ಇದ್ರ ಮಧ್ಯೆ ಅಥವಾ ಇದ್ರ ಮಧ್ಯೆ ಯಾವ ತರ ಇದೆ? The direction of magnetic field, the direction of magnetic field is in the same direction. ಅಲ್ವಾ? ಇಲ್ಲಿ ನೋಡಿ, enclosed by this space, enclosed by the wire, the space enclosed by the wire. ಈ ರೀಸನ್ ಅಲ್ಲಿ ನೋಡಿ ಯಾವ ತರ ಇದೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಅಪ್ವರ್ಡ್ ಅಲ್ವಾ? ಸೇಮ್ ವೇ, ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ. ಅದನ್ನ ನಾವು ಇಲ್ಲಿ ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತಿರೋದು. ಮತ್ತೆ ಫೋರ್ತ್ ಪಾಯಿಂಟ್ ಅಲ್ಲಿ ಈ ಸರ್ಕಲ್ ಏನಿದೆಯಲ್ಲ, ಸ್ಪೇಸಿಂಗ್, ಅದೇ ನಾನು ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸ್ಪೇಸಿಂಗ್ ಕಮ್ಮಿ ಆಗುತ್ತೆ. ಸ್ಪೇಸಿಂಗ್ ಕಮ್ಮಿ ಆದ್ರೆ ಏನಾಗುತ್ತೆ? ಸ್ಟ್ರೆಂತ್ ಆಫ್ ದ ಫೀಲ್ಡ್ ಇನ್ಕ್ರೀಸಸ್ ಅಂತ ಅರ್ಥ. ಸ್ಟ್ರೆಂತ್ ಹೆಚ್ಚಿಗಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಲಾಸ್ಟ್ ಏನಂತಂದ್ರೆ, ಲಾಸ್ಟ್ ಪಾಯಿಂಟ್ ನಾವು ಬರ್ದ್ವಲ್ಲ ಇದಕ್ಕೆ ಸ್ಟ್ರೈಟ್ ವೈರ್ಗೆ, ಅದೇ ಥರ ಯೋರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸ್ಟ್ರೆಂತ್ ಆಫ್ ದ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಅಂತ. ಎಷ್ಟು ನಾವು ಕರೆಂಟ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವೋ ಅಷ್ಟೇ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಯ್ತಾ? ನಾವಿಲ್ಲಿ ಏನು ಸ್ಟಡಿ ಮಾಡಬೇಕಾಗಿರೋದೇನೆಂದರೆ, ಜಸ್ಟ್ ಪ್ಯಾಟರ್ನ್ ನಾವು ಸ್ಟಡಿ ಮಾಡಬೇಕು. ಪ್ಯಾಟರ್ನ್ ಯಾವ ಥರ ಇದೆ? ನಿಯರ್ ದ ವೈರ್ ಇಟ್ ಈಸ್ ಆಲ್ಮೋಸ್ಟ್ ಸರ್ಕಲ್. ಇಲ್ಲಿ ನೋಡಿ, ಆಲ್ಮೋಸ್ಟ್ ಸರ್ಕಲ್. ಇಲ್ಲಿ ನೋಡಿ, ದಿಸ್ ಪಾರ್ಟ್ ಆಲ್ಮೋಸ್ಟ್ ಸರ್ಕಲ್. ಇಲ್ಲಿ ನೋಡಿ, ಈ ಪಾರ್ಟ್ ಆಲ್ಮೋಸ್ಟ್ ಸರ್ಕಲ್. ದಿಸ್ ಪಾರ್ಟ್ ಈಸ್ ಆಲ್ಮೋಸ್ಟ್ ಸರ್ಕಲ್. ಬಟ್ ನಿಯರ್ ದ ವೈರ್ ಇಟ್ ಈಸ್ ಕಂಪ್ಲೀಟ್ಲಿ ಸರ್ಕಲ್. ಮತ್ತೆ ದ ಸ್ಪೇಸ್ ಎನ್ಕ್ಲೋಸ್ಡ್ ಬೈ ದ ವೈರ್ಸ್, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಈಸ್ ಇನ್ ದ ಸೇಮ್ ಡೈರೆಕ್ಷನ್. ಅಷ್ಟಾಯಿತು. ಮತ್ತೆ ದ ಸೆಂಟರ್ ಆಫ್ ದ ಸ್ಪೇಸ್ ಎನ್ಕ್ಲೋಸ್ಡ್ ಬೈ ದ ವೈರ್, ದಟ್ ಈಸ್ ಎ ಕರೆಂಟ್ ಕ್ಯಾರಿಂಗ್ ವೈರ್, ಏನಿದೆ? ಪ್ಯಾರಲಲ್ ಲೈನ್ಸ್ ಇದೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಪ್ಯಾರಲಲ್ ಲೈನ್ಸ್ ಇದೆ. ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಆಲ್ಮೋಸ್ಟ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸ್ಟ್ರೆಂತ್ ವಿಲ್ ಬಿ ರಿಮೈನ್ ಸೇಮ್ ಆ ಪ್ಲೇಸಲ್ಲಿ ಮಾತ್ರ, ಮಿಡ್ ಪಾಯಿಂಟಲ್ಲಿ. ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಸ್ಟ್ರೇಟ್ ಲೈನ್ ಇದೆ ತಾನೆ? ಸ್ಟ್ರೇಟ್ ಲೈನ್ ಇದೆ ಅಂತಂದರೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್, ಸೇಮ್ ಆಗಿದೆ, ಡಿಫ್ರೆಂಟ್ ಆಗಿಲ್ಲ, ಸೇಮ್ ಆಗಿದೆ ಅಂತ ಅರ್ಥ. ಎಷ್ಟು ಸರ್ಕ್ಯುಲರ್ ಕಾಯಿಲ್ ಅಥವಾ ಲೂಪ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಇನ್ ಎ ಲೂಪ್ ಆರ್ ಸರ್ಕ್ಯುಲರ್ ಕಾಯಿಲ್. ಇಷ್ಟು ತಿಳ್ಕೊಂಡ್ರೆ ಸಾಕು. ನೋಡಿ, ಸ್ಕ್ರೀನ್ ಶಾಟ್ ಏನಾದ್ರು ತೊಗೊಳ್ಳಿ. ಜಸ್ಟ್ ನಾವು ಏನು ತಿಳ್ಕೊಬೇಕಂತಂದರೆ ಜಸ್ಟ್ ಪ್ಯಾಟರ್ನನ್ನು ಸ್ಟಡಿ ಮಾಡಬೇಕು. ಇಲ್ಲಿ ನೋಡಿ, ನಾನು ಏನಾದರೂ ಈ ಟರ್ಮಿನಲ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಈ ಡೈರೆಕ್ಷನ್ಗಳಿಗೆ, ಈ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ ತಾನೆ? ಇದು ಅಪ್ವರ್ಡ್ ಇದೆ, ನಾನು ಏನಾದರೂ ಚೇಂಜ್ ಮಾಡಿದ್ರೆ ಇದು ಪಾಸಿಟಿವ್ ಇದ್ದು ನೆಗೆಟಿವ್ ಇದ್ದು ಪಾಸಿಟಿವ್ ಮಾಡಿದ್ರೆ ಈ ಡೈರೆಕ್ಷನ್ ಡೌನ್ವರ್ಡ್ ಆಗುತ್ತೆ. ಈ ಥರ ಇಲ್ಲೇನಾಗುತ್ತೆ? ಇಲ್ಲೇನೋ ಅಷ್ಟೇ ಡೌನ್ವರ್ಡ್ ಆಗುತ್ತೆ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ರಿವರ್ಸ್ಡ್ ಇಫ್ ದ ಕರೆಂಟ್ ಈಸ್ ರಿವರ್ಸ್ಡ್.
ಅಷ್ಟೇ, ಸಿಂಪಲ್. ಲಾಸ್ಟ್ ಕಂಡೀಷನ್, ಲಾಸ್ಟ್ ಪಾಯಿಂಟ್. ಅರ್ಥ ಆಯ್ತಾ? ನೆಕ್ಸ್ಟು ಇದು ಸರ್ಕ್ಯುಲರ್ ಲೂಪ್ ಆಯಿತು, ಸರ್ಕ್ಯುಲರ್ ಕಾಯಿಲ್ ಅಥವಾ ಲೂಪ್ ಆಯಿತು. ಅದೇ ನಾವು ಇನ್ನೊಂದು ಶೇಪ್ ಹೇಳಿದೆ, ಅದು ಏನಂತಂದರೆ ಸೊಲನಾಯ್ಡ್ ಅಂತ. ಸೊಲನಾಯ್ಡ್ ಅಂತಂದರೆ ಯಾವ ಥರ ಗೊತ್ತಾ? ನಾವು ವಾಟರ್ ಹೀಟರ್ ನೋಡಿದ್ದೀರಾ? ವಾಟರ್ ಹೀಟರ್ ಯಾವ ಥರ ಇರುತ್ತೆ? ಸರ್ಕಲ್ 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 ಆಗುತ್ತೆ. ಫುಲ್ ಕಂಪ್ಲೀಟ್ಲಿ ನಾಟ್ ಸರ್ಕಲ್, ಇಟ್ ಈಸ್ ಲೈಕ್ ಏನೋ ನಂಬರ್ ಆಫ್ ಟರ್ನ್ಸ್, ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಸರ್ಕಲ್. ಸರಿನಾ? ಅದು ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊವೈಡ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ನೋಡೋಣ ಬನ್ನಿ. ಬಿಫೋರ್ ದಿಸ್ ನಾವು ನಾರ್ಮಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಬಾರ್ ಮ್ಯಾಗ್ನೆಟ್ ತಗೊಳ್ಳಿ, ಆರಾಮ್ಸೆ ನೀವು ಐಡೆಂಟಿಫೈ ಮಾಡ್ಬೋದು. ಇಟ್ ಈಸ್ ದ ನಾರ್ತ್ ಪೋಲ್, ಇಟ್ ಈಸ್ ದ ಸೌತ್ ಪೋಲ್, ಬೇಸ್ಡ್ ಆನ್ ಕಾಂಪಸ್. ಓಕೆ, ಕಾಂಪಸ್ ಯಾವ ಥರ? ನೀನೇನಾದ್ರೂ ಆ ಕಾಂಪಸ್ ನಿಯರ್ ಟು ದ ಒನ್ ಪೋಲ್ ತೊಗೊಂಡು ಬಂದರೆ, ಆ ನಾರ್ತ್ ಪೋಲ್ ಏನಿದೆಯಲ್ಲ ರೆಡ್ ಕಲರಲ್ಲಿ, ಅದೇನಾದರೂ ಟುವರ್ಡ್ಸ್ ದಟ್ ಪೋಲ್ ಟರ್ನ್ ಆದರೆ, ಡೈರೆಕ್ಷನ್ ಚೇಂಜ್ ಟು ದಟ್ ಪರ್ಟಿಕ್ಯುಲರ್ ಪೋಲ್ ಅಂತಂದರೆ, ಆ ಪೋಲ್ ಏನಿದೆ ಅಂತಂದ್ರೆ ಸೌತ್ ಅಂತ. ನಾರ್ತ್ ಪೋಲ್ ಟರ್ನ್ ಆಗ್ತದೆ ಟುವರ್ಡ್ಸ್ ಸೌತ್, ಯಾಕೆಂದರೆ ಅವು ಅಟ್ರಾಕ್ಟ್ ಈಚ್ ಅದರ್, ಅನ್ಲೈಕ್ ಪೋಲ್ಸ್ ಅಟ್ರಾಕ್ಟ್ ಈಚ್ ಅದರ್. ಅದೇ ಈ ಮ್ಯಾಗ್ನೆಟಿಕ್ ನೀಡಲಲ್ಲಿ ನಾರ್ತ್ ಪೋಲ್ ಏನಾದರೂ ಡಿಫ್ಲೆಕ್ಟ್ ಅವೇ ಅಂತಂದರೆ ಅದು ಸೇಮ್ ಪೋಲ್ ಅಂತ. ಈ ರೆಡ್ ಕಲರ್ ಏನಿದೆ ಅಲ್ಲ ಅದು ನಾರ್ತ್ ಪೋಲ್, ಡಿಫ್ಲೆಕ್ಟ್ ಆಗಿದೆ ಅಂದರೆ ಅದು ನಾರ್ತ್ ಪೋಲ್ ಅಂತ. ಸೊ ಪ್ರಾಕ್ಟಿಕಲಿ ನಾವು ಐಡೆಂಟಿಫೈ ಮಾಡ್ಬೋದು ಇಟ್ ಈಸ್ ಎ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಅಂತ. ಬಟ್ ಥಿಯರಿಟಿಕಲಿ ಬಂದಾಗ ಇವಾಗ ಕರೆಂಟ್ ಫ್ಲೋ ಆಗ್ತಿದೆ ವೈರಲ್ಲಿ. ಈ ವೈರ್ ಸ್ಟ್ರೇಟ್ ಆಗಿದ್ದರೆ ಆರಾಮ್ಸೆ ಫೈಂಡ್ ಮಾಡ್ಬೋದು ಯಾವ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇದೆ ಅಂತ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆನಾ? ಅದೇ ನಾವು ಕರೆಂಟ್ ಕ್ಯಾರಿಂಗ್ ವೈರಲ್ಲಿ, ಇವಾಗ ಕರೆಂಟ್ ಕ್ಯಾರಿಂಗ್ ವೈರ್ ಈಸ್ ಆಲ್ಸೋ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್ ಅಲ್ವಾ? ಮ್ಯಾಗ್ನೆಟ್ ಅಂದಮೇಲೆ ಅದಕ್ಕೆ ಪೋಲ್ಸ್ ಇರಲೇಬೇಕು, ಧ್ರುವಗಳು ಇರಲೇಬೇಕು, ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಇರಲೇಬೇಕು. ಅದನ್ನು ನಾವು ಯಾವ ಥರ ಐಡೆಂಟಿಫೈ ಮಾಡೋದು ಥಿಯರಿಟಿಕಲಿ? ಹೌ ಟು ಐಡೆಂಟಿಫೈ ಥಿಯರಿಟಿಕಲಿ ವಿಚ್ ಈಸ್ ನಾರ್ತ್ ಪೋಲ್ ಆ್ಯಂಡ್ ವಿಚ್ ಈಸ್ ಸೌತ್ ಪೋಲ್ ಆಫ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ. ಅದಕ್ಕೆ ನಮಗೆ ಒಂದು ರೂಲ್ ಇದೆ, ಫೇಸ್. ಅದು ಹೇಗೆ ಅಂತಂದರೆ ಕ್ಲಾಕನ್ನು ಯೂಸ್ ಮಾಡ್ಕೊಳ್ಳೋದು. ಓಕೆನಾ? ಕ್ಲಾಕ್ ಯೂಸ್ ಮಾಡ್ಕೊಂಡು, ಕ್ಲಾಕ್ ಯಾವ ಥರ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಲ್ಲ. ಸೊ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್, ಎಡದಿಂದ ಬಲಕ್ಕೆ, ಈ ಥರ ಎಡದಿಂದ ಬಲಕ್ಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆ, ಇಲ್ಲಿ ಮೇಲ್ಗಡೆ, ಅದೇ ಕೆಳಗಡೆ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಈ ಥರ ಹೋಗುತ್ತೆ. ಯಾವ ಥರ ಗಡಿಯಾರ ಮುಳ್ಳುಗಳು ತಿರುಗುತ್ತಲ್ಲ ಅದನ್ನು ಕ್ಲಾಕ್ ವೈಸ್ ಅಂತ ಕರಿತೀವಿ, ಕ್ಲಾಕ್ ವೈಸ್ ಮೂಮೆಂಟ್ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಅದೇ ಈ ಗಡಿಯಾರದ ಮುಳ್ಳು ಈ ಥರ ತಿರುಗ್ತಿದೆ ಅಂದ್ಕೊಳ್ಳಿ, ಅದೇ ಅಪೋಸಿಟ್ ಅಲ್ಲಾದ್ರೆ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಮೂಮೆಂಟ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಸರಿನಾ? ಇಲ್ಲಿ ನಾವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಥವಾ ಸರ್ಕ್ಯುಲರ್ ಶೇಪಲ್ಲಿದ್ದರೆ, ಲೂಪಲ್ಲಿದ್ದರೆ ಯಾವ ಥರ ಐಡೆಂಟಿಫೈ ಮಾಡೋದು? ಯಾವುದು ಸೌತ್ ಪೋಲ್, ಯಾವುದು ನಾರ್ತ್ ಪೋಲ್ ಅಂತ? ಬಿಕಾಸ್ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟ್ ಹ್ಯಾಸ್ ಟೂ ಪೋಲ್ಸ್, ಸೌತ್ ಪೋಲ್ ಆಸ್ ವೆಲ್ ಆಸ್ ನಾರ್ತ್ ಪೋಲ್. ಅದರಿಂದ ನಮ್ಗೆ ಯಾವ ಥರ ಐಡೆಂಟಿಫೈ ಮಾಡಬೇಕು ಅಂತಂದರೆ ಆ ಒಂದು ರೂಲ್ ಇದೆ. ಅದೇ ನಾವೇನಂತ ಕರಿತೀವಿ, ಕ್ಲಾಕ್ ಫೇಸ್ ರೂಲ್ ಅಂತ. ಕ್ಲಾಕ್ ಫೇಸ್ ರೂಲ್, ಕ್ಲಾಕ್ ಫೇಸ್ ರೂಲ್. ಇಲ್ಲಿ ನೋಡಿ, ಇಲ್ಲಿ ಬ್ಯಾಟ್ರಿ ಇದೆ ಅಥವಾ ಸೆಲ್, ಇಲ್ಲಿ ಎರಡು ಕಡೆ ನೋಡಿ. ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಫ್ರಮ್ ರೈಟ್ ಹ್ಯಾಂಡ್ ಸೈಡ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಈ ಥರ ಮೂವ್ ಆಗ್ತದೆ. ಓಕೆ, ಈ ಥರ ಮೂವ್ ಆಗಿ ಈ ಥರ ಫ್ಲೋ ಆಗ್ತಿದೆ. ಸರಿನಾ? ಇಲ್ಲಿ ಇದು ಲೂಪ್ ಥರನೇ ತಾನೆ, ಇಲ್ಲಿ ನಮಗೆ ಯಾವ ಥರ ಕರೆಂಟು ಫ್ಲೋ ಆಗ್ತದೆ? ಇಲ್ಲಿ ಬೇಸ್ಡ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್ ವಿ ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ಎ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಅಂತ. ಇಲ್ಲಿ ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ, ನನ್ನ ಮುಂದೆ ಒಂದು ಸರ್ಕಲ್ ಇದೆ. ಓಕೆ, ಸರ್ಕಲ್ ಇದೆ, ಇದೇನ ಸರ್ಕಲ್ ಅಂದ್ಕೊಳ್ಳಿ, ನನ್ನ ಮುಂದೆ ಇದೆ. ಇಲ್ಲಿ ಮಧ್ಯದಲ್ಲಿ ಸರ್ಕಲ್ ಇದೆ, ಇದ್ರ ಮುಂದ್ಗಡೆ ನೀವಿದ್ದೀರಾ, ಈ ಸರ್ಕಲ್ ಹಿಂದ್ಗಡೆ ನಾನಿದ್ದೀನಿ. ನಿಮಗೆ ಈ ಸರ್ಕಲಲ್ಲಿ ಇದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಇದು ಫಸ್ಟ್ ತಿಳ್ಕೊಳ್ಳಿ, ಮತ್ತು ಇದು ಸೆಕೆಂಡ್. ನಿಮಗೆ ಈ ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ? ಈ ಥರ ಫ್ಲೋ ಆಗ್ತಿದೆ ಅಲ್ವಾ? ಈ ಥರ ಫ್ಲೋ ಆಗ್ತದೆ ಆ್ಯಂಟಿ ಕ್ಲಾಕ್ ವೈಸ್. ಯಾವಾಗ ಕರೆಂಟ್ ಡೈರೆಕ್ಷನ್ ಇರುತ್ತೋ ಅದನ್ನು ನಾರ್ತ್ ಪೋಲ್ ಅಂತ ಕರಿತೀವಿ. ಅಂದರೆ ನಿಮ್ಮ ಸೈಡ್ ಯಾವ ಥರ ಕಾಣಿಸ್ತಿದೆ? ಅದು ನಾರ್ತ್ ಪೋಲ್ ಆಯಿತು. ಬಿಕಾಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಎ ಮ್ಯಾಗ್ನೆಟ್. ಓಕೆ, ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಸೊ ನಿಮ್ಮ ಕಡೆ ಏನಾಗ್ತಿದೆ? ಅದು ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತದೆ. ಕರೆಂಟ್ ಈಸ್ ಮೂವಿಂಗ್
ಆ್ಯಂಟಿ ಕ್ಲಾಕ್ ವೈಸ್. ಬಟ್ ನನ್ನ ಕಡೆ ಯಾವ ಥರ ಮೂವ್ ಆಗ್ತದೆ? ಬಿಕಾಸ್ ಸರ್ಕಲ್ ಏನಿದೆ ಮಧ್ಯದಲ್ಲಿದೆಯಲ್ಲ ನಿಮಗೆ ನನಗೆ, ನನ್ನ ಕಡೆ ಏನಾಗ್ತಿದೆ ಅಂದರೆ ಇದು ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದೆ. ನನ್ನ ಕಡೆ ಏನಾಗ್ತಿದೆ ಕ್ಲಾಕ್ ವೈಸ್ ಅಂತಂದರೆ ಸೌತ್ ಪೋಲ್ ಅಂತ ಕರಿತೀನಿ. ಅಂದರೆ ಈ ಕಡೆ ನೋಡಿದಾಗ ನನಗೆ ಸೌತ್ ಪೋಲ್, ಆ ಕಡೆ ನೋಡಿದಾಗ ನಿಮಗೆ ನಾರ್ತ್ ಪೋಲ್. ಅಷ್ಟೇ, ಸಿಂಪಲ್ ಆಗಿ ಐಡೆಂಟಿಫೈ ಮಾಡೋದು. ಬೇಸ್ಡ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್ ಯು ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ ಈಸ್ ದ ಸೌತ್ ಪೋಲ್ ಆರ್ ನಾರ್ತ್ ಪೋಲ್. If the direction of current is anti-clockwise, then you can call it as a north pole, and opposite to that, it is the south pole. Means if it is moving in a clockwise direction, then you can call it as a south pole. Clockwise idre south pole, anti-clockwise idre north pole. Nodi, simple. Idane clock face rule anta. So illi south pole antandre south pole ಏನು clockwise or not clockwise? Clockwise current, clockwise current. ಅದೇ ನಾರ್ತ್ ಪೋಲ್ಗೆ ಯಾವ ಥರ? ಆಂಟಿ ಕ್ಲಾಕ್ವೈಸ್, ಆಂಟಿ ಕ್ಲಾಕ್ವೈಸ್ ಕರೆಂಟ್. ಸಿಂಪಲ್. ಯಾವ ಥರ? ಜಸ್ಟ್ ನೀವು ಐಡೆಂಟಿಫೈ ಮಾಡೋದು ಡೈರೆಕ್ಷನ್ ಆಫ್ ಕರೆಂಟ್. ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದ ಡೈರೆಕ್ಷನ್ ಆಫ್ ಕರೆಂಟ್, then ಆರಾಮ್ಸೆ ಯು ಕ್ಯಾನ್ ಐಡೆಂಟಿಫೈ ವಿಚ್ ಪೋಲ್ ಈಸ್ ದಾಟ್. ಇವಾಗ ಕರೆಂಟ್ ಏನಾದರೂ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದ್ರೆ ಅದನ್ನು ನಾರ್ತ್ ಪೋಲ್. ಅದೇ ಕರೆಂಟ್ ನಿಮಗೆ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಿದ್ರೆ, ಕ್ಲಾಕ್ ವೈಸ್ ಮೂವ್ ಆಗ್ತಿದ್ರೆ ಅದು ಸೌತ್ ಪೋಲ್. ಅದೇ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಬಂದರೆ ಅದು ನಾರ್ತ್ ಪೋಲ್. ಸಿಂಪಲ್. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ಮಾಡಬೇಕು. ಏನಂತಂದರೆ ಮ್ಯಾಕ್ಸ್ವೆಲ್ ರೈಟ್ ಆ್ಯಂಡ್ ಥಂಬ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ, ಕ್ಲಾಕ್ ಫೇಸ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ ಅಂತ. ಮ್ಯಾಕ್ಸ್ವೆಲ್ ರೈಟ್ ಆ್ಯಂಡ್ ಥಂಬ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅದೇ ಕ್ಲಾಕ್ ಫೇಸ್ ರೂಲ್ ಯಾಕೆ ಯೂಸ್ ಮಾಡ್ತೀವಿ? ಟು ಐಡೆಂಟಿಫೈ ವಿಚ್ ಪೋಲ್, ಮೀನ್ಸ್ ದ ಪೋಲ್, ನಾರ್ತ್ ಪೋಲ ಅಥವಾ ಸೌತ್ ಪೋಲ, ಉತ್ತರ ಧ್ರುವನ ಅಥವಾ ದಕ್ಷಿಣ ಧ್ರುವನ ಅಂತ ಐಡೆಂಟಿಫೈ ಮಾಡೋಕ್ಕೆ ಕ್ಲಾಕ್ ಫೇಸ್ ರೂಲ್ ಅಂತ ಯೂಸ್ ಮಾಡ್ಕೊತೀವಿ. ಇಷ್ಟ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಒಂದ್ಸತಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಯ್ತಾ? ಓಕೆ, ಫೈನ್. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಸಿಲಿಂಡ್ರಿಕಲ್ ಕಾಯಿಲ್ ಆರ್ ಸೊಲೆನಾಯ್ಡ್. ಇಲ್ಲಿ ಜನರಲ್ ಆಗಿ ಬೋರ್ಡ್ಗೆ ಏನಂತ ಕೇಳ್ತಾರೆ ಅಂದರೆ ಡಿಫೈನ್ ಅ ಸೊಲೆನಾಯ್ಡ್ ಅಥವಾ ವಾಟ್ ಯು ಮೀನ್ ಬೈ ಸೊಲೆನಾಯ್ಡ್ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಸೊಲೆನಾಯ್ಡ್? ಸೊಲೆನಾಯ್ಡ್. ಓಕೆ, ಸೊಲೆನಾಯ್ಡ್ ಅಂತಂದ್ರೆ ಏನು? ಈ ಸೊಲೆನಾಯ್ಡ್ ಅನ್ನೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಒಂದು ಕಾಯಿಲ್ ಇದೆ. ಓಕೆ, ಕಾಯಿಲ್ ಅಂದ್ರೆ ಗೊತ್ತಲ್ಲ, ವಾಟರ್ ಕಾಯಿಲ್, ವಾಟರ್ ಹೀಟರ್ ಕಾಯಿಲ್. ಅದೇ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಾಟರ್ ಹೀಟರ್ ಕಾಯಿಲ್. ಓಕೆ, ಸೊ ಅದನ್ನ ಈ ಥರ ಇದೆ. ಇದೇನಂತಂದ್ರೆ ಸಾಫ್ಟ್ ಐರನ್. ಸಾಫ್ಟ್ ಐರನ್ ಇದೇನಿದೆಯಲ್ಲ, ನಂಬರ್ ಆಫ್ ಟರ್ನ್ಸ್. ಈ ವೈರ್ ಏನಿದೆಯಲ್ಲ, ಕಾಪರ್ ವೈರ್, ಇದು ಕಾಪರ್ ವೈರ್, ಇನ್ಸುಲೇಟೆಡ್ ಕಾಪರ್ ವೈರ್. ಇಲ್ಲಿ ನೋಡಿ, ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಸೊಲೆನಾಯ್ಡ್ ಈಸ್ ಎ ಕಾಯಿಲ್ ಆಫ್, ಇದನ್ನ ನಾವು ಸೊಲೆನಾಯ್ಡ್ ಅಂತ ಕರೆಯೋದು. ಓಕೆನಾ? ಈ ಸೊಲೆನಾಯ್ಡ್ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಎ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್. ಇಲ್ಲಿ ನೋಡಿ, ಇಲ್ಲೊಂದು ಟರ್ನ್ ಇದೆ, ಇಲ್ಲೊಂದು ಟರ್ನ್ ಇದೆ, ಇಲ್ಲೊಂದು ಟರ್ನ್ ಇದೆ, ಇಲ್ಲೊಂದು ಟರ್ನ್ ಇದೆ. ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ಇನ್ನೂ ಟರ್ನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಿ ಸೊಲೆನಾಯ್ಡ್ ಫಸ್ಟ್ ಡೆಫಿನೇಷನ್ ಬರಿತೀನಿ. ದ ಕಾಯಿಲ್ ಆಫ್ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಆಫ್, ಯಾವ ವೈರಿಂದ ಮಾಡಿದೀವಿ? ಇನ್ಸುಲೇಟೆಡ್ copper wire in the form of cylinder. ನೋಡಿ, in the form of cylinder. ಇಷ್ಟು ಡೆಫಿನೇಷನ್ ಆಯ್ತು. ಇಲ್ಲಿ ನೋಡಿ, ಜಸ್ಟ್ ಸಿಂಪಲ್
ಇಟ್ ಇಸ್ ದ ಕಾಯಿಲ್. ಸೊಲೆನಾಯ್ಡ್ ಅಂದರೆ ಕಾಯಿಲ್. ಅದು ಹೇಗೆ ಮಾಡಿದ್ದಾರೆ ಅಂತಂದರೆ ಮೆನಿ ಸರ್ಕ್ಯುಲರ್ ಟರ್ನ್ಸ್ ಆಫ್ ಎ ಇನ್ಸುಲೇಟೆಡ್ ಕಾಪರ್ ವೈರ್. ಅದ್ರ ಮೇಲೆ ಕಲರ್ಸ್ ಇರುತ್ತಲ್ಲ, ವೈರ್ ತೊಗೊಂಡ್ರೆ ನೀವು ನಾರ್ಮಲ್ ಆಗಿ ಕನೆಕ್ಟಿಂಗ್ ವೈರ್ಸ್ ನೋಡಿ, ಅದರೊಳಗಡೆ ಒಂದು ವೈರ್ ಇರುತ್ತೆ, ಅದೇ ಕಾಪರ್. ಆ ಮೇಲ್ಗಡೆ ರಬ್ಬರ್ ಏನಿರುತ್ತಲ್ಲ ಅದೇ ಇನ್ಸುಲೇಟರ್ ಅಂತ ಕರಿತೀವಿ. ಸೊ ಅದಕ್ಕೆ ಇದನ್ನು ಇನ್ಸುಲೇಟೆಡ್ ಕಾಪರ್ ವೈರ್ ಅಂತ ಕರಿತೀವಿ. ಸರಿನಾ? ಸೊಲೆನಾಯ್ಡ್ ಅಂತ ಗೊತ್ತಾಯಿತು. ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇದೆ ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ನಾರ್ತ್ ಪೋಲ್ and this is south pole. Here also it is north pole and this is south pole. ಆಲ್ರೆಡಿ ನಮಗೆ ಗೊತ್ತಾಗಿದೆ. ಇಲ್ಲಿ ನಾವು ನೋಡ್ಬೋದು ಡೈರೆಕ್ಷನ್ ಆಫ್ ಎ ಕರೆಂಟ್, ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್ ಅಕಾರ್ಡಿಂಗ್ ಟು ಪ್ರಾಪರ್ಟೀಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಯಾವ ಥರ? ಇಟ್ ಈಸ್ ಆಲ್ವೇಸ್ ಒರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಆ್ಯಂಡ್ ಮೂವ್ಸ್ ಟುವರ್ಡ್ಸ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ನೋಡಿ ಡೈರೆಕ್ಷನ್ ಗೊತ್ತಾಗ್ತಿದೆ. ಹೇಗೆ ಇದು ಗೊತ್ತಾಗುತ್ತೆ? ಪ್ರಾಕ್ಟಿಕಲಿ ಇಫ್ ಯು ಬ್ರಿಂಗ್ ಅ ಕಂಪಸ್ ನಿಯರ್ ಟು ದಿಸ್ ಇಟ್ ವಿಲ್ ಡಿಫ್ಲೆಕ್ಟ್. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಕ್ಯಾನ್ ಐಡೆಂಟಿಫೈ ಡೈರೆಕ್ಷನ್. ಸರಿನಾ? ಇಷ್ಟು ಐಡೆಂಟಿಫೈ ಮಾಡಿದಾಗ ಜನರಲಿ ಬೋರ್ಡ್ ಪರ್ಪಸ್ ಏನು ಕೇಳ್ತಾರೆ ಅಂದರೆ ಪ್ಯಾಟರ್ನ್, ಯಾವ ಥರ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಸೊಲೆನಾಯ್ಡಿಂದ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಡ್ಯೂ ಟು ಸೊಲೆನಾಯ್ಡ್ ಅಂತ ಕೇಳ್ತಾರೆ. ಅದನ್ನು ಡ್ರಾ ಮಾಡ್ಬೇಕು ನೀವು. ಇಷ್ಟು ಇಷ್ಟು ಬರ್ದಾದ್ಮೇಲೆ ನಿಮಗೆ ಈ ಮ್ಯಾಗ್ನೆಟ್ ಬರ್ದಾಗ, ಸೊಲೆನಾಯ್ಡ್ ಬರ್ದಾಗ ನಿಮ್ಗೇನು ಮಾಡ್ತಾರೆ, ಒಂದು ಬ್ಯಾಟ್ರಿನೋ ಅಥವಾ ಎಲ್ಲ ಕೊಡ್ತಾರೆ. ಥರ ಕನೆಕ್ಟ್ ಮಾಡಿದಾಗ ಇಟ್ ಈಸ್ ಎ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ಅ ನೆಗೆಟಿವ್. ಟರ್ಮಿನಲ್ಸ್ ಗೊತ್ತಾಯ್ತು ನಿಮಗೆ ನಿಮ್ಮ ಪ್ರಕಾರ. ಓಕೆನಾ? ಕರೆಂಟ್ ಯಾವ ಥರ ಫ್ಲೋ ಆಗ್ತಿದೆ ಅಂತಂದರೆ ಈ ಡೈರೆಕ್ಷನಲ್ಲಿ ಫ್ಲೋ ಆಗ್ತದೆ. ಈ ಆರೋ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಕ್ಕಳು ಏನು ಮಾಡ್ತಾರೆ, ಇದನ್ನು ಇಗ್ನೋರ್ ಮಾಡ್ತಾರೆ. ಇವನ್ ನೀನು ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸಲಿಲ್ಲ ಅಂತಂದರೆ ಹೌ ಡು ಯು ಐಡೆಂಟಿಫೈ ವೆದರ್ ಇಟ್ ಇಸ್ ಅ ಸೌತ್ ಪೋಲ್ ಆರ್ ನಾರ್ತ್ ಪೋಲ್ ಅಲ್ವಾ? ಸೊ ಅದಕ್ಕೆ ಈ ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಓನ್ಲಿ ಯೂಸಿಂಗ್ ಕ್ಲಾಕ್ ವೈಸ್ ರೂಲ್ ಯು ಕ್ಯಾನ್ ಐಡೆಂಟಿಫೈ ವಿಚ್ ಒನ್ ಇಸ್ ಸೌತ್ ಪೋಲ್ ಆ್ಯಂಡ್ ವಿಚ್ ಒನ್ ನಾರ್ತ್ ಪೋಲ್ theoretically, but practically you can use compass. Okay, so now look at here how the current is moving. ನೋಡಿ ಈ ಕಡೆಯಿಂದ ನೋಡಿದ್ರೆ ಈ ಥರ ಮೂವ್ ಆಗ್ತದೆ, ಝಿಂಗ್ 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 ಅಂತ ಈ ಥರ ಮೂವ್ ಆಗ್ತದೆ. ನೋಡಿ ಈ ಡೈರೆಕ್ಷನಲ್ಲಿ ಈ ಥರ ಡೌನ್ವರ್ಡ್ ಡೈರೆಕ್ಷನ್. ಡೌನ್ವರ್ಡ್ ಡೈರೆಕ್ಷನ್ ಅಂತ ಅಂದರೆ ಯಾವುದು, ಕ್ಲಾಕ್ ವೈಸಾ ಅಥವಾ ಆ್ಯಂಟಿ ಕ್ಲಾಕ್ ವೈಸಾ? ಇಟ್ ಈಸ್ ಎ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂತಂದರೆ ಸೌತ್ ಪೋಲ್. ಅದೇ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಈ ಕಡೆ ನೋಡಿದ್ರೆ ಯಾವ ಥರ ಇದೆ, ಝಿಂಗ್ 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 ಉಲ್ಟಾ ಉಲ್ಟಾ ಇದೆ ತಾನೆ. ಉಲ್ಟಾ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಯಾವುದು? ನಾರ್ತ್ ಪೋಲ್. ಸೊ ದಿಸ್ ಸೈಡ್ ಈಸ್ ನಾರ್ತ್ ಪೋಲ್. ಇವಾಗ ನೀವೇನು ಮಾಡಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸಿ. ಇಲ್ಲಿ ನೋಡಿ ಬರೀ 3 ಅಥವಾ 2 ಲೈನ್ಸ್ ಕನ್ಸಿಡರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಯಾಗ್ರಾಮ್ ಮಿಸ್ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಅದಕ್ಕೆ 2 ಲೈನ್ ಕನ್ಸಿಡರ್ ಮಾಡ್ಕೊಳ್ಳಿ. ಯಾವ ಥರ ಅಂತಂದರೆ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಇಲ್ಲಿ ಫಸ್ಟ್ ಲೈನ್, ಸೆಕೆಂಡ್ ಲೈನ್. ಆಯ್ತಾ? ನೆಕ್ಸ್ಟ್ ಈ ಕಡೆ ಒಂದು, ಈ ಕಡೆ ಒಂದು, ಮಧ್ಯದಲ್ಲೊಂದು. ಇಲ್ಲೂ ಅಷ್ಟೇ, ಮೇಲ್ಗಡೆ ಒಂದು, ಕೆಳಗಡೆ ಒಂದು, ಮಧ್ಯದಲ್ಲೊಂದು. ಬಟ್ ಬಿ ಕೇರ್ಫುಲ್, ಈ ಲೈನ್ಸ್ ಏನಿದೆಯಲ್ಲ ಒಂದಕ್ಕೊಂದು ಟಚ್ ಆಗಬಾರ್ದು. ಟಚ್ ಆದರೆ ದೇ ಕ್ರಾಸ್ ಈಚ್ ಅದರ್, ಇಟ್ ಈಸ್ ನಾಟ್ ಪಾಸಿಬಲ್. ಅದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಏನಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಕ್ರಾಸ್ ಈಚ್ ಅದರ್. ಅದು ನಮ್ಮ ಪ್ರಾಪರ್ಟಿ, ಒನ್ ಆಫ್ ದ ಪ್ರಾಪರ್ಟಿ. ಓಕೆನಾ? ಕೆನಾಟ್ ಕ್ರಾಸ್ ಈಚ್ ಅದರ್. ಯಾಕಂತಂದರೆ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹ್ಯಾಸ್ ಎ ಯೂನಿಕ್ ಡೈರೆಕ್ಷನ್. ಯೂನಿಕ್ ಡೈರೆಕ್ಷನ್ ಅಂದರೆ ಒಂದೇ ಡೈರೆಕ್ಷನ್. ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮೂವಿಂಗ್ ಟುವರ್ಡ್ ಸೌತ್ ಪೋಲ್ ಅಷ್ಟೇ. ಅಲ್ಲೇನಾದರೂ ಇಂಟರ್ಸೆಕ್ಟ್ ಅಥವಾ ನೀವು ಲೈನ್ಸ್ನ ಕ್ರಾಸ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಇಫ್ ಯು ಕೀಪ್ ಅ ಕಂಪಸ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್, ಎಲ್ಲಿ ನೀವು ಕ್ರಾಸ್ ಮಾಡಿದಿರಲ್ಲ ಲೈನ್ಸ್ನ, ಅಲ್ಲಿಟ್ಟರೆ ಇಟ್ ಶುಡ್ ಶೋ 2 ಡೈರೆಕ್ಷನ್. ಅದು ಪಾಸಿಬಿಲಿಟಿ ಇಲ್ಲ, ಕಾಂಪಸ್ಗೆ ಪಾಸಿಬಿಲಿಟಿ ಇಲ್ಲ. ಸೊ ಥಿಯರಿಟಿಕಲಿ ಏನು ಹೇಳುತ್ತೆ ಅಂತಂದರೆ, at that particular point where the intersection of 2 lines happen in that particular direction, it must show 2 direction. It is not possible. ಅದೊಂದು ರೀಸನ್ ಹೇಳ್ಬೋದು. ಇನ್ನೊಂದೇನೆಂದರೆ, this magnetic field lines has a unique direction, hence each field lines cannot cross each other. ಅಷ್ಟು ಬಂದರೆ ಸಾಕು. ಸರಿನಾ? ಇಷ್ಟ ಆಯಿತು.
ಇಷ್ಟು ಬರೆದ್ಮೇಲೆ ನಿಮ್ಮ ಡಯಾಗ್ರಾಮ್ ಕಂಪ್ಲೀಟ್ ಆಗಿಲ್ಲ. ಏನು ಮಾಡಬೇಕು? ಆರೋ ಮಾರ್ಕ್ನ ಆ್ಯಡ್ ಮಾಡಬೇಕು. ಆರೋ ಮಾರ್ಕ್ಸ್ ಯಾವ ಥರ ಆ್ಯಡ್ ಮಾಡ್ತೀರಾ? ಇಲ್ಲಿ ನೋಡಿ, ಆಲ್ರೆಡಿ ದ ಡೈರೆಕ್ಷನ್ ಆಫ್ ಕರೆಂಟ್ ಮೂಲಕ ನೀವು ಐಡೆಂಟಿಫೈ ಮಾಡಿರ ವಿಚ್ ಒನ್ ಇಸ್ ನಾರ್ತ್ ಪೋಲ್ ಆ್ಯಂಡ್ ವಿಚ್ ಒನ್ ಇಸ್ ಸೌತ್ ಪೋಲ್. ಸೊ ದಿಸ್ ಈಸ್ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಈಸ್ ಸೌತ್ ಪೋಲ್ ಅಂತ. ದಿಸ್ ಈಸ್ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಈಸ್ ಸೌತ್ ಪೋಲ್ ಅಂತ ಐಡೆಂಟಿಫೈ ಮಾಡಿದಿರಾ. ಅಂದರೆ ಇಲ್ಲಿ ಲೈನ್ಸ್ ಆರಿಜಿನೇಟಿಂಗ್ ಫ್ರಮ್ ನಾರ್ತ್, ಸೊ ಡೈರೆಕ್ಷನ್ ಈ ಥರ, ಇಲ್ಲೂ ಅಷ್ಟೇ ಈ ಥರ ಬರುತ್ತೆ. ಮತ್ತು ಇಲ್ಲಿ ತುಂಬ ಕೇರ್ಫುಲ್ ಆಗಿರಿ, ಈ ಥರ ಹೋಗುತ್ತೆ. ಮತ್ತು ಇಲ್ಲಿ ಯಾವ ಥರ? ಈ ಥರ ಡೈರೆಕ್ಷನ್ ಬರಿಬೇಡಿ, ಇದು ಇನ್ಸೈಡ್ ಟುವರ್ಡ್ಸ್ ದ ಸೌತ್ ಪೋಲ್. ಈ ಥರ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಈ ಥರ ಈಸಿಯಾಗಿ ಬರಿಬೋದು. ಇಷ್ಟು ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ, ಇದು ಸೆಲ್ಲಾರ್ ಬ್ಯಾಟ್ರಿ. ಜನರಲ್ ಆಗಿ ಸೆಲ್ಲಾರ್ ಬ್ಯಾಟ್ರಿ ಅಂತ ಬರೆದ್ರೆ ಇಲ್ಲಿ ಸೆಲ್ ಬ್ಯಾಟ್ರಿ ಗೊತ್ತಲ್ಲ, ಅದು ಇನ್ನೊಂದು ಸೆಲ್ ಆ್ಯಡ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಆಗುತ್ತೆ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ರೆಡ್ ಕಲರ್ ಇರೋದು ಡೈರೆಕ್ಷನ್ ಆಫ್ ಕರೆಂಟ್. ಇಲ್ಲಿ ಪಿಂಕ್ ಕಲರಲ್ಲಿ ಏನು ಇಂಡಿಕೇಟ್ ಮಾಡಿದ್ನಲ್ಲ ಅದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅರ್ಥ ಆಯ್ತಾ? ನೀವು ನೋಡಿ, ಎಲ್ಲೋ ನಾವು ಈ ಫೀಲ್ಡ್ ಲೈನ್ಸ್ನ ನೋಡಿದ್ವಿ. ಎಲ್ಲಿ ಹೇಳಿ ನೋಡೋಣ, ಎಲ್ಲಿ ನೋಡಿದ್ವಿ? ಸೇಮ್ ಪ್ಯಾಟರ್ನ್ ನಾವು ನೋಡಿದ್ವಿ. ಎಲ್ಲಿ? ಥಿಂಕ್ ಮಾಡಿ, ಥಿಂಕ್ ಎಲ್ಲಿ ಯೂಸ್ ಮಾಡಿದ್ವಿ? ಇದು ಯಾವ ಥರ ಕಾಣಿಸ್ತದೆ? ಬಾರ್ ಮ್ಯಾಗ್ನೆಟ್ ತಾನೆ? ಬಾರ್ ಮ್ಯಾಗ್ನೆಟ್ ಥರ ಕಾಣಿಸ್ತದೆ ತಾನೆ? ಆ ಬಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಥರ ಇದ್ದು ನೋಡೋಣ ಬನ್ನಿ. ಇವಾಗ ನಾವು ಇದನ್ನ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಇಸ್ ಸೌತ್ ಪೋಲ್ ಅನ್ಕೊಳ್ಳೋಣ ಟೈಮ್ ಬೀಯಿಂಗ್. ಇವಾಗ ಏನು ಮಾಡ್ತೀನಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಷ್ಟು? 2 ಲೈನ್ಸ್ ತೊಗೊಳ್ಳೋಣ. ಝೊಯ್ 1, ಝೊಯ್ 2, ಈ ಕಡೆ ಝೊಯ್ 1, ಝೊಯ್ 2, ಮತ್ತು ಇಲ್ಲಿ 3 ಲೈನ್ಸ್, ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮಧ್ಯದಲ್ಲಿ. ಇಲ್ಲೂ ಅಷ್ಟೇ, ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮಧ್ಯದಲ್ಲಿ. ಯಾವುದೇ ಲೈನು ಕ್ರಾಸ್ ಆಗಬಾರ್ದು. ಸರಿನಾ? ಇಷ್ಟ ಆಯಿತು. ಇವಾಗ ಡೈರೆಕ್ಷನ್ ನಾವು ಫೈಂಡ್ ಮಾಡಬೇಕು. ಯಾವ ಥರ? ನಮಗೆ ಗೊತ್ತು ಪ್ರಾಪರ್ಟಿ ಆಫ್ ಎ ಮ್ಯಾಗ್ನೆಟ್ ಈಸಿ. ಸೊ ಇಟ್ ಈಸ್ ನಾರ್ತ್ ಟು ಸೌತ್, ನಾರ್ತ್ ಟು ಸೌತ್. ಇಲ್ಲಿ ಆರಿಜಿನೇಟ್ ಆಗ್ತದೆ, ಹೆನ್ಸ್ ಔಟ್ವರ್ಡ್ ಡೈರೆಕ್ಷನ್, ಕನ್ವರ್ಜ್ ಆಗ್ತದೆ, ಸೊ ಇನ್ವರ್ಡ್ ಡೈರೆಕ್ಷನ್. ಇಷ್ಟಿದೆ ನೋಡಿ. ಇದರಲ್ಲಿ ನಿಮಗೆ ಸಿಮಿಲಾರಿಟೀಸ್ ಕಾಣಿಸ್ತಾ ಇದೆ ತಾನೆ? ಏನು? ಸೊ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಲೈನ್ಸ್ ಆಫ್ ಸೊಲೆನಾಯ್ಡ್ ಆಸ್ ವೆಲ್ ಆಸ್ ಬಾರ್ ಮ್ಯಾಗ್ನೆಟ್ ಸಿಮಿಲರ್. ಏನೇನು ಸಿಮಿಲರ್ ಇದೆ? ಫಸ್ಟ್ ಆಫ್ ಆಲ್ ನೋಡಿ, ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೋಡೋಣ ಏನಾದರೂ ನೆಕ್ಸ್ಟ್ ಸ್ಲೈಡ್ ಇದೆನಾ, ಅದ್ರ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ ನೋಡ್ತೀನಿ. ಸಿಮಿಲಾರಿಟೀಸ್ ನೋಡಿ, ಇದನ್ನು ಹೇಳಿದ್ದು. ಆ್ಯಕ್ಚುಲಿ ಇದು ಈ ಥರ ಡ್ರಾ ಮಾಡಬೇಕು. ಓಕೆನಾ? ಕಂಪೇರ್ ಮಾಡುವಾಗ ಈ ಥರ ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡಿದಾಗ ಇದು ವರ್ಟಿಕಲ್ ಪೊಸಿಷನಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಈ ಥರ ಕಾಣಿಸುತ್ತೆ ನಿಮಗೆ. ಈ ಥರ ಕಾಣಿಸಿದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ದ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ದ ಪ್ಯಾಟರ್ನ್. ಏನು ಪ್ಯಾಟರ್ನ್? ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ lines. Magnetic field lines are same. Similarity. Okay, similarities ಬಗ್ಗೆ ಮಾತಾಡ್ತಿರೋದು. ಸೆಕೆಂಡ್ ಪಾಯಿಂಟ್ ಏನು? solenoid possess attractive property like bar magnet. Attractive property like bar magnet. ಯಾವ ಥರ ಬಾರ್ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುತ್ತಲ್ಲ ಅದೇ ಥರ ಈ ಸೊಲೆನಾಯ್ಡ್ ಅಟ್ರಾಕ್ಟ್ ಮಾಡುತ್ತೆ. ಯಾವಾಗ? ಕರೆಂಟ್ ಫ್ಲೋ ಆದಾಗ ಮಾತ್ರ. ಕರೆಂಟ್ ಫ್ಲೋ ಆದರೆ ಮಾತ್ರ ಇದು ಅಟ್ರಾಕ್ಟ್ ಆಗುತ್ತೆ, ಬಿಕಾಸ್ ಇಟ್ ಬಿಕಮ್ಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಅದರಿಂದ ಓಕೆನಾ? ಲೈಕ್ ಬಾರ್ ಮ್ಯಾಗ್ನೆಟ್. ಮತ್ತೆ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಇವಾಗ ಬಾರ್ ಮ್ಯಾಗ್ನೆಟ್ ಒಂದು ದಾರ ತಗೊಂಡು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ, ಅದನ್ನು ಫ್ರೀಯಾಗಿ ಬಿಟ್ಟಾಗ ಏನಾಗುತ್ತೆ? ಇಟ್ ಅಲೈನ್ ನಾರ್ತ್ ಸೌತ್ ಡೈರೆಕ್ಷನ್ ಅಂತ ಹೇಳಿದೆ. ಎಲ್ಲಿ ಈ ಸೊಲೆನಾಯ್ಡ್ನು ಒಂದು ದಾರ ತಗೊಂಡು ಫ್ರೀಲಿ ಸಸ್ಪೆಂಡ್ ಮಾಡಿದಾಗ ಅದು ನಾರ್ತ್ ಸೌತಲ್ಲಿ
ಅಲೈನ್ ಆಗುತ್ತಾ? ನಾರ್ತ್ ಸೌತ್ ಡೈರೆಕ್ಷನ್ ಅಲೈನ್ ಆಗುತ್ತಾ? ಎಸ್, ಅದು ಅಲೈನ್ ಆಗುತ್ತೆ. ಬಿಕಾಸ್ ವೆನ್ ದ ಪ್ಯಾಟರ್ನ್ ಇಸ್ ಸೇಮ್, when it is possessed attractive in nature, hence you can say when it is freely suspended, when it is freely suspended, when it is freely suspended, ಯಾವಾಗ ಬೇರೆ ಯಾವುದೇ ಮ್ಯಾಗ್ನೆಟ್ ಇರಬಾರ್ದು ಪಕ್ಕದಲ್ಲಿ ಆ ಟೈಮಲ್ಲಿ, ಓಕೆನಾ? ವೆನ್ ಇಟ್ ಇಸ್ ಫ್ರೀಲಿ ಸಸ್ಪೆಂಡೆಡ್, it aligns in north south direction. ಇದು ನಮಗೆ ಸೊಲೆನಾಯ್ಡ್ ಹೇಳುತ್ತೆ. ಎಷ್ಟು ಸಿಮಿಲಾರಿಟೀಸ್? 3 ಸಿಮಿಲಾರಿಟಿ. ಒಂದು, ಪ್ಯಾಟರ್ನ್ ಸೇಮ್ ಇದೆ. ಸೆಕೆಂಡು, ಅಟ್ರಾಕ್ಟಿವ್ ನೇಚರ್ ಬರುತ್ತೆ ಇದಕ್ಕೆ. ಯಾಕೆ? ಕರೆಂಟ್ ಫ್ಲೋ ಆದಾಗ ಇಟ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಟ್ಸ್ when it is freely suspended, it is also aligns itself in a north-south direction. ಅದರಿಂದ ಸೊ ಬಾರ್ ಮ್ಯಾಗ್ನೆಟ್ನು ಅಷ್ಟೇ, once it is a freely suspended, it is also aligns itself in a north-south direction. ಇವೆಲ್ಲ ಬೇಸಿಕ್ ಪ್ರಾಪರ್ಟಿ ಆಲ್ರೆಡಿ ಸ್ಟಡಿ ಮಾಡಿದೀವಲ್ಲ, ಸರಿನಾ? ಇವು ಸಿಮಿಲಾರಿಟಿ ಆಯಿತು. ಬಟ್ ಸರ್, ಇದು ಅದು ಸೇಮ್ ಆದರೆ ನಾವು ಯಾಕೆ ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡಬೇಕು? ವೈ ಡೋಂಟ್ ವಿ ಯೂಸ್ ದಿಸ್ ಸೊಲೆನಾಯ್ಡ್ ಓನ್ಲಿ? ದರ್ ಇಸ್ ಎ ಸ್ಮಾಲ್ ಡಿಫ್ರೆನ್ಸ್. ಹೇಗೆ ಅಂತಂದರೆ, ಈ ಸೊಲೆನಾಯ್ಡ್ ಏನಿದೆಯಲ್ಲ, ಕರೆಂಟ್ ಯಾವಾಗ ಫ್ಲೋ ಆಗುತ್ತೋ ಆವಾಗ ಮಾತ್ರ ನಿಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಸಿಗುತ್ತೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಲ್ಲ ಸಿಗುತ್ತೆ. ಬಟ್ ಒನ್ಸ್ ವೆನ್ ದ ಕರೆಂಟ್ ಸ್ಟಾಪ್ಸ್ ಫ್ಲೋಯಿಂಗ್ ಇನ್ ದಟ್, ಅಂದರೆ ಯಾವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗೋದು ತಪ್ಪಿಸುತ್ತೋ, ಅವತ್ತ ನಿಂತ್ಕೊಳ್ಳುತ್ತೋ, ಕರೆಂಟ್ ಫ್ಲೋ ಆಗಲ್ಲ ಅದರಲ್ಲಿ, ಆವಾಗ ಇಟ್ ಈಸ್ ಜಸ್ಟ್ ಎ ವೈರ್, ಇಟ್ ಈಸ್ ನಾಟ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಅದರಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿನೇ ಇಲ್ಲ, ಪ್ರಾಪರ್ಟಿ ಎಲ್ಲ ಹೋಗ್ಬಿಡುತ್ತೆ. ಅದು ಒನ್ ಡಿಫ್ರೆನ್ಸ್, ಓಕೆನಾ? ಡಿಸಿಮಿಲಾರಿಟಿ. ಬಟ್ ಮ್ಯಾಗ್ನೆಟ್ ಏನಿರುತ್ತೆ, ಕರೆಂಟ್ ಇರಲಿ ಇರಲಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೆಂತ್ ಆಸ್ ಇಟ್ ಆಸ್ ಆಗಿರುತ್ತೆ. ಕರೆಂಟ್ ಇರಲಿ ಇಲ್ಲದೆ ಇರಲಿ, ಅದು ಡಿಸಿಮಿಲಾರಿಟಿ ಅಂದರೆ ಡಿಫ್ರೆನ್ಸ್, ಓಕೆನಾ? ಇನ್ನೊಂದೇನಾಗುತ್ತೆ ಅಂತಂದರೆ, ಇಲ್ಲಿ ಡೈರೆಕ್ಷನ್ ಏನಿದೆಯಲ್ಲ, ಇಲ್ಲಿ ಏನು ಹೇಳಿದಾರೆ, ಈ ಡೈರೆಕ್ಷನ್ ಈ ಥರ ಇದೆ, ಇಲ್ಲಿ ಡೈರೆಕ್ಷನ್ ಈ ಥರ ಇದೆ. ಇದು ಬಾರ್ ಮ್ಯಾಗ್ನೆಟ್ಗೆ ಆಯಿತು. ಅದೇ ಈ ಸೊಲೆನಾಯ್ಡ್ಗೆ ಏನು ಹೇಳಿದೆ, ಈ ಥರ ಇದೆ. ಇಲ್ಲಿ ನಾವು ಏನು ಮಾಡ್ಬೋದು? ಇಸ್ ಇಟ್ ಪಾಸಿಬಲ್ ಟು ಚೇಂಜ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇನ್ ದ ಕೇಸ್ ಆಫ್ ಎ ಬಾರ್ ಮ್ಯಾಗ್ನೆಟ್? ಪಾಸಿಬಿಲಿಟಿ ಇಲ್ಲ ತಾನೆ. ಈ ಡೈರೆಕ್ಷನ್ ಏನಿದೆಯಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸ್ ಆಫ್ ಎ ಬಾರ್ ಮ್ಯಾಗ್ನೆಟ್. ಬಟ್ ಇನ್ ಕೇಸ್ ಆಫ್ ಎ ಸೊಲೆನಾಯ್ಡ್ ಏನಿದೆಯಲ್ಲ, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಚೇಂಜ್ಡ್. ಹೇಗೆ? ಇಫ್ ಯು ರಿವರ್ಸ್ ದ ಕರೆಂಟ್, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜಸ್. ಹೇಗೆ? ಈ ಥರ ಆಗುತ್ತೆ. ನೀನೇನಾದರೂ ಕರೆಂಟ್ ಚೇಂಜ್ ಮಾಡಿದ್ರೆ ಡೈರೆಕ್ಷನ್ನ ಈ ಥರ ಆಗುತ್ತೆ. ಸೊ ಇಟ್ಸ್ ದ ಡೈರೆಕ್ಷನ್ ಈಸ್ ಚೇಂಜ್ಡ್. ಎಷ್ಟು ಡಿಫ್ರೆನ್ಸ್ ಬರೆದ್ರೆ ಸಾಕು. ಬಟ್ ಎಕ್ಸಾಮ್ ಪರ್ಪಸ್ 2 ಡಿಫ್ರೆನ್ಸ್ ತಿಳ್ಕೊಳ್ಳಿ. ಒಂದು, ದ ಸ್ಟ್ರೆಂತ್ ಆಫ್ ಸೊಲೆನಾಯ್ಡ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಆರ್ ಡಿಕ್ರೀಸ್ಡ್. ಹೇಗೆ? ಕರೆಂಟ್ ಮೂಲಕ. ನೀವು ಕರೆಂಟ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟ್, ದಟ್ ಈಸ್ ಸೊಲೆನಾಯ್ಡ್, ಇನ್ಕ್ರೀಸಸ್. ಕರೆಂಟ್ ಕಮ್ಮಿ ಮಾಡಿದ್ರೆ ಡಿಕ್ರೀಸಸ್. ಬಟ್ ಇನ್ ಕೇಸ್ ಆಫ್ ಅ ಬಾರ್ ಮ್ಯಾಗ್ನೆಟ್, it is not possible. The strength will remain same, cannot be changed. The magnitude of strength of magnet will remain same, cannot be changed. First difference. Second difference, the direction of magnetic field lines in case of a solenoid can be reversed if we reverse the current. But in case of a bar magnet, it is not possible. The magnetic field lines will remain as it is. ಗೊತ್ತಾಯ್ತಾ? ಈ 2 ಪ್ರಾಪರ್ಟೀಸ್ ಡಿಸಿಮಿಲಾರಿಟೀಸ್ ಬರೆದ್ರೆ ಸಾಕು. ಫಸ್ಟ್ ಒನ್ ಏನು? ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟ್ ಕ್ಯಾನ್ ಬಿ changed in case of a ಯಾವುದಪ್ಪ? ಬಾರ್ ಮ್ಯಾಗ್ನೆಟ್ ಅಥವಾ ಸೊಲೆನಾಯ್ಡ್? ಸೊಲೆನಾಯ್ಡ್, ಓಕೆನಾ? ಬಟ್
not possible in case of bar magnet. ಸರಿನಾ? ಇಷ್ಟ ಆಯ್ತಾ? ನೆಕ್ಸ್ಟ್, the direction of magnetic field lines. ತುಂಬಾ ಇಂಪಾರ್ಟೆಂಟ್. Magnetic field lines can be reversed if the current is reversed in case of solenoid, but cannot change the direction of magnetic field lines in case of bar magnet. ಇಷ್ಟು ಬರೆದ್ರೆ ಸಾಕು. These are the differences between the current carrying solenoid and bar magnet. ಇಷ್ಟು ಬರ್ಕೊಂಡ್ರೆ, ಇಷ್ಟು ಬರೆದ್ರೆ ಸಾಕು. 2 points is enough. ಓಕೆನಾ? Take the screenshot. ತಗೊಂಡ್ರಾ ಸ್ಕ್ರೀನ್ಶಾಟು? ಓಕೆ. ಸೊ ನೆಕ್ಸ್ಟ್ ಏನಾಗ್ಬೋದು? ನೆಕ್ಸ್ಟ್ ಯಾವ ಟಾಪಿಕ್ ನೋಡೋಣ ಬನ್ನಿ. ಓಕೆ, ದ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದಕ್ಕಿಂತ ಮುಂಚೆ ಏನೇನು ಸ್ಟಡಿ ಮಾಡಿದೀವಿ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಏನು ಸ್ಟಡಿ ಮಾಡಿದ್ವಿ? ಮ್ಯಾಗ್ನೆಟ್, ಪ್ರಾಪರ್ಟೀಸ್ ಆಫ್ ಇಟ್ ಆ್ಯಂಡ್ ಯೂಸಸ್ ಆಫ್ ಇಟ್, ನಥಿಂಗ್ ಬಟ್ ಅಪ್ಲಿಕೇಶನ್ಸ್. ಅದಾದಮೇಲೆ ಏನು ಸ್ಟಾರ್ಟ್ ಮಾಡಿದ್ವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದಾದಮೇಲೆ OERSTED ಎಕ್ಸ್ಪೆರಿಮೆಂಟ್. ಹೇಗೆ ಅಂತಂದರೆ, ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸೊ ದೀಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅಂಡರಲ್ಲಿ ನಾವು 3 ಕೇಸಸ್ನ ಸ್ಟಡಿ ಮಾಡಿದ್ವಿ. ಯಾವ್ದಾವುದು? ದ ಫಸ್ಟ್ ಒನ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಡ್ಯೂ ಟು ಸ್ಟ್ರೇಟ್ wire, the current carrying straight wire first. Second one, the current carrying circular loop ಅಲ್ವಾ, ಸರ್ಕ್ಯುಲರ್ ಕಾಯಿಲ್ ಅಥವಾ ಲೂಪ್ ಅಂತ ಕರೆದ್ವಿ. ಥರ್ಡ್ ಒನ್ ಏನು? ಸೊಲನಾಯ್ಡ್. ಈ 3 ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ನ ಸ್ಟಡಿ ಮಾಡಿದ್ವಿ. ಹೇಗೆ ಅಂತಂದ್ರೆ, ಈ 3 ಕೇಸಲ್ಲಿ ಆಸ್ ಕರೆಂಟ್ ಇನ್ಕ್ರೀಸಸ್, ದ ಮ್ಯಾಗ್ನೆಟ್ ಆಫ್ ಕರೆಂಟ್ ಇನ್ಕ್ರೀಸಸ್, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್ ಅಲ್ವಾ. As the distance increases, ಏನಾಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್. ಇಷ್ಟು ಓದಿದ್ವಿ. ಬಟ್ ಇನ್ ಕೇಸ್ ಆಫ್ ಸೊಲನಾಯ್ಡ್, if you want to increase the strength of magnetic strength, okay, not electric strength, it is a magnetic strength. If you want to increase in case of a solenoid, ಏನೇನು ಮಾಡ್ಬೋದು? ಫಸ್ಟ್, ನಂಬರ್ ಆಫ್ ಟರ್ನ್ಸ್ನ ಇನ್ಕ್ರೀಸ್ ಮಾಡಿ. ಈ ನಂಬರ್ ಆಫ್ ಟರ್ನ್ಸ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಏರ್ ಗ್ಯಾಪ್ ಬಿಟ್ವೀನ್ 2 wires. ನೋಡಿ, ಇವಾಗ ಸ್ವಲ್ಪ ಟರ್ನ್ಸ್ ಇದೆ ಅಂದರೆ ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ನೋಡಿ ಅದು ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಗ್ಯಾಪ್ ಏನಿದೆಯಲ್ಲ, ಇಫ್ ಇಟ್ ಈಸ್ ದ ಲೆಸ್ ನಂಬರ್ ಆಫ್ ಟರ್ನ್ಸ್, ದ ಗ್ಯಾಪ್ ವಿಲ್ ಬಿ ಮೋರ್. ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಏರ್ ಗ್ಯಾಪ್ ಅಂತ ಕರಿತೀವಿ. ಈ ಏರ್ ಗ್ಯಾಪ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ? ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಮ್ಮಿ ಇರುತ್ತೆ. ಅದು ಯಾವಾಗ ನಾವು ನಂಬರ್ ಜಾಸ್ತಿ ಮಾಡ್ತೀವೋ, ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ನಾನು ಈ ನಂಬರ್ಸ್ನ ಇನ್ಕ್ರೀಸ್ ಮಾಡ್ತೀನಿ ಅನ್ಕೋ, ಏನಾಗುತ್ತೆ? ಏರ್ ಗ್ಯಾಪ್ ವಿಲ್ ಬಿ ಲೆಸ್. ಏರ್ ಗ್ಯಾಪ್ ವಿಲ್ ಬಿ ಲೆಸ್ ಅಂದರೆ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸಸ್, ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಜನರಲಿ ಅವಕ್ಕೆ ಏನು ಬರ್ದ್ವಲ್ಲ ಅದನ್ನೇ ಬರಿಬೋದು. ಆಸ್ ಮ್ಯಾಗ್ನೆಟ್ ಆಫ್ ಕರೆಂಟ್ ಇನ್ಕ್ರೀಸಸ್,
ದ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಇನ್ಕ್ರೀಸಸ್. ಅಷ್ಟಾಯ್ತಾ? ಇಷ್ಟು ತಿಳ್ಕೊಂಡ್ರೆ ಈ ಕಾನ್ಸೆಪ್ಟ್ ಮುಗೀತು. ಯಾವುದು? ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ಸ್, ನಾಟ್ ಎಂಟೈರ್ ಕಾನ್ಸೆಪ್ಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸೆಪ್ಟ್, ಪ್ಯಾಟರ್ನ್ ಕಾನ್ಸೆಪ್ಟ್ ಮುಗೀತು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಹೇಗೆ? ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಲ್ರೆಡಿ ನಮಗೆ ಗೊತ್ತು. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ನ ಇನ್ನೊಂದು ಮ್ಯಾಗ್ನೆಟ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದೇ ಇರುತ್ತಲ್ವಾ? ಈ ಮ್ಯಾಗ್ನೆಟ್ನ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಯೋಚನೆ ಮಾಡಿ ನೋಡೋಣ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್. ಸೊ ವೆನ್ ಇಟ್ ಈಸ್ ಎ ಮ್ಯಾಗ್ನೆಟ್, ಸರೌಂಡಿಂಗ್ ಇಟ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇದ್ರ ಸುತ್ತಮುತ್ತಲು ಕಾಂತಕ್ಷೇತ್ರ ಇದೆ. ಈ ಕಾಂತಕ್ಷೇತ್ರ ಇರುವ ಮ್ಯಾಗ್ನೆಟ್ ಅನ್ನು ಇನ್ನೊಂದು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ, ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಾಗ ಏನಾಗುತ್ತೆ? ಅದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ ತಾನೆ. ಲೈಕ್ ಬಾರ್ ಮ್ಯಾಗ್ನೆಟ್ ಆಸ್ ವೆಲ್ ಆಸ್ ಕಾಂಪಸ್ ಡಿಫ್ಲೆಕ್ಟ್ ಆಗ್ತಾ ಇತ್ತು. ಆ ಡಿಫ್ಲೆಕ್ಷನ್ ನಾವಿಲ್ಲಿ ಇನ್ ದ ಸೇಮ್ ವೇ ಅಲ್ಲಿ ನಾವಿಲ್ಲಿ ಸ್ಟಡಿ ಮಾಡೋಣ. ಓಕೆನಾ? ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಲೆಟ್ ಸ್ಟಡಿ ಅಬೌಟ್ ಹೌ ಫೋರ್ಸ್ ಆಕ್ಟ್ಸ್ ಆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನೋಡಿ, ಒಂದು ಡಯಾಗ್ರಾಮ್ ಇದೆ, ಫಸ್ಟ್ ಡಯಾಗ್ರಾಮ್. ಈ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಈ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇದೆ. ರಿಮೆಂಬರ್ ಫಸ್ಟ್ ಚಾಪ್ಟರ್ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ಎ ಎಲೆಕ್ಟ್ರಿಕ್ ಕರೆಂಟ್ ಯಾವ ತರ ಇತ್ತು? ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದೇ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್, ಇಟ್ ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಷ್ಟು ಓದಿದ್ವಲ್ಲ? ಇಲ್ಲಿ ನೋಡಿ, ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ಅಂದ್ರೆ ಇಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಏನಾಗುತ್ತೆ ಇಲ್ಲಿ? ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಗಿವ್ ರೀಸನ್ ಟೈಪ್ ಅಲ್ಲಿ ಕೇಳ್ತಾರೆ. ವೆನ್ ಎ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಎಂಟರ್ಡ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಏನಾಗ್ತಿದೆ? ಈ ಚಾರ್ಜ್ ಪಾರ್ಟಿಕಲ್ ಅಂದ್ರೆ ಇಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಚಾರ್ಜ್ ಪಾರ್ಟಿಕಲ್, ದಟ್ ಈಸ್ ಅ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್? You know, right? Which constitute electric current? It is the flow of charges. When there is a flow of charges, absolutely there is a current. What is the direction of current? It is from left hand side to right hand side. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದೇನಿದೆಯಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್, ಇಂಟು ಮಾರ್ಕ್ ತೋರಿಸಿದಾರಲ್ಲ ಅದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆನಾ? ಇಂಟು ಮಾರ್ಕ್. ಅದು ಏಕಿದೆ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಒಳಗಡೆ. ಈ ಸ್ಕ್ರೀನ್ ಇದೆಯಲ್ಲ, ಸ್ಕ್ರೀನ್ ಒಳಗಡೆ ಹೋಗ್ತಿದೆಯಾ ಅಂತ ಅಂದ್ರೆ ಇದು ನಾರ್ತ್ ಪೋಲ್ ಅನ್ಕೊಳ್ಳಿ, ಔಟ್ಸೈಡ್. ಓಕೆ, ಔಟ್ಸೈಡ್ ದ ಸ್ಕ್ರೀನ್ ಇಟ್ ಇಸ್ ದ ನಾರ್ತ್ ಪೋಲ್, ಇನ್ಸೈಡ್ ದ ಸ್ಕ್ರೀನ್ ಇಟ್ ಇಸ್ ದ ಸೌತ್ ಪೋಲ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇಟ್ ಈಸ್ ಔಟ್ಸೈಡ್ ಟು ಇನ್ಸೈಡ್. ಸೊ ಈ ತರ ಈ ಸ್ಕ್ರೀನ್ ಒಳಗಡೆ ಹೋಗ್ತಿದೆಯಾ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆನಾ? ಇಲ್ಲಿ ಕರೆಂಟ್ ಯಾವ ತರ ಫ್ಲೋ ಆಗ್ತಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ಕರೆಂಟ್ ಏನಾಗ್ತಿದೆ? ಇದು ಪರ್ಪೆಂಡಿಕ್ಯುಲರ್ ತರ ಹೋಗ್ತಾ ಇದೆ, ಇದ್ರ ಅಡ್ಡದಲ್ಲಿ ಅಡ್ಡ ಹೋಗುತ್ತೆ. ಸೊ ಅಡ್ಡ ಹೋದಾಗ ಏನಾಗುತ್ತೆ? ಈ ಚಾರ್ಜ್ ಪಾರ್ಟಿಕಲ್ ಇಲ್ಲಿ ಒಳಗಡೆ ಏನೋ ಬರುತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ, ಏನಾಗುತ್ತೆ? ಈ ಸ್ಟ್ರೈಟ್ ಪಾತ್ ಅಲ್ಲಿ ಹೋಗಲ್ಲ. ಇನ್ಸ್ಟೆಡ್ ಆಫ್ ಸ್ಟ್ರೈಟ್ ಪಾತ್ ಏನಾಗುತ್ತೆ? ಅದು ಕರ್ವ್ ತಗೋತ್ತೆ. ನೋಡಿ, ಇಲ್ಲಿ ಕರ್ವ್ ಆಗಿದೆ, ಈ ತರ ಮೂವ್ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಸ್ಪೀಡ್ ಏನಿದೆಯಲ್ಲ, ಸ್ಪೀಡ್ ವಿಲ್ ರಿಮೈನ್ ಸೇಮ್, ಬಟ್ ಡೈರೆಕ್ಷನ್ ನೋಡಿ, ಇನಿಷಿಯಲ್ ಇಟ್ ಇಸ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಟು ರೈಟ್ ಹ್ಯಾಂಡ್ ಸೈಡ್. ಬಟ್ ಒನ್ಸ್ ಇಟ್ ಈಸ್ ಎಂಟರ್ಸ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಡಿವಿಯೇಷನ್ ಆಯಿತು, ಮೇಲ್ಗಡೆ ಹೋಗ್ತಾ ಇದೆ. ಅರ್ಥ ಆಗ್ತಿದೆನಾ? ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತದೆ. ಸೊ ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆಗುತ್ತೆ. ಬಿಕಾಸ್ ವೆಲಾಸಿಟಿ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ಸ್ಪೀಡ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಇಸ್ expressed with only magnitude, where vector quantity is expressed with magnitude and direction. ಇಲ್ಲಿ ಸ್ಪೀಡ್ ಸೇಮ್ ಇದೆ, ಬಟ್ ವೆಲಾಸಿಟಿ ಚೇಂಜ್ ಆಗ್ತದೆ. ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಇಸ್ ಈಕ್ವಲ್ ಟು ಸ್ಪೀಡ್ ಪ್ಲಸ್ ಡೈರೆಕ್ಷನ್ ಅಂತ. ಸ್ಪೀಡ್ ಸೇಮ್ ಇದೆ, ಬಟ್ ಡೈರೆಕ್ಷನ್ ಏನಾಗ್ತದೆ? ಚೇಂಜ್ ಆಗ್ತದೆ. ಸೊ ವೆನ್ ವೆಲಾಸಿಟಿ ಚೇಂಜಸ್, ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಏನಂದ್ರೆ, ವೆನ್ ಚಾರ್ಜ್ ಪಾರ್ಟಿಕಲ್ ಎಂಟರ್ಸ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಏನೇನು ಚೇಂಜ್ ಆಗುತ್ತೆ, ಏನೇನು ಚೇಂಜ್ ಆಗಲ್ಲ, ಇಲ್ಲಿ ಕನ್ಸಿಡರ್ ಮಾಡಿ. ಫಸ್ಟ್ ಏನಂತಂದ್ರೆ ಮಾಸ್.
ಮಾಸ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡಿಸ್ಟ್ರಾಯ್ಡ್, ಅದು ಗೊತ್ತು. ಸೊ ಅದರಿಂದ ಮಾಸ್ ಅನ್ಚೇಂಜ್, ಮಾಸ್ ಅನ್ಚೇಂಜ್. ನೆಕ್ಸ್ಟ್, ಸ್ಪೀಡ್ ಆಫ್ ದ ಪಾರ್ಟಿಕಲ್ ಏನಾಗುತ್ತೆ? ಈ ಸ್ಪೀಡ್ ಆಫ್ ದ ಪಾಸಿಟಿವ್ ಚಾರ್ಜ್ ಏನಿದೆಯಲ್ಲ ಸೇಮ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಸ್ಪೀಡ್ ಏನಾಗಿರುತ್ತೆ? ಸೇಮ್, ಅನ್ಚೇಂಜ್ಡ್. ಇಟ್ ಈಸ್ ಆಲ್ಸೋ ಅನ್ಚೇಂಜ್ಡ್. ಬಟ್ ವೆಲಾಸಿಟಿ, ವೆಲಾಸಿಟಿ ನಥಿಂಗ್ ಬಟ್ ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಸ್ಪೀಡ್ ಸೇಮ್ ಇದೆ ಬಟ್ ಡೈರೆಕ್ಷನ್ ಚೇಂಜ್ ಆಗ್ತದೆ. ವೆನ್ ಡೈರೆಕ್ಷನ್ ಚೇಂಜಸ್, ವೆಲಾಸಿಟಿ ಇಸ್ ಆಲ್ಸೋ ಚೇಂಜಸ್. changed when it enters into the magnetic field. ಮತ್ತೆ ಮೊಮೆಂಟಮ್ ಆಫ್ ದಿಸ್ ಪಾರ್ಟಿಕಲ್ ಏನಾಗುತ್ತೆ? ಈ ಪಾರ್ಟಿಕಲ್ ಮೊಮೆಂಟಮ್ ನಾವೇನು ಬರೀತೀವಿ? P is equal to mv. P ಅಂದ್ರೆ ಮೊಮೆಂಟಮ್, ಮಾಸ್ ಅಂದ್ರೆ ಗೊತ್ತು, v ಅಂದ್ರೆ ವೆಲಾಸಿಟಿ. ಓಕೆ, ಮೊಮೆಂಟಮ್ is the property of a particle. It is associated with moving particles, okay, not rest particle. ಇಲ್ಲಿ ವೆಲಾಸಿಟಿ ಚೇಂಜ್ ಆಗ್ತಿರೋದ್ರಿಂದ ಮೊಮೆಂಟಮ್ ಏನಾಗುತ್ತೆ? changed when it is enters into the magnetic field. ಇಷ್ಟ ಆಯ್ತಾ? ಇಲ್ಲಿ ನೋಡಿ, magnetic field inward, current is left hand side to right hand side. How the charge is moving? Upward. ಯಾಕೆ ಈ ಚಾರ್ಜ್ ಮೇಲ್ಗಡೆಗೆ ಮೂವ್ ಆಗಬೇಕು? ಬಿಕಾಸ್ ದೆರ್ ಇಸ್ ಎ ಫೋರ್ಸ್ ಆಕ್ಟಿಂಗ್ ಆನ್ ಚಾರ್ಜ್ ಪಾರ್ಟಿಕಲ್. ಯಾವ ಚಾರ್ಜ್ ಪಾರ್ಟಿಕಲ್? ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಅದು ಮೇಲ್ಗಡೆ ಹೋಯಿತು, ಸರಿನಾ? ಇಲ್ಲಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಇರೋದ್ರಿಂದ ಇದು ಮೇಲ್ಗಡೆ ಹೋಯ್ತು. ಅದೇ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ ಹೋದ್ರೆ ಏನಾಗುತ್ತೆ? ಎಲೆಕ್ಟ್ರಾನ್ ವೆನ್ ಎಂಟರ್ಸ್ ಇನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಸೇ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಬೋರ್ಡ್, ಓಕೆ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಬೋರ್ಡ್ ಅಂಡ್ ಎಲೆಕ್ಟ್ರಾನ್ ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್, ಸರಿನಾ? ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಏನಾಗುತ್ತೆ ಅಂದ್ರೆ, ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್? ಇಟ್ ಈಸ್ ಇನ್ ಅಪೋಸಿಟ್. Because we know that the direction of current is always opposite to the direction of flow of electron. Electron left in the right ಗೆ ಹೋಗ್ತಿದೆ, ಕರೆಂಟ್ ರೈಟ್ ಇಂದ ಲೆಫ್ಟ್ ಗೆ ಹೋಗ್ತಿದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಚಾರ್ಜ್ ಪಾರ್ಟಿಕಲ್, ಫಾರ್ ಎಕ್ಸಾಂಪಲ್ ಚಾರ್ಜ್ ಪಾರ್ಟಿಕಲ್ ಇಲ್ಲಿಂದ ಎಂಟ್ರಿ ಆಗಿದೆ ಅನ್ಕೊಳ್ಳಿ, ಇದು ಸ್ಟ್ರೇಟ್ ಅಲ್ಲಿ ಹೋಗಲ್ಲ, ಸ್ಟ್ರೇಟ್ ಪಾತ್ ಅಲ್ಲಿ ಹೋಗಲ್ಲ, ಈ ತರ ಬೆಂಡ್ ಆಗುತ್ತೆ, ಈ ತರ ಬೆಂಡ್ ಆಗುತ್ತೆ. ಬಟ್ ಪ್ರೋಟಾನ್ ಯಾವ ತರ ಬೆಂಡ್ ಆಗಿದೆ? ಅಪ್ವರ್ಡ್. ಇಲ್ಲಿ ನೋಡಿ, ಬಟ್ ಎಲೆಕ್ಟ್ರಾನ್ ಡೌನ್ವರ್ಡ್. ಸೊ ಈ ಸ್ಮಾಲ್ ಕಾನ್ಸೆಪ್ಟ್ ಇಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿ ಚಾರ್ಜ್ ಪಾರ್ಟಿಕಲ್ ಫ್ಲೋ ಆದ್ರೆ ಕರೆಂಟ್ ಫ್ಲೋ ಆದಂಗೆ ಅರ್ಥ. ವೆನ್ ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಿಂಗ್ ಅ ಫೋರ್ಸ್, ಡೆಫಿನೆಟ್ಲಿ ಈ ಚಾರ್ಜ್ ಏನಿದೆಯಲ್ಲ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಆ ಕಂಡಕ್ಟರು ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳೋದು. ಇಷ್ಟ ಅರ್ಥ ಆಯ್ತಾ? ಸೊ ಸಿಂಪಲ್, ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಸಿಂಪಲ್ ಕಾನ್ಸೆಪ್ಟ್ ಇಂದ ಅರ್ಥ ಮಾಡ್ಕೋಬಹುದು. ಇಲ್ಲಿ ನೋಡಿ, ಏನಿದೆ ಇದು? ಮ್ಯಾಗ್ನೆಟ್, ಓಕೆನಾ? ಮ್ಯಾಗ್ನೆಟ್ ಅಂದ್ರೆ ಇಟ್ ಹ್ಯಾಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ರೀಸನ್ ಅಲ್ಲಿ, ಇಷ್ಟು ರೀಸನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸರಿನಾ? ಇಲ್ಲಿ ಎ ಬಿ ಅನ್ನೋದು ಒಂದು ಕಂಡಕ್ಟರ್, ಎ ಬಿ ಅನ್ನೋದು ಕಂಡಕ್ಟರ್. ಇದ್ರ ಮೂಲಕ ಕರೆಂಟ್ ಕ್ಯಾರಿ ಆಗ್ತದೆ, ಓಕೆನಾ? ಕರೆಂಟ್ ಕ್ಯಾರಿ ಆಗ್ತದೆ. ಏನ್ ಆಗುತ್ತೆ ಇವಾಗ ನೋಡಿ, ಏನಾದರೂ ಪೋಲ್ಸ್ ಕೊಟ್ಟಿದ್ದಾರೆ? ಯಾವುದು ಕೊಟ್ಟಿಲ್ಲ. ಸೊ ಇಲ್ಲಿ ಕರೆಂಟ್ ಏನಿದೆ? ಅಪ್ವರ್ಡ್ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ವರ್ಡ್. ಹೇಗೆ ಈ ಕಂಡಕ್ಟರ್ ಮೂವ್ ಆಗುತ್ತೆ ಅಂದ್ರೆ ಇನ್ವರ್ಡ್. ಅದೇ ನಾನು ಟರ್ಮಿನಲ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? ಔಟ್ವರ್ಡ್. ಈ ಆಕ್ಟಿವಿಟಿ ಅಥವಾ ಈ ಎಕ್ಸ್ಪೆರಿಮೆಂಟ್ ನಮಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದ್ರೆ, ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಡ್ತೀವೋ ಆವಾಗ ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಅದೇ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಆ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಗಿವನ್ ಬೈ F is equal to QVB. Q ಅಂದ್ರೆ ಚಾರ್ಜ್, V ಅಂದ್ರೆ ವೆಲಾಸಿಟಿ, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಬಟ್ ಈ ಫಾರ್ಮುಲಾ ಏನು ಯೂಸ್ ಮಾಡಬೇಕಾಗಿಲ್ಲ. ಫಾರ್ ಬೇಸಿಕ್ ಪರ್ಪಸ್, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹ್ಯಾವ್ ರಿಟನ್. ಓಕೆನಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಆಕ್ಟಿವಿಟಿ ಮೂಲಕ ಒಂದು ರೂಲ್ ಫಾರ್ಮೇಷನ್ ಮಾಡಿದ್ದಾರೆ. ಆ ರೂಲ್ ಏನಪ್ಪ ಅಂತಂದ್ರೆ, ಹೌ ಟು ಐಡೆಂಟಿಫೈ ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಇಟ್ ಈಸ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್.
ಅಂದರೆ ಯಾವಾಗ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಯಾವ ಥರ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಇದು ಪ್ರಾಕ್ಟಿಕಲಿ ನೋಡ್ತಾ ಇದ್ದೀವಿ. ಬಟ್ ಥಿಯರಿಟಿಕಲಿ ಹೇಳಬೇಕಲ್ಲ, ಪ್ರಾಕ್ಟಿಕಲಿ ಓಕೆ ಇದು ಮೂವಿಂಗ್ ಇನ್ವರ್ಡ್ ಆ್ಯಂಡ್ ಮೂವಿಂಗ್ ಔಟ್ವರ್ಡ್, ಅಥವಾ ಮೂವಿಂಗ್ ಅಪ್ ಆರ್ ಮೂವಿಂಗ್ ಡೌನ್, ಅಥವಾ ಮೂವಿಂಗ್ ಸೌತ್ವರ್ಡ್ ಡೈರೆಕ್ಷನ್, ಮೂವಿಂಗ್ ನಾರ್ತ್ವರ್ಡ್ ಡೈರೆಕ್ಷನ್, ಆರ್ ಎಲ್ಸ್ ಈಸ್ಟ್ ಆರ್ ವೆಸ್ಟ್. ಈ ಥರ ನಾವು ಪ್ರಾಕ್ಟಿಕಲಿ ತೋರಿಸ್ಬೋದು. ಬಟ್ ಥಿಯರಿಟಿಕಲಿ ಹೇಳಬೇಕಲ್ಲ ಯಾವ ಥರ ಫೋರ್ಸ್ ಆಕ್ಟ್ ಆಗುತ್ತೆ, ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ಇಸ್ ಆಕ್ಟಿಂಗ್ ಆನ್ ಎ ಕಂಡಕ್ಟರ್. ಅದನ್ನು ಹೇಳೋಕ್ಕೆ ಫ್ಲೆಮಿಂಗ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ರೂಲ್ನ ಕೊಡ್ತಾರೆ, ಒಂದು ತತ್ವನ ನೀಡ್ತಾರೆ. ಆ ತತ್ವ ಅಥವಾ ಪ್ರಿನ್ಸಿಪಲ್ ಅಥವಾ ರೂಲ್ ಏನಪ್ಪ ಅಂತಂದರೆ ಅದಕ್ಕೆ ಒಂದು ನೇಮ್ ಕೊಟ್ಟಿದ್ದಾರೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅದು ಏನು ಹೇಳುತ್ತಂತಂದ್ರೆ ನೋಡೋಣ ಬನ್ನಿ. ದ ರೂಲ್ ಟು ಫೈಂಡ್ ಡೈರೆಕ್ಷನ್ ಆಫ್ ಫೋರ್ಸ್, ದ ರೂಲ್ಸ್ ಟು ಫೈಂಡ್ ಡೈರೆಕ್ಷನ್ ಆಫ್ ಫೋರ್ಸ್. ಯಾವಾಗ ನಾವು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರ್ತೀವೋ ಅದು ಯಾವ ಥರ ಮೂವ್ ಆಗುತ್ತೆ ಇನ್ ದ ಸೆನ್ಸ್ ದರ್ ಶುಡ್ ಬಿ ಅ ಫೋರ್ಸ್, ರೈಟ್? ವೆನ್ ಎವರ್ ದರ್ ಇಸ್ ಅ ಫೋರ್ಸ್ ದರ್ ಇಸ್ ಅ ಮೋಷನ್, ರೈಟ್? ಸೊ ಅದನ್ನು ಹೇಳುತ್ತೆ. ಇಲ್ಲಿ ನೋಡಿ, ಇದು ಲೆಫ್ಟ್ ಹ್ಯಾಂಡ್, ಫ್ಲೆಮಿಂಗ್ಸ್ ಎಲ್ಲ ಲೆಫ್ಟ್ ಹ್ಯಾಂಡ್ ಅಂದ್ಕೊಳ್ಳಿ. ಈ ಯಾವ ಥರ ಇಡ್ಕೋಬೇಕಂತಂದರೆ ಜಸ್ಟ್ ಈ ಥರ ನೋಡ್ಕೊಳ್ಳಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಈ ಎರಡು ಬೆರಳಿದೆಯಲ್ಲ, ಈ ಎರಡು ಬೆರಳನ್ನ ಇಗ್ನೋರ್ ಮಾಡಿ, ಕೊನೆ ಎರಡು ಬೆರಳನ್ನ ಇಗ್ನೋರ್ ಮಾಡಿ, ಈ ಮೂರು ಬೆರಳನ್ನ ಹಿಡ್ಕೊಳ್ಳಿ. ಈ ಮೂರು ಬೆರಳನ್ನ ಯಾವ ಥರ ಹಿಡ್ಕೋಬೇಕು ಅಂತಂದರೆ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಈ ಥರ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಕಾಣಿಸ್ತಿದೆನಾ? ನೋಡಿ, ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಇಲ್ಲಿ ನೋಡಿಕೊಂಡ್ರೆ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ನೋಡಿ ಇಲ್ಲಿಂದ ಇಲ್ಲಿಗೆ 90 ಡಿಗ್ರಿ, ಮತ್ತು ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಗ್ನೋರ್ ಮಾಡೋದು, ಇಲ್ಲಿಂದ ಇಲ್ಲಿಗೆ ಎಷ್ಟು? 90 ಡಿಗ್ರಿ. ಸೊ ವೆನ್ ಇಫ್ ಯು ಹೋಲ್ಡ್ ಆರ್ if you see at your left hand in the same way, ನೋಡಿ perpendicular to each other, okay, mutually perpendicular to each other, mutually ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ 90 ಡಿಗ್ರಿಯಲ್ಲಿ 90 ಡಿಗ್ರಿ ಕೋನದಲ್ಲಿ ಇವೆ. ಇಲ್ಲಿ ನೋಡಿ, ಥಮ್ ಫಿಂಗರ್, ಫೋರ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್, ಓಕೆನಾ? ಹೆಬ್ಬೆರಳು, ತೋರ್ ಬೆರಳು ಆ್ಯಂಡ್ ಮಧ್ಯದ ಬೆರಳು, ನೋಡಿ ಈ ಥರ ಇಟ್ಕೋಬೇಕು. ಇದನ್ನು ನಾವು ಹೇಗೆ ರಿಮೆಂಬರ್ ಮಾಡ್ಕೋಬೇಕಂದ್ರೆ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ, ಯಾವ ಥರ ರಿಮೆಂಬರ್ ಅಂದರೆ ನೆನಪಲ್ಲಿ ಇಟ್ಕೋಬೇಕು ಅನ್ನೋದು. FMC ಅಂದರೆ ಫಾದರ್ ಮದರ್ ಚೈಲ್ಡ್ ಅಂತ, ಫಾದರ್ ಮದರ್ ಚೈಲ್ಡ್. ಎಫ್ ಅಂದರೆ ಹೆಬ್ಬೆರಳು, ಎಮ್ ಅಂತಂದರೆ ತೋರ್ಬೆರಳು, ಆ್ಯಂಡ್ ಲಾಸ್ಟ್ ಒನ್ ಇಲ್ಲಿ ಮಿಡಲ್ ಫಿಂಗರ್ಗೆ ಸಿ ಅಂತ. ಇಲ್ಲಿ ಎಫ್ ಅಂದ್ರೇನು, ಎಮ್ ಅಂದ್ರೇನು, ಸಿ ಅಂದ್ರೇನು ಅಂತ ಹೇಳ್ತೀನಿ. ಇಲ್ಲಿ ಥಮ್ ಫಿಂಗರ್ಗೆ ನಾ ಏನಂತ ಹೇಳಿದೆ? ಎಫ್ ಅಂತ ನೆನ್ಪಿಡ್ಕೊ ಅಂತಂದೆ, ಅಂದರೆ ಫಾದರ್. ಫೋರ್ ಫಿಂಗರ್ ಏನು? ಮದರ್ ಅಂತ ನೆನ್ಪಿಡ್ಕೊ ಅಂತಂದೆ. ಲಾಸ್ಟ್ ಒನ್ ಮಿಡಲ್ ಫಿಂಗರ್, ಇದನ್ನ ಸಿ ಅಂತ ಹಿಡ್ಕೊ, ಚೈಲ್ಡ್ ಅಂತ ಹೇಳಿದೆ. ಫಾದರ್ ಮದರ್ ಚೈಲ್ಡ್ ಅಂತ ಈ ಮೂರನ್ನು ನೆನ್ಪಿಟ್ಕೊಂಡ್ರೆ ಯಾವ ಥರ ಫೈಂಡ್ ಮಾಡಬೇಕು? ಈ ಎಫ್ ಅಂತಂದರೆ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಈಸಿನಾ? ಎಮ್ ಅಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇಟ್ ಈಸ್ ಆಲ್ಸೋ ಡೈರೆಕ್ಷನ್ ಆಫ್ ಫೋರ್ಸ್. ಸಿ ಅಂತಂದರೆ ಡೈರೆಕ್ಷನ್ ಆಫ್ ಕರೆಂಟ್, ಡೈರೆಕ್ಷನ್ ಆಫ್ ಕರೆಂಟ್. ಇಲ್ಲಿ ಈ ಎಲ್ಲ ಫಿಂಗರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪರ್ಟಿಕ್ಯುಲರ್ಲಿ ಟು ಶೋ ಹೌ ಫೋರ್ಸ್ ಆರ್ ಇನ್ ವಿಚ್ ಡೈರೆಕ್ಷನ್ ದ ಫೋರ್ಸ್ ಈಸ್ ಆಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅರ್ಥ. ಎಫ್ ಅಂತಂದರೆ ಫೋರ್ಸ್ ಆನ್ ಎ ಕಂಡಕ್ಟರ್, ದ ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ಎ ಕಂಡಕ್ಟರ್. ಎಮ್ ಅಂತಂದರೆ ದ ಡೈರೆಕ್ಷನ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸಿ ಅಂತಂದರೆ ದ ಡೈರೆಕ್ಷನ್ ಆಫ್ ಎ ಕರೆಂಟ್. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ಸ್ ರೂಲ್ನ ನೋಡಿ, ಇದು ಡೈರೆಕ್ಷನ್ ಆಫ್ ಕರೆಂಟ್ ಅಂದರೆ ಯಾವುದು? ಮಧ್ಯದ ಬೆರಳು, ಓಕೆ, ಮಧ್ಯದ ಬೆರಳು ಈ ಥರ ಇದೆ, ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡ್, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಅಂತಂದರೆ ಇನ್ವರ್ಡ್, ಈ ಥರ ಇಟ್ಕೊಳ್ಳ, ಈ ಥರ. ಆ್ಯಂಡ್ ವಾಟ್ ಅಬೌಟ್ ದಿಸ್ ಫೋರ್ಸ್ ಆನ್ ಎ ಚಾರ್ಜ್ ಪಾರ್ಟಿಕಲ್? ಸಿ ವಾಟ್ ಇಸ್ ದ ಫೋರ್ಸ್? ಅಪ್ವರ್ಡ್.
It is a force. And the magnetic field inside the board. And the current, ನೋಡಿ ಎಲ್ಲ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಆಗಿದೆ. ಇದೆ ಫ್ಲೆಮಿಂಗ್ಸ್ನ ಲೆಫ್ಟ್ ಹ್ಯಾಂಡ್ ರೂಲ್. ಈಸಿ ಟು ರಿಮೆಂಬರ್. ಓಕೆನಾ? ಇಷ್ಟಾಯಿತು. ಇಲ್ಲಿ ಈ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಿಕೊಂಡು ಏನಪ್ಪ ಅಂತಂದರೆ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ತಿಳ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ಮನೆಗಳಲ್ಲಿ ನೀವು ನೋಡಿರ್ತೀರಾ, ಫ್ಯಾನ್ ಸ್ವಿಚ್ ಆನ್ ಮಾಡಿದ್ರೆ ಝಿಂಗ್ ಅಂತ ತಿರುಗುತ್ತೆ. ಸ್ವಿಚ್ ಆನ್ ಮಾಡಿದ್ರೆ ಗ್ರೈಂಡರ್ ಝಿಂಗ್ ಅಂತ ತಿರುಗುತ್ತೆ. ಓಕೆನಾ? ಎಲೆಕ್ಟ್ರಿಕ್ ಕಾರ್ ತಗೊಳ್ಳಿ, ಜಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಪುಟ್ ಇಟ್ ಆನ್ ಎ ಗೇರ್ಸ್, ಮೂವ್ ಆಗುತ್ತೆ, ಸ್ಟಾರ್ಟ್ ಝಿಂಗ್ ಅಂತ ಮೂವ್ ಆಗುತ್ತೆ. ಪಂಪ್ ಸೆಟ್ ವಾಟರ್ನ ಮೇಲೆತ್ತುತ್ತೆ. ಓಕೆನಾ? ಇಲ್ಲಿ ಯಾವ ಥರ ಈ ಆಲ್ ಡಿವೈಸ್ ವರ್ಕ್ ಆಗುತ್ತೆ? ಅದು ಮೋಟಾರ್ ಆಗಿರ್ಬೋದು. ಓಕೆ, ಮೋಟಾರ್ ಆಗಿರ್ಬೋದು, ಅದೇ ನಾವು ಹೊಲದಲ್ಲಿ ಯೂಸ್ ಮಾಡ್ತೀವಲ್ಲ ಅದಾಗಿರ್ಬೋದು, ಈ ಫ್ಯಾನ್ ಆಗಿರ್ಬೋದು, ಗ್ರೈಂಡರ್ ಆಗಿರ್ಬೋದು, ಈ ಎಲೆಕ್ಟ್ರಿಕ್ ಕಾರ್ಗಳಾಗಿರ್ಬೋದು. ಯಾವ ಥರ ಮೂವ್ ಆಗುತ್ತೆ? ಅದೇ ನಮಗೆ ಒಂದು ಕಾನ್ಸೆಪ್ಟ್ ಇದೆ, ಡಿ ಸಿ ಮೋಟಾರ್ ಅಂತ. ಈ ಡಿ ಸಿ ಮೋಟಾರ್, ಡಿ ಸಿ ಅಂತಂದರೆ ಡೈರೆಕ್ಟ್ ಕರೆಂಟ್ ಅಂತ ಬೇಸಿಕ್ ಕಾನ್ಸೆಪ್ಟ್. ಓಕೆನಾ? ಡೈರೆಕ್ಟ್ ಕರೆಂಟ್, ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್. ಮೋಟಾರ್ ಈ ಎಲ್ಲ ಡಿವೈಸ್ಗಳಲ್ಲಿ, ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗಳಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಗ್ರೈಂಡರ್ ತೊಗೊಂಡ್ರೆ, ಮಿಕ್ಸರ್ ಆರ್ ಗ್ರೈಂಡರ್, ಅದರೊಳಗಡೆ ಒಂದು ರೊಟೇಟ್ ಆಗ್ತಾ ಇರುತ್ತೆ, ಆಕ್ಸಲ್ ಅಂತ ಕರಿತೀವಿ ನಾವು. ಝಿಂಗ್ ಅಂತ ಟರ್ನ್ ಆಗುತ್ತೆ. ಅದು ಯಾಕೆ ಟರ್ನ್ ಆಗುತ್ತೆ? ಸುಮ್ಮನೆ ಟರ್ನ್ ಆಗುತ್ತಾ? ಇಲ್ಲ ತಾನೆ. ಯಾವಾಗ ನಾವು ಸ್ವಿಚನ್ನು ಹಾಕಿದ್ರೆ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಆದಾಗ ಟರ್ನ್ ಆಗುತ್ತೆ. ಓಕೆನಾ? ಅದೊಂದು. ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ ಫ್ಯಾನ್. ನೀ ಸ್ವಿಚ್ ಆನ್ ಆಗಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಝಿಂಗ್ ಅಂತ ಟರ್ನ್ ಆಗುತ್ತೆ. ಅಲ್ಲೂ ಆಕ್ಸಲ್ ಇರುತ್ತೆ. ಯಾವಾಗ ನೀನು ಕರೆಂಟ್ ಸ್ವಿಚ್ನ ಹಾಕ್ತೀಯೋ ಆವಾಗ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಫ್ಲೋ ಆದಾಗ ಸ್ಟಾರ್ಟ್ ಆಗುತ್ತೆ ಮೂವ್ ಆಗೋಕ್ಕೆ. ಇದೊಂದಾಯಿತು. ಓಕೆನಾ? ಇದೇ ಥರ ತುಂಬ ಎಕ್ಸಾಂಪಲ್ಸ್ ಇದೆ. ಟೇಬಲ್ ಫ್ಯಾನ್ ಆಗಿರ್ಬೋದು. ಓಕೆನಾ? ಈ ಥರ ತುಂಬ ಇದೆ. ಫಸ್ಟ್ ಆಫ್ ಆಲ್, ಈ ಮೋಟಾರ್ ಅಂದರೆ ಏನು? ಈ ಮೋಟಾರ್ನ ಕಾರ್ಯ ಏನು? ಈ ಮೋಟಾರ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಇದೆಲ್ಲ ನೋಡೋಣ ಒನ್ ಬೈ ಒನ್. ಯಾಕೆಂದರೆ ಇಷ್ಟೆಲ್ಲ ಉಪಯೋಗ ಇದ್ದ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ನಾವು ಆಸ್ ಅ ಸೈನ್ಸ್ ಸ್ಟೂಡೆಂಟ್ಸ್, ಅದು ಸ್ಪೆಷಲಿ ಫಿಸಿಕ್ಸ್ ಸ್ಟೂಡೆಂಟ್ಸ್ ಆಗಿ. ಸರಿನಾ? ಬನ್ನಿ ತಿಳ್ಕೊಳ್ಳೋಣ ಒಂದೊಂದಾಗಿ. ಎಲೆಕ್ಟ್ರಿಕ್ ಡಿ ಸಿ ಮೋಟಾರ್. ಸೊ ಇಲ್ಲಿ ಡಿ ಸಿ ಮೋಟಾರ್ ಅಂತಂದ್ರೆ, ಫಸ್ಟ್ ಆಫ್ ಆಲ್, ಮೋಟಾರ್. ವಾಟ್ ಡು ಯು ಮೀನ್ ಬೈ ಮೋಟಾರ್? A device which converts electrical energy to mechanical energy. Principle. ಇಲ್ಲಿ ಫಸ್ಟ್ ಆಫ್ ಆಲ್, ಬಿಫೋರ್ ಮೂವಿಂಗ್ ಇನ್ ಟು ದ ಪ್ರಿನ್ಸಿಪಲ್, ಇದೊಂದು ಡಿವೈಸ್, ಒಂದು ಉಪಕರಣ. ಅದೇನು ಮಾಡುತ್ತೆ? ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಹೇಗೆ ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಯಾವ ತತ್ವದ ಮೇಲೆ ವರ್ಕ್ ಆಗುತ್ತೆ? ಅದೇ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಬಟ್ ಯು ಕೆನಾಟ್ ಸೇ ಇಟ್ ಇಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ. ಅದನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ಲೈನ್ ಮಾಡೋದು ವರ್ಕಿಂಗ್ ಪ್ರಿನ್ಸಿಪಲ್ನ. ಓಕೆ, ಯಾವ ಥರ ಹೇಳ್ಬೋದು, ಯಾವ ಪ್ರಿನ್ಸಿಪಲ್ ಅಂತ ಹೇಳ್ಬೋದು? ವೆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್. ಇಷ್ಟು ಬರೆದ್ರೆ ಸಾಕು. ಏನು ಪ್ರಿನ್ಸಿಪಲ್? when a current carrying conductor placed in a magnetic field, it experiences a force.
ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಯಾವಾಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇರ್ತೀವೋ ಆವಾಗ ಅದ್ರ ಮೇಲೆ ಒಂದು ಫೋರ್ಸ್ ಅಥವಾ ಬಲ ಆಕ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಅದು ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇಲ್ಲಿ ಈ ಮೋಟಾರ್ ಅನ್ನೋದು ಎಕ್ಸಾಂಪಲ್ ಏನೇನು ಕೊಡ್ಬೋದು ಅಂತಂದ್ರೆ, ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಈ ಥರ ತುಂಬ ಕೊಡ್ಬೋದು ಎಕ್ಸಾಂಪಲ್ಸ್. ಸರಿನಾ? ನೆಕ್ಸ್ಟ್ ಏನು, ಈ ಮೋಟಾರ್ ಅಂದರೆ ಯಾವ ಥರ ಇರುತ್ತೆ? ಜನರಲಿ ನಾವು ಮೋಟಾರ್ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಕಾರ್ ತಗೊಳ್ಳಿ, ಚಿಕ್ಕದು ಜಾತ್ರೆಯಲ್ಲಿ ತೊಗೊಂತೀವಲ್ಲ ರಿಮೋಟ್ ಕಾರ್ ಅಂತ, ಅದನ್ನ ತಗೊಳ್ಳಿ, ಯಾವ ಥರ ಇಷ್ಟೇ ಇರುತ್ತೆ, ಒಳಗಡೆ ಒಂದು ಚಿಕ್ಕ ಮೋಟರ್ ಇರುತ್ತಲ್ಲ, ಆ ಮೋಟಾರ್ ಇಲ್ಲಿ ಡಯಾಗ್ರಾಮೆಟಿಕಲಿ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ತೋರಿಸ್ತೇನೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಕಷ್ಟ ಆಗುತ್ತೆ ಯಾವ ಥರ ಈ ಮೋಟಾರ್ ಡಯಾಗ್ರಾಮ್ ಬರಿಬೇಕು ಅನ್ನೋದು. ಈಸಿ ಮೆಥಡ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಕಾಯಿಲ್ನ ತಗೊಳ್ಳಿ. ಓಕೆನಾ? ಇಷ್ಟು ತೊಗೊಂಡಾದ್ಮೇಲೆ ಇಷ್ಟು ಬರ್ಕೊಂಡ್ಮೇಲೆ 2 ಲೈನ್ ತೊಗೊಳ್ಳಿ ಹೊರಗಡೆ. ಈ 2 ಲೈನ್ ತೊಗೊಂಡ್ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಲೆಫ್ಟ್ ಹ್ಯಾಂಡ್ ಒಂದು ಸೈಡ್, ರೈಟ್ ಹ್ಯಾಂಡ್ ಒಂದು ಸೈಡ್ ಲೈನ್ ಹೇಳ್ಕೊಳ್ಳಿ. ಲೈನ್ ಹೇಳ್ಕೊಂಡ್ಮೇಲೆ ಈ ಥರ ಡ್ರಾ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ನಾವು ಸ್ಲಿಪ್ ರಿಂಗ್ಸ್ ಅಂತ ಕರಿತೀವಿ. S1 S2 ಇಟ್ ಈಸ್ ಕನೆಕ್ಟೆಡ್ ಟು ಇದು ಕಾಯಿಲ್, ಅರ್ಮೇಚರ್ ಕಾಯಿಲ್ ಅಂತ ಕರಿತೀವಿ. ಓಕೆನಾ? ಈ ಒಳಗಡೆ ಇದೆಯಲ್ಲ, ಇದು ಸಾಫ್ಟ್ ಐರನ್. ಈ ಸಾಫ್ಟ್ ಐರನ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇಟ್ ಹ್ಯಾಸ್ ಹೈ ಮ್ಯಾಗ್ನೆಟಿಕ್ ರಿಟೆಂಟಿವ್ ಅಂತ, ಜಾಸ್ತಿ ಹೊತ್ತು ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಹೋಲ್ಡ್ ಮಾಡುತ್ತೆ. ಅದರಿಂದ ಸಾಫ್ಟ್ ಐರನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಒಂದು ಆಕ್ಸೆಲ್ನ ಕನೆಕ್ಟ್ ಮಾಡಿರ್ತಾರೆ. ಇಲ್ಲಿ ಆಕ್ಸೆಲ್ನ ಕನೆಕ್ಟ್ ಮಾಡಿರ್ತಾರೆ. ಈ ಆಕ್ಸೆಲ್ ಆ ವೀಲಿಗೆ ಕನೆಕ್ಟ್ ಮಾಡ್ಬೋದು, ಅಥವಾ ಫ್ಯಾನಿಗೆ ಕನೆಕ್ಟ್ ಮಾಡ್ಬೋದು, ಅಥವಾ ರೊಟೇಟ್ ಆಗುತ್ತಲ್ಲ ಗ್ರೈಂಡರ್ ಅಥವಾ ಮಿಕ್ಸ್ಚರಲ್ಲಿ ಅದನ್ನು ಕನೆಕ್ಟ್ ಮಾಡ್ಬೋದು, ಅಥವಾ ವಾಷಿಂಗ್ ಮಿಷನ್ಗೂ ಕನೆಕ್ಟ್ ಮಾಡ್ಬೋದು. ಇದನ್ನ ಆಕ್ಸೆಲ್ ಅಂತ ಕರೀತಾರೆ. ಆಕ್ಸೆಲ್, AXLE. ಓಕೆನಾ? ಬರೀತೀನಿ ಮತ್ತೊಂದ್ಸತಿ, ಆಕ್ಸೆಲ್. ಇಷ್ಟ ಆಯಿತು. ಇಷ್ಟು ಈಸಿನ ಬರ್ಕೊಳ್ಳೋಕ್ಕೆ. ನೆಕ್ಸ್ಟ್ ನೀವು ಮ್ಯಾಗ್ನೆಟ್ಸ್ನ ತಗೋಬೇಕು. 2 ಮ್ಯಾಗ್ನೆಟ್ಸ್, ಇಲ್ಲೊಂದು ಮ್ಯಾಗ್ನೆಟ್, ಇಲ್ಲೊಂದು ಮ್ಯಾಗ್ನೆಟ್. ಎಷ್ಟು ಬರೆದ್ರೆ ಸಾಕು. ಇಟ್ ಈಸ್ ಎ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್. ಇದು ಕಾಯಿಲ್ನ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಇದನ್ನು A, ಇದನ್ನು B, ಇದನ್ನು C ಮತ್ತು ಇದನ್ನು D ಅಂತ ತಗೋತೀನಿ. ಇಲ್ಲಿ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇದೆ ತಾನೆ, ಇಲ್ಲಿ ಕಾರ್ಬನ್ ಬ್ರಷ್ ಅಂತ ಯೂಸ್ ಮಾಡ್ಕೊಂಡು, ಕಾರ್ಬನ್ ಬ್ರಷ್ ಇದರ ಮಧ್ಯೆ ಕನೆಕ್ಷನ್ ಇದೆ. ಈ ಸ್ಲಿಪ್ ಒನ್, ಸ್ಲಿಪ್ 2 ರಿಂಗ್ಸ್ ಇದೆಯಲ್ಲ, ದೇ ಆರ್ ಕನೆಕ್ಟೆಡ್ ಟು ಕಾಯಿಲ್ಗೆ, ಅರ್ಮೇಚರ್ ಕಾಯಿಲ್ಗೆ ಕನೆಕ್ಟ್ ಆಗಿದ್ದಿಲ್ಲ. ಬಟ್ ಈ ಬ್ರಷ್ ಏನಿದೆ, ಕಾರ್ಬನ್ ಬ್ರಷ್, ಇಟ್ ಈಸ್ ಎ B1. ಇಲ್ಲೂ ಅಷ್ಟೇ, ಇಲ್ಲಿ ಬ್ರಷಸ್ ಇದೆ, ಇದು B2 ಕಾರ್ಬನ್ ಬ್ರಷ್ ಅಂತ ಕರಿತೀವಿ. ಇದು ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್ ಆಗಿದೆ. ಇದು ಪ್ಲಗ್ ಕೀ, ಇಲ್ಲಿ ಬ್ಯಾಟ್ರಿ. ಇಲ್ಲಿ ಬ್ಯಾಟ್ರಿ ಇದೆ. ಇಲ್ಲಿ ನೀವು ರಿಯೋಸ್ಟಾಟ್ನು ಯೂಸ್ ಮಾಡ್ಬೋದು. ರಿಯೋಸ್ಟಾಟ್ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫ್ಯಾನ್ ನೀವು ರೊಟೇಷನ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ನೋಬ್ ಟರ್ನ್ ಮಾಡ್ತೀರಾ ತಾನೆ. ಕಮ್ಮಿ ಮಾಡಿದ್ರೆ ಆ ರೊಟೇಷನ್ ಕಮ್ಮಿ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಸ್ಪೀಡಾಗಿ ತಿರುಗುತ್ತೆ. ಅದನ್ನೇ ನಾವು ಇಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರಿಯೋಸ್ಟಾಟ್, ಇಟ್ ಈಸ್ ಎ ಬ್ಯಾಟ್ರಿ. ಸೊ ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಎಷ್ಟು ಸರ್ಕ್ಯೂಟ್ ಬರ್ತದೆ ಸಾಕು. ಓಕೆ, ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೇನಂತಂದರೆ, ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಈಸಿಯಾಗಿ, ವರ್ಕಿಂಗ್ ಏನು ಕೇಳಲ್ಲ, ಜಸ್ಟ್ ಡಯಾಗ್ರಾಮ್ ಕೇಳ್ತಾರೆ. ಓಕೆ, ಸೊ ಇಲ್ಲಿ ನೋಡಿ, ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ? ಈ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಅಲ್ವಾ? A to B, B
ಬಿ ಟು ಸಿ, ಸಿ ಟು ಡಿ ಆ್ಯಂಡ್ ಈ ಥರ ಫ್ಲೋ ಆಗುತ್ತೆ. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ ಇದ್ರ ಮಧ್ಯೆ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಬಿಟ್ವೀನ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಯಾವ ಡೈರೆಕ್ಷನಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ದಿಸ್ ಡೈರೆಕ್ಷನ್, ಇದ್ರ ಮಧ್ಯದಲ್ಲಿ ಪಿ. ಓಕೆನಾ? ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಯಾವ ಥರ ಹೋಗ್ತಾ ಇದೆ ಒಳಗಡೆ? ಎ ಟು ಬಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ 4 ಫಿಂಗರ್. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಅಂತಂದರೆ ಲಾಸ್ಟ್ ಒನ್, ಮಿಡಲ್ ಫಿಂಗರ್. ಈ ಥರ ಇದೆ. ಇಲ್ಲೇನಿದೆ ತಂಬ್, ಇಲ್ಲಿ ಒಳಗಡೆ ಆಗ್ತದೆ. ಒಳಗಡೆ ಅಂತಂದರೆ ಇಲ್ಲಿ ನೋಡಿ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಡೈರೆಕ್ಷನ್ ಆಫ್ ಕರೆಂಟ್. ಇದು ಯಾವ ಥರ ಹೋಗ್ತಿದೆ? ತಂಬ್ ನೋಡಿ, ತಂಬ್ ಈ ಥರ ಆಗ್ತಿದೆ. ತಂಬ್ ಕಾಣಿಸ್ತಾನೆ? ಇಲ್ಲಿ ನಾರ್ಮಲ್ ಆಗಿ ಕಾಣಿಸ್ತಿಲ್ಲ, ಬಟ್ ಎಲ್ಲಿದೆ? ಹಿಂದ್ಗಡೆ ಇದೆ, ಅಂದರೆ ಒಳಗಡೆ. ಸೊ ಈ ಎ ಬಿ ಏನಿದೆಯಲ್ಲ, ಇನ್ವರ್ಡ್ ಆಗುತ್ತೆ, ಇನ್ವರ್ಡ್ ಆಗುತ್ತೆ. ಮತ್ತೆ ಇಲ್ಲಿ ಏನಾಗ್ತದೆ? ಕರೆಂಟ್ ಯಾವ ಥರ ಫ್ಲೋ ಆಗ್ತದೆ? ಸೇಮ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ದಿಸ್ ಒನ್ ಇನ್ ದಿಸ್ ಡೈರೆಕ್ಷನ್. ಕರೆಂಟ್ ಈಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ನೋಡಿ ಕರೆಕ್ಟ್ ಆಗಿದಾನ? ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಕರೆಂಟ್. ಇಲ್ಲಿ ಏನಾಗ್ತಿದೆ? ತಮ್ ಹೊರಗಡೆ ಇದೆ. ಸೊ ಇದು ಸಿ ಆ್ಯಂಡ್ ಡಿ ಔಟ್ವರ್ಡ್, ಔಟ್ವರ್ಡ್ ಡೈರೆಕ್ಷನ್. ಈ ಥರ ಇದು ಒಳಗಡೆ ಹೋಗ್ತದೆ ಇನ್ವರ್ಡ್, ಇದು ಹೊರಗಡೆ ಬರ್ತದೆ. ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಆಗ್ತದೆ ಈ ಥರ, ಆ್ಯಂಟಿ ಕ್ಲಾಕ್ ವೈಸ್. ಅಲ್ಲಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಆದಾಗ ಈ ಸ್ಲಿಪ್ 1 ಸ್ಲಿಪ್ 2 ಏನಾಗ್ತಿದೆಯಲ್ಲ, ಇವು ಈ ಥರ ಟರ್ನ್ ಆಗುತ್ತೆ. ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಆದಾಗ ಇದು S1 ಆಗುತ್ತೆ, ಇದು S2 ಆಗುತ್ತೆ. ಇಲ್ಲಿ ಬ್ರಷಸ್ ಏನಿದೆಯಲ್ಲ, ಆಸ್ ಇಟ್ ಈಸ್ ಇದೇ ಪ್ಲೇಸಲ್ಲಿ ಇರುತ್ತೆ. ಇದು B2, ಇದು B1. ನೋಡಿ ಕನೆಕ್ಷನ್ ಇದನ್ನ, ಈ ಬ್ರಷ್ 1 ಬ್ರಷ್ 2ಗೆ ಕನೆಕ್ಟ್ ಇಲ್ಲದೆ ಇದ್ದಾಗ ಏನಾಗುತ್ತೆ? ಕರೆಂಟು ಫ್ಲೋ ಆಗಲ್ಲ. ಕರೆಂಟು ಫ್ಲೋ ಆಗದೆ ಇದ್ದಾಗ ಇಟ್ ಈಸ್ ನಾಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ವೆನ್ ಇಟ್ ಈಸ್ ನಾಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇಟ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಕೈಂಡ್ ಆಫ್ ಫೋರ್ಸ್. ಅವಾಗ ಏನಾಗುತ್ತೆ? ಡ್ಯೂ ಟು ಇನರ್ಷಿಯಾ. ಇನರ್ಷಿಯಾ ಅಂದರೆ ಆಲ್ರೆಡಿ ನಿಮಗೆ ಗೊತ್ತು, ರೊಟೇಷನಲ್ ಇನರ್ಷಿಯಾ. ಓಕೆ, ಇಟ್ ಈಸ್ ಸ್ಟಾರ್ಟ್ಸ್ ಮೂವಿಂಗ್. ಇನಿಷಿಯಲ್ ಕೇಸ್ ಎರಡು ಕನೆಕ್ಷನಲ್ಲಿ ಇದ್ದಾಗ ಏನಾಗುತ್ತೆ? ಇದು ರೊಟೇಟ್ ಆಗುತ್ತೆ. ಈಗಿದ್ದು ಈಗಾಗುತ್ತೆ. ಹೀಗಾದಾಗ ಯಾವುದೇ ಕನೆಕ್ಷನ್ ಇರಲ್ಲ, ಕರೆಂಟು ಫ್ಲೋ ಆಗಲ್ಲ. ಏನಾಗುತ್ತೆ? ಡ್ಯೂ ಟು ಇಟ್ಸ್ ಇನರ್ಷಿಯಾ ಇಟ್ ವಿಲ್ ರೊಟೇಟ್ ಲೈಕ್ ದಿಸ್. ಅಂದರೆ ಇನ್ ಪ್ಲೇಸ್ ಆಫ್ ಎ ಬಿ ಸಿ ಡಿ ಬರುತ್ತೆ, ಇನ್ ಪ್ಲೇಸ್ ಆಫ್ ಸಿ ಡಿ ಎ ಬಿ ಬರುತ್ತೆ. ಈ ಥರ ಇರುತ್ತೆ, ಈ ಥರ ಆಗುತ್ತೆ. ಮತ್ತೆ ಕನೆಕ್ಟ್ ಆಯ್ತು ತಾನೆ? ಕನೆಕ್ಟ್ ಆದಾಗ ಏನಾಗುತ್ತೆ? ಮತ್ತೆ ಈ ಥರ ಟರ್ನ್ ಆಗುತ್ತೆ. ಸಿ ಡಿ ಒಳಗೆ ಹೋಗುತ್ತೆ, ಎ ಬಿ ಮೇಲೆ ಬರುತ್ತೆ, ಮತ್ತೆ ಈ ಥರ. ಸೊ ಏನಾಗುತ್ತೆ? ಆ್ಯಂಟಿ ಕ್ಲಾಕ್ ವೈಸ್ ಕಂಪ್ಲೀಟ್ ಮಾಡುತ್ತೆ. ಈ ಥರ ರೊಟೇಟ್ ಆಗುತ್ತೆ. ಈ ಥರ ರೊಟೇಟ್ ಆದಾಗ ಈ ಆಕ್ಸಲ್ ಯಾವುದು ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಈ ಥರ ವರ್ಕ್ ಆಗುತ್ತೆ. ಇಷ್ಟೇ ಪ್ರಿನ್ಸಿಪಲ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಬಟ್ ಜನರಲಿ ಏನು ಕೇಳ್ತಾರೆ ಅಂದರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ S1 ಆ್ಯಂಡ್ S2? ದೀಸ್ ಆರ್ ದ ಕಮ್ಯುಟೇಟರ್ಸ್ ಅಂತ ಕರಿತೀವಿ. ಸ್ಲಿಪ್ ರಿಂಗ್ಸ್ ಕಮ್ಯುಟೇಟರ್ ಅಂತ ಕರಿತೀವಿ. ಇದು ಏನು ಉಪಯೋಗ ಅಂತಂದರೆ, ಈ ರೊಟೇಟ್ ಆದಾಗ ಇಲ್ಲಿ ಇದು ಬರುತ್ತೆ, ಈ ಪ್ಲೇಸಿಗೆ ಇದು ಹೋಗುತ್ತೆ. S1 ಪ್ಲೇಸಲ್ಲಿ S2 ಬರುತ್ತೆ, S2 ಪ್ಲೇಸಲ್ಲಿ S1 ಬರುತ್ತೆ. ಅವಾಗ ಏನಾಗುತ್ತೆ? ಕರೆಂಟ್ ರಿವರ್ಸ್ ಆಗುತ್ತೆ ತಾನೆ? ಕರೆಂಟ್ ರಿವರ್ಸ್ ಆದಾಗ ಏನಾಗುತ್ತೆ? ಈ ಥರ ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಆಗೋದು ಕ್ಲಾಕ್ ವೈಸ್ ಟರ್ನ್ ಆಗುತ್ತೆ, ಹಿಂಗಾಗುತ್ತೆ. ಅದು ಫುಲ್ ರೊಟೇಷನ್ ಆಗಲ್ಲ, ಈ ಥರ ಜಿಗ್ 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 ಇದೇ ಥರ ಆಗುತ್ತೆ. ನಮ್ಗೇನು ಬೇಕು? ಒಂದು ಕಂಪ್ಲೀಟ್ ರೊಟೇಷನ್ ಬೇಕು. ಕಂಪ್ಲೀಟ್ ರೊಟೇಷನ್ ಅಂದರೆ ದ ಕರೆಂಟ್ ಹ್ಯಾಸ್ ಟು ಬಿ ರಿವರ್ಸ್ಡ್. ಕರೆಂಟ್ ಹ್ಯಾಸ್ ಟು ಬಿ ರಿವರ್ಸ್ ಆ್ಯಂಡ್ ದಿಸ್ ಕಾಯಿಲ್ ಮಸ್ಟ್ ರೊಟೇಟ್ ಇನ್ ಒನ್ ಡೈರೆಕ್ಷನ್. ಮೇ ಬಿ ಇಟ್ ಇಸ್ ಎ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್. ಆದ್ದರಿಂದ ಈ ಸ್ಲಿಪ್ ರಿಂಗ್ ಯೂಸ್ ಮಾಡ್ತೀವಿ, S1 ಆ್ಯಂಡ್ S2. ಎಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟೇ ಡಯಾಗ್ರಾಮ್, ಡೆಫಿನೇಷನ್, ಪ್ರಿನ್ಸಿಪಲ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ವೆನ್ ಡಸ್ ದಿಸ್ ಕಾಯಿಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಕ್ಸಿಮಮ್ ಫೋರ್ಸ್ ಅಂತ. ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಈ ಕಾಯಿಲ್ ಮ್ಯಾಕ್ಸಿಮಮ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಇಲ್ಲಾಂದರೆ ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸರಿನಾ? ನೋಡ್ಕೊಳ್ಳಿ ಒಂದ್ಸತಿ. ದಿಸ್ ಈಸ್ ಎಲೆಕ್ಟ್ರಿಕ್ DC ಮೋಟರ್, ಡೈರೆಕ್ಟ್ ಕರೆಂಟ್ ಮೋಟರ್. ಓಕೆನಾ? ಇಷ್ಟು ನೋಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಕಾಪಿ ಮಾಡ್ಕೊಂಡ್ರಾ? ಓಕೆ, ಮತ್ತು ನೆಕ್ಸ್ಟು ನೋಡೋಣ ಏನಿದೆ.
ಸೊ ಫಂಕ್ಷನ್ ಆಫ್ ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ಸ್ S1 ಆ್ಯಂಡ್ S2 ಅಲ್ಲೇ ಡಿಸ್ಕಸ್ ಮಾಡೋದಲ್ಲ. ಏನಕ್ಕೆ ಅಂತಂದರೆ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಇವಾಗ ರಿವರ್ಸ್ ಮಾಡಲಿಲ್ಲ ಹೇಗಾಗುತ್ತೆ ಅಂತಂದರೆ ಆ ಕಾಯಿಲ್ ಏನಿದೆಯಲ್ಲ ಈ ಥರ ಆಗ್ತಾ ಇರುತ್ತೆ ಅಷ್ಟೇ, ಫುಲ್ ಕಂಪ್ಲೀಟ್ ರೊಟೇಷನ್ ಆಗೋದೇ ಇಲ್ಲ. ಅದರಿಂದ ನಾವು ಈ ಕಮ್ಯುಟೇಟರ್ಸ್ನ ಯೂಸ್ ಮಾಡ್ತೀವಿ, S1 ಮತ್ತು S2. ಅರ್ಥ ಆಯ್ತಾ? ಸೊ ಈ ಥರ ಕಾಣಿಸುತ್ತೆ ನೋಡಿ ಆ್ಯಕ್ಚುಯಲ್ ಡಯಾಗ್ರಾಮ್. ಸೊ ಫಸ್ಟ್ ಈ ಥರ ಇರುತ್ತೆ, ನೆಕ್ಸ್ಟ್ ಈ ಥರ ಆಗುತ್ತೆ, ಈ ಥರ ಆಗುತ್ತೆ, ಮತ್ತು ಒಂದು ಕಂಪ್ಲೀಟ್ ರೊಟೇಷನ್. ಓಕೆ, ಸೊ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ? ಫೋರ್ಸ್ ಆಕ್ಟ್ಸ್ ಆನ್ ಎ ಕಾಯಿಲ್, ಇಟ್ ಈಸ್ ಎ 90 ಡಿಗ್ರಿ ಅಥವಾ ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಮ್ಯಾಕ್ಸಿಮಮ್ ಫೋರ್ಸ್ ಆ ಕಂಡಕ್ಟರ್ ಮೇಲೆ ಆ್ಯಕ್ಟ್ ಆಗುತ್ತೆ. ಸರಿನಾ? ಇಷ್ಟು ಈ ಡಿ ಸಿ ಮೋಟರ್ ಬಗ್ಗೆ ಆಯಿತು. ಇಲ್ಲಿ ಇಷ್ಟೊತ್ತು ನಾವು ಏನು ಮಾಡಿದ್ವಿ ಅಂತಂದರೆ ಈ ಎಲೆಕ್ಟ್ರಿಸಿಟಿ ಏನಿದೆಯಲ್ಲ, ಈ ಎಲೆಕ್ಟ್ರಿಸಿಟಿಯಿಂದ ನಾವು ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಿದ್ವಿ. ಸರಿನಾ? ಸೊ ಎಲೆಕ್ಟ್ರಿಕಲ್ ಎನರ್ಜಿ ಟು ಮ್ಯಾಗ್ನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ವಿ. ಬಟ್ ನಮಗೆ ಇಲ್ಲಿ ಕ್ವಶನ್ ಕಾಡೋದೇನಂತಂದರೆ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ದಾರಿ ಇದೆಯಾ, ಈ ಮ್ಯಾಗ್ನೆಟ್ ಮೂಲಕನೂ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದಾ ಅನ್ನೋ ಒಂದು ಥಾಟ್ ಬರುತ್ತೆ. ಯಾರಿಗೆ? ಮೈಕಲ್ ಫ್ಯಾರಡೆಗೆ. ಅಂದರೆ ಯಾವುದೇ ಒಂದು ಫಿನಾಮಿನ ತಗೊಂಡ್ರೆ ಇವಾಗ ಒಂದು ಸಾಧ್ಯ ಅಂದರೆ ಅದಕ್ಕೆ ಅಪೋಸಿಟ್ನೂ ಸಾಧ್ಯ ತಾನೆ. ಇವಾಗ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಅಥವಾ ಮ್ಯಾಗ್ನೆಟಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದಾ ಅಂತ ಮೈಕಲ್ ಫ್ಯಾರಡೆ ಥಿಂಕ್ ಮಾಡ್ತಾರೆ. ಅವಾಗ ಥಿಂಕ್ ಮಾಡಿ ಅವರು ಒಂದು ಸ್ಮಾಲ್ ಆಕ್ಟಿವಿಟಿ ಕಂಡಕ್ಟ್ ಮಾಡ್ತಾರೆ. ಅದೇ ಈ ಕಾಯಿಲ್, ಅದೇ ಸೊಲೆನಾಯ್ಡ್ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡ್ವಲ್ಲ ಲಾಸ್ಟ್ ಸ್ಲೈಡಲ್ಲಿ, ಆ ಕಾಯಿಲ್ ಯೂಸ್ ಮಾಡಿಕೊಂಡು ಇಲ್ಲಿ ಕರೆಂಟ್ ಪ್ರೊಡ್ಯೂಸ್ ಮಾಡ್ಬೋದಾ ಅನ್ನೋದು ತಿಳ್ಕೊತಾರೆ. ಅದು ಸಾಧ್ಯನಾ ಸಾಧ್ಯ ಇಲ್ಲ ಅನ್ನೋದು ಇಲ್ಲಿ ನೋಡ್ಕೊಳ್ಳೋಣ. ಅದು ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಪ್ರೇರಣೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂದರೆ ವಿದ್ಯುತ್ಕಾಂತೀಯ ಪ್ರೇರಣೆ. ಸೊ ಇಲ್ಲಿ ಡೆಮಾನ್ಸ್ಟ್ರೇಷನ್ ಆಫ್ EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೇನು ಫಸ್ಟ್ ಆಫ್ ಆಲ್ ತಿಳ್ಕೋಬೇಕು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತಂದ್ರೆ ದ ಫೆನಾಮಿನಾ in which EMF induced if there is a change in magnetic flux. Magnetic flux linked with the coil. ಇಲ್ಲಿ ಏನು, ಫಸ್ಟ್ ಆಫ್ ಆಲ್ EMF ಅಂದ್ರೇನು? ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಅಂದರೆ ಇಟ್ಸ್ ಕೈಂಡ್ ಆಫ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್, ವೋಲ್ಟೇಜ್ ಓನ್ಲಿ. ಓಕೆ, ಯಾವ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ? ಕರೆಂಟು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ವೆನ್ ಇಂಡ್ಯೂಸ್ಡ್ EMF is produced, induced current is also will be produced. ಅಷ್ಟು ಗೊತ್ತಾಯಿತು. ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ಮೀನಿಂಗ್ ತಿಳ್ಕೋಬೇಕು. ಏನಿದು ಮ್ಯಾಗ್ನೆಟಿಕ್ ಫ್ಲಕ್ಸ್? ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ, ಓಕೆನಾ? ಇಲ್ಲಿ ಮ್ಯಾಗ್ನೆಟ್ ಅಂದರೆ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಇದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಇಲ್ಲಿ ಒಂದು ಕಂಡಕ್ಟರ್ ಇಟ್ಕೊಂಡೇನೆ, ಇದು ಕಂಡಕ್ಟರ್ ಇಟ್ಕೊಳ್ಳೋಣ. ಓಕೆ, ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆಯಲ್ಲ ಇದ್ರ ಮೂಲಕ ಪಾಸ್ ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಇಲ್ಲಿ ನೋಡಿ, ಇದು ಮೇಲೇನೆ ಹೋಗ್ತಾನೆ ಇರುತ್ತೆ,
ಇದು ಮೇಲೆ ಹೋಗ್ತಾನೆ ಇರುತ್ತೆ, ಇದು ಕೆಳಗಡೆ ಹೋಗ್ತಾ ಇರುತ್ತೆ, ಇಲ್ಲಿ ಕೆಳಗಡೆ ಹೋಗುತ್ತೆ, ಇಲ್ಲಿ ಮಧ್ಯದಲ್ಲಿ ಕೆಲವು ಲೈನ್ಗಳಿರುತ್ತಲ್ಲ, ಇವು ಪಾಸ್ ಆಗುತ್ತೆ. ಇದನ್ನೇ ಓನ್ಲಿ 2 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್. ಸೊ ಇದನ್ನೇ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಮೀನಿಂಗ್ ಏನಂತಂದ್ರೆ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ linked with the coil. Here you can see only 2 lines are linked with the coil. Linked with the coil, this magnetic field lines linked with the coil, we call it as a magnetic flux. ಅಷ್ಟಾಯ್ತು. ಯಾವಾಗ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾನೆ ಇರುತ್ತಲ್ಲ, ಆವಾಗ ಮಾತ್ರ ಈ EMF ಪ್ರೊಡ್ಯೂಸ್ ಆಗುತ್ತೆ. EMF ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಓಕೆ, ಸೊ ಇಲ್ಲಿ ಸಪೋಸ್ ದರ್ ಇಸ್ ನೋ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತಂದ್ರೆ ಅಲ್ಲಿ EMF ಪ್ರೊಡ್ಯೂಸೇ ಆಗಲ್ಲ. ಇದನ್ನ ಯಾರು ಕಂಡುಕೊಳ್ತಾರೆ? ಮೈಕಲ್ ಫ್ಯಾರಡೆ ಅವರು ಕಂಡುಕೊಳ್ತಾರೆ. ಅಂದ್ರೆ ಅವರೊಂದು ಸ್ಮಾಲ್ ಆಕ್ಟಿವಿಟಿನ ಕಂಡಕ್ಟ್ ಮಾಡ್ತಾರೆ. ಯಾವ ತರ ಅಂತಂದ್ರೆ, ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಒಂದು ಸೊಲೆನಾಯ್ಡ್ ಹೋಗ್ತಾರೆ. ಸೊಲೆನಾಯ್ಡ್ ಆಲ್ರೆಡಿ ಗೊತ್ತಲ್ಲ ನಮಗೆ, ಸೊಲೆನಾಯ್ಡ್ ತಗೊಂತಾರೆ. ಡಿಸ್ಕನೆಕ್ಟೆಡ್ ಟು ಗ್ಯಾಲೋನೋಮೀಟರ್. ಇದು ಗ್ಯಾಲೋನೋಮೀಟರ್. ಈ ತರ ಇರುತ್ತೆ. ಇದು ಡಿಫ್ಲೆಕ್ಷನ್ ನೀಡಲ್, ಇದು ಗ್ಯಾಲೋನೋಮೀಟರ್. ಸರಿನಾ? ಇಲ್ಲಿ ಏನ್ ಮಾಡ್ತಾರೆ, ಒಂದು ಮ್ಯಾಗ್ನೆಟ್ ತಗೋತಾರೆ. ಇದು ನಾರ್ತ್, ಇದು ಸೌತ್ ಪೋಲ್. ಇಲ್ಲಿ ಏನ್ ಮಾಡುತ್ತಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಈ ಮ್ಯಾಗ್ನೆಟ್ನ ಇದ್ರ ಸಮೀಪ ತರ್ತಾರೆ. ಇದ್ರ ಸಮೀಪ ತಂದಾಗ ಈ ಮ್ಯಾಗ್ನೆಟಿಕ್ ನೀಡಲ್ ಏನಿದೆ, ಈ ನೀಡಲ್ ಏನಿದೆಯಲ್ಲ, ಇದು ಈ ತರ ಡಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಯಾಕೆ ಡಿಫ್ಲೆಕ್ಟ್ ಆಗಬೇಕು? ಫಸ್ಟ್ ಆಫ್ ಆಲ್, ವಾಟ್ ಯು ಮೀನ್ ಬೈ ದಿಸ್ ಗ್ಯಾಲೋನೋಮೀಟರ್? ಗ್ಯಾಲೋನೋಮೀಟರ್ ಅಂತಂದ್ರೆ ಅದು ಒಂದು ಉಪಕರಣ, ಲೈಕ್ ಅಮೀಟರ್, ಓಲ್ಡ್ ಮೀಟರ್, ಇದು ಒಂದು ಉಪಕರಣನೇ. ಬಟ್ ಇದು ಏನ್ ಮಾಡುತ್ತಂತಂದ್ರೆ ಈ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಇರುತ್ತಲ್ಲ, ಅದನ್ನ ನೋಟ್ ಡೌನ್ ಮಾಡುತ್ತೆ. ಅಂದ್ರೆ ರೀಡಿಂಗ್ ನ ತೋರಿಸುತ್ತೆ. ವೇರ್ ಅಮೀಟರ್ ಇಸ್ ಆಲ್ಸೋ ಮೆಜರ್ಸ್ ಅ ಕರೆಂಟ್, ಬಟ್ ಹಿಯರ್ ದಿಸ್ ಗ್ಯಾಲೋನೋಮೀಟರ್ ಇಸ್ ಆಲ್ಸೋ ಮೆಜರ್ಸ್ ಅ ಕರೆಂಟ್. ಬಟ್ ಏನ್ ಡಿಫರೆನ್ಸು? ಇಲ್ಲಿ ಗ್ಯಾಲೋನೋಮೀಟರ್ ಏನಿದೆಯಲ್ಲ, ಇದು ಮ್ಯಾಗ್ನಿಟ್ಯೂಡು ರೀಡಿಂಗ್ ತೋರಿಸುತ್ತೆ, ಪ್ಲಸ್ ಇನ್ ವಿಚ್ ಡೈರೆಕ್ಷನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಅನ್ನೋದು ತೋರಿಸುತ್ತೆ. ಡೈರೆಕ್ಷನ್ ಆಫ್ ಕರೆಂಟ್ ಆಸ್ ವೆಲ್ as ಮ್ಯಾಗ್ನಿಟ್ಯೂಡ್ ಅನ್ನು ತೋರಿಸುತ್ತೆ ಈ ಗ್ಯಾಲೋನೋಮೀಟರ್. ಬಟ್ ಡಿಫ್ರೆನ್ಸ್, ಒಂದು ಸ್ಮಾಲ್ ಡಿಫ್ರೆನ್ಸ್ ಏನಂತಂದ್ರೆ, ಇದು ಇವನ್ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್, ಅತಿ ಕಮ್ಮಿ ಕರೆಂಟ್ ಇದನ್ನು ಇದು ತೋರಿಸುತ್ತೆ. ಬಟ್ ವೇರ್ ಅಮೀಟರ್, ನಾರ್ಮಲ್ ಅಮೀಟರ್, ಅಲ್ಲಿ ಡೈರೆಕ್ಷನ್ ತೋರಿಸಲ್ಲ, ಬರೀ ಮ್ಯಾಗ್ನೆಟ್ ತೋರಿಸುತ್ತೆ. ಬಟ್ ಸ್ಟ್ರೆಂತ್ ಆಫ್ ದ ಕರೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಕೇಸ್. ಓಕೆನಾ? ಇಲ್ಲಿ ಡಿಫ್ಲೆಕ್ಟ್ ಆಗ್ತಿದೆ ಅಂತಂದ್ರೆ ನಮಗೆ ಗೊತ್ತಾಯ್ತು, ಈ ಡಿವೈಸ್ ಏನ್ ಮಾಡುತ್ತೆ, ಕರೆಂಟ್ ರೀಡಿಂಗ್ ತೋರಿಸುತ್ತೆ, ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಇಲ್ಲಿ ಇದು ಮೂವ್ ಆಗಬೇಕಾದ್ರೆ ಇದು ಡಿಫ್ಲೆಕ್ಟ್ ಆಗುತ್ತೆ ಈ ತರ. ಸರಿನಾ? ಡಿಫ್ಲೆಕ್ಟ್ ಆಗ್ತಿದೆ ಅಂದ್ರೆ ಕರೆಂಟ್ ಈಸ್ ಇಂಡ್ಯೂಸ್ಡ್, ಇಲ್ಲಿ ಕರೆಂಟ್ ಡೆವಲಪ್ ಆಗಿದೆ ಅಂತ. ಮತ್ತೊಂದು ಏನು ಹೇಳ್ತಾರೆ, ಇದನ್ನ ಈ ತರ ಮೂವ್ ಮಾಡಿದಾಗ, ಈ ಮ್ಯಾಗ್ನೆಟ್ನ ಈ ತರ ಮೂವ್ ಮಾಡಿದಾಗ ಇದು ಈ ತರ ಶಿಫ್ಟ್ ಆಗುತ್ತೆ, ಡೈರೆಕ್ಷನ್ ಶಿಫ್ಟ್ ಆಗುತ್ತೆ ಈ ನೀಡಲ್ದು. ಸರಿನಾ? ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ತಾರೆ. ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದ್ರೆ, ನಾಟ್ ಓನ್ಲಿ ಮ್ಯಾಗ್ನೆಟ್, ಆ ಮ್ಯಾಗ್ನೆಟ್ ಫಿಕ್ಸ್ ಮಾಡ್ಕೋತಾರೆ, ಈ ಕಾಲ್ನ ಮೂವ್ ಮಾಡ್ತಾರೆ ಟುವರ್ಡ್ಸ್ ಮ್ಯಾಗ್ನೆಟ್, ಆವಾಗಲೂ ಡಿಫ್ಲೆಕ್ಷನ್ ತೋರಿಸುತ್ತೆ. ಇನ್ನೊಂದು ಕೇಸಲ್ಲಿ ಏನು ಮಾಡ್ತಾರೆ, ಈ ಮ್ಯಾಗ್ನೆಟ್ಟು ಮತ್ತು ಈ ಕಾಯಿಲು ಮತ್ತು ಮ್ಯಾಗ್ನೆಟ್ಟು ರೆಸ್ಟ್ ಪೊಸಿಷನಲ್ಲಿ ಇಡ್ತಾರೆ, ಅದನ್ನು ಮೂವ್ ಮಾಡೋದೇ ಇಲ್ಲ. ಅವಾಗ ಏನಾಗುತ್ತೆ, ಈ ರೀಡಿಂಗ್ ಏನಿದೆಯಲ್ಲ ನೀಡಲ್, ಅಗೇನ್ ಇಟ್ ಕಮ್ಸ್ ಟು ದ ಝೀರೋ ಪೊಸಿಷನಲ್ಲೇ ಇರುತ್ತೆ. ಮತ್ತೇನು ಮಾಡ್ತಾರೆ ಅವರು, ಮತ್ತೊಂದು ಸತಿ ಟ್ರೈ ಮಾಡ್ತಾರೆ, ಈ ಮ್ಯಾಗ್ನೆಟ್ನ ಮೂವ್ ಮಾಡಿದಾಗ ಇದು ಡಿಫ್ಲೆಕ್ಷನ್ ಆಗುತ್ತೆ. ನೆಕ್ಸ್ಟ್ ಕೇಸಲ್ಲಿ ಏನು ಮಾಡ್ತಾರೆ, ಮ್ಯಾಗ್ನೆಟ್ನ ರೆಸ್ಟಲ್ಲಿಟ್ಟು ಈ ಕಾಯಿಲ್ನ ಮೂವ್ ಮಾಡ್ತಾರೆ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಆವಾಗಲೂ ಇದು ಡಿಫ್ಲೆಕ್ಷನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಮ್ಯಾಗ್ನೆಟ್ನ ರೆಸ್ಟಲ್ಲಿಟ್ಟು ಈ ಕಾಯಿಲ್ನ ಮೂವ್ ಮಾಡ್ಬೋದು ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್, ಆವಾಗಲೂ ಡಿಫ್ಲೆಕ್ಷನ್ ತೋರಿಸುತ್ತೆ. ಅಥವಾ ಈ ಕಾಯಿಲ್ನ ರೆಸ್ಟಲ್ಲಿಟ್ಟು ಈ ಮ್ಯಾಗ್ನೆಟ್ನ ಮೂವ್ ಮಾಡಿದ್ರು ಇಲ್ಲಿ ಡಿಫ್ಲೆಕ್ಷನ್ ಕಾಣಿಸುತ್ತೆ. ಯಾಕಂದ್ರೆ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಚೇಂಜ್ ಆಗ್ತಿದೆ ತಾನೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗುತ್ತೋ
ಆವಾಗ ಈ ಡಿಫ್ಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಅಲ್ಲಿ ಏನು ಮಾಡ್ತಾರೆ, ಇದು ರೆಸ್ಟು, ಈ ಕಾಯಿಲ್ನು ರೆಸ್ಟ್ ಇಟ್ಲಿಟ್ಟಾಗ ಇದೇನಿದೆ ಮಾರ್ಕ್ ಇದೆಯಲ್ಲ ನೀಡಲ್, ಅದು 0 ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಆವಾಗ ಕರೆಂಟ್ ಇಂಡ್ಯೂಸ್ ಆಗಲ್ಲ ಅಂತ ಅರ್ಥ. ಸೊ ಇಂಡ್ಯೂಸ್ ಆಗಬೇಕಂದ್ರೆ ಏನೇನು ಕಂಡೀಷನ್ ಬೇಕು? ಫಸ್ಟ್ ಒನ್, ದೇರ್ ಶುಡ್ ಬಿ ಎ ರಿಲೇಟಿವ್ ಮೋಷನ್. ರಿಲೇಟಿವ್ ಮೋಷನ್ ಅಂತಂದರೆ ಅಲ್ಲಿ ಕಾಯಿಲ್ ಆದರೂ ಮೂವ್ ಆಗಬೇಕು, ಇಲ್ಲಂತಂದರೆ ಮ್ಯಾಗ್ನೆಟ್ ಆದರೂ ಮೂವ್ ಆಗಬೇಕು. ಆವಾಗ ಮಾತ್ರ ನೀವು ಇಲ್ಲಿ ಡಿಫ್ಲೆಕ್ಷನ್ ನೋಡ್ಬೋದು. ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಮಾಡಿದ್ರೆ, ಸೆಕೆಂಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಂತಂದರೆ, ಈ ಮ್ಯಾಗ್ನೆಟ್ ಇದೆಯಲ್ಲ ಇದನ್ನು ಸ್ಲೋ ಆಗಿ ತಂದರೆ ಇದು ಸ್ಲೋ ಆಗಿ ಡಿಫ್ಲೆಕ್ಟ್ ಆಗುತ್ತೆ, ಸ್ಲೋ ಆಗಿ ಡಿಫ್ಲೆಕ್ಟ್ ಆಗುತ್ತೆ ಈ ಥರ. ಅದೇ ನೀವು ಫಾಸ್ಟಾಗಿ ಮೂವ್ ಮಾಡಿದ್ರಿ ಮ್ಯಾಗ್ನೆಟ್ನ, ಇದು ಫಾಸ್ಟಾಗಿ ಡಿಫ್ಲೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ಇಟ್ ಈಸ್ ಡಿಪೆಂಡ್ಸ್ ಆನ್ ರಿಲೇಟಿವ್ ಸ್ಪೀಡ್ ಆಲ್ಸೋ. ಮೋರ್ ದ ರಿಲೇಟಿವ್ ಸ್ಪೀಡ್, more will be the induced EMF, hence induced current develop ಆಗುತ್ತೆ. ಓಕೆನಾ? ಫಸ್ಟ್ ಒನ್, there should be a relative motion. ಸೆಕೆಂಡ್ ಒನ್, there it is also depends on relative speed. ಎಷ್ಟು ಸ್ಪೀಡ್ ಆಗಿ ನಾವು ಮೂವ್ ಮಾಡ್ತೀವೋ ಅಷ್ಟು ಜಾಸ್ತಿ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಯಾವಾಗ ನಾವು ರೆಸ್ಟಲ್ಲಿ ಇಡ್ತೀವಲ್ಲ ಆವಾಗ ಇಂಡ್ಯೂಸ್ಡ್ ಕರೆಂಟ್ ಇಂಡ್ಯೂಸೇ ಆಗಲ್ಲ ಅಥವಾ ಪ್ರೊಡ್ಯೂಸೇ ಆಗಲ್ಲ. ಅದೊಂದು. ಮತ್ತೆ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಏನಂದರೆ, ಈ ನಂಬರ್ ಆಫ್ ಕಾಯಿಲ್ಸ್ ನಂಬರ್ ಆಫ್ ಟರ್ನ್ಸ್ ಇದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡೋದನ್ನು ಇಂಡ್ಯೂಸ್ಡ್ EMF ಜಾಸ್ತಿ ಆಗುತ್ತೆ, ಅಂದರೆ ಕರೆಂಟ್ ಇಂಡ್ಯೂಸ್ಡ್ ಜಾಸ್ತಿ ಆಗುತ್ತೆ. ಅಷ್ಟೇ. ಇಷ್ಟು EMI ಇಂಟ್ರಡಕ್ಷನ್ ಅಥವಾ ಡೆಮಾನ್ಸ್ಟ್ರೇಷನ್. ಸೊ ಇಷ್ಟು ಮೈಕಲ್ ಫ್ಯಾರಡೆ ಅರ್ಥ ಮಾಡ್ಕೊತಾರೆ. ಎಲೆಕ್ಟ್ರಿಸಿಟಿಯಿಂದ ಯಾವ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ಬೋದು, ಅದೇ ಥರ ಮ್ಯಾಗ್ನೆಟ್ಸಿಂದ ಈ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ಬೋದು. ಅದೇ ನಮ್ಗೆ ಹೇಳುತ್ತೆ ಎಲೆಕ್ಟ್ರಿಸಿಟಿ ಫ್ರಮ್ ಮ್ಯಾಗ್ನೆಟ್ಸಿಂದನೂ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಓಕೆನಾ? ಸೊ ಫಸ್ಟ್ ಥಿಂಗ್ EMI ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ವಾಟ್ ಯು ಮೀನ್ ಬೈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ಇಟ್ ಈಸ್ ದ ಫೆನಾಮಿನಾ ಇನ್ ವಿಚ್ EMF ಈಸ್ ಇಂಡ್ಯೂಸ್ಡ್ ವೆನ್ ದೆರ್ ಇಸ್ ಎ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಈ ಥರನೂ ಹೇಳ್ಬೋದು. ಮತ್ತೆ ಮೈಕಲ್ ಫ್ಯಾರಡೆ ಏನು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ, ಈ ಕಾಯಿಲ್ ಮತ್ತು ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಕನ್ಸಿಡರ್ ಮಾಡಿಕೊಂಡು ಯಾವಾಗ ಅಲ್ಲಿ ರಿಲೇಟಿವ್ ಮೋಷನ್ ಇರುತ್ತೋ ಅಲ್ಲಿ ಇಂಡ್ಯೂಸ್ಡ್ EMF ಡೆವಲಪ್ ಆಗುತ್ತೆ, ಅಂದರೆ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಮತ್ತು ಎಷ್ಟು ರಿಲೇಟಿವ್ ಸ್ಪೀಡ್ ಜಾಸ್ತಿ ಇರುತ್ತೋ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸೆಕೆಂಡ್. ಥರ್ಡ್ ಒನ್ ಏನಂತಂದರೆ, ಯಾವಾಗ ಇವು ರೆಸ್ಟ್ ಪೊಸಿಷನ್ ಇರುತ್ತೋ, ಅಂದರೆ ಮ್ಯಾಗ್ನೆಟು ರೆಸ್ಟು ಮತ್ತು ಕಾಯಿಲು ರೆಸ್ಟಲ್ಲಿರುತ್ತೋ ಆವಾಗ ಯಾವುದೇ ಥರ ಕರೆಂಟ್ ಇಂಡ್ಯೂಸ್ ಆಗಲ್ಲ. ಸರಿನಾ? ಅಷ್ಟಾಯಿತು. ಮತ್ತೆ ಈ ಮ್ಯಾಗ್ನೆಟಿಕ್ ಇಂಡ್ಯೂಸ್ ಕರೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಈ ನಂಬರ್ ಆಫ್ ಟರ್ನ್ಸ್, ಈ ಟರ್ನ್ಸ್ ಇದೆಯಲ್ಲ ಈ ಟರ್ನ್ಸ್ ಮೇಲೆನೂ ಡಿಪೆಂಡ್ ಆಗುತ್ತೆ, ಮತ್ತು ರಿಲೇಟಿವ್ ಸ್ಪೀಡ್ ಮೇಲೆನೂ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಮ್ಯಾಗ್ನೆಟ್ ಏನು ಯೂಸ್ ಮಾಡಿದ್ವಲ್ಲ, ಈ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಜಾಸ್ತಿ ಇದ್ದಷ್ಟು ಇಂಡ್ಯೂಸ್ಡ್ ಕರೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಇಷ್ಟಾಯಿತು. ನೀವು ಹೇಳ್ಬೋದು, ಸರ್ ಓಕೆ ನಮಗೆ EMI ಅಂದರೆ ಗೊತ್ತಾಯಿತು, ಫುಲ್ ಫಾರ್ಮು ಗೊತ್ತಾಯಿತು, ಡೆಫಿನೇಷನು ಗೊತ್ತಾಯಿತು, ಮತ್ತು ಈ ಆಕ್ಟಿವಿಟಿ ಅಥವಾ ಎಕ್ಸ್ಪೆರಿಮೆಂಟ್ ಮೂಲಕ ನಮ್ಗೆ ಗೊತ್ತಾಗಿರೋದು ಏನಂತಂದರೆ, ಈ ಮ್ಯಾಗ್ನೆಟಿಂದ ಎಲೆಕ್ಟ್ರಿಸಿಟಿನೂ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಗೊತ್ತಾಯಿತು. ಬಟ್ ಅದರಿಂದ ಉಪಯೋಗ ಏನು? ಯಾಕೆ ಉಪಯೋಗ ಇಲ್ಲ ಹೇಳಿ? ಜನರಲಿ ನಾವು ನೋಡಿ ಹಳ್ಳಿ ಕಡೆ ಜಾಸ್ತಿ ಹೊತ್ತು ನಾವು ನೋಡಿದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಏನಂತಂದರೆ 24/7 ಕರೆಂಟ್ ಇರಲ್ಲ, ಪವರ್ ಇರಲ್ಲ, ಎಲೆಕ್ಟ್ರಿಕ್ ಪವರ್ ಇರಲ್ಲ. ಯಾವಾಗ ಹೋಗುತ್ತೋ ಅವಾಗೆಲ್ಲ ಕಷ್ಟಗಳು ಬರುತ್ತೆ. ಮೀನ್ಸ್ ಬೆಳಗ್ಗೆ ಹೋದರೆ ಓಕೆ, ನೈಟ್ ಟೈಮಲ್ಲಿ ಹೋದರೆ ಕಷ್ಟ ಆಗುತ್ತಲ್ವಾ? ಸೊ ಈಗಿನ ಪ್ರಪಂಚ ಕಂಪ್ಲೀಟ್ ಡಿಫ್ರೆಂಟ್. ಇವಾಗ ಕರೆಂಟ್ ಇರಲಿ ಹೋಗಲಿ, ಇವಾಗ ಏನಿದೆ UPS ಯೂಸ್ ಮಾಡ್ತಾರೆ. ಅದಾದಮೇಲೆ ಈ ಎನರ್ಜಿ ಸ್ಟೋರ್ ಮಾಡೋ ಡಿವೈಸ್ಗಳು ಬಂದಿದೆ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ? ಅದೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ಏನು ಅಷ್ಟೊಂದು ಎಫೆಕ್ಟ್ ಇಲ್ಲ. ಬಟ್ ನಾವು ಓದ್ತಿರೋ ಕಾಲದಲ್ಲಿ ಏನಾಗಿತ್ತು ಅಂತಂದರೆ, ಕಾಲ ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ವರ್ಷಗಳ ಕೆಳಗೆ ಯಾವಾಗ ಕರೆಂಟ್ ನಮ್ಮ ಕಡೆ ಅಂತೂ ಕರೆಂಟ್ ಫುಲ್ ಇರಲ್ಲ, ಅಂತೂ ಪಕ್ಕ. ಸೊ ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ ಕರೆಂಟ್ ಟೈಮಿಂಗ್ಸ್ ಎಲ್ಲ, ಅದು ಇಂಪ್ರೂವ್ಮೆಂಟ್ ಅನ್ಬೋದು, ಅದಕ್ಕೆ ಖುಷಿ. ಬಟ್ ಇಲ್ಲೇನಂತ ಅಂದರೆ, ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಜನ್ರೇಟರ್ ವರ್ಕ್ ಆಗುತ್ತೆ. ಜನ್ರೇಟರ್ ಅಂದರೆ ಗೊತ್ತಲ್ಲ ಏನದು? ಜನ್ರೇಟರ್ ಈ ಮದುವೆ ಸಮಾರಂಭಗಳಲ್ಲಿ ಅಥವಾ ದೊಡ್ಡ ಕಂಪ್ನಿಗಳಲ್ಲಿ
ಅಥವಾ ಆಫೀಸ್ಗಳಲ್ಲಿ ಜನ್ರೇಟರ್ ಯೂಸ್ ಮಾಡಿರ್ತಾರೆ ದೊಡ್ಡ. ಆ ಜನ್ರೇಟರ್ ಕಾರ್ಯ ಏನು? ಈ ಜನ್ರೇಟರ್ ಏನು ಮಾಡುತ್ತಂತಂದರೆ ಇದು ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಹೇಗೆ ಕನ್ವರ್ಟ್ ಮಾಡುತ್ತೆ ಅನ್ನೋದು ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಏನದು ಬನ್ನಿ ನೋಡೋಣ. ನೆಕ್ಸ್ಟ್ ಕನ್ಕ್ಲೂಷನ್. ಅದೇ EMI ಮೂಲಕ ಕನ್ಕ್ಲೂಷನ್ ಏನಂದ್ರೆ ದ ಕರೆಂಟ್ ಫ್ಲೋಸ್ ಇನ್ ದ ಕಾಯಿಲ್ ಓನ್ಲಿ ವೆನ್ ದೆರ್ ಇಸ್ ಎ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಆ್ಯಂಡ್ ದ ಮ್ಯಾಗ್ನೆಟ್. ಹೇಳಿದ್ನಲ್ಲ, ಯಾವುದಾದ್ರೂ ಒಂದು ಮೂವ್ ಅಲ್ಲಿರ್ಬೇಕು ಅಥವಾ ಎರಡು ಮೂವ್ ಅಲ್ಲಿದ್ರು ಓಕೆ, ಎರಡು ಮೋಷನಲ್ಲಿದ್ದರೂ ಓಕೆ, ಅಥವಾ ಮ್ಯಾಗ್ನೆಟ್ ಆರ್ ಕಾಯಿಲ್ ಮೋಷನಲ್ಲಿದ್ದರೂ ಓಕೆ, ಆವಾಗ ಮಾತ್ರ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಏನಂದರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ರಿವರ್ಸ್ಡ್ ಇಫ್ ದ ಡೈರೆಕ್ಷನ್ ಆಫ್ ಮೋಷನ್ ಈಸ್ ರಿವರ್ಸ್ಡ್. ಅದೇ ಮ್ಯಾಗ್ನೆಟ್ ಫಾರ್ವರ್ಡ್ ತೊಗೊಂಡಾಗ ಅದೇನಾಯಿತು, ರೈಟ್ ಸೈಡ್ ಡಿಫ್ಲೆಕ್ಟ್ ಆಯಿತು. ಅದೇ ಹಿಂದ್ಗಡೆ ತೊಗೊಂಡಾಗ ಇದು ಲೆಫ್ಟ್ ಸೈಡ್ ಡಿಫ್ಲೆಕ್ಟ್ ಆಯಿತು. ಓಕೆನಾ? ದಟ್ ಈಸ್ ಸೆಕೆಂಡ್. ಆ್ಯಂಡ್ ದ ಕರೆಂಟ್ ಇನ್ ದ ಕಾಯಿಲ್ ಇನ್ಕ್ರೀಸ್ಡ್ ಬೈ ರ್ಯಾಪಿಡ್ ಮೋಷನ್. ಎಷ್ಟು ಸ್ಪೀಡಾಗಿ ಬರುತ್ತೋ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಯೂಸ್ ಆಫ್ ಸ್ಟ್ರಾಂಗ್ ಮ್ಯಾಗ್ನೆಟ್. ಎಷ್ಟು ಸಾಧ್ಯನೋ ಅಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟ್ ಯೂಸ್ ಮಾಡಿದ್ರೆ ನಮಗೆ ಕರೆಂಟ್ ಡೆವಲಪ್ ಆಗುತ್ತೆ, ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಮತ್ತು ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್. ಹೇಳಿದ್ನಲ್ಲ, ಸೊಲೆನಾಯ್ಡ್ ಎಷ್ಟು ನೀವು ಇನ್ಕ್ರೀಸ್ ಮಾಡ್ತಿರೋ ಅಷ್ಟು ಕರೆಂಟ್ ಜಾಸ್ತಿ ಇಂಡ್ಯೂಸ್ ಆಗುತ್ತೆ. ಇಷ್ಟು ಆ ಆಕ್ಟಿವಿಟಿ ಮೂಲಕ ಅಬ್ಸರ್ವೇಷನ್ ಮಾಡಿರೋದು ಮತ್ತು ಕನ್ಕ್ಲೂಷನ್ ಕೊಟ್ಟಿರೋದು. ಸರಿನಾ? ಇಲ್ಲಿ ಇಷ್ಟು ಆಯಿತು. ನೆಕ್ಸ್ಟ್ ನಾನು ಹೇಳಿದೆ ಜನ್ರೇಟರ್. ಆ ಜನ್ರೇಟರ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ರೈಟ್ ಹ್ಯಾಂಡ್ ರೂಲ್. ಇಲ್ಲಿ ನೋಡಿ, ಫ್ಲೆಮಿಂಗ್ಸ್, ಮ್ಯಾಕ್ಸ್ವೆಲ್ ಥಂಬ್ ರೂಲ್, ಕ್ಲಾಕ್ ಫೇಸ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಇಲ್ಲಿ ನೋಡಿ ಎಷ್ಟು ರೂಲ್ಗಳಿದೆ, ಒಂದೊಂದೇ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ರಿಪೀಟ್ ಮಾಡ್ತೀನಿ, ಓಕೆನಾ? ಸದ್ಯಕ್ಕಿದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಏನಿದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್? ಲಾಸ್ಟ್ ಟೈಮ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತಂದರೆ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡಿದೆ. ಲೆಫ್ಟ್ ಹ್ಯಾಂಡ್ ರೂಲ್ ಯಾವುದಕ್ಕೆ ಯೂಸ್ ಮಾಡ್ತಾರೆ? ಈ ಫೋರ್ಸು ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತದೆ ಕಂಡಕ್ಟರ್ ಮೇಲೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಈ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ತೀವಿ. ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾವ ಡೈರೆಕ್ಷನಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗ್ತದೆ ಅನ್ನೋದು ತಿಳ್ಕೊಳ್ಳೋಕ್ಕೆ ಇಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡ್ತೀವಿ. ಸಿಂಪಲ್, ಸೇಮ್ ವೆನ್ ಯು ಟೆಸ್ಟ್ ದ ಫಿಂಗರ್ಸ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಈ ಥರ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಎಲ್ಲನೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. 90 ಡಿಗ್ರಿಯಲ್ಲಿ ಇರಬೇಕು. ನೋಡಿ 90 ಡಿಗ್ರಿ, ಇಲ್ಲಿ ನೋಡಿ 90 ಡಿಗ್ರಿ, ಮತ್ತಿದು ನೋಡಿ 90 ಡಿಗ್ರಿ, ಎಲ್ಲ 90 ಡಿಗ್ರಿಯಲ್ಲಿದೆ. ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇಲ್ಲೂ ಅಷ್ಟೇ, FMCನೇ ಸೇಮ್ ಫಾರ್ಮುಲಾ. FMC ಫೋರ್ಸ್, this one magnetic field direction, this one current direction, but here you need to be very careful. It is not a just current, it is a induced current. ಸರಿನಾ? ಅರ್ಥ ಆಗ್ತಿದೆನಾ? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ನಾವೇನು ಮಾಡ್ತೀವಿ, ಜಸ್ಟ್ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತಾ ಇದೀವಿ. ಬಟ್ ರೈಟ್ ಹ್ಯಾಂಡ್ ರೂಲಲ್ಲಿ ನಾವೇನು ಹೇಳ್ತೀವಿ ಅಂದರೆ ಇಂಡ್ಯೂಸ್ಡ್ ಕರೆಂಟ್. ಜಸ್ಟ್ ಒನ್ ವರ್ಡ್ ಆ್ಯಡ್ ಮಾಡಿ, ಇಂಡ್ಯೂಸ್ಡ್ ಕರೆಂಟ್. ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಜನರೇಟ್ ಆಗ್ತದೆ ಅಥವಾ ಇಂಡ್ಯೂಸ್ ಆಗ್ತಿದೆ ಅನ್ನೋದು ಇದು ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ನ ರೈಟ್ ಹ್ಯಾಂಡ್ ರೂಲ್ ಹೇಳ್ಕೊಡುತ್ತೆ. ಓಕೆನಾ? ಸೊ F ಮೀನ್ಸ್ force on a conductor. Second one, magnetic field direction. Third one, direction of induced current. ಈ ರೈಟ್ ಹ್ಯಾಂಡ್ ಫ್ಲೆಮಿಂಗ್ಸ್ನ ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿಕೊಂಡು ನಾವು ಜನರೇಟರ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೋಣ ಬನ್ನಿ. ಓಕೆ, ಇಲ್ಲಿ F ಮೀನ್ಸ್ FMC ಅಲ್ವಾ? FMC. ಈ F ಅನ್ನೋದು ಥಂಬ್ ರೂಲ್, ಐ ಮೀನ್ ಥಂಬ್ ಫಿಂಗರ್. M ಅನ್ನೋದು ಫೋರ್ ಫಿಂಗರ್, and last one middle finger. So F means force, M means magnetic field, direction of magnetic field. ಓಕೆನಾ? ಇಲ್ಲಿ ಬೆರಳುಗಳೆಲ್ಲ ತೋರಿಸೋದು ಏನಂತಂದ್ರೆ ಡೈರೆಕ್ಷನ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಈಸ್ ನಾಟ್ ಜಸ್ಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಈಸ್ ನಾಟ್ ಜಸ್ಟ್ ಫೋರ್ಸ್, ಇಟ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಕಂಡಕ್ಟರ್. ಮತ್ತು ಇಲ್ಲಿ ಕರೆಂಟ್ ಅಲ್ಲ, ಇಟ್ ಈಸ್ ಅ ಡೈರೆಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಓಕೆ, ಇಂಡ್ಯೂಸ್ಡ್ ಕರೆಂಟ್. ಇಷ್ಟು ಬರ್ಕೊಂಡ್ರೆ ಸಾಕು. ಇದು ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ಇನ್ನು ಎಕ್ಸಾಮಲ್ಲಿ ಕೇಳಿದ್ರೆ ಏನು ಬರಿಬೇಕು? ವೆನ್ ರೈಟ್ ಹ್ಯಾಂಡ್ ಫಿಂಗರ್ಸ್, ದಟ್ ಈಸ್ ಎ ಫೋರ್ ಫಿಂಗರ್, thumb finger as well as middle finger, stretched perpendicular to each other, then thumb finger indicates direction of force,
Forefinger indicates direction of magnetic field and middle finger indicates induced current. ಇಷ್ಟು ಹೇಳಿದ್ರೆ ಸಾಕು, ಸ್ಟೇಟ್ಮೆಂಟ್ ಮುಗೀತು. ಓಕೆ, ಇದನ್ನ ಯೂಸ್ ಮಾಡಿಕೊಂಡು ನಾವು ವರ್ಕಿಂಗ್ ಪ್ರಿನ್ಸಿಪಲ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ಎಲೆಕ್ಟ್ರಿಕ್ ಜನರೇಟರ್ ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ನೋಡಿದಾಗ ಡಿ ಸಿ ಮೋಟಾರ್ ಯೂಸ್ ಮಾಡಿದ್ವಿ. ಅಲ್ಲಿ ಡಿ ಸಿ ಡೈರೆಕ್ಟ್ ಕರೆಂಟ್, ಇಲ್ಲಿ ಎ ಸಿ ಆಲ್ಟರ್ನೇಟ್ ಕರೆಂಟ್. ಐ ಎಕ್ಸ್ಪ್ಲೈನ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಡಿ ಸಿ ಆ್ಯಂಡ್ ಎ ಸಿ ಇದಾದ್ಮೇಲೆ. ಓಕೆನಾ, ಎಲೆಕ್ಟ್ರಿಕ್ ಜನರೇಟರ್. ಇಲ್ಲಿ ಎಲೆಕ್ಟ್ರಿಕ್ ಜನರೇಟರ್ ಮೋಟಾರ್ ಅಂದರೆ ನಮ್ಗೆ ಗೊತ್ತಾಯ್ತು, ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್. ಮೋಟಾರ್ ಅಂದ್ರೇನು? ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಇಲ್ಲಿ ಜನರೇಟರ್, ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್, ಆ ವರ್ಡ್ ನಮಗೆ ಹೇಳುತ್ತೆ ಜನರೇಟ್, ಜನಕ. ಓಕೆ, ಎಲೆಕ್ಟ್ರಿಕ್ ಜನರೇಟರ್, ವಿದ್ಯುತ್ ಜನಕ. ಓಕೆ, ನಮಗೆ ಕನ್ನಡದಲ್ಲಿ ವಿದ್ಯುತ್ ಜನಕ, ಎಲೆಕ್ಟ್ರಿಕ್ ಜನರೇಟರ್. ಇಲ್ಲಿ ಎಲೆಕ್ಟ್ರಿಕ್ ಜನರೇಟರ್, ಫಸ್ಟ್ ಆಫ್ ಆಲ್ what is this generator? Electric generator. Electric generator. Definition. ಏನಿದೆ electric generator? The device which converts mechanical energy to electrical energy. ವಾವ್. ಸೊ ಇಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದ್ವಿ, ಎಲೆಕ್ಟ್ರಿಕಲ್ ಎನರ್ಜಿನ ಯಾವ್ದ್ರ ಮೂಲಕ? ಮೆಕ್ಯಾನಿಕಲ್ ಎನರ್ಜಿ ಮೂಲಕ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ನಮ್ಗೆ ಗೊತ್ತು, ದ ಎನರ್ಜಿ ಪೊಸೆಸ್ಡ್ ಬೈ ಎ ಆಬ್ಜೆಕ್ಟ್ by virtue of its state of rest or state of motion. ಆಯ್ತಾ? ಅದರಲ್ಲಿ ಕೈನೆಟಿಕ್ ಎನರ್ಜಿ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ, ಅದೆಲ್ಲ ಬೇಸಿಕ್ ಥಿಂಗ್. ಸೊ ಅದನ್ನು ಎಕ್ಸ್ಟೆಂಡ್ ಮಾಡಲ್ಲ. ಸೊ ಇದು ಮೆಕ್ಯಾನಿಕಲ್ ಎನರ್ಜಿ ಆಯಿತು. ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಮೋಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ವೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, that current carrying conductor experiences a force. ಆ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಅದೇ ರೀತಿ ಈ ಜನರೇಟರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತಂದ್ರೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. In short, we call it as a EMI. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಲ್ರೆಡಿ ಗೊತ್ತು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಏನಂತಂದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ is the phenomena in which the induced current is developed or produced if there is a change in magnetic flux. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಇದೆ, ಆ ಟೈಮಲ್ಲಿ ಕರೆಂಟ್, ದಟ್ ಈಸ್ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸರಿನಾ? ಇಷ್ಟು ಪ್ರಿನ್ಸಿಪಲ್ ಆಯಿತು. ನೆಕ್ಸ್ಟ್ ಡೆಫಿನೇಷನ್ ಆಯಿತು, ಪ್ರಿನ್ಸಿಪಲ್ ಆಯಿತು. ಮತ್ತೆ ವರ್ಕಿಂಗ್ ಬನ್ನಿ ತಿಳ್ಕೊಳ್ಳೋಣ. ವರ್ಕಿಂಗ್, ಸೇಮ್ ನಾವು ಡಿ ಸಿ ಮೋಟಾರ್ಗೆ ನಾವು ಡಯಾಗ್ರಾಮ್ ಬರ್ದ್ವಲ್ಲ, ಸೇಮ್ ಡಯಾಗ್ರಾಮ್, ಬಟ್ ಎಕ್ಸ್ಟರ್ನಲ್ ಸರ್ಕ್ಯೂಟ್ ಇದೆಯಲ್ಲ ಅದು ಮಾತ್ರ ಚೇಂಜ್ ಮಾಡಬೇಕು. ಅದೇನಪ್ಪ ಅಂತಂದ್ರೆ ದಿಸ್ ಒನ್. Just you add this part. Okay, this part add ಮಾಡಿದ್ರೆ ಅದೇ ನಿಮಗೆ ಎಲೆಕ್ಟ್ರಿಕ್ ಜನರೇಟರ್, ವಿದ್ಯುತ್ ಜನಕ. ಸೇಮ್ ವರ್ಕ್, ಐ ಮೀನ್ ಡಯಾಗ್ರಾಮ್, ಬಟ್ ವರ್ಕಿಂಗ್ ಪ್ರಿನ್ಸಿಪಲ್ ನೋಡೋಣ ಬನ್ನಿ. ಇಲ್ಲೇನಿದೆ? ಇಲ್ಲೊಂದು ಮ್ಯಾಗ್ನೆಟ್, ಇಲ್ಲೊಂದು ಮ್ಯಾಗ್ನೆಟ್ ಇದೆ. ಓಕೆ, ಸೊ ಇಲ್ಲಿ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಇಟ್ ಈಸ್ ಲೈಕ್ ದಿಸ್, ನಾರ್ತ್ ಪೋಲ್ ಟು ಸೌತ್ ಪೋಲ್. ಓಕೆನಾ? ಇಲ್ಲಿ ನಾರ್ತ್ ಪೋಲ್ ಟು ಸೌತ್ ಪೋಲ್ ಇದೆ. ಇಲ್ಲಿ ಏನಿದೆಯಲ್ಲ ಇದು ಎ ಬಿ ಸಿ ಡಿ. ಎ ಬಿ ಸಿ ಡಿ ಅನ್ನೋದು ಅಮೇಚರ್ ಕಾಯಿಲ್. ಆ ಕಾಯಿಲ್ ಒಳಗಡೆ ಒಂದು ಸಾಫ್ಟ್ ಐರನ್ ಇರುತ್ತೆ. ಓಕೆ, ಆ ಸಾಫ್ಟ್ ಐರನ್ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಕೊನೆಯಲ್ಲಿ ಹೇಳಿದ್ದೀನಿ.
ಲಾಸ್ಟ್ ಸ್ಲೈಡಲ್ಲಿ ಡಿ ಸಿ ಮೋಟರಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಆಕ್ಸಲ್ ಇರಲ್ಲ, ಅಲ್ಲಿ ಆಕ್ಸಲ್ ಇರುತ್ತೆ. ಇಲ್ಲಿ ಆಕ್ಸಲ್ ಇರಲ್ಲ, ಅಲ್ಲಿ ಸ್ಲಿಪ್ ರಿಂಗ್ ಇದೆ. ಇಲ್ಲಿ ನಮ್ಗೆ ಏನಿದೆ? ಸ್ಪ್ಲಿಟ್ ರಿಂಗ್ ತಾನೆ. ಹಾಂ, ಸ್ಪ್ಲಿಟ್ ರಿಂಗ್ ಇದೆ. ಅದೇ ಥರ ಬ್ರಷಸ್ ಇದೆ, ಬ್ರಷ್ 1, ಬ್ರಷ್ 2. ಸ್ಲಿಪ್ ರಿಂಗ್, ಸ್ಪ್ಲಿಟ್ ರಿಂಗ್, ಡಿಫ್ರೆನ್ಸ್ ನೋಡ್ಕೊಳ್ಳಿ. ಓಕೆನಾ? ಕಮ್ಯುಟೇಟರ್ಸ್ ಅಂತ ಕರೀತಾರೆ. ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇನ್ ಕೇಸ್ ಆಫ್ ಎ ಡಿ ಸಿ ಮೋಟರ್, ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ಹೆನ್ಸ್ ದ ರೊಟೇಷನಲ್ ಮೋಷನ್ ವಿಲ್ ಬಿ ಇನ್ ಒನ್ ಡೈರೆಕ್ಷನ್. ಮೇ ಬಿ ಇಟ್ ಇಸ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಸೊ ನೋಡಿ ಇಲ್ಲಿ ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಯಾಕೆ ಗ್ಯಾಲೋನೋಮೀಟರ್ ಕನೆಕ್ಟ್ ಮಾಡಿದ್ದಾರೆ? ಟು ನೋಟ್ ಡೌನ್ ಹೌ ಮಚ್ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಬಿ ಜನರೇಟೆಡ್. ಸರಿನಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಫ್ರಮ್ ವಿಚ್ ಸೈಡ್? ನಾರ್ತ್ ಟು ಸೌತ್. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಾರಿ, ರೈಟ್ ಹ್ಯಾಂಡ್ ಯೂಸ್ ಮಾಡಬೇಕಲ್ಲ. ಓಕೆ, ಸೊ ದಿಸ್ ವಿಲ್ ಬಿ ದ ಎಫ್ ಎಮ್ ಸಿ ಅಲ್ವಾ? ಸೊ ಎಫ್ ಎಮ್ ಸಿ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್, 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ನೆಕ್ಸ್ಟ್ ಏನಿದೆ ಇಲ್ಲಿ? ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಫೋರ್ಸ್ ಇರೋದ್ರಿಂದ ಏನಾಗುತ್ತೆ ಇಲ್ಲಿ? ಈ ಕಾಯಿಲ್ ರೊಟೇಟ್ ಆಗುತ್ತೆ ತಾನೆ. ಯಾಕೆ ರೊಟೇಟ್ ಆಗಬೇಕು? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆನಾ? ಇಲ್ಲಿ ಏನಾಗುತ್ತೆ? ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಕಾಯಿಲ್ ರೊಟೇಟ್ ಆಗುತ್ತೆ. ಯಾಕೆ ರೊಟೇಟ್ ಆಗುತ್ತೆ ಅಂದರೆ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಫೋರ್ಸ್ ಆಕ್ಟ್ ಆಗಾದಾಗ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ದಿಸ್ ಈಸ್ ಇಂಡ್ಯೂಸ್ಡ್ ಕರೆಂಟ್ ಅಂಡ್ ದಿಸ್ ಒನ್ ಇಸ್ ಎ ಫೋರ್ಸ್ ಆನ್ ಎ ಕಂಡಕ್ಟರ್. ಇಲ್ಲಿ ನೋಡಿ, ಈ ಥರ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇದು ಏನು ಇಂಡಿಕೇಟ್ ಮಾಡುತ್ತಂತಂದ್ರೆ ಕರೆಂಟ್ ಜನರೇಟ್ ಆಗಿದೆ ಅಂತ. ಅದನ್ನ ಇಲ್ಲಿ ನೋಟ್ ಡೌನ್ ಮಾಡ್ಬೋದು. ಆ ಕಾಯಿಲ್ ಟರ್ನ್ ಆದರೆ ಇಲ್ಲೇನಾಗುತ್ತೆ? ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ನೋಡಿ, ಈ ಥರ ಬಂದಾಗ ಇಲ್ಲಿಲ್ಲ, ಡಯಾಗ್ರಾಮ್ ಅದರಲ್ಲೇ ಹೋಯ್ತು ಅನ್ಸುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಇರುತ್ತೋ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಸೊ ಅದು ಎಷ್ಟು ಟರ್ನ್ ಆಗುತ್ತೆ ಅಷ್ಟು ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ, ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಜಾಸ್ತಿ ಇಂಡ್ಯೂಸ್ಡ್ ಕರೆಂಟ್ ಡೆವಲಪ್ ಆಗುತ್ತೆ. ಅಷ್ಟು ಇದು ಎಲೆಕ್ಟ್ರಿಕ್ ಜನರೇಟರ್ ಬಗ್ಗೆ. ಓಕೆ, ವರ್ಕಿಂಗ್ ಪ್ರಿನ್ಸಿಪಲ್ ಕೇಳಲ್ಲ, ಜಸ್ಟ್ ವಾಟ್ ಈಸ್ ಜನರೇಟರ್ ಆ್ಯಂಡ್ ವಾಟ್ ಈಸ್ ಪ್ರಿನ್ಸಿಪಲ್ ಆ್ಯಂಡ್ ಡಯಾಗ್ರಾಮ್ ಇಷ್ಟು ಕಲ್ತ್ರೆ ಸಾಕಿದ್ರಲ್ಲ. ಸರಿನಾ? ಇಷ್ಟು ಇದ್ರ ಬಗ್ಗೆ ಆಯಿತು. ಇಲ್ಲಿ ಎಲೆಕ್ಟ್ರಿಕ್ ಜನರೇಟ್ ಮಾಡಿದ್ವಿ. ಯಾವ ವಿಧದಲ್ಲಿ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು? ಯೂಸಿಂಗ್ ಮ್ಯಾಗ್ನೆಟ್ ಒನ್ ವೇ. ಓಕೆ, ಮ್ಯಾಗ್ನೆಟಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು, ನೀರಿನಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಹೇಗೆ? ಹೈಡ್ರೋ ಎಲೆಕ್ಟ್ರಿಸಿಟಿ. ಅದಾದಮೇಲೆ ಈ ಕೋಲ್ ಇದ್ದಲಿಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಎಕ್ಸಾಂಪಲ್ ರಾಯಚೂರಲ್ಲಿ ಇದೆಲ್ಲ ಥರ್ಮಲ್ ಪ್ಲಾಂಟ್ಸ್. ಆ ಥರ್ಮಲ್ ಪ್ಲಾಂಟ್ಸಲ್ಲಿ ಈ ಕೋಲ್ ಯೂಸ್ ಮಾಡೋದ್ರಿಂದ ಐ ಎಕ್ಸ್ಪ್ಲೈನ್ ದ ನೆಕ್ಸ್ಟ್ ಸ್ಲೈಡ್. ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಆ್ಯಂಡ್ ಸೋಲಾರ್ ಇಂದನೂ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಈ ಥರ ಡಿಫ್ರೆಂಟ್ ವೇಯಲ್ಲಿ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಬಟ್ ನಮಗೆ ಇಲ್ಲಿ 10th ಬೋರ್ಡ್ಗಿರೋದು ಜಸ್ಟ್ ಡೊಮೆಸ್ಟಿಕ್ ಸರ್ಕ್ಯೂಟ್ಸ್ ಅಂತಿದೆ. ಬಟ್ ಡೊಮೆಸ್ಟಿಕ್ ಸರ್ಕ್ಯೂಟ್ ಡೈರೆಕ್ಟ್ ಹೋಗೋದಕ್ಕಿಂತ ಮುಂಚೆ ನಾನು ಹೇಗೆ ದಿಸ್ ಎಲೆಕ್ಟ್ರಿಕ್ ಪವರ್ ಟ್ರಾನ್ಸ್ಪೋರ್ಟ್ ಫ್ರಮ್ ಜನರೇಟಿಂಗ್ ಸ್ಟೇಷನ್ ಟು ಕನ್ಸ್ಯೂಮರ್ ಅಂತಂದ್ರೆ ನಾವು ಉಪಯೋಗಿಸುವರು. ಓಕೆನಾ? ನೋಡೋಣ ಬನ್ನಿ. ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟ ಆಯ್ತಾ? ನೆಕ್ಸ್ಟ್, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ನಾವು ಹೇಗೆ ಮನೆಯಲ್ಲಿ ಸರ್ಕ್ಯೂಟ್ನ ಕನೆಕ್ಟ್ ಮಾಡಿದ್ವಿ, ಅದು ಹೇಗೆ ಕರೆಂಟು ಫ್ಲೋ ಆಗುತ್ತೆ, ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು, ಎಲ್ಲನೂ ಈ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ತಿಳ್ಕೊಬೋದು. ಬಟ್ ಇದಕ್ಕಿಂತ ಮುಂಚೆ ಜನರೇಟಿಂಗ್ ಸ್ಟೇಷನಿಂದ ಈ ಸಿಟಿಗೆ ಯಾವ ಥರ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅನ್ನೋದು ನೋಡೋಣ. ಫಸ್ಟ್ ಇಲ್ಲಿ ನೋಡಿ, ನಿಮಗೆ ಇಂಡಿಕೇಶನ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಜನರೇಷನ್, ಬ್ಲೂ ಟ್ರಾನ್ಸ್ಮಿಷನ್, ಗ್ರೀನ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಓದ್ಕೊಳ್ಳೋಣ. ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಇದೆ. ಸೊ ಇದು ಜನರೇಟಿಂಗ್ ಸ್ಟೇಷನ್. ಓಕೆನಾ? ಇಲ್ಲಿ ಜನರೇಟಿಂಗ್ ಸ್ಟೇಷನ್ ಫಸ್ಟ್ ಪ್ಲೇಸಲ್ಲಿ ಜನರೇಟಿಂಗ್ ಸ್ಟೇಷನ್. ಫಾರ್ ಎಕ್ಸಾಂಪಲ್, ಈ ಜನರೇಟಿಂಗ್ ಸ್ಟೇಷನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ,
ಈ ವಾಟರ್ ಮತ್ತು ಥರ್ಮಲ್ ಪ್ಲಾಂಟ್ನ ಕನ್ಸಿಡರ್ ಮಾಡ್ತೀನಿ. ಥರ್ಮಲ್ ಪ್ಲಾಂಟನ್ನು ಕನ್ಸಿಡರ್ ಮಾಡೋಣ. ಅಲ್ಲಿ ಒಂದು ಏನಾಗಿರುತ್ತೆ ಅಂದರೆ, ಒಂದು ಚೇಂಬರ್ ಇರುತ್ತೆ. ಆ ಚೇಂಬರಲ್ಲಿ ಕಂಪ್ಲೀಟ್ ಎನ್ಕ್ಲೋಸ್ ಆಗಿರೋ ಸಿಸ್ಟಮ್ ಇರುತ್ತೆ. ಸಿಸ್ಟಮ್ ಅಂತಂದರೆ ವಾಟರ್ ಟ್ಯಾಂಕ್ ಅಂದ್ಕೊಳ್ಳಿ. ಆ ವಾಟರ್ ಟ್ಯಾಂಕ್ ಇರುತ್ತೆ, ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ಈ ಥರ್ಮಲ್ ಪವರ್ ಪ್ಲಾಂಟ್ ಅಂತಂದರೆ, ನಾರ್ಮಲ್ ಆಗಿ ಥರ್ಮಲ್ ಅಂದರೆ ಗೊತ್ತು, ಹೀಟ್. ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆದಂಗೆಲ್ಲ ವಾಟರ್ ಏನಾಗುತ್ತೆ, ಬಾಯ್ಲ್ ಆಗುತ್ತೆ. ಕ್ಲೀನಾಗಿ ತಿಳ್ಕೊಳ್ಳಿ, ವಾಟರ್ ಬಾಯ್ಲ್ ಆಗುತ್ತೆ. ಸೊ ವಾಟರ್ ಬಾಯ್ಲ್ ಆದಾಗ ಏನಾಗುತ್ತೆ, ಒಂದು ಹಂತದವರೆಗೆ ಬಾಯ್ಲ್ ಆಗಿ ಬುಗ್ಗೆ ಬರ್ತಾ ಇರುತ್ತೆ. ಅವಾಗ ನೀವು ನೋಡ್ಬೋದು, ಒನ್ಸ್ ಇಟ್ ರೀಚಸ್ 100 ಡಿಗ್ರಿ ಸೆಲ್ಸಿಯಸ್, ಯಾವಾಗ ಈ ಟೆಂಪ್ರೇಚರ್ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗುತ್ತೋ ಅವಾಗ ಏನಾಗುತ್ತೆ, ಚೇಂಜ್ ಆಫ್ ಸ್ಟೇಟ್. ಅಂದರೆ ಈ ಲಿಕ್ವಿಡ್ ಸ್ಟೇಟಿಂದ ಗ್ಯಾಸಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಏನು, ನೀರು. ಯಾಕೆಂದರೆ ನಾವು ಕಾಯಿಸ್ತಾ ಇದ್ದೀವಿ. ಸೊ ಅದೇನಾಗ್ತಿದೆ, ಟೆಂಪ್ರೇಚರ್ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ. ಟೆಂಪ್ರೇಚರ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಈ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದಾಗ ಇದು ಈ ಲಿಕ್ವಿಡ್ ಸ್ಟೇಟ್ ಟು ಗ್ಯಾಸಸ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ನಾನು ಹೇಳಿದೆ, ಇಟ್ ಈಸ್ ಎ ಎನ್ಕ್ಲೋಸ್ ಸಿಸ್ಟಮ್. ಅಲ್ಲಿ ಬೇರೆ ದಾರಿನಿಲ್ಲ ಹೋಗೋಕ್ಕೆ ಈ ಗ್ಯಾಸಸ್ ಸ್ಟೇಟ್ಗೆ. ಅಂದರೆ ಇದು ಹಾವಿ ಆಗುತ್ತಲ್ಲ, ಹಾವಿ ಆದಾಗ ಇದಕ್ಕೆ ಯಾವುದೇ ಪ್ಲೇಸ್ ಇರಲ್ಲ ಹೋಗೋಕ್ಕೆ. ಅದು ಎನ್ಕ್ಲೋಸ್ ಸಿಸ್ಟಮ್ ಆಗಿರುತ್ತೆ. ಬಟ್ ಒಂದು ಚಾನೆಲ್ ಕ್ರಿಯೇಟ್ ಮಾಡಿರ್ತಾರೆ. ಆ ಹೊಗೆ ಏನು ಮಾಡುತ್ತೆ, ಹೊಗೆ ಇನ್ ಸೆನ್ಸ್ ಆವಿ. ಆ ಆವಿ ಒಂದು ಪೈಪ್ ಮುಖಾಂತರ ಹೋಗುತ್ತೆ. ಅದು ಏನಾಗುತ್ತೆ ಅಂದರೆ, ಆ ಪೈಪ್ ಕನೆಕ್ಟೆಡ್ ಟು ಟರ್ಬೈನ್, ಪಂಕ ಥರ ಇರುತ್ತೆ, ಫ್ಯಾನ್ ಥರ. ಅವಾಗ ಏನಾಗುತ್ತೆ, ಆ ಫ್ಯಾನ್ ರೆಸ್ಟಲ್ಲಿರುತ್ತೆ. ರೆಸ್ಟಲ್ಲಿದ್ದಾಗ ಈ ಆವಿ ಏನಾಗುತ್ತೆ, ಹೋಗಿ ಪಟ್ ಅಂತ ಹೊಡಿತಾ ಇರುತ್ತೆ. ಅದೇನಾಗುತ್ತೆ, ಫ್ಯಾನ್ ರೊಟೇಟ್ ಆಗ್ತಾ ಇರುತ್ತೆ. ಟರ್ಬೈನ್ ಅಂತ ಕರಿತೀವಿ ಅದನ್ನು, ಓಕೆನಾ. ಇದು ರೊಟೇಟ್ ಆಗ್ತಾನೇ ಇರುತ್ತೆ. ರೊಟೇಟ್ ಆದಾಗ ಏನಾಗುತ್ತೆ, ರೊಟೇಟ್ ಆದರೆ ಯಾವ ಎನರ್ಜಿ ಅಂತ ಕರಿತೀವಿ, ಮೆಕ್ಯಾನಿಕಲ್ ಎನರ್ಜಿ ಅಂತ ಕರಿತೀವಿ. ಈ ಮೆಕ್ಯಾನಿಕಲ್ ಎನರ್ಜಿ ಏನಾಗುತ್ತೆ, ಆ ಟರ್ಬೈನ್ಗೆ ಆರ್ಮೇಚರ್ ಕಾಯಿಲ್ ಅಂತ ಕನೆಕ್ಟ್ ಮಾಡಿರ್ತಾರೆ. ಲಾಸ್ಟ್ ಸ್ಲೈಡಲ್ಲಿ ನೋಡಿದಲ್ಲ, ಆರ್ಮೇಚರ್ ಕಾಯಿಲ್ನ ಕನೆಕ್ಟ್ ಮಾಡಿರ್ತಾರೆ. ಆ ಕಾಯಿಲ್ ಏನು ಮಾಡುತ್ತೆ, ಈ ಆರ್ಮೇಚರ್ ಕಾಯಿಲ್ನ ಡೈನಮೋಗೆ ಕನೆಕ್ಟ್ ಮಾಡಿರ್ತಾರೆ. ಆ ಡೈನಮೋ ಏನು ಮಾಡುತ್ತೆ, ಆ ಡೈನಮೋ ನಥಿಂಗ್ ಬಟ್ ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಸರಿನಾ. ಇದನ್ನು ನಾವು ಮೇನ್ಸ್ ಅಂತಲೂ ಕರಿಬಹುದು. ಓಕೆ, ಅದನ್ನೇ ಈ ಡೈನಮೋ ಅಥವಾ ಮೇನ್ಸ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇವಾಗ ಏನಾಯಿತು, ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಜನರೇಟ್ ಆಯಿತು. ಇದು ಯಾವ ಲೆವೆಲಲ್ಲಿ ಜನರೇಟ್ ಮಾಡಬೇಕು ಅನ್ನೋದು ಈ ಪವರ್ ಸ್ಟೇಷನಲ್ಲಿ ಡಿಸೈಡ್ ಆಗುತ್ತೆ. ಫಸ್ಟಿಗೆ ಇಲ್ಲಿ ಏನಾದರೂ ವ್ಯಾಲ್ಯೂಸ್ ಕೊಟ್ಟಿದ್ದೀರಾ, ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಬಟ್ ನಮ್ಮ ಕಂಟ್ರಿಯಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಇಲ್ಲಿ ಏನು ಮಾಡ್ತಾರೆ ಅವರು, ಈ 11 ಕಿಲೋ ವೋಲ್ಟಲ್ಲಿ ಜನರೇಟ್ ಮಾಡ್ತಾರೆ. ಯಾಕೆ 11 ಕಿಲೋ ವೋಲ್ಟ್? 11 ಕಿಲೋ ವೋಲ್ಟ್ ಅಂತಂದರೆ 11,000 ವೋಲ್ಟ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, 11 ಕಿಲೋ ವೋಲ್ಟ್. ಈ 11 ಕಿಲೋ ವೋಲ್ಟ್ನ ಏನು ಮಾಡ್ತಾರೆ, ಇಲ್ಲಿ ಜನರೇಟಿಂಗ್ ಮಾಡ್ತಾರೆ, ಜನರೇಟಿಂಗ್ ಸ್ಟೇಷನಲ್ಲಿ. ಸೊ ಇಲ್ಲಿ ಯಾಕೆ ಇಷ್ಟು ಹೈ ವೋಲ್ಟೇಜಲ್ಲಿ ಪವರ್ ಜನರೇಟಿಂಗ್ ಮಾಡ್ತಾರೆ ಅಂತಂದರೆ, ನೋಡಿ ಫಾರ್ಮುಲಾ ಪ್ರಕಾರ P ಇಸ್ ಈಕ್ವಲ್ ಟು IV ಅಂತ ಕರಿತೀವಿ. ಈ ಪವರ್ ಸಪೋಸ್ ನನಗೆ ಒಂದು 1000 ಬೇಕಾಗಿದೆ ಅಂದ್ಕೊಳ್ಳಿ, 1000 ವ್ಯಾಟ್ ಬೇಕಾಗಿದೆ. 1000 ವ್ಯಾಟ್ನ ಯಾವ ಥರ ಮಾಡ್ಬೋದು, 1 × 1000 ಮಾಡ್ಬೋದು ಅಲ್ವಾ. ಅಥವಾ P ಇಸ್ ಈಕ್ವಲ್ ಟು 1000 × 1 ಮಾಡ್ಬೋದು ಅಲ್ವಾ. ಈ ಥರ ಮಾಡ್ಬೋದು. ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಫಸ್ಟ್ ಕೇಸ್ನ ತೊಗೋತೀನಿ, ಸೆಕೆಂಡ್ ಕೇಸ್ನ ತೊಗೊಳ್ಳಲ್ಲ. ಯಾಕೆ, ನಮಗೊಂದು ಫಾರ್ಮುಲಾ ಇದೆ, H ಇಸ್ ಈಕ್ವಲ್ ಟು I² RT ಅಂತಿದೆ. ಇಲ್ಲಿ ಕರೆಂಟ್ ಜಾಸ್ತಿ ಇದ್ರೆ ಏನಾಗುತ್ತೆ, ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಜನರೇಟಿಂಗ್ ಸ್ಟೇಷನಲ್ಲಿ ಬೆಂಕಿ ಅನಾಹುತಗಳಾಗ್ಬೋದು. ಅದು ಬೆಂಕಿ ಹತ್ಕೋಬಹುದು. ಯಾಕೆಂತಂದರೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಬೆಂಕಿ ಪ್ರೊಡ್ಯೂಸ್ ಆಗುತ್ತೆ ತಾನೆ. ಅದರಿಂದ ಏನು ಮಾಡ್ತಾರೆ, ಲೋ ಕರೆಂಟ್ ಆ್ಯಂಡ್ ಹೈ ವೋಲ್ಟೇಜಲ್ಲಿ ಜನರೇಟ್ ಮಾಡ್ತಾರೆ. ಇಲ್ಲಿ ಜನರೇಟಿಂಗ್ ಸ್ಟೇಷನಲ್ಲಿ ಏನು ಮಾಡ್ತಾರೆ, ಹೈ ವೋಲ್ಟೇಜ್ ಲೋ ಕರೆಂಟಲ್ಲಿ ಜನರೇಟ್ ಮಾಡ್ತಾರೆ. ಸರಿನಾ. ಇದನ್ನು ಏನು ಮಾಡ್ತಾರೆ, ಮೇನ್ ಸಬ್ಸ್ಟೇಷನ್ ಕಳಿಸ್ತಾರೆ. ಮೇನ್ ಸಬ್ಸ್ಟೇಷನ್. ಸೊ ಮೇನ್ ಸಬ್ಸ್ಟೇಷನ್ನಲ್ಲಿ ಫಾರ್ ಎಕ್ಸಾಂಪಲ್, ಓಕೆ ಇಲ್ಲಿ ನಾನೇ ಬರ್ಕೊತೀನಿ. ಫಸ್ಟ್ ಇಲ್ಲಿ ಜನರೇಟಿಂಗ್ ಸ್ಟೇಷನ್ GS. ಓಕೆ, ಜನರೇಟಿಂಗ್ ಸ್ಟೇಷನಲ್ಲಿ ಎಷ್ಟು ಡೆವಲಪ್ ಆಗಿದೆ, 11 ಕಿಲೋ ವೋಲ್ಟ್. ಈ 11 ಕಿಲೋ ವೋಲ್ಟ್ನ ಏನು ಮಾಡ್ತಾರೆ, ಮೇನ್ ಸಬ್ಸ್ಟೇಷನ್ಗೆ ಕಳಿಸ್ತಾರೆ. ಈ ಮೇನ್ ಸಬ್ಸ್ಟೇಷನ್
ಮೇನ್ ಸಬ್ಸ್ಟೇಷನನ್ನು ಈ 11 ಕಿಲೋ ವೋಲ್ಟ್ ಏನಿದೆಯಲ್ಲ ಇದನ್ನು 131 ಕಿಲೋ ವೋಲ್ಟ್ ಅಂತ ಕನ್ವರ್ಟ್ ಮಾಡ್ತಾರೆ. ಐ ಆಮ್ ಯೂಸಿಂಗ್ ದಿಸ್ ಬಾಕ್ಸ್. ನಾನು ಈ ಬಾಕ್ಸ್ನ ಯೂಸ್ ಮಾಡ್ತಿದ್ದೀನಿ ಯಾಕೆಂತಂದರೆ ಇದು ನಮ್ಮ ಇಂಡಿಯಾದಲ್ಲಿ ಇಷ್ಟು ವ್ಯಾಲ್ಯೂಸ್ ಆಗಲ್ಲ. ಓಕೆ, 131 ಕಿಲೋ ವೋಲ್ಟಿಗೆ ಕನ್ವರ್ಟ್ ಮಾಡ್ತಾರೆ, 131,000 ವೋಲ್ಟ್. ಓಕೆ, ಇಷ್ಟು ಡೆವಲಪ್ ಮಾಡ್ತಾರೆ ಅಲ್ಲಿ ಮೇನ್ ಸಬ್ಸ್ಟೇಷನ್. ಯಾಕೆ ಇಷ್ಟು ಜನರೇಟ್ ಮಾಡಬೇಕು? ಯಾಕೆಂದರೆ ಈ ಎಲೆಕ್ಟ್ರಿಕ್ ಪವರ್ ತುಂಬ ದೂರ ಟ್ರಾವೆಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಂಪಲ್ ತಗೊಂಡು ನಮ್ಮ ಕರ್ನಾಟಕದಲ್ಲಿ ರಾಯಚೂರಲ್ಲಿದೆ, ಓಕೆನಾ, ಪವರ್ ಜನರೇಟಿಂಗ್ ಸ್ಟೇಷನ್. ಅದು ಥರ್ಮಲ್ ಪವರ್ ಜನರೇಟಿಂಗ್ ಸ್ಟೇಷನ್ ರಾಯಚೂರಲ್ಲಿದೆ. ಸೊ ಇಡೀ ಕರ್ನಾಟಕ ಸಪ್ಲೈ ಮಾಡ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಇದೆ ನಿಮ್ಗೆ ಗೊತ್ತಲ್ಲ, ತುಂಬ ದೂರ ಇದೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಎನರ್ಜಿ ಲಾಸ್ ಆಗುತ್ತೆ. ಓಕೆನಾ, ಆ ಎನರ್ಜಿ ಲಾಸ್ ಅನ್ನು ತಪ್ಸೋಕೆ ಏನು ಮಾಡ್ತಾರೆ, ಈ ಹೈ ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ತಾರೆ. 11 ಕಿಲೋ ವೋಲ್ಟ್ ಟು 131 ಕಿಲೋ ವೋಲ್ಟಿಗೆ ಲೆವೆಲ್ ಅಪ್ ಮಾಡ್ತಾರೆ. ಇಲ್ಲಿ ಲೆವೆಲ್ ಅಪ್ ಮಾಡಬೇಕಂದ್ರೆ ಏನಾದರೂ ಒಂದು ಡಿವೈಸ್ ಇರಬೇಕು ತಾನೆ. ಸುಮ್ಮನೆ ಹೆಚ್ಚಿಗಾಗುತ್ತಾ? ಹೆಚ್ಚಿಗಾಗಲ್ಲ. ಟ್ರಾನ್ಸ್ಫಾರ್ಮರ್ ಅಂತ ಕೇಳಿದ್ರಾ? ಈ ಶೇಪಲ್ಲಿ ಇರುತ್ತೆ ಟ್ರಾನ್ಸ್ಫಾರ್ಮರ್. ಓಕೆನಾ, ಈ ಶೇಪಲ್ಲಿ ಇರುತ್ತೆ ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫರ್ನ ಮುಖ್ಯ ಕಾರ್ಯ ಏನಂತಂದರೆ, ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮರ್ ಅಂದರೆ ಜನರಲಿ ನಾವು ನಮ್ಮ ಕಡೆ ಏನಂತ ಕರೀತಾರೆ, TC ಅಂತ ಕರೀತಾರೆ ನಾರ್ಮಲ್ ಆಗಿ. ಟ್ರಾನ್ಸ್ಫಾರ್ಮರ್ ಈಸ್ ಎ ಡಿವೈಸ್ ವಿಚ್ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಲೂ ಕರಿಬೋದು. ಈ ಟ್ರಾನ್ಸ್ಫಾರ್ಮರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅಥವಾ ಡಿಕ್ರೀಸ್ ಮಾಡ್ಬೋದು. ಇಲ್ಲಿ ನಾವೇನು ಮಾಡ್ತಿದ್ವಿ, ಇನ್ಕ್ರೀಸ್ ಮಾಡ್ತಿದ್ವಿ. 11,000 ವೋಲ್ಟೇಜ್ ಟು 131,000 ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ತಿದ್ವಿ. ಸೊ ಇಲ್ಲಿ based on increasing and decreasing voltage, we have two types of a transformer. Illi transformer divided into two types. One is step up transformer, ಇನ್ನೊಂದು step down transformer ಅಂತ ಕರಿತೀವಿ. ಎಲ್ಲಿ ನಮಗೆ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೋ ಅಲ್ಲಿ ಯೂಸ್ ಮಾಡಿದ್ರೆ ಅದನ್ನ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮರ್ ಓಕೆನಾ. ಯೂಸಿಂಗ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನಾವು 11 ಕಿಲೋ ವೋಲ್ಟಿಂದ 131 ಕಿಲೋ ವೋಲ್ಟ್ಗೆ ಹೈ ಮಾಡಿದ್ವಿ. ಇವಾಗ ಏನಾಗುತ್ತೆ, ಈ ವೋಲ್ಟೇಜ್ ಏನಾಗುತ್ತೆ, ಇಲ್ಲಿ 2 ವೇವ್ ಡಿವೈಡ್ ಆಗುತ್ತೆ. ಓಕೆನಾ, ಒಂದು ಹೆವಿ ಇಂಡಸ್ಟ್ರಿಗೆ ಹೋಗುತ್ತೆ, ಹೆವಿ ಇಂಡಸ್ಟ್ರಿ ದೊಡ್ಡ ಇಂಡಸ್ಟ್ರಿ. ಅವಕ್ಕೆಲ್ಲ ಮೆಷಿನ್ಸ್ ಹೇಗಿರುತ್ತೆ ಅಂದರೆ ತುಂಬ ದೊಡ್ಡ ಬ್ಯಾರಲ್ ಥರ ಆ ಥರ ಎಲ್ಲ ತುಂಬ ಸೈಜ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಅವಕ್ಕೆಲ್ಲ ವೋಲ್ಟೇಜ್ ತುಂಬ ಬೇಕಾಗುತ್ತೆ. ಅದರಿಂದ ಈ ಹೈ ವೋಲ್ಟೇಜ್ ಈ ಕಡೆ ಹೋಗುತ್ತೆ ಹೆವಿ ಇಂಡಸ್ಟ್ರಿಗೆ. ಇನ್ನೊಂದು ಏನು ಮಾಡುತ್ತೆ ಅಂದರೆ ಸಬ್ಸ್ಟೇಷನ್ ಬರುತ್ತೆ. ಈ ಸಬ್ಸ್ಟೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ 131 ಕಿಲೋ ವೋಲ್ಟ್ ಏನಿದೆಯಲ್ಲ, 131 ಕಿಲೋ ವೋಲ್ಟೇಜ್ ಏನಿದೆಯಲ್ಲ, ಇದನ್ನು ಬರೀ 32 ಅಥವಾ 33 ಕಿಲೋ ವೋಲ್ಟಿಗೆ ಕನ್ವರ್ಟ್ ಮಾಡ್ತಾರೆ. ಯಾಕೆ? ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ಹೆವಿ ಇಂಡಸ್ಟ್ರಿಗೆ ಹೋಯ್ತು, ಎಷ್ಟು? 131 ಕಿಲೋ ವೋಲ್ಟ್, ಸರಿನಾ? ಇನ್ನೊಂದು ಸಬ್ಸ್ಟೇಷನ್ ಬರುತ್ತೆ. ಸಬ್ಸ್ಟೇಷನಲ್ಲಿ ಏನಾಗುತ್ತೆ, 131 ಕಿಲೋ ವೋಲ್ಟ್ನ 32 ಆರ್ 33 ಕಿಲೋ ವೋಲ್ಟಿಗೆ ಡೌನ್ ಮಾಡ್ತಾರೆ. ಸೊ ಯಾವ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಬೇಕು? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ ಔಟ್ಪುಟ್ಟು? 32 ಕಿಲೋ ವೋಲ್ಟ್, ಸರಿನಾ? ಈ 32 ಕಿಲೋ ವೋಲ್ಟ್ ಏನಾಗುತ್ತೆ ಅಂತಂದರೆ, ಇನ್ನೊಂದು ಕಡೆ ಹೋಗುತ್ತೆ, ಇನ್ನೊಂದು ಸಿಟಿ ಸಬ್ಸ್ಟೇಷನ್ ಬರುತ್ತೆ. ಸಿಟಿ ಸಬ್ಸ್ಟೇಷನ್ ಬರುತ್ತೆ. ಇದೆಷ್ಟಾಯಿತು? 32 ಕಿಲೋ ವೋಲ್ಟ್. ಇದನ್ನ ಯಾಕೆ ಯೂಸ್ ಮಾಡ್ತಾರೆ? ಹೆವಿ ಇಂಡಸ್ಟ್ರಿಗೆ 131 ಆಯಿತು. ಮೀಡಿಯಂ ಇಂಡಸ್ಟ್ರಿ ಇರುತ್ತಲ್ಲ ಅವಕ್ಕೆ 32 ಕಿಲೋ ವೋಲ್ಟ್ ಟು 33 ಕಿಲೋ ವೋಲ್ಟ್ ಬೇಕಾಗುತ್ತೆ. ಅದರಿಂದ ಒಂದು ಪಾತ್ ಆ ಕಡೆ ಹೋಗುತ್ತೆ, ಇನ್ನೊಂದು ಸಿಟಿ ಸಬ್ಸ್ಟೇಷನ್ ಬರುತ್ತೆ. ಸಿಟಿ ಸಬ್ಸ್ಟೇಷನ್ ಅಂದರೆ ಗೊತ್ತಲ್ಲ, ಜಸ್ಟ್ ಅದು ನಾವು ಬೆಂಗಳೂರು ತೊಗೊಂಡ್ರೆ ಸಿಟಿ ಒಳಗಡೆನಿದೆ. ಬಟ್ ನಾವು ನಮ್ಮ ಕಡೆ ಹೋದರೆ, ವಿಲೇಜ್ ಕಡೆ ಅಥವಾ ಡಿಸ್ಟಿಕ್ ಕಡೆ ಹೋದರೆ, ಈ ಸಿಟಿ ಸಬ್ಸ್ಟೇಷನ್ ಅನ್ನೋದು ಜಸ್ಟ್ ಔಟ್ಸೈಡ್ ದ ವಿಲೇಜಸ್ ಅಥವಾ ಸಿಟಿ ಕಡೆ, ಔಟ್ಸೈಡ್ ದ ಸಿಟಿಯಲ್ಲಿ ಇರುತ್ತೆ. ಜಸ್ಟ್ ಏನಂತಂದರೆ ಇದು ಸಿಟಿ ಅಂದ್ಕೊಂಡ್ರೆ ಹೊರಗಡೆ ಇರುತ್ತೆ.
ಅದನ್ನು ನಾವು ಸಿಟಿ ಸಬ್ಸ್ಟೇಷನ್ ಅಥವಾ ಲೋಕಲ್ ಸಬ್ಸ್ಟೇಷನ್ ಅಂತ ಕರಿತೀವಿ. ಈ 32 ಕಿಲೋ ವೋಲ್ಟ್ ಏನಿದೆಯಲ್ಲ, ಇಲ್ಲಿ ಔಟ್ಪುಟ್ ಎಷ್ಟು, ಇನ್ಪುಟ್ ಎಷ್ಟಿದೆ 32. ಸೊ 2 ಪಾರ್ಟ್ಸ್, ಇಲ್ಲಿ 31 kilovolt reduced to 32 kilovolt. This 32 kilovolt divided into 2 parts. One is normal industries and one is city substation. ಈ ಸಿಟಿ ಸಬ್ಸ್ಟೇಷನ್ ಅಲ್ಲಿ ಇಲ್ಲಿ 11,000 ಕಿಲೋವೋಲ್ಟ್ಗೆ ಡೌನ್ ಮಾಡ್ತಾರೆ. 32 ಇದ್ದಿದ್ದು 11 ಕಿಲೋವೋಲ್ಟ್ಗೆ ಡೌನ್ ಮಾಡ್ತಾರೆ. ಈ 11 ಕಿಲೋ ವೋಲ್ಟ್ನ ನೆಕ್ಸ್ಟ್ ಏನು ಮಾಡ್ತಾರೆ, ಲೋಕಲ್ ಸಬ್ಸ್ಟೇಷನ್ ಅಂತ ಕರೀತಾರೆ. ಲೋಕಲ್ ಸಬ್ಸ್ಟೇಷನ್ ಯಾಕೆ ಕಳಿಸ್ಬೇಕು ಅಂತಂದರೆ, 11 ಕಿಲೋ ವೋಲ್ಟ್ ಆಯಿತು. ಇಲ್ಲಿ 11 ಕಿಲೋ ವೋಲ್ಟ್ ಏನಾಗುತ್ತೆ, ಬರೀ 220 ವೋಲ್ಟೇಜ್ಗೆ ಕನ್ವರ್ಟ್ ಆಗುತ್ತೆ ಲೋಕಲ್ ಸಬ್ಸ್ಟೇಷನಲ್ಲಿ. ಈ 220 ವೋಲ್ಟೇಜ್ ನಮ್ಗೆ ಗೊತ್ತೇ ಇದೆ, ಇಂಡಿಯಾದಲ್ಲಿ ವೋಲ್ಟೇಜ್ ಎಷ್ಟಿರುತ್ತೆ, ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 220 ವೋಲ್ಟೇಜ್. ಸೊ ಇಲ್ಲಿ ಕನ್ವರ್ಟ್ ಆಯಿತು. ಸೊ ಇಲ್ಲಿ ಸಿಟಿಯಿಂದ, ಐ ಮೀನ್ ಲೋಕಲ್ ಸಬ್ಸ್ಟೇಷನಿಂದ ಎಲ್ಲ ವೈರ್ ಕಂಬಗಳು ಬರ್ತಾನೆ ಇರುತ್ತೆ ಅಲ್ವಾ. ಸೊ ಊರಿಗೆ ಬರುತ್ತೆ, ಊರಿಂದ ಏರಿಯಾಗೆ ಕಂಬಗಳು ಹೋಗ್ತಾನೆ ಇರುತ್ತೆ. ಓಕೆ, ಅಲ್ಯೂಮಿನಿಯಂ ವೈರ್ಸ್ ನೋಡಿರ್ತೀರ. ಸೊ ಅದರಲ್ಲಿ 220 ವೋಲ್ಟೇಜ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಆ ಕಂಬದಿಂದ, ಆ 220 ವೋಲ್ಟೇಜ್ ಏನಿರುತ್ತಲ್ಲ, ಆ ಕಂಬದಿಂದ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಫೋನ್ ಮಾಡಿ ನಮಗೆ ಕನೆಕ್ಷನ್ ಬೇಕು ಅಂತೇಳಿ ನಾವು ಕನೆಕ್ಷನ್ ತೊಗೋತೀವಲ್ವಾ. ಆವಾಗ ನಾವೇನಾಗ್ತೀವಿ, ಕನ್ಸ್ಯೂಮರ್ ಆಗ್ತೀವಿ. ನಾವು ಇಂಡಸ್ಟ್ರಿನೂ ಕನ್ಸ್ಯೂಮರ್ ಆಗ್ತೀವಿ. ಬಟ್ ಇಲ್ಲಿ ನಾವು ಮೇನ್ಲಿ ಡಿಸ್ಕಸಿಂಗ್ ಅಬೌಟ್ ಆರ್ ಸೆಲ್ಫ್, ನಾಟ್ ಅಬೌಟ್ ಇಂಡಸ್ಟ್ರೀಸ್. ಓಕೆ, ಇಲ್ಲಿ 220 ವೋಲ್ಟ್ ನಮ್ಮ ಮನೆಗೆ ಬಂತು. ಡೈರೆಕ್ಟ್ ಮನೆಗೆ ಬರಲ್ಲ, ಜಸ್ಟ್ ಹೊರಗಡೆ ಬಂದು ಸ್ಟಾಪ್ ಆಗಿದೆ ವಯರ್. ಓಕೆನಾ, ನೆಕ್ಸ್ಟ್ ನೋಡೋಣ ಯಾವ ಥರ ಇದೆ. ಯಾ ಇಲ್ಲಿ ಕಂಬ ಇದೆ. ಇಲ್ಲಿ ಕಂಬದಿಂದ ಇಲ್ಲಿ ಸ್ವಲ್ಪ ವೈಟ್ ಕಲರ್ ತೊಗೋತೀನಿ, ಯಾಕಂದರೆ ಇದು ಬ್ಲ್ಯಾಕ್ ವೈರ್ ಕಾಣಿಸ್ತಾ ಇಲ್ಲ. ಇಲ್ಲಿ ಕಲರ್ ಕೋಡಿಂಗ್ ತುಂಬ ಇಂಪಾರ್ಟೆಂಟ್. ಓಕೆನಾ, ಸೊ ರೆಡ್ ಇಂಡಿಕೇಟ್ಸ್ ಲೈವ್ ವೈರ್. ಓಕೆನಾ, ಬ್ಲ್ಯಾಕ್ ಇಂಡಿಕೇಟ್ಸ್ ನ್ಯೂಟ್ರಲ್ ವೈರ್, ಮತ್ತು ಗ್ರೀನ್ ಇಂಡಿಕೇಟ್ಸ್ ಅರ್ತ್ ವೈರ್ ಅಂತ. ಇದು ಕಲರ್ ಕೋಡಿಂಗ್. ಗ್ರೀನ್, ದಿಸ್ ಈಸ್ ಅ ಬ್ಲ್ಯಾಕ್. ಸೊ ಬ್ಲ್ಯಾಕ್ ಬರೆದ್ರೆ ಆಗುತ್ತಾ ನೋಡೋಣ. ಬ್ಲ್ಯಾಕ್. ಸೊ ಇಲ್ಲಿ ಬ್ಲ್ಯಾಕ್ ಇದೆ, ಕಾಣಿಸ್ತಿದ್ದಾನೆ? ಕಾಣಿಸ್ತಿಲ್ಲ. ಸೊ ವೈಟ್ ಯೂಸ್ ಮಾಡ್ತೀನಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಸೊ ಇದು ಲೈವ್ ವೈರ್, ಇದು ನ್ಯೂಟ್ರಲ್ ವೈರ್. ಸೊ 2 ವೈರ್ ತೊಗೊಂಡ್ವಿ. ತೊಗೊಂಡಾದ್ಮೇಲೆ ಇಲ್ಲಿ ಎಷ್ಟು ಫ್ಲೋ ಆಗ್ತಿದೆ ಕರೆಂಟ್, ವೋಲ್ಟೇಜ್ 220 ವೋಲ್ಟೇಜ್. ಓಕೆ, ಇದು ರಿಟರ್ನ್ ಪಾತ್. ಓಕೆ, ರಿಟರ್ನ್ ಪಾತ್ ಫಾರ್ ಎಲೆಕ್ಟ್ರಿಸಿಟಿ. ಇಲ್ಲಿ ಏನಿದು, ಕಿಲೋ ವ್ಯಾಟ್ ಹಾರ್, 1 kWh. ಓಕೆ, ಇದು ಮೀಟರ್, 1 ಕಿಲೋವ್ಯಾಟ್ ಆರ್ ಮೀಟರ್. ಇದರ ಅವಶ್ಯಕತೆ ಏನು? ನಾವು ಗೃಹ ಬಳಕೆಗೆ ತುಂಬ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಎಷ್ಟೋ ಅಪ್ಲಯನ್ಸ್ ಯೂಸ್ ಮಾಡ್ತೀವಿ. ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಏರ್ ಕೂಲರ್ ಆಗಿರ್ಬೋದು, ಏರ್ ಡ್ರೈಯರ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಒಲೆ ಆಗಿರ್ಬೋದು, ಅಥವಾ ಟಿ ವಿ ಆಗಿರ್ಬೋದು. ತುಂಬ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಯೂಸ್ ಮಾಡ್ತಾ ಇದ್ವಿ. ಲೈಟ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡುತ್ತೆ. ಆ ಯೂಸ್ ಮಾಡಿರೋ ಎಲೆಕ್ಟ್ರಿಕಲ್ ಎನರ್ಜಿಗೆ ನಾವು ಪ್ರತಿ ತಿಂಗಳು ಎಲೆಕ್ಟ್ರಿಕ್ ಬೋರ್ಡ್ಗೆ ಬಿಲ್ ಪೇ ಮಾಡ್ತೀವಿ ಅಲ್ವಾ. ಸೊ ಹೇಗೆ ಪೇ ಮಾಡ್ತೀವಿ, ಇಲ್ಲಿ ರೀಡಿಂಗ್ ಇರುತ್ತಲ್ಲ, ಈ ರೀಡಿಂಗ್ ಹೆಲ್ಪ್ ತಗೊಂಡು ಅವರೊಂದು ಬಿಲ್ ಕೊಡ್ತಾರೆ, ಆ ಬಿಲ್ಗೆ ನಾವು ಪೇ ಮಾಡ್ತೀವಿ. ಇದ್ರದ್ದು ಉಪಯೋಗ, ಸರಿನಾ? ಅದಾದಮೇಲೆ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಅಂತ ಬರುತ್ತೆ. ಇಲ್ಲಿ ಇನ್ನೊಂದು ವೈರ್ ಬರಬೇಕು. ಸೊ ಇಲ್ಲಿಂದನೂ 2 ವೈರ್ ಹೋಗುತ್ತೆ. ಸೊ ದಿಸ್ ಈಸ್ ಲೈವ್, ದಿಸ್ ಈಸ್ ನ್ಯೂಟ್ರಲ್. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಬರುತ್ತೆ. ಈ ಡಿಸ್ಟ್ರಿಬ್ಯೂಷನ್ ಬೋರ್ಡಲ್ಲಿ ಇಲ್ಲಿ ಮೇನ್ಸ್ ಅಂತ ಬರುತ್ತೆ, ಮೇನ್ ಸ್ವಿಚ್ ಅಂತ. ಇಲ್ಲಿ ತೋರಿಸಿಲ್ಲ, ಆ್ಯಕ್ಚುಲಿ ಮೇನ್ ಸ್ವಿಚ್ ಬರಬೇಕಿಲ್ಲಿ. ಮೇನ್ ಸ್ವಿಚ್ ಇದ್ರ ಒಳಗಡೆ ಇರುತ್ತೆ. ಯಾಕೆ ಮೇನ್ ಸ್ವಿಚ್ ಇರಬೇಕು? ಫಾರ್ ಎಕ್ಸಾಂಪಲ್, ಮೇನ್ ಸ್ವಿಚ್ ಏನಕ್ಕೆ ಇರಬೇಕು ಅಂತಂದರೆ, ನಾವು ಮನೆಯಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಕೆಟ್ಟೋಯ್ತು ಅಂದ್ಕೊಳ್ಳಿ.
ಅಥವಾ ಏನೋ ಎಲೆಕ್ಟ್ರಿಕಲ್ ಡ್ಯಾಮೇಜ್ ಆಯ್ತು ಇನ್ಸೈಡ್ ದ ಹೌಸ್, ಏನು ಮಾಡ್ತೀವಿ? ನಾವೇನು ಮಾಡ್ತೀವಿ ಅಂತಂದರೆ ಎಲೆಕ್ಟ್ರಿಕ್ ಪರ್ಸನಾಗಿ ಕರಿತೀವಿ, ಈ ಥರ ಹಾಳಾಗಿದೆ ಅದನ್ನು ಸರಿ ಮಾಡಿ ಅಂತ ಕರೆಸ್ತೀವಿ. ಇವಾಗ ಇದು ಎಲೆಕ್ಟ್ರಿಕ್ ಮೇನ್ ಸ್ವಿಚ್ ಇಲ್ಲ ಅಂತಂದರೆ ಏನಾಗ್ತಾ ಇರುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಮನೆ ಒಳಗೆ. ಈ ಸ್ವಿಚ್ ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಡೈರೆಕ್ಟ್ ಆ ಪರ್ಸನ್ ಏನು ಮಾಡ್ತಾನೆ, ಹೋಗಿ ಡೈರೆಕ್ಟ್ ಆ ವೈರ್ನ ಇಟ್ಕೊತಾನೆ. ಇಟ್ಕೊಂಡ್ರೆ ಏನಾಗುತ್ತೆ, ಜನರಲ್ ಇಟ್ಕೊಳ್ಳಲ್ಲ, ಬೈ ಮಿಸ್ಟೇಕ್, ಓಕೆ, ಗೊತ್ತಿದ್ದು ಇಟ್ಕೊಂಡ್ರೆ ಏನಾಗುತ್ತೆ, ತುಂಬ ಡ್ಯಾಮೇಜ್ ಆಗುತ್ತೆ, ಶಾಕ್ ಹೊಡೆದು ಮನುಷ್ಯ ಸತ್ತೋಗ್ಲೂಬಹುದು. ಅಷ್ಟು ಡೇಂಜರಸ್ ಈ ಎಲೆಕ್ಟ್ರಿಕ್ ಕರೆಂಟ್. ಸೊ ಅದನ್ನ ಬಿ ಕೇರ್ಫುಲ್ ಆಗಿರಿ, ಓಕೆ. ಆವಾಗ ಏನು ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮೇನ್ ಸ್ವಿಚ್ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಸ್ವಿಚ್ ಯೂಸ್ ಮಾಡಿದ್ರೆ ಏನು ಮಾಡ್ತೀನಿ, ಇಲ್ಲಿ ಲೈವ್ ವೈರ್ ಆಸ್ ವೆಲ್ ಆಸ್ ನ್ಯೂಟ್ರಲ್ ವೈರ್ ಎರಡನ್ನೂ ಕಟ್ ಮಾಡ್ತೀನಿ. ಇಲ್ಲಿ ಕನೆಕ್ಷನ್ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ, ಈ ಥರ ಇರುತ್ತೆ, ಓಕೆನಾ. ಇದು ಆಫ್ ಸ್ಟೇಟಲ್ಲಿ ಇದೆ. ಅದೇ ನಾನು ಆನ್ ಸ್ಟೇಟಲ್ಲಿ ಮಾಡಿದ್ರೆ ಈ ಥರ ಇರುತ್ತೆ, ಆನ್ ಸ್ಟೇಟ್ ಇದು ಕನೆಕ್ಷನ್ ಆಗಿದೆ, ಈ ಒಳಗಡೆ ಈ ಥರ ಇರುತ್ತೆ. ಅದೇ ಆಫ್ ಮಾಡ್ಬೇಕಂತಂದ್ರೆ ಜಸ್ಟ್ ಈ ಥರ ಇರುತ್ತವು, ಈ ಥರ ಇರುತ್ತೆ. ಆಫ್ ಅಂದರೆ ಲೈವ್ ವೈರಲ್ಲೂ ಕರೆಂಟ್ ಪಾಸ್ ಆಗ್ತಿಲ್ಲ, ನ್ಯೂಟ್ರಲ್ ವೈರಲ್ಲೂ ಕರೆಂಟ್ ಪಾಸ್ ಆಗ್ತಿಲ್ಲ, ಇಲ್ಲಿ 0 ವೋಲ್ಟೇಜ್ ಪಾಸ್ ಆಗ್ತಿಲ್ಲ. ಅವಾಗ ಏನಾಗುತ್ತೆ, ಕರೆಂಟ್ ಪಾಸ್ ಆಗಲ್ಲ ಅಂತಂದರೆ ಆ ಎಲೆಕ್ಟ್ರಿಕಲ್ ಪರ್ಸನ್ ಏನು ಮಾಡ್ತಾನೆ, ಆರಾಮ್ಸೆ ವರ್ಕ್ ಮಾಡ್ಕೋಬೋದು ಸೇಫ್ ಆಗಿ. ಸೊ ಚೆಕ್ ಮಾಡಿಬಿಟ್ಟು ಎಲ್ಲ ಮಾಡಿ ಕರೆಕ್ಟಾಗಿ ಏನೇನಾಗಿದೆ ಎಲ್ಲ ಮಾಡಿಕೊಟ್ಬಿಟ್ಟು ಸರಿ ಮಾಡಿಕೊಟ್ಬಿಟ್ಟು ಹೋಗ್ತಾನೆ ಅಲ್ವಾ. ಸೊ ಟು ಅವಾಯ್ಡ್ ಡ್ಯಾಮೇಜಸ್ ನಾವು ಮೇನ್ ಸ್ವಿಚ್ನ ಯೂಸ್ ಮಾಡಲೇಬೇಕು, ಸರಿನಾ. ಮತ್ತೆ ಇಲ್ಲಿ ಬನ್ನಿ, ಇದು ಲೈವ್ ವೈರ್, ಓಕೆ, ಇದು ಲೈವ್ ವೈರ್, ಇದು ನ್ಯೂಟ್ರಲ್ ವೈರ್. ಈ ನ್ಯೂಟ್ರಲ್ ವೈರ್ ಆಸ್ ವೆಲ್ ಆಸ್ ಲೈವ್ ವೈರ್, ಇಲ್ಲಿ ನಾವು ಫ್ಯೂಸ್ನ ಕನೆಕ್ಟ್ ಮಾಡಿರೋದು ಲೈವ್ ವೈರ್ಗೆ. ಯಾಕೆ ಲೈವ್ ವೈರಲ್ಲಿ ಫ್ಯೂಸ್ನ ಕನೆಕ್ಟ್ ಮಾಡಬೇಕು, ದಟ್ ಟು ಇನ್ ಸೀರೀಸ್ ಕಾಂಬಿನೇಷನ್. ಇಲ್ಲಿ ಕರೆಂಟ್ ಯಾವುದರಲ್ಲಿ, ವೋಲ್ಟೇಜ್ ಯಾವುದರಲ್ಲಿ ಫ್ಲೋ ಆಗ್ತಿದೆ, 220 ವೋಲ್ಟ್ ಇದರಲ್ಲಿ. ಸೊ ಅದರಿಂದ ಫಾರ್ ಎಕ್ಸಾಂಪಲ್ ಇಲ್ಲಿ 0 ವೋಲ್ಟೇಜ್ ಹೋಗ್ತಾ ಇದೆ ನ್ಯೂಟ್ರಲಲ್ಲಿ, ದ ವರ್ಡ್ ಓನ್ಲಿ ಇಂಡಿಕೇಟಿಂಗ್ ಅಲ್ವಾ, ನ್ಯೂಟ್ರಲ್ ಅಂದರೆ 0 ವೋಲ್ಟೇಜ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 0 ವೋಲ್ಟೇಜ್ ಹೋಗೋದ್ರಿಂದ ಏನು ಎಫೆಕ್ಟ್ ಇಲ್ಲ. ನೀವೇನಾದರೂ ಫ್ಯೂಸ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ, ನೀವು ಅದೇ ಲೈವ್ ವೈರ್ಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸಪೋಸ್ ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಫ್ಯೂಸ್. ಫ್ಯೂಸ್ ಅಂದರೆ ನಾನು ಹೇಳ್ಬೋದು, ಇಟ್ ಈಸ್ ಅ ಸೇಫ್ಟಿ ಡಿವೈಸ್. ಇಫ್ ಎಕ್ಸೆಸ್ ಆಫ್ ಕರೆಂಟ್ ಫ್ಲೋಸ್ ಥ್ರೂ ಇಟ್ ಡಿಸ್ಕನೆಕ್ಟ್ಸ್ ದ ಫ್ಲೋ ಆಫ್ ಕರೆಂಟ್ ಟು ದ ಎಲೆಕ್ಟ್ರಿಕಲ್ ಅಪ್ಲಯನ್ಸ್. ಯಾವಾಗ ಜಾಸ್ತಿ ಕರೆಂಟ್ ಫ್ಲೋ ಆದರೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗಿದ್ರೆ ಏನಾಗುತ್ತೆ, ಅದು ಬ್ರೇಕ್ ಆಗುತ್ತೆ. ಯಾಕೆ, ಈ ಫ್ಯೂಸ್ ಇಸ್ ಮೇಡ್ ಅಪ್ ಆಫ್ ಲೆಡ್ ಆ್ಯಂಡ್ ಟಿನ್. ಈ ಲೆಡ್ ಮತ್ತು ಟಿನ್ ಅನ್ನೋ ಅಲಾಯ್ ಮೂಲಕ ಮಾಡಿದ್ದಾರೆ. ಇದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದರೆ ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ಲೋ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಅರೌಂಡ್ ಒಂದು 200 ಡಿಗ್ರಿ ಸೆಲ್ಸಿಯಸ್, ಓಕೆ. ಏನಾದರೂ ಹೀಟ್ 200 ಡಿಗ್ರಿ ಸೆಲ್ಸಿಯಸ್ ಆದರೆ ಆ ವೈರ್ ಏನಿದೆಯಲ್ಲ ಇದ್ರ ಮಧ್ಯೆ ಇದು ಬ್ರೇಕ್ ಆಗಿಬಿಡುತ್ತೆ. ಸೊ ಬ್ರೇಕ್ ಆದರೆ ಏನಾಗುತ್ತೆ, ಈ ಲೈವ್ ವೈರ್ ಮೂಲಕ ವೋಲ್ಟೇಜ್ ಹೋಗಲ್ಲ, ನಥಿಂಗ್ ಬಟ್ ಕರೆಂಟ್ ಹೋಗಲ್ಲ. ಸೊ ಕರೆಂಟ್ ಹೋಗಲಿ ಅಂದರೆ ಎಲೆಕ್ಟ್ರಿಕಲ್ ಡಿವೈಸ್ ಎಲ್ಲ ಸೇಫ್ ಆಗಿರುತ್ತೆ, ಸರಿನಾ. ಆದ್ದರಿಂದ ಈ ಲೈವ್ ವೈರ್ಗೆ ನಾವು ಫ್ಯೂಸ್ನ ಕನೆಕ್ಟ್ ಮಾಡಬೇಕು. ಈ ಫ್ಯೂಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒನ್ ಇಸ್ ಕಂಪನಿ ಫ್ಯೂಸ್. ಕಂಪನಿ ಫ್ಯೂಸ್ ಅಂತಂದರೆ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲೊಂದು ಫ್ಯೂಸ್ ಬರಬೇಕು, ಕಂಪನಿ ಫ್ಯೂಸ್ ಅಂತ. ಕಂಪನಿ ಫ್ಯೂಸ್ ಅಂತಂದರೆ ಈ ಫ್ಯೂಸ್ನ ಓನ್ಲಿ ಎಲೆಕ್ಟ್ರಿಕ್ ಬೋರ್ಡ್ ಪರ್ಸನ್ ಮಾತ್ರ ಯೂಸ್ ಮಾಡಬೇಕು. ಅದು ಯಾಕೆಂದರೆ ಆಲ್ಮೋಸ್ಟ್ ಒಂದು 15 ಆಂಪಿಯರ್ ಇರುತ್ತೆ, 15 ಆಂಪಿಯರ್ ಇರುತ್ತೆ. ಅದರಿಂದ ಹೈ ಕರೆಂಟ್ ಫ್ಲೋ ಆಗ್ತಿರುತ್ತೆ. ಜನರಲಿ ನಾವು ಇನ್ಸ್ಟ್ರಕ್ಟ್ ಮಾಡಲ್ಲ ಈ ಕಂಪನಿ ಫ್ಯೂಸ್ನ ಹ್ಯಾಂಡಲ್ ಮಾಡೋಕ್ಕೆ. ಬಟ್ ಇಲ್ಲೇನಿದೆಯಲ್ಲ ಈ ಫ್ಯೂಸ್ನ ಯೂಸ್ ಮಾಡ್ಬೋದು. ಈ ಫ್ಯೂಸಲ್ಲಿ ಫಸ್ಟ್ ಒನ್ ಕಂಪನಿ ಫ್ಯೂಸ್ ಒಂದು, ಸೆಕೆಂಡ್ ಒನ್ MCB ಅಂತ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಜನರಲಿ ಫುಲ್ ಫಾರ್ಮ್ ಕೇಳ್ತಾರೆ, ವಾಟ್ ಯು ಮೀನ್ ಬೈ MCB ಅಂತ. ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ಓಕೆನಾ. ಸೊ ಇದನ್ನು ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇನ್ಸೈಡ್ ದ ಹೌಸ್. ಏನಾದರೂ ಎಕ್ಸೆಸ್ ಆಫ್ ಫ್ಲೋ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ ಇದು ಆಟೋಮ್ಯಾಟಿಕ್ ಆಗಿ ಇದು ಆ್ಯಕ್ಚುಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಮಿ ಕಂಡಕ್ಟರ್ ಡಿವೈಸ್, ಓಕೆ. ಸೊ ಇದು ಹೇಗೆ ರೆಸ್ಪಾಂಡ್ ಆಗುತ್ತೆ ಅಂದರೆ ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್, 10⁻⁻8 ಸೆಕೆಂಡ್, ಅಷ್ಟು ಕಮ್ಮಿ ಟೈಮಲ್ಲಿ ಇದು ರಿಯಾಕ್ಟ್ ಮಾಡುತ್ತೆ. ಏನಾದ್ರು ಎಕ್ಸೆಸ್ ಆಫ್ ಫ್ಲೋ ಆಫ್ ಕರೆಂಟ್ ಫ್ಲೋ ಆಗ್ತಿದ್ರೆ, ಓಕೆ. ಎಕ್ಸೆಸ್ ಆಫ್ ಫ್ಲೋ ಆಫ್ ಕರೆಂಟ್ ಆಗ್ತಾ ಇದ್ದರೆ
ಅದು ಆಟೋಮೆಟಿಕ್ ಆಗಿ ಸ್ಟೆಪ್ ಡೌನ್ ಆಗುತ್ತೆ. ಅಂದರೆ ಅದು ಆನ್ ಸ್ಟೇಟಲ್ಲಿದ್ದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಮತ್ತು ಆ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡಿದ್ಮೇಲೆ ನಾವು ಆನ್ ಮಾಡ್ಬೋದು ಬೈ ಪುಷ್ ಇಟ್ ಆಫ್. ಓಕೆ, ಅಪ್ ಸೈಡ್. ನೆಕ್ಸ್ಟ್ ಏನಂತಂದರೆ ಇಲ್ಲಿ ಕಂಪನಿ ಫ್ಯೂಸ್ ಆಯಿತು, MCB ಆಯಿತು, ಇನ್ನೊಂದು ಕಾರ್ಟ್ರಿಡ್ಜ್ ಫ್ಯೂಸ್ ಅಂತ ಬರುತ್ತೆ. ಕಾರ್ಟ್ರಿಡ್ಜ್ ಫ್ಯೂಸ್ ಹೇಗೆ ಅಂತಂದರೆ ಇವಾಗಿನ ಕಾಲದಲ್ಲಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್, ಆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಜೊತೆನೇ ಒಂದು ಚಿಕ್ಕ ಫ್ಯೂಸ್ ಬರುತ್ತೆ, ಅದನ್ನು ನಾವು ಕಾರ್ಟ್ರಿಡ್ಜ್ ಫ್ಯೂಸ್ ಅಂತ ಕರಿತೀವಿ. ಸರಿನಾ? ಅಷ್ಟಾಯಿತು. ಇಲ್ಲಿ ನೆಕ್ಸ್ಟ್ ಇನ್ಸೈಡ್ ದ ಹೌಸ್ ಯು ಕ್ಯಾನ್ ಸಿ ಎಲ್ಲ ಸಾಕೆಟ್ಸ್ ಇದೆ, ನೀವು ಕನೆಕ್ಟ್ ಮಾಡ್ಬೋದು. ಆದಮೇಲೆ ರೆಫ್ರಿಜರೇಟರ್ ಕನೆಕ್ಟ್ ಮಾಡ್ಬೋದು, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಕನೆಕ್ಟ್ ಮಾಡ್ಬೋದು. ಈ ಥರ ಇದು ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ನೋಡ್ಬೋದು ಗ್ರೀನ್ ಕಲರ್ ಏನಿದೆಯಲ್ಲ, ಇದು ಅರ್ತ್ ವೈರ್ ಅಂತ. ಈ ಅರ್ತ್ ವೈರ್ ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್ ಏನು? ಈ ಅರ್ತ್ ವೈರ್ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೂ ಕನೆಕ್ಟ್ ಮಾಡಬೇಕಾ? ಇಲ್ಲ, ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇದು ಅರ್ಥಿಂಗ್ ವೈರ್ ಏನಿದೆಯಲ್ಲ, ಓನ್ಲಿ ಮೆಟಾಲಿಕ್ ಬಾಡಿ ಇರೋ ಅಪ್ಲೈನ್ಸ್ಗೆ ಮಾತ್ರ ಕನೆಕ್ಟ್ ಮಾಡಬೇಕು. ಯಾವುದು ಮೆಟಾಲಿಕ್ ಬಾಡಿ ಇರುತ್ತೆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್, ಅದಕ್ಕೆ ಮಾತ್ರ ಕನೆಕ್ಟ್ ಮಾಡಬೇಕು. ಯಾಕಂದರೆ ಏನಾದರೂ ಲೈವರ್ ಮೆಟಾಲಿಕ್ ಬಾಡಿ ಜೊತೆ ಕನೆಕ್ಟ್ ಆಗಿದ್ದರೆ ಏನಾಗುತ್ತೆ, ಇಫ್ ಇಟ್ ಟಚ್ ಇಟ್, ಅದು ಶಾಕ್ ಹೊಡೆಯುತ್ತೆ. ಶಾಕ್ ಹೊಡೆದ್ರೆ ನಮ್ಗೆ ಗೊತ್ತಲ್ಲ, ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಅಥವಾ ಮನುಷ್ಯ ಗೊತ್ತಲ್ಲ, ಅದು ಬೇಡ ನಾನು ಹೇಳೋದು. ಸೊ ಅದರಿಂದ ಟು ಅವಾಯ್ಡ್ ದ್ಯಾಟ್ ಇಲ್ಲಿ ಅರ್ತ್ ವೈರ್ನ ಯೂಸ್ ಮಾಡ್ತೀವಿ. ಸರಿನಾ? ಓನ್ಲಿ ಫಾರ್ ಮೆಟಾಲಿಕ್ ಬಾಡಿ. ಅಲ್ಲಿ ಏನಾದರೂ ಕರೆಂಟ್ ಫ್ಲೋ ಆಗ್ತಿದ್ರೆ ಆ ಮೆಟಾಲಿಕ್ ಬಾಡಿಯಲ್ಲಿ, ಈ ಅರ್ತ್ ವೈರ್ ಇರೋದ್ರಿಂದ ಎಕ್ಸೆಸ್ ಆಫ್ ಚಾರ್ಜಸ್ ವಿಲ್ ಗೋ ಟು ದ ಅರ್ತ್. ಎಲ್ಲ ಚಾರ್ಜಸ್ ಅರ್ತ್ ಜೊತೆ ಶೇರ್ ಆಗುತ್ತೆ. ಆವಾಗ ನೀನು ಟಚ್ ಮಾಡಿದ್ರೂ ಏನಾಗಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ. ಸೊ ಅದರಿಂದ ಈ ಅರ್ತ್ ವೈರ್ ತುಂಬ ತುಂಬ ಇಂಪಾರ್ಟೆಂಟ್. ಯಾವುದಕ್ಕೆ? ಮೆಟಾಲಿಕ್ ಬಾಡಿ ಇರೋ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ. ಸರಿನಾ? ಅಷ್ಟಾಯಿತು. ನೆಕ್ಸ್ಟು ಇಲ್ಲಿ ಸ್ವಲ್ಪ ಟರ್ಮ್ಸ್ ಬರುತ್ತೆ. ಏನೇನು? ಶಾರ್ಟ್ ಸರ್ಕ್ಯೂಟ್, ಓಕೆನಾ, ಓವರ್ಲೋಡಿಂಗ್. ಶಾರ್ಟ್ ಸರ್ಕ್ಯೂಟ್ ಅಂತಂದ್ರೇನು, ಓವರ್ಲೋಡಿಂಗ್ ಅಂದ್ರೇನು? ಇಲ್ಲಿ ನೋಡಿ, ಮನೆಗಳಲ್ಲಿ, ಓಕೆ ಇಲ್ಲಿ ಬರೀತೀನಿ, ಶಾರ್ಟ್ ಸರ್ಕ್ಯೂಟ್. ಈ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಒಂದು ಇವೆಂಟ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಏನಂದರೆ, ಶಾರ್ಟ್ ಸರ್ಕ್ಯೂಟ್ ಇಲ್ಲಿ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಏನಿದೆಯಲ್ಲ, ಆ ವೈರ್ಸ್ ಕಾಂಟ್ಯಾಕ್ಟಲ್ಲಿ ಆದರೆ ಈ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ನೀವು ಹೇಳ್ಬೋದು, ಸರ್ ಅದೇ ಹಿಂಗಾಗುತ್ತೆ, ಅದ್ರ ಮೇಲೆ ಇನ್ಸುಲೇಷನ್ ಇರುತ್ತಲ್ವಾ? ಹೌದು, ನಿಜ. ಏನಾಗುತ್ತೆ, ಡ್ಯೂ ಟು ಓವರ್ ಹೀಟಿಂಗ್ ಆ ಮೇಲ್ಗಡೆ ಇರೋ ಎಲ್ಲ ರಬ್ಬರ್, ಆ ಇನ್ಸುಲೇಷನ್ ಹೋದ್ಮೇಲೆ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಕನೆಕ್ಟ್ ಆದರೆ ಅಥವಾ ಕಾಂಟ್ಯಾಕ್ಟಲ್ಲಾದರೆ ಏನಾಗುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಶಾರ್ಟ್ ಸರ್ಕ್ಯೂಟ್ ಅಂದ್ರೇನು? ಇವಾಗ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಕನೆಕ್ಟ್ ಆದಾಗ, ಕಾಂಟ್ಯಾಕ್ಟಲ್ಲಿ ಆದಾಗ ಎಕ್ಸೆಸ್ ಆಫ್ ಕರೆಂಟು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಹೆವಿಲಿ increase in current. ಸರಿನಾ? ಅಲ್ಲಿ ಕರೆಂಟ್ ಏನಾಗುತ್ತೆ, ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗಲ್ಲ, ಇನ್ಕ್ರೀಸ್ ಆಗುತ್ತೆ. ಚೇಂಜ್ ಅಂತಾರೆ, ಚೇಂಜೂ ಆಗಲ್ಲ. ಚೇಂಜ್ ಇನ್ ದ ಸೆನ್ಸ್ ಯು ಹ್ಯಾವ್ ಟು ಇಂಡಿಕೇಟ್ ವೆದರ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ಸೊ ಚೇಂಜ್ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಕರೆಂಟ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ, ಆಲ್ಮೋಸ್ಟ್ ವಿತ್ ಝೀರೋ ರೆಸಿಸ್ಟೆನ್ಸ್. ನಿಮ್ಗೆ ಗೊತ್ತಲ್ಲ ಓಮ್ಸ್ ಲಾ ಫಾರ್ಮುಲಾ, V = IR. ಯಾವಾಗ ರೆಸಿಸ್ಟೆನ್ಸ್ ಝೀರೋ ಆಗುತ್ತೆ, ಇನ್ಫಿನಿಟಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಅಂದರೆ ಹೈಯೆಸ್ಟ್ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗ್ತಾನೆ ಇರುತ್ತೆ. ಸರಿನಾ? ಸೊ ಅದನ್ನು ಶಾರ್ಟ್ ಸರ್ಕ್ಯೂಟ್ ಅಂತಾರೆ. ಮತ್ತು ಓವರ್ಲೋಡಿಂಗ್ ಅಂದ್ರೇನು? ಓವರ್ಲೋಡಿಂಗ್ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ವಿಚ್ ಇದೆ, ಓಕೆನಾ, ಸ್ವಿಚ್ ಬೋರ್ಡ್, ಮಲ್ಟಿಪಲ್ ಸಾಕೆಟ್ ಇದೆ. ಓಕೆ, ನಾನು ಲ್ಯಾಪ್ಟಾಪ್ ಹಾಕ್ತೀನಿ, ಟಿವಿನೂ ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಮತ್ತು ರೆಫ್ರಿಜರೇಟರ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ನು ಅದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಏನಾಗುತ್ತೆ, ಈ ಸಾಕೆಟಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗ್ತಿದೆ ತಾನೆ, ಜಾಸ್ತಿ ಅಮೌಂಟ್ನ ಈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಡ್ರಾ ಮಾಡ್ಕೊಳ್ತಿದೆ. ಅಂದರೆ ಈ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ರೆಸಿಸ್ಟೆನ್ಸ್ ಇರುತ್ತೆ ತಾನೆ. ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ ರೆಸಿಸ್ಟೆನ್ಸ್ ಇರೋದ್ರಿಂದ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಜಾಸ್ತಿ, ಎರಡೂ ಜಾಸ್ತಿ ಆದಾಗ, if we use those electrical appliance for long time, ನಿಮ್ಗೆ ಗೊತ್ತಿದೆ H = I² RT. ಇಲ್ಲಿ ಜಾಸ್ತಿ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಯೂಸ್ ಮಾಡಿದ್ರಿಂದ ಜಾಸ್ತಿ ಕರೆಂಟ್ ಡ್ರಾ ಆಗುತ್ತೆ. ಒಂದು ಫಸ್ಟ್ ಪ್ಯಾರಾಮೀಟರ್. ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗೆ
ಅಪ್ಲೈನ್ಸ್ಗೂ ತನ್ನದೇ ಆದ ರೆಸಿಸ್ಟೆನ್ಸ್ ಇರುತ್ತೆ. ಅಂದರೆ ಎಲ್ಲ ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿರೋದ್ರಿಂದ ರೆಸಿಸ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಆ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ನ ಜಾಸ್ತಿ ಸಮಯ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫಾರ್ ಲಾಂಗ್ ಟೈಮ್ ಹೀಟ್ ಪ್ರೊಡ್ಯೂಸ್ ಆಗಿ ಅದು ಬೆಂಕಿ ಹತ್ಕೋಬೋದು. ಓಕೆ, ಬೆಂಕಿ ಹತ್ಕೋಬೋದು. ಅದರಿಂದ ಯಾವಾಗಲೂ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ನ ಒಂದೇ ಸಾಕೆಟ್ಗೆ ಇಡಬೇಡಿ. ಸೊ ಈ ಫೆನಾಮಿನ ನಾವೇನಂತ ಕರಿತೀವಿ ಅಂದರೆ ಓವರ್ಲೋಡಿಂಗ್ ಅಂತ ಕರಿತೀವಿ. ಇಷ್ಟು ತಿಳ್ಕೊಂಡು ಸಾಕು. ಅರ್ಥ ಆಯ್ತಾ? ಸೊ ಸ್ವಿಚ್ ಆಯಿತು, ಮೇನ್ ಸ್ವಿಚ್ ಆಯಿತು, ಕಿಲೋ ವ್ಯಾಟ್ ಅವರ್ ಮೀಟರು ಆಯಿತು. ಓಕೆ, ಸೊ ಸ್ವಿಚ್ ಬೋರ್ಡ್, ಅರ್ಥಿಂಗ್, ಮಿನೇಚರ್ ಸರ್ಕ್ಯೂಟ್ ಬ್ರೇಕರ್ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಏನಿದೆ, ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆದಮೇಲೆ ಅಷ್ಟೇ ಅಲ್ವಾ? ಸೊ ಅಷ್ಟು ಟಾಪಿಕ್ಸ್ ಕವರ್ ಮಾಡಿದ್ವಿ. ಓಕೆ, ಮೇನ್ ಫ್ಯೂಸ್. ಸೊ ಇಲ್ಲ ನೋಡಿ, ಫ್ಯೂಸ್ ಬಗ್ಗೆ. ಮೇನ್ ಫ್ಯೂಸ್ ಇದನ್ನು ಲೈವ್ ವೈರ್ಗೆ ಕನೆಕ್ಟ್ ಮಾಡೋದು. ಸೊ ಇದು ಅಪ್ರಾಕ್ಸಿಮೇಟ್ಲಿ ಎಷ್ಟಿರುತ್ತೆ ಅಂದರೆ 15 ಆಂಪಿಯರ್. ಓಕೆ, ಸೊ ಇದನ್ನು ಸೀರೀಸ್ ಕಾಂಬಿನೇಷನಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದು ನ್ಯೂಟ್ರಲ್ ವೈರಲ್ಲಿ ಎಷ್ಟಿರುತ್ತೆ? ಇದು 220 ವೋಲ್ಟ್. ಇದೆಷ್ಟಿರುತ್ತೆ? ನ್ಯೂಟ್ರಲ್ ವೈರ್ 0 ವೋಲ್ಟ್. ಇದು ಫ್ಯೂಸ್. ನೆಕ್ಸ್ಟ್ ಇದು 220. ಓಕೆ, ಇದು ಮೀಟರ್ ರೀಡಿಂಗ್. ಓಕೆ, ಸೊ ಈ ರೀಡಿಂಗ್ ನೋಡ್ಬಿಟ್ಟೆ ನಮಗೆ ಎಲೆಕ್ಟ್ರಿಕ್ ಬೋರ್ಡ್ ಪರ್ಸನ್ ನಮಗೆ ಬಿಲ್ ಕೊಡೋದು. ಓಕೆ, ಕಿಲೋ ವ್ಯಾಟ್ ಅವರ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಆಲ್ವೇಸ್ ಯೂಸ್ಡ್ ಇನ್ ಎ ಯೂನಿಟ್ ಕಾಲ್ಡ್ ಕಿಲೋ ವ್ಯಾಟ್ ಅವರ್, KWH. ನಿಮ್ಗೆ ರಿಲೇಷನ್ ಗೊತ್ತಿದೆಯಲ್ಲ, SI ಯೂನಿಟ್ ಆ್ಯಂಡ್ ಕಮರ್ಷಿಯಲ್ ಯೂನಿಟ್. ಸೊ ಇಲ್ಲಿ ನೀವು ಹೇಳ್ಬೋದು 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3.6 × 10⁶ ಜೌಲ್ ಅಂತ. ಸೊ ದಿಸ್ ಈಸ್ ಅರ್ಥಿಂಗ್. ಇಲ್ಲಿ ಅರ್ಥಿಂಗ್ ಕೊಟ್ಟಿದ್ದಾರೆ ನೋಡಿ ಎಲ್ಲದಕ್ಕೂ. ಇಲ್ಲಿ ಮೇನ್ ಸ್ವಿಚ್, ಅದೇ ಹೇಳಿದ್ನಲ್ಲ, ಇಲ್ಲಿ ಓಪನ್ ಸರ್ಕ್ಯೂಟ್ ಇದೆ. ಏನಾದರೂ ನೀವು ಡ್ಯಾಮೇಜ್ ಆದರೂ ಇನ್ಸೈಡ್ ದ ಹೌಸ್, ಯು ಹ್ಯಾವ್ ಟು ಸ್ವಿಚ್ ಆಫ್ ದಿಸ್ ಮೇನ್ ಸ್ವಿಚ್. ಓಕೆ, ನೀವನ್ನ ಮಿಕ್ಕಿದ ಕೆಲಸನ ಮಾಡ್ಕೋಬೋದು, ಎಲೆಕ್ಟ್ರಿಕಲ್ ಕೆಲಸನ. ಸೊ ಎಲ್ಲ ಕರೆಕ್ಟ್ ಆದಮೇಲೆ ಈ ಮೇನ್ ಸ್ವಿಚ್ನ ಹಾಕೋಬೋದು. ಸರಿನಾ? ಇಲ್ಲಿ ಕನೆಕ್ಷನ್ ಆಫ್ ವೇರಿಯಸ್ ಅಪ್ಲೈನ್ಸ್ ಇನ್ ಎ ಪ್ಯಾರಲಲ್ ಕಾಂಬಿನೇಷನ್. ನಮ್ಗೆ ಗೊತ್ತು ಎಲ್ಲ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ಪ್ಯಾರಲಲ್ ಕಾಂಬಿನೇಷನ್ ಎಲ್ಲ ಯೂಸ್ ಮಾಡ್ತೀವಂತ. ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಚಾಪ್ಟರ್ ಇದೆ ಎಲೆಕ್ಟ್ರಿಸಿಟಿ. ಸರಿನಾ? ಆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಒಂದು ಸತಿ ನೋಡಿ. ಸೊ ಇಟ್ಸ್ ಆಲ್ ಅಬೌಟ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಮತ್ತೆ ಡಿಫ್ರೆನ್ಸ್ ಬಿಟ್ವೀನ್ AC ಆ್ಯಂಡ್ DC. ಏನು ಡಿಫ್ರೆನ್ಸ್ ಬಿಟ್ವೀನ್? ಫಸ್ಟ್ ಆಫ್ ಆಲ್ ಇಲ್ಲಿ ನಾನು DC ಕನ್ಸಿಡರ್ ಮಾಡ್ತೀನಿ. ಡೈರೆಕ್ಟ್ ಕರೆಂಟ್, ಮತ್ತೆ ಇಲ್ಲಿ ಆಲ್ಟರ್ನೇಟ್ ಕರೆಂಟ್. ಆಲ್ಟರ್ನೇಟ್ ಕರೆಂಟ್ನ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಡಿಫ್ರೆನ್ಸ್ ಒಂದೊಂದಾಗಿ ಹೇಳೋಣ. ಇದು ಶಾರ್ಟ್ ಆಗಿ DC ಅಂತ ಕರೀತಾರೆ, ಇದು ಶಾರ್ಟ್ ಆಗಿ AC ಅಂತ ಕರೀತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತಾಡೋಣ. ಈ DC ಕರೆಂಟ್ ಮತ್ತು ಆಲ್ಟರ್ನೇಟ್ ಕರೆಂಟ್, ಈ ಮ್ಯಾಗ್ನಿಟ್ಯೂಡ್ ಏನಿದಿಲ್ಲ ಇಲ್ಲಿ, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್, ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಏನಾಗುತ್ತೆ ಇದರಲ್ಲಿ? ಸೇಮ್ ಇರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ನೀವು DC ಸೋರ್ಸ್ ತೊಗೊಂಡ್ರೆ, ಸೆಲ್ ಬ್ಯಾಟ್ರಿನ ತೊಗೊಳ್ಳಿ, ಅದು ಸೇಮ್ ಅಮೌಂಟ್ ಆಫ್ ಕರೆಂಟ್ ಕೊಡುತ್ತೆ, ವೇರಿ ಮಾಡಲ್ಲ. ಬಟ್ ಇಲ್ಲಿ ಆಲ್ಟರ್ನೇಟ್ ಕರೆಂಟ್ ನಿಮಗೆ ಯಾವ ಎಲೆಕ್ಟ್ರಿಕಲ್ ಡಿವೈಸ್ಗೆ ಎಷ್ಟು ಬೇಕು ಅಷ್ಟೇ ಕರೆಂಟ್ ಕೊಡುತ್ತೆ. ಸೊ ಇಲ್ಲಿ ನಾನು ಹೇಳ್ಬೋದು, ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಚೇಂಜಸ್. ಸರಿನಾ? ನೆಕ್ಸ್ಟ್ ಡೈರೆಕ್ಷನ್. ಡೈರೆಕ್ಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಡು ನಾಟ್ ಚೇಂಜ್. ಇದು ಒಂದೇ ಡೈರೆಕ್ಷನಲ್ಲಿ ಹೋಗುತ್ತೆ, ಡು ನಾಟ್ ಎ ಚೇಂಜ್. ಬಟ್ ವೇರ್ ಆಸ್ ಆಲ್ಟರ್ನೇಟ್ ಕರೆಂಟ್, ರಿವರ್ಸ್ ಆಗುತ್ತೆ. ಯಾವಾಗ? ಪಿರಿಯಾಡಿಕಲಿ. ಓಕೆ, ನೆಕ್ಸ್ಟ್ ಏನು? ಸೋರ್ಸಸ್. ಯಾವ್ದಾದ್ರು ಸೋರ್ಸ್ ಕೊಡ್ಬೋದು ನೀವು ಇದಕ್ಕೆ. ಯಾವುದು? DCಗೆ ಸೆಲ್ ಆರ್ ಬ್ಯಾಟರಿ.
ಇಲ್ಲೇನು ಕೊಡ್ತೀರಾ? ಜನರೇಟರ್, ಡೈನಮೋ, ಮತ್ತೆ ಮೇನ್ಸ್. ಇಷ್ಟು ಎಕ್ಸಾಂಪಲ್ ಕೊಡ್ಬೋದು ಸೋರ್ಸಸ್ಗೆ. ಈ 3 ಡಿಫ್ರೆನ್ಸ್ ಸಾಕು. ಮ್ಯಾಗ್ನೆಟ್ಯೂಡ್ ಇದರಲ್ಲಿ ಡಿ ಸಿಯಲ್ಲಿ ಸೇಮ್ ಆಗಿರುತ್ತೆ, ಆಲ್ಟರ್ನೇಟ್ ಕರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಡೈರೆಕ್ಷನ್ ಇಲ್ಲಿ ಚೇಂಜ್ ಆಗಲ್ಲ, ಇಲ್ಲಿ ಚೇಂಜ್ ಆಗ್ತಾ ಇರುತ್ತಾನೆ. ಓಕೆ, ಮತ್ತೆ ಇಲ್ಲಿ ಸೋರ್ಸಸ್ ಸೆಲ್ ಆರ್ ಬ್ಯಾಟ್ರಿ. ದೀಸ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ. ಸ್ಕ್ರೀನ್ಶಾಟ್ ತಗೊಳ್ಳಿ. ಆಯ್ತು. ಸೊ ಇಷ್ಟು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಸರಿನಾ? ಸೊ ಇಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಸ್ ಓದಿದ್ದೀರಾ. 10th ಅಲ್ಲಿ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಸ್ ಫಸ್ಟ್ ಚಾಪ್ಟರ್ಲ್ಲಿ ಓದಿದ್ದೀರಾ 10th ಸ್ಟ್ಯಾಂಡರ್ಡಲ್ಲಿ. ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈ 2nd ಚಾಪ್ಟರ್ಲ್ಲಿ ಓದಿದ್ದೀರಾ. ಸೊ ಇಷ್ಟು ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ಸೊ ಫಸ್ಟ್ ಚಾಪ್ಟರ್ ಆಸ್ ವೆಲ್ ಆಸ್ 2nd ಚಾಪ್ಟರ್ ಮುಗಿಸಿದ್ದೀವಿ. ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಸರಿನಾ? ಇಷ್ಟು ಹೇಳ್ತಾ ಚೆನ್ನಾಗಿ ಓದಿ, ಸರಿನಾ? ಮಿಸ್ ಮಾಡಬೇಡಿ. ಎಕ್ಸಾಮ್ ಸಮೀಪ ಬರ್ತಾ ಇದೆ, ಆದಷ್ಟು ಗಿವ್ ಯುವರ್ ಬೆಸ್ಟ್. ಸೊ ನಿಮ್ಗೆ ಗೊತ್ತಲ್ಲ ಏನು ಕೊನೆಗೆ, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿ. ಥ್ಯಾಂಕ್ ಯು.